ಪಕ್ಕದಲ್ಲೇ ಪ್ರೊಫೆಷನ್ ಮಾಸ್ಟರ್ ಅಂಥವ್ರಿಗೆಲ್ಲ ಅಲ್ಲಿ ನೋಡಿ ಚೆಂಡದನ್ನು
ನಡೆದೋ ನಡೆದೋ ಅಯಗಿರಿ ನೌದಿನಿ ನೌದಿ ತಮೇದಿನಿ ವಿಶ್ವವಿನೋದಿನಿ ನೌದಿನುದೇ ಗಿರಿವರ ವಿನೋದಿನಿ ವಾದಿನಿ ವಿಷ್ಣು ವಿಲಾದಿನಿ ದಿಕ್ಕುದುದೇ ಭಗವತಿ ಕೇದಿನಿ ಕೆಂಪೆ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಮರ್ದಿನಿ ಶ್ರೀರರುದೇ ರಮ್ಯ ಕಮರ್ದಿನಿ ಶ್ರೀರರುದೇ ರಮ್ಯ ಕಮರ್ದಿನಿ ಶ್ರೀರರುದೇ ವೀಣೆಯ ಪಿಡಿದಿ ಭವಾನಿ ಪರಿಯಲ್ಲಿ ಕಾದಾದಿನೆಗಾಗಿ ಬಂದು ಆನುರಾಗದೋಳಿ ಗಾನ ಪಾಡುವರೋ ಸಾನುರಾಗದೋಳಿ ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಉದರಿಯದಾಗಿರು ಸಂಭ್ರಮದೊಳಗಿಂದು ಗಾನ ಪಾಡುವರೋ ಸಂಭ್ರಮದೊಳಗಿಂದು ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಇದೇನೋ ಏನೆಂಬುದ ತಿಳಿಯಬೇಕೋ ಸಂಭ್ರಮದೊಳಗಿನ ಗಾನ ಪಾಡುವರು ಇದೇನು ತಿಳಿಯಬೇಕೆಂದು ಎಂಬುದು ನಾರದ ಎಂಬವರೇ ನೀನು ಕದಂಬವನಗೆ ನಡೆದವು 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 ಅಯಗಿರಿ ನೌದಿನಿ ನೌದಿ ತಮೇದಿನಿ ವಿಶ್ವವಿನೋದಿನಿ ನೌದಿನುದೇ ಗಿರಿವರ ವಿನೋದಿನಿ ವಾದಿನಿ ವಿಷ್ಣು ವಿಲಾದಿನಿ ದಿಕ್ಕುದುದೇ ಭಗವತಿ ಕೇದಿನಿ ಕೆಂಪೆ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ಜಯ ಜಯ ಹೇ ಮಹಿಷಾಸುರಮರ್ದಿನಿ ರಮ್ಯ ಕಮರ್ದಿನಿ ಶ್ರೀರರುದೇ ರಮ್ಯ ಕಮರ್ದಿನಿ ಶ್ರೀರರುದೇ ರಮ್ಯ ಕಮರ್ದಿನಿ ಶ್ರೀರರುದೇ ವೀಣೆಯ ಪಿಡಿದಿ ಭವಾನಿ ಪರಿಯಲ್ಲಿ ಕಾದಾದಿನೆಗಾಗಿ ಬಂದು ಆನುರಾಗದೋಳಿ ಗಾನ ಪಾಡುವರೋ ಸಾನುರಾಗದೋಳಿ ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಉದರಿಯದಾಗಿರು ಸಂಭ್ರಮದೊಳಗಿಂದು ಗಾನ ಪಾಡುವರೋ ಸಂಭ್ರಮದೊಳಗಿಂದು ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಇದೇನೋ ಏನೆಂಬುದ ತಿಳಿಯಬೇಕೋ
ಅನುರಾಗದೋಳಿ ಗಾನ ಪಾಡುವರೋ ಅನುರಾಗದೋಳಿ ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಇದೇನೆಂಬುದರಿಯದಾಗಿರು
ಸಂಭ್ರಮದೊಳಗೆ ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಇದೇನೋ ಏನೆಂಬುದ ತಿಳಿಯಬೇಕೋ ಸಂಭ್ರಮದೊಳಗಿನ ಗಾನ ಪಾಡುವರು ಇದೇನೋ ತಿಳಿಯಬೇಕೆಂದು ಎಂಬುದು ನಾರದ ಎಂಬವರೇ ನೀತು ಕದಂಬವನಗೆ ನಡೆದವು 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 ಅಯಗಿರಿ ನೌದಿನಿ ನೌದಿತ ಮೇದಿನಿ ವಿಶ್ವವಿನೋದಿನಿ ನೌದಿನುದೇ ಗಿರಿವರ ವಿನೋದಿನಿ ವಾದಿನಿ ವಿಷ್ಣು ವಿನಾದಿನಿ ದಿಕ್ಕುದುದೇ ಭಗವತಿ ಕೇದಿನಿ ಕೆಂಪ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿದುದೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಮರ್ದಿನಿ ಶ್ರೀರದುದೇ ರಮ್ಯಕ ಮರ್ದಿನಿ ಶ್ರೀರದುದೇ ರಮ್ಯಕ ಮರ್ದಿನಿ ಶ್ರೀರದುದೇ ವೀಣೆಯ ಪಿಡಿದಿ ಭವಾನಿ ಪರಿಯಲ್ಲಿ ಗಾನದಿನೆಗಾಗಿ ಬಂದು ಅನುರಾಗದೋಳಿ ಗಾನ ಪಾಡುವರೋ ಸಾನುರಾಗದೋಳಿ ಗಾನ ಪಾಡುವಳು ಗಾನ ಪಾಡುವಳು ಗಾನ ಪಾಡುವಳು ಇದೇನು ಇದೇನೆಂಬುದರಿಯದಾಗಿರು ಸಂಭ್ರಮದೊಳಗಿಂದು ಗಾನ ಪಾಡುವರು ಸಂಭ್ರಮದೊಳಗೆ ಗಾನ ಪಾಡುವರು ಗಾನ ಪಾಡುವರು ಗಾನ ಪಾಡುವರು ಇದೇನೋ ಏನೆಂಬುದ ತಿಳಿಯಬೇಕೋ ಸಂಭ್ರಮದೊಳಗಿನ ಗಾನ ಪಾಡುವರು ಇದೇನೆಂದು ತಿಳಿಯಬೇಕೆಂದು ಎಂಬುದು ನಾರದ ಎಂಬ ಪೂಜಾನ ಲಕ್ಕಡ ಸಂಧ್ಯಾ Ready? तुझ मुख की गणपति
ದೇವರಪ್ಪ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರ ಪಾದಾಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಪಾದಾಂದಕ್ಕೆ ಗೋವಿಂದಾನಿ ಗೋವಿಂದ. ಭಗವಾನ್ ಶ್ರೀ ಗೋಪಿನಾಥ ದೇವರ ಪಾದಾಂದಕ್ಕೆ ಗೋವಿಂದಾನಿ ಗೋವಿಂದ. ತಾವರ ಶ್ರೀ ಉಮಾಮಹೇಶ್ವರ ದೇವರ ಪಾದಾಂದಕ್ಕೆ ಗೋವಿಂದಾನಿ ಗೋವಿಂದ. ಬಡ ದೈವ ದೇವರುಗಳ ಪಾದಾಂದಕ್ಕೆ ಗೋವಿಂದಾನಿ ಗೋವಿಂದ. ರಮಣ ಗೋವಿಂದಾನಿ ಗೋವಿಂದ. ಸಂತೋಷದ ಸ್ವೀಕಾರವನ್ನು ಮಾತವರ್ಪಣ ಅರಿಷ್ಟನಾಳು ಪರಿಧಾನವಾಗಿದ್ದು ಸೇವೆದ ಸಂಪೂರ್ಣ ಫಲನು ಇಡೀ ಗ್ರಾಮರಾಷ್ಟ್ರಗಳ ಸಮರ್ಥನೆಗಳ ಮಾತ ಅನುಗ್ರಹವಾಗಿದ್ದು ಇತ್ಯರ ಅನಂತರವಾದ ಮಹಾದೇವಿ ನಗಡ ಕೊಲ್ಲೂರು ಅನುಗ್ರಹ ಕೊಡುವುದು ಪಡೆದು ಎಂದು ದೇವರ ಪ್ರಾರ್ಥನೆ ಅನುಗ್ರಹ ಮಂಗಲಂ ಭಗವಾನ್ ಮಂಗಲಂ ಮಸೂದ ಮಹಾಮಂಗಲಂ ದೇವಕಿ ಪುತ್ರೋ ಮಂಗಲಂ ಗಣತಿಯ ಮನೋರಿಯಲ್ಲಿ ಬರ್ತದೆ ನಾವು ಜನಪದ ಯಜಮಾನಸ್ಯ ಮನಸ್ಸಂಕಲ್ಪ ಸಿದ್ಧಿರಸ್ತು ಆಚಕ್ರಾರ್ಕ ವಂಶಾಭಿವೃದ್ಧಿರಸ್ತು. ಮದನ ಜನ ಕೈವಲ್ಯದ ಶ್ರೀ ರಘುರಾಮ ರೇ. ಮದನ ಜನಕ ಕೈವಲ್ಯದ ಶ್ರೀ ರಘುರಾಮ ಶರಣು ಶರಣು. ಬರೆಯಲ್ಲವು ನಿನ್ನ ದರದಲ್ಲಿರುತ್ತಿರ ಸಿರಿಯಂಬಳು ನಿನ್ನ ಚರಣವನರಿಯಲು. ಶರಣಾಗತ ರಕ್ಷಣ ನರಹರಿ ಗಗನವಿಲ್ಲವನಿನ ನಾವೇ. ಅನುಪಮ ಗುಣನಿದೆ ಅನ್ನದ ಗೇರುತಿ ಮುನಿಗನ ಸನ್ನದಿ ಗಗಪದಿವಾನ. ಗಣಗದ ದರಿಗಿನ ವೀರನರಾಯನ ಗಗನವೆಲ್ಲವು ನಿನ್ನ ನಾಭಿ. ಗಗನವೆಲ್ಲವೂ ನಿನ್ನ ನಾಭಿ. ರಾಮಭದ್ರ ಗೋವಿಂದ ತೋತೆಯ ತೆಯ್ಯತ. ರಾಮಭದ್ರ ಗೋವಿಂದ ಹರೇ ರಮಣ ಗೋವಿಂದ. ಅಚ್ಯುತಾನಂದ ಗೋವಿಂದ ಹರೇ ರಾಮಕೃಷ್ಣ ಗೋವಿಂದ. ರಾಮ ರಾಘವ ಗೋವಿಂದ
ಹರೇ ರಮಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರೇ ರಾಮ ಕೃಷ್ಣ ಗೋವಿಂದ ಆದು ದೇವಕಿ ದೇವಿ ಗರ್ಭಜನನ ಗೋಪೀಗ್ರೇ ವರ್ಧನ ಮಾಯ ಪೂತನೆ ಜೀವಿತ ಪರನ ಗೋವರ್ಧನೋದ್ಧಾರನೋ ಕಂಸಚ್ಛೇದನ ಕೌರವಾದಿಮತನೋ ಕುಂತೀಜ ಸತ್ಪಾಲನೋ ಏತದ್ಭಾಗವತ ಪುರಾಣ ಪುಣ್ಯಕಥನೋ ಶ್ರೀ ಕೃಷ್ಣ ಲೀಲಾಮೃತ ಶ್ರೀ ಕೃಷ್ಣ ಲೀಲಾಮೃತ ಹರೇ ರಮಣ ಗೋವಿಂದ ಹೇ ಗೋಪಾಲಕ ಹೇ ಕೃಪಾ ಜಲನಿಧಿ ಹೇ ಸಿಂಧು ಕನ್ಯಾಪತೆ ಹೇ ಕಂಸಾಂತಕ ಹೇ ಗಜೇಂದ್ರ ಕರುಣ ಪರೀಣ ಹೇ ಮಾಧವ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮಾ ಹೇ ಗೋಪೀ ಜನನಾಥ ಪಾಲಯ ಪದೋ ಧ್ಯಾಯಾಮಿ ಚಿತ್ತೆ ಸದಾ ಧ್ಯಾಯಾಮಿ ಚಿತ್ತೆ ಸದಾ ಧ್ಯಾಯಾಮಿ ಚಿತ್ತೆ ಸದಾ ಹರಿನಾರಾಯಣ ಗೋವಿಂದ ಅಚ್ಯುತಾನಂದ ಗೋವಿಂದ ಹರಿನಾರಾಯಣ ಗೋವಿಂದ
ಅಚ್ಯುತನಂತ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಕೂರ್ಮ ಸ್ವರೂಪ ಗೋವಿಂದ ಕ್ರೋಡಕಾರ ಗೋವಿಂದ ನರಹರಿ ವಾಮನ ಗೋವಿಂದ ಅನಂತ ಮಹಿಮಾ ಗೋವಿಂದ ಭಾರ್ಗವ ರಾಮ ಗೋವಿಂದ ದಶರಥ ನಂದನ ಗೋವಿಂದ ವಸುದೇವಾತ್ಮಜ ಗೋವಿಂದ ಬೌದ್ಧವತಾರ ಗೋವಿಂದ ಕಲ್ಕಿ ಸ್ವರೂಪ ಗೋವಿಂದ ಕೇಶವ ಮಾಧವ ಮಧುಸೂದನ ದೇವ ಕೇಶವ ಮಾಧವ ಮಧುಸೂದನ ರಮ ದಶರಥ ನಂದನ ಧನುಜಾರಿ ಕನ್ಮನದನಿಯೇನ ನೋಡುವೆ ತಾಯಿಯನ್ನು ಹೂವಿಲಿ ಪೂಜೆ ಮಾಡುವೆ ಸೃಷ್ಟಿಗೊಡೆಯನೆಂದು ಕೊಂಡಾಡುವೆ ನಾಯೆಷ್ಟೆಂದು ಭಿನ್ನಪವ ಮಾಡುವೆ ಇಷ್ಟಾರ್ಥವರಗಳ ಬೇಡುವೆ ದೇವ ಇಷ್ಟಾರ್ಥವರಗಳ ಬೇಡುವೆ ನಾ ಸಾಷ್ಟಾಂಗ ವಂದನೆಯ ಮಾಡುವೆ ಅಂಗನ ಮನಿ ಪೋಗಿ ಕರೆತಾರೇಲಿ ಮಾಲಿಂಗನೆಡೆಗೆ ಪೋಗಿ ಬರಹೀಲಿ ಅನವರತವು ಪಾಲಿಸಿಮ್ಮನು ದೇವ
ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ತಕತ ದಿನತೆ ದಿಮಿತ ದಿನತಿ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ದಿನತಿ ದಿನತಿ ಜನುತ ಜನುತೆ ಜನುತ ಜನುತೆ ಜನುತ ಜನುತೆ ಜನುತ ಜನುತೆ 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 ದೀಂ ತನ ದಿರಿನ ತುಮ್ ತನ ದಿರಿನ ದೀಂ ತನ ದಿರಿನ ತುಮ್ ತನ ದಿರಿನ ದೀಂ ತನ ತನ ತೋಮ್ ತನ ತನ ದೀಪ್ತ ದೀಪ್ತ ದಿನ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತಿ 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 ತತ್ತೋಂಗದಿ ಕುತಕತಿ ತದರ ಗಿಡ ಗಿಡದ ತತ್ತೋಂಗದಿ ಕುತಕತಿ ತದರ ಗಿಡ ಗಿಡದ ತತ್ತೋಂಗದಿ ಕುತಕತಿ ತದರ ಗಿಡ ಗಿಡದ ತತ್ತೋಂಗದಿ ಕುತಕ ತಕತ ದಿನತೆ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತಿ 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 ಅನವರತವು ಪಾಲಿಸನ್ಮನೋ ಚಿನ್ಮಯಾತ್ಮಕ ಸರ್ವೋತ್ತಮ ನೀನು ದೀಪ್ತನ ದಿನ್ನದಿ ದಿನ್ನತಿ ದಿನ್ನದಿ ತೋಂದರ ದಿನ್ನದಿ ದಿನ್ನತಿ ದಿನ್ನತೆ ದೀಪ್ತನ ದಿನ್ನದಿ ತೋಂದರ ದಿನ್ನದಿ ತೈ ದಿನದಿ ತ ದಿನದಿ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ವರಕ್ರುಡ ನಗರದಿ ವರಕ್ರುಡನಗರದಿ ತಿರುವುದು ಶ್ರೀ ಶಂಕರ ನಾರಾಯಣ ದೇವ ಜಗದೀಶ ದಮ್ ದಮ್ ದಿತ್ತ ದಿನ ದಮ್ ದಾಮ್ ದತಿ ದಮ್ ದಮ್ ದಿತ್ತ ದಿನ ದಮ್ ದಾಮ್ ದತಿ ದಮ್ ದಮ್ ದಿತ್ತ ದಿನ ದಮ್ ದಾಮ್ ದತಿ ಕೆಡದಕ ದಾಮ್ ದಾಮ್ ದತಿ ಕೆಡದಕ ದಾಮ್ ದಾಮ್ ದತಿ ಕೆಡದಕ ದಾಮ್ ದಾಮ್ ದತಿ ತತಕತ ತೋಂಗ ತೋಂಗ ತಕತ ದಿನತೆ
ತರಣೇ ವಿಘ್ನಾಟವೇ ಹವ್ಯವಾಟ್ ವಿಘ್ನೋ ವ್ಯಾಲಕುಲ ವಿಮಾನ ಗರುಡು ವಿಘ್ನೇಶ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ದಿ ಕುಂಭೋದ್ಭವ ವಿಘ್ನೋ ಗಾಬ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಶಿಮ ಗಜಮುಖದವಾಗಿ ಗಣಪಗೆ ಚಲುವ ತ್ರಿಜಗ ವಂದಿತ ನೀಗಾರತಿ ಎತ್ತೀರೆ ಆರತಿ ಬೆಳಗೀರೆ ಗಜಮುಖದವಾಗಿ ಗಣಪಗೆ ಕುಶಧಾರಿಗೆ ಹರುಷದಿ ಭಕ್ತರ ಪೊರೆಯುವಗೆ ಮುರಗಭೂಷಣನ ಸುಕುಮಾರ ಗಜ ವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಾಗಿ ಗಣಪತಿ ನೀರು ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವುರ ಗಣನತನ ದಿವರ ದೀವ ಕೃಪಾಕರನ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಬಾಬಾಜ ವಿಷಯಕ್ಕೆ ಸಿಲುಕದನ ಕೋವಿದೆ ಗಿರಿಜಿಯ ಪರಸುತನ ಸುರಮುನಿ ನಮಿತ ಸರ್ವೇಶ್ವರನ ದೀವಾ ಸುರಮುನಿ ನಮಿತ ಸರ್ವೇಶ್ವರನ
ಮರೆತ ಸಿದ್ಧಿಯ ನೀವ ಪವಾರನ ಪರಮಾತ್ಮ ದೊರೆತ ಭಯಂಕರನ ವರಮದವೋರ ವಿಘ್ನೇಶ್ವರನ ನೆನೆಯಿರೋ ಜನರೆಲ್ಲ ಗುಣಯುತನ ಗಣಮೂರ್ತಿ ಮದವೋರ ಗಣನಾಥನ ದಿನ ದಿನ್ನತೆ 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 ಸೋದರ ದಿನ್ನತೆ 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 ದಿನ ದಿನ್ನದೆ ತೊಂದರ ದಿನ್ನದೆ ತೈ ದಿನದೈ ದ ದಿನದೈ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ಗಜಮುಖ ನಿನ್ನ ಪಾದವ ನೆನೆಬೇ ಆ ಆ ಗಜಮುಖನ ನಿನ್ನ ಪಾದವ ನೆನೆಬೇ ನಿಜವಾಗಿ ಕರುಣಿಸು ವರಗಲ ಪ್ರಭುವೇ ನಿಜವಾಗಿ ಕರುಣಿಸು ವರಗಲ ಪ್ರಭುವೇ ಗಜಮುಖನ ನಿನ್ನ ಪದವ ನೆನೆವೆ ಪಾದವ ನೆನೆವೆ ಪದವ ನೆನೆವೆ ದೇವಾ ದೇವಾ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ದೇವಾ ಆ ಆ ಆ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ಕರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸು ವರ್ಗಲ ಪ್ರಭುವೇ ದಿನ ದಿನ್ನತೆ ದಿನ್ನತೆ ದಿನ್ನತಿ ತೊಂದನ ದಿನ್ನತಿ 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 ದಿನ ದಿನ್ನದಿ ತೊಂದನ ದಿನ್ನದಿ ತೈ ದಿನದೈ ತಾ ದಿನದೈ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ದತ್ತ ಪಾಲಿಸು ಗಜವದನ ಸುಗುಣ ವಿಶಾಲ ಗಯ ಸದನ ದೇವಾ ದೇವಾ ಪಾಲಿಸು ಗಜವದನ ಸುಗುಣ ವಿಶಾಲ ಗಯ ಸದನ ಬಲಗಿರಿ ಜಯಲ ಬಾಲನೆನಿಸಿರಿಪೋ ಬಲಗಿರಿ ಜಯಲ ಬಾಲನೆನಿಸಿರಿಪೋ ಜಲವಸ ಭರಿತ ಶೀಲನೆಯನ್ನನು
ಪಾಲಿಸು ಗಜವದನ ಸುಗುಣ ವಿಶಾಲ ಗಯ ಸದನ ದಿನ ದಿನ್ನತೆ 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 ತೋದನ ದಿನ್ನತೆ 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 ದಿನ ದಿನ್ನದಿ ತೋದನ ದಿನ್ನದಿ ತೈ ದಿನದಿ ತಾ ದಿನದಿ ತೈ ದಿನದ ದಿನದಿ ದಿನದ ದಿನದಿ ದಿನದ ದಿನದಿ ದತ್ತ ಒಂದೇ ದೇವರ ದೀಪ ತೋಂಗ ತೋಂಗ ತಗದ ದಿನತೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಉರಿಯಲೇ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಉಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಒರೆಯಲೇ ವಾರಿಜ ಗಂಡಿ ವಾರಿಜದ ಲೋಚನೆ ವಾರಿಜ ಗಂಡಿ ವಾರಿಜದ ಲೋಚನೆ ಒರೆಯಲೇ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗ ಬಾಬುರಿಯಲೇನೆ ಆ
ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿ ಬಿಟ್ಟಿರಲಾರೆ ತಾನನಂತದಿರಿನ ಅರೇ ಕಾಮಿನಿ ಕರೆದುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಈ ಮಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ತಾನನಾಂತದಿರಿನ ಅರೇ ಈ ಮಾಹಿಯೊಳಗಿಂತ ಪುರುಷನುಳ್ಳನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವನು ಪ್ರೇಮದಿ ಕರೆದರೆ ಕಾಮಿತ ನೀವನು ತಾತಕತ ದಿನತೆ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ 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 ತಾತಕತ ದಿನತಿ ದಿಮಿತ ದಿನತಿ ತಕತ ದಿನತೆ ದಿಮಿತ ದಿನತಿ 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 ತಾತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ 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 ತಾತಕತ ದಿನತಿ ದಿಮಿತ ದಿನತೆ ತಕತ ದಿನತೆ ದಿಮಿತ ದಿನತೆ ತಕತ ದಿನತಿ 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 ತಾ ಜನುತ ಜನುತಿ ಜನುತ ಜನುತಿ ಜನುತ ಜನುತೆ ಜನುತ ಜನುತಿ 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 ದೀಂ ತನ ದಿರಿನಾ ತುಂ ತನ ದಿರಿನಾ ದೀಂ ತನ ದಿರಿನಾ ತುಂ ತನ ದಿರಿನಾ ದೀಂ ತನ ತನ ತುಂ ತನ ತನ ದೀಪ್ತ ದೀಪ್ತ ದಿನ ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ 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 ತತ್ತೋಂಗದಿ ಕುತಕತಿ ತದರ ಗಿಡ ಗಿಡದ ತತ್ತೋಂಗದಿ ಕುತಕತೆ ತದರ ಗಿಡ ಗಿಡದ ತತ್ತೋಂಗದಿ ಕುತಕತೆ ತದರ ಗಿಡ ಗಿಡದ ತತ್ತೋಂಗದಿ ಕುತಕ ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ ದಿನತಿ ದಿನತಿ
ತರಿಗಿಡ ಗಿಡದಗತ ದಿತ್ತಾಂ ದಿಂಗಿಡ ಗಿಡದಗ ತರಿಗಿಡ ಗಿಡದಗತ ದಿತ್ತಾಂ ದಿಂಗಿಡ ಗಿಡದಗ ತರಿಗಿಡ ಗಿಡದಗತ ತರಿಗಿಡ ಗಿಡದಗತ ತರಿಗಿಡ ಗಿಡದಗತ ತರಿಗಿಡ ಗಿಡದಗತ ಗಿಡದಗತ ಗಿಡದಗ ತಕತ ದಿನತಿ ದಿಮಿತ ದಿನತಿ ತಕತ ದಿನತಿ ದಿಮಿತ ದಿನತಿ 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 ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದಗ ದಿಂಗಿಡ ಗಿಡದಗ ತರಿಗಿಡ ಗಿಡದ ದಿತ್ತಾಂ 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 ದಿನತಿ ತಕತ ದಿನತಿ ದಿಮಿತ ದಿನತಿ 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 ತಾನನಾಂತ ದಿರಿನ ಹರೇ ಕಟೀಲು ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ದುರ್ಗಾ ಪರಮೇಶ್ವರಮ್ಮನ ಸರ್ವಮಂಗಳ ಮಾಂಗಲ್ಯ ಶಿವಿ ಸರ್ವರ್ಥ ಸಾಧಿಕೆ ಶರಣ್ಯ ತ್ರಂಬಕೆ ಗೌರಿ ನಾರಾಯಣಿ ನಮಸ್ತುತೆ ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಸಿರಿಮಡಿಗೆಂದು ಪ್ರಸಾದ ಶಿವಾರ್ಪಣ ಆಹೋ ಮೇಳದಲ್ಲಿ ವಾಸವಾಗಿರುವಂಥ ಮಹಾಗಣಪತಿ ದೇವರು ಮತ್ತು ಮಹಾಗಣಪತಿ ದೇವರು ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಬೋ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕರಣಂ ನಮವಿಘ್ನೇಶ್ವರ ಪಾದ ಪಂಕಜ ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ ಮಾಯಗಾರನು ನೀನೇ ಮಹಿಮನೋ ನೀನೇ ಮಾಯಗಾರನು ನೀನೇ ಮಹಿಮನೋ ನೀನೇ ಮಹಿಮನೋ ನೀನೇ ತೋಯ ಜನಾಯನ ಉದರಿಯು ನೀನೇ ಕಾಯ ಜಪಿತ ಲೋಕ ನಾಯಕ ಹರೀಶೇ ಕಾಯ ಜಪಿತ ಲೋಕ ನಾಯಕ ಹರೀಶೇ ಶ್ರೀಯರಸ ಚನ್ನಿಗರಾಯ ಮೂರುತಿಯೇ ಶ್ರೀಯರಸ ಚನ್ನಿಗರಾಯ ಮೂರುತಿಯೇ ಶ್ರೀಯರಸ ಚನ್ನಿಗರಾಯ ಮೂರುತಿಯೇ ಶ್ರೀಯರಸ ಚನ್ನಿಗರಾಯ ಮೂರುತಿಯೇ ಮಾಯಗಾರನೋ ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ದಿನ ದಿನ್ನದೆ ದಿನ್ನತೆ ದಿನ್ನದೆ ತೋದನ ದಿನ್ನತೆ 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 ದಿಂದ
ದಿಂದನ ದಿನ್ನದಿ 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 ತೊಂದನ ದಿನ್ನದಿ ದಿನ್ನತಿ ದಿನ್ನತೆ ದಿಂದನ ದಿನ್ನದಿ ತೊಂದನ ದಿನ್ನದಿ ತಿ ದಿನದಿ ತ ದಿನದಿ ತೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ತತ್ತ ಆಹೋ ಸ್ಥಳದಲ್ಲಿ ನೆಲೆಸಿರುವಂಥ ದೇವರು ಮತ್ತು ಸ್ಥಳದಲ್ಲಿ ನೆಲೆಸಿರುವಂಥ ದೇವರು ನಂಬಿದಂಥ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಸಿರಿಮಡಿಗಂಧ ಪ್ರಸಾದ ಶಿವಾರ್ಪಣ. ಆಹೋ ಕೊಡತಿರುಗುತ್ತು ಸನತ್ ಕುಮಾರ್ ಶೆಟ್ಟರಯ್ಯ ಮತ್ತು ಕೊಡತಿರುಗುತ್ತು ಸನತ್ ಕುಮಾರ್ ಶೆಟ್ಟರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಪ್ರಚಾರಪಡಿಸಲು ವಿದ್ವಾಂಸರ ಮುಂದೆ ಕೊಟ್ಟಿರುವಂಥ 12 ಮೊಳ ಪಟ್ಟೆಶಾಲು ಕೃಷ್ಣಾರ್ಪಣ. ಯಾರೀ ರಂಗನ ಕರೆಯ ಬಂದವರು ಯಾರೀ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲೇ ಕರೆಯ ಬಂದವರು ರಂಗ ಕರಿರಾಜ ವರದನ ಪರಮ ಪುರುಷನ ಪುರಂದರ ವಿಠಲನ ಪುರಂದರ ವಿಠಲನ ಕರಿಯ ಬಂದವರು ಕರಿರಾಜ ವರದನ ಪರಮ ಪುರುಷ ಪುರಂದರ ವಿಠಲನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ದಿನ ದಿನ್ನದೆ ದಿನ್ನತೆ ದಿನ್ನದೆ ತೊಂದರ ದಿನ್ನದೆ ದಿನ್ನತೆ ದಿನ್ನತೆ ದಿನ ದಿನ್ನದಿ ತೊಂದನ ದಿನ್ನದಿ ತೈ ದಿನದೈ ತ ದಿನದೈ ದೈ ದಿನದ ದಿನದೈ ದಿನದ ದಿನದೈ ದಿನದ ದಿನದೈ ತತ್ತ ತೋಂಗ ತೋಂಗ ತಗತ ದಿನತೆ ಕನ್ನ ಮುಚ್ಚೋಳೋಣಿದೆ
ಕೇಶವರಂಗಧಾಮ ಪಾರಮನೆಗೆ ಹೋಗಿಯೇ ನಮ್ಮ ಹೊತ್ತು ಹೋಗದೆ ನಗೆ
मनीषत तेजो दत्त भक्ते प्रीतार्थ समदरुज विनाशो भूधरो आरिजाक्ष कमलजस्तुर स्तोत्रं वेद वेदं नमामि हरिहर क्रतुहर हरिहर क्रतुहर अमर पूजी तूरे अमर पूजी तूरे अमर पूजी तूरे वो मन रूपा ವರೈಕ ದಂತ ದಾಮಿತ ಫಲದಾಯಕ ಗಣನಾಥ ಹರಿಹರ ಕ್ರತುಹರ ಹರಿಹರ ಕ್ರತುಹರ ಅಮರ पूजी तूरे अमर पूजी तूरे अमर पूजी तूरे परिपोषी रमा
जीवनेत्र जय जयतु जयतु अंबुजधरणि अमर वंदित पाद तुम्बर नारद वंदी अंबिके जगदंबिके दुर्गांबिके कलिकांबिके मूकांबिके जय 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 तू उड़पदिने कुतिरे कड़बली दात के बिड़द सभौता मृड सद बलि रे विगतमवत इडगंज परदले निलते अवड़ विघ्नेश जय 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 तू तोंग तक दिन तई ಅಂಬುರುವದಳನೆ ಅದ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯುಳು ಅಂಬಿಕಾಗ ಸುತ ವಿಘ್ನರಾಜನ ಬೆರೆದು ಸಂಸ್ತುತಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರಗ ಪಾದಾಂಬುಜಗೆ ಪಡಮಡುದ ವರ್ಣಿಬೆನಿ ಕಥಾಮೃತವ
ದಯ ಸಾಗರೇ ಭಕ್ತಿಯುಂದ ಪಾದ ದ್ವಯ ಬಂದು ಮರೆಗೊಂಡೆ ಅದೇ ಮೊದಲಿಂದ ಜಯದು ಆದಿನಾಯಿ ಸರ್ವ ಭಯ ವಿನಾಶಿನಿಯೇ ಕರುಣಾದಿಗಾಯಿ ಜಯ ಜಯ ಜಯತು ಜಗದಾದಿ ಮಾಯೆ ಆದಿ ಅಂತ್ಯರಹಿತೆ ಪಾವನ ಚರಿತೆ ಕರುಣವಾರಿದಿ ಸರ್ವಮಯ ವಿನಾಶಿನಿ ಅನುಪಮಳು ಅದ್ವಿತೀಯಳುವಾಗಿರುವ ನಿನ್ನ ಪರಮ ಪಾವನ ಪಾದಯುಗ್ಮಗಳಿಗೆ ಭಕ್ತಿಯಿಂದ ಮೂವರು ನಮಿಸುತ್ತಾ ಇದ್ದೀರಿ. ಕರುಣೆಯಿಂದ ಪೊರೆಯಬೇಕಮ್ಮ. ಎತ್ತ ನೋಡಿದರೂ ಅಪರಿಮಿತವಾದ ಜಲಸ್ತೋಮವೇ ಕಂಗೊಳಿಸುತ್ತಾ ಇರುವುದು. ಅದನ್ನಾವರಿಸಿಕೊಂಡಿರುವ ಕಾರ್ಗತ್ತಲೆ ಜಲದ ಮೇಲೆ ನಾವು ಮೂವರು ಅಲೆಯುತ್ತಾ ಇದ್ದೇವೆ. ಬಹುಕಾಲವಾಯಿತು. ಯಾರಿಂದ ಯಾಕಾಗಿ ನಮ್ಮ ಸೃಷ್ಟಿಯಾಗಿದೆ? ಈ ರೀತಿ ನಮ್ಮಲ್ಲಿ ಪ್ರಶ್ನೆ ಉಂಟಾದರೆ ಉತ್ತರ ಅರಿಯದೆ ಭಯದಿಂದ ಪರಿತಪಿಸುತ್ತಿರುವ ಕಾಲಕ್ಕೆ ನಾಲ್ದೆಸೆಯಿಂದಲೂ ಓಂ ಎಂಬ ನಿನಾದವನ್ನು ತರಂಗಾಂತರವಾಗಿ ಕರ್ಣದ್ವಯಗಳಿಗೆ ಕೇಳಿಸಿತು. ಜ್ಞಾನ ಪಂಚಕಗಳು ಜಾಗೃತಗೊಂಡವು. ಅನನ್ಯವಾಗಿ ಒಂದೇ ಮನದಿಂದ ಅವಿಚ್ಛಿನ್ನ ಭಕ್ತಿಯಿಂದ ಪ್ರಾರ್ಥಿಸಿದೆವು. ಕಣ್ಣ ಮುಂದೆ ನೀನೇ ಪ್ರತ್ಯಕ್ಷಳಾಗಿದ್ದೀಯ. ನಿನ್ನ ಪ್ರಸನ್ನತೆಯಿಂದ ಇಲ್ಲಿರುವ ಅಂಧಕಾರ ದೂರ ಸರಿಯಿತು. ಸುಜ್ಞಾನದ ಬೆಳಕು ನಮ್ಮನ್ನು ಆವರಿಸಿಕೊಂಡಿದೆ. ಇಚ್ಛೆ, ಕ್ರಿಯೆ, ಜ್ಞಾನಗಳಿಗೆ ನೀನು ಆಧಾರಭೂತಳು ಎಂಬುದು ಸ್ಪಷ್ಟವಾಗಿದೆಯಮ್ಮ. ನಮ್ಮ ಜನ್ಮಕ್ಕೆ ಕಾರಣಕರ್ತಳು ನೀನೆಂಬುದೂ ವೇದ್ಯವಾಯಿತು. ಉನ್ನತವಾದ ಉದ್ದೇಶವನ್ನಿರಿಸಿ ನಮ್ಮ ಸೃಷ್ಟಿಯಾಗಿದೆ ಎಂದು ಭಾವಿಸುತ್ತಾ ಅಗಣಿತ ಆಶ್ರಯವನ್ನಿತ್ತು ನಮ್ಮನ್ನು ಪೊರೆ ಎಂದು ಬೇಡುತ್ತಾ ಇದ್ದೇವೆ. ರಕ್ಷಿಸು ಯಾತಗೆ ಜನ್ಮವಾದಿದ್ದೆ
ನಮ್ಮ ಸೃಷ್ಟಿಗೆ ಕಾರಣಕರ್ತರು ಯಾರೆಂಬುದಾಗಿ ನಾವೇ ತರ್ಕಿಸುತ್ತಾ ಇದ್ದೇವಮ್ಮ. ಆ ಸಂದರ್ಭದಲ್ಲಿ ನಮ್ಮ ಕರ್ಣಗಳಿಗೆ ಕೇಳಿತಮ್ಮ, ಓಂಕಾರ ಅದನ್ನೇ ಭಜಿಸಿದಾಗ ನೀನೇ ಪ್ರತ್ಯಕ್ಷರಾಗಿದ್ದೀಯ. ಅಜ್ಞಾನ ಎನ್ನುವಂಥ ಅಂಧಕಾರವನ್ನು ಹೋಗಲಾಡಿಸಿ ಸುಜ್ಞಾನ ಎನ್ನುವಂತಹ ದಿವ್ಯ ಜ್ಯೋತಿಯನ್ನು ಕರುಣಿಸಿದಾಕೆ ನೀನು. ಆದ್ದರಿಂದ ಅಮ್ಮ ಎಂದು ಕರೆಯುತ್ತಾ ಇದ್ದೇವೆ. ಓ ಜನನಿ, ನಮ್ಮ ಸೃಷ್ಟಿ ಯಾಕಾಯಿತು, ನಮ್ಮಿಂದ ಮುಂದಕ್ಕೆ ಆಗಬೇಕಾದಂತಹ ಕಾರ್ಯವಾದರೂ ಯಾವುದು ಎಲ್ಲವನ್ನು ತಿಳಿಸಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜಯ 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 ಮಕ್ಕಳು ಹರಿಹರ ಬ್ರಹ್ಮರಲ್ಲಿ ನಿಧಿಯನ ಭಾವ ಹರುಷದಿ ಮೂವರಿಗೆ ಇರುವುದು ನಿನ್ನಿಂದ ಘನ ಕಾರ್ಯ ಮುಂದಾಗಿ ಮೊರೆದವೆ ಅದ ನಿಮಗೆ. ತುಂಬಿದಂತಹ ಅಂಬುದಿಯ ಮಧ್ಯದಲ್ಲಿ ಇಂಬು ಕಾಣದೆ ಕಂಗೆಟ್ಟಿರುವಂತ ಓ ನನ್ನ ಮುದ್ದು ಕಂದಮ್ಮಗಳಿರ, ಅಮ್ಮ. ಹೇಳಿರಿ, ಹಾ. ಎದ್ದೇಳಿರಿ, ಹಾ. ಸಧೈರ್ಯವನ್ನು ತಾಳಿರಿ. ನಿಮ್ಮ ಜನನಕ್ಕೆ ನಾನೇ ಕಾರಣೀಕರ್ತಳಾಗಿದ್ದೇನೆ. ಹಾ. ನನ್ನ ಸಂಕಲ್ಪ ಮಾತ್ರದಿಂದ ನಿಮ್ಮ ಸೃಷ್ಟಿ ಆಗಿದೆ. ಆದ್ದರಿಂದ ಮೊದಲು ನಿರ್ಗುಣವೇ ಆದ ಅನಂತರದಲ್ಲಿ ಅಖಂಡವಾಗಿದ್ದಂತಹ ನೀವು ಮೂರು ಪ್ರಧಾನ ಖಂಡಗಳಾಗಿ ಅನುಪಮ ಶಕ್ತಿಯಾಗಿ ಸಗುಣ ವಿಶ್ವಕ್ಕೆ ನಾಂದಿಯಾಗಿ ನನ್ನಿಂದ ಅಭಿವ್ಯಕ್ತಿಗೊಂಡಿದ್ದೀರಾ. ಈ ಸಗುಣ ಸೃಷ್ಟಿಯಲ್ಲಿ ನಿಮಗೊಂದು ಅಭಿಧಾನದ ಅವಶ್ಯಕತೆ ಇದೆ. ಅಗತ್ಯವಮ್ಮ. ಆದ್ದರಿಂದ ಹರುಷದಿಂದ ನಿಮಗೆ ಮೂವರಿಗೂ ನಾಮಕರಣವನ್ನು ಮಾಡುತ್ತೇನೆ. ಹೇಗಮ್ಮ? ಗೌರವರ್ಣೆಯಿಂದ ರಾರಾಜುತ್ತಿರುವಂತ ನೀನೇ ಬ್ರಹ್ಮ, ಧನ್ಯೋಸ್ಮಿ. ನೀಲವರ್ಣೆಯಿಂದ ಕಂಗೊಳಿಸುತ್ತಿರುವಂತ ನೀನೇ ವಿಷ್ಣು, ಕೃತಾರ್ಥನಾದೆ ಮಾತೆ. ಸ್ಫಟಿಕ ಸದಸ್ಯನಾಗಿ ತ್ರಿನೇತ್ರಧಾರಿಯಾಗಿ ಮೆರೆಯುತ್ತಿರುವಂತ ನೀನೇ ಮಹೇಶ್ವರ. ಸರಿಯಮ್ಮ. ಮಕ್ಕಳೇ, ನಿಮ್ಮಿಂದ ಮುಂದೆ ಘನವಾದ ಕಾರ್ಯ ನೆರವೇರುವುದಕ್ಕಿದೆ. ಯಾವುದಮ್ಮ? ಹೋದ ಕಲ್ಪದಿ ಲಯವಾದ ಪ್ರಪಂಚವಾಗ ಓದದಿ ಕಾಯ್ದು ಮೇಘದ ಲಯಗೊಳಿಸುವ ಪದದಗೆ ಆದಿರಿ ನೀವಾದರಿ. ಮಕ್ಕಳೇ, ಅಮ್ಮ. ಕಳೆದು ಹೋದಂತಹ ಕಲ್ಪದ ಅಂತ್ಯದಲ್ಲಿ ಪ್ರಪಂಚವು ಲಯವಾಗಿ ಹೋಗಿದೆ. ಅಂತಹ ಪ್ರಪಂಚವನ್ನು ಹಾಗೂ ಜೀವರಾಶಿಗಳನ್ನು ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ಅಧಿಕಾರಿಗಳನ್ನಾಗಿ ನಿಮ್ಮನ್ನು ಸಹಿಸಿದ್ದೇನೆ. ಆದ್ದರಿಂದ ನಿಮಗೆ ಇರುವುದಕ್ಕೆ ಸ್ಥಳ, ಗುಣ, ಕರ್ತವ್ಯಗಳ ನಿರ್ದೇಶನವನ್ನು ಮಾಡುತ್ತೇನೆ. ಅನುಗ್ರಹಿಸಮ್ಮ. ಸುಖರಾಜದ ತಮಯನು ದೇವಗುಣ ಮೂರು ಮತ್ತೆ ರಾಜದ ಗುಣದಿ ನಿತ್ಯಗಳಿರಲಿ ವಿಧಾನನು ನಾತಿಗವೆಂದು ಹರಿಯು ಪೊರೆಯಿಲ್ಲ. ಮಗನೇ ಬ್ರಹ್ಮ, ಅಮ್ಮ. ರಾಜಸ ಗುಣಭರಿತನಾಗಿ ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡು. ಜನರಿ ಆಜ್ಞೆ. ಕಂದ ವಿಷ್ಣು, ಮಾತೆ. ಸಾತ್ವಿಕ ಗುಣಭರಿತನಾಗಿ ವೈಕುಂಠದಲ್ಲಿದ್ದುಕೊಂಡು ಬ್ರಹ್ಮನು ಸಹಿಸಿದಂತ ಸಕಲ ಜೀವರಾಶಿಗಳನ್ನು ವರ್ತಿಸಿ ಬರೆಯುವಂತ ಹೊಣೆಗಾರಿಕೆ ನಿನ್ನದ್ದು ಮಗನೇ. ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತೇನೆ ತಾಯಿ. ಮಗನೇ ಮಹೇಶ್ವರ, ಜಗನ್ಮಾತೆ. ತಾಮಸ ಗುಣಭರಿತನಾಗಿ ಕೈಲಾಸದಲ್ಲಿದ್ದುಕೊಂಡು ಕಾಲ ಧರ್ಮಕ್ಕನುಗುಣವಾಗಿ ಲಯ ಮಾಡುವಂತ ಕಾರ್ಯ ನಿನ್ನದ್ದು ಮಗನೇ. ಸರಿಯಮ್ಮ. ಮಕ್ಕಳೇ, ನಾನು ಕೊಟ್ಟಂತ ಉದ್ಯೋಗವನ್ನು ನಿಮ್ಮ ಕರ್ತವ್ಯವೆಂದು ಭಾವಿಸಿ ಮುನ್ನಡೆಯಿರಿ ಮಕ್ಕಳೇ. ದಯಾವಾರಿದಿ, ನಿರೀಕ್ಷೆಗೂ ಮೀರಿ ನಮ್ಮನ್ನು ಪೂರ್ಣವಾಗಿ ಅನುಗ್ರಹಿಸಿದ್ದೀಯ. ಭವಿಷ್ಯದಲ್ಲಿ ಕಷ್ಟ ಬಂದ್ರೆ ಏನು ಮಾಡೋದು? ಕಷ್ಟವೇ ಕಷ್ಟಕಾಲದೊಳೆನ್ನ ನಿರ್ಣಯಮಗಿದನು ಭಕ್ತದ ಕಲ್ಯಾಣವು. ಇಷ್ಟಾದಿ ಕೊರೆವೆನೆಂಬ ಭಯವಿದ್ದೈದನು ಓ ನನ್ನ ಮುದ್ದು ಕಂದಮ್ಮಗಳಿರ, ನಾನು ಕೊಟ್ಟಂತ ಉದ್ಯೋಗದಲ್ಲಿ ಮುನ್ನಡೆಯುತ್ತಿರುವಂತಹ ಸಮಯದಲ್ಲಿ ಕಷ್ಟ ಕಾರ್ಪಣ್ಯಗಳು ಒದಗಿ ಬಂತು ಅಂತಾದ್ರೆ ನೀವೆಲ್ಲರೂ
ಭಕ್ತಿಯಿಂದ ನನ್ನನ್ನು ಬಯಸಿದ್ದೇ ಹೌದಾದಲ್ಲಿ ಕ್ಷಣ ಮಾತ್ರದಲ್ಲಿ ಪ್ರತ್ಯಕ್ಷಳಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ. ಪರಮಾಶ್ಚರ್ಯ. ಮಾತೆಯಿಂದ ಅನುಗ್ರಹಿಸಲ್ಪಟ್ಟವರು ನಾವು. ಮಾಡುವುದಕ್ಕೆ ಉದ್ಯೋಗ, ಕರೆಯುವುದಕ್ಕೆ ಹೆಸರು, ವಾಸಿಸುವುದಕ್ಕೆ ವಾಸಸ್ಥಳ, ಇಷ್ಟನ್ನು ಅನುಗ್ರಹಿಸಿ ಮಾತೆಯನ್ನು ಅದೃಶ್ಯರಾಗಿ ಹೋಗಿದ್ದಾಳೆ. ಆ ಬಳಿಕ ನಾನು ನಿಮ್ಮನ್ನು ಗಮನಿಸುವುದು, ನೀವಿಬ್ಬರು ಮುಖ ಮುಖ ನೋಡ್ತಾ ತಟಸ್ಥರಾಗಿದ್ದೀರಿ. ಎಲ್ಲವನ್ನೂ ಅಮ್ಮನಿಂದ ಪ್ರಸಾದ ರೂಪವಾಗಿ ಪಡೆದುಕೊಂಡಿದ್ದೇವೆ. ಮುಂದೆ ಏನು ಹೇಗೆ ಅಂತ ಯೋಚಿಸುತ್ತಾ ಇರುವುದು. ಆಗ ನಾನಿಲ್ವಾ ಇಲ್ಲಿ? ನೀನಿದ್ರೆ ಮುಂದೆ ಹೋಗುದಿಲ್ವಾ? ನೀನು ಮುಂದೆ ಹೋಗು. ಎಲ್ಲಿಗೆ ಮುಂದೆ ಹೋಗುದು? ಹಾಗಲ್ವಾ ಆರಂಭ ಮಾಡುವುದಕ್ಕೆ ಆರಂಭಿಸುವುದು ನಾನೇ. ಮೊದಲಾಗಿ ಮಾತು ಕರೆದು ಹೇಳಿದ್ದೆ ಹೇಗೆ? ಓ ಮಕ್ಕಳೇ, ಹಾಗಲ್ವಾ? ಮತ್ತೆ ಮಗನೇ ಬ್ರಹ್ಮ. ಹೌದಾ? ಬ್ರಹ್ಮ ಅಂದ್ರೆ ಏನು? ನೀನು. ನಾನು ಅಂತ ನನಗೆ ಗೊತ್ತಿಲ್ವಾ? ನನಗೆ ಗೊತ್ತಾಯ್ತು. ಏನು? ಈಗ ನಿಮ್ಗೆ ಪದಾರ್ಥ ಏನು ಅಂತ ಗೊತ್ತಾಗ್ಲಿಲ್ವಾ? ನನಗೆ ಆಗ್ಲೇ ಗೊತ್ತುಂಟ. ಯಾವುದು ಪದದ ಅರ್ಥ ಅಲ್ವಾ? ಹೌದು. ಬ್ರಹ್ಮ ಎಂದ್ರೆ ಬ್ರಹ್ಮ ಅಂದ್ರೆ ಎಂತದ್ದು? ಇದು ದೊಡ್ಡದು ಅಂತ. ಬಹಳ ಸುಲಭದಲ್ಲಿ. ಬ್ರಹ್ಮ ಅಂದ್ರೆ ದೊಡ್ಡದು, ಇದು ದೊಡ್ಡದಲ್ವಾ? ಅಲ್ವಾ? ಹಾಗಾಗುತ್ತದ? ಮತ್ತೆ ಸ್ವಲ್ಪ ತೂಕ ಬೇಡವಾ? ಹೇಗೆ? ಭಾರ. ಯಾವುದಕ್ಕೆ? ಬ್ರಹ್ಮನಿಗೆ. ಬ್ರಹ್ಮನಿಗೆ ಭಾರ ಅಲ್ವೋ? ಬ್ರಹ್ಮ ಎಂಬಂತಹ ಶಬ್ದಕ್ಕಿರುವಂತಹ ತೂಕ. ಬ್ರಹ್ಮ ಅಂದ್ರೆ ಘನ. ಜೊತೆಗೆ ಮತ್ತೊಂದು ಅನುಗ್ರಹ. ಮಗನ ಬ್ರಹ್ಮ ರಾಜಸ ಗುಣಭರಿತರಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು, ನಮ್ಮನ್ನು ಅರಿತು ಪರರ ಚಿಂತೆ ಮಾಡಬೇಕು. ನಾನು ಯಾವುದರ ಬಗ್ಗೆ ತರ್ಕ ಮಾಡುವುದು? ನನ್ನದಾದಂತಹ ಉದ್ಯೋಗ. ಯಾವ ಉದ್ಯೋಗ? ಸೃಷ್ಟಿ. ಕಳೆದು ಹೋದಂತಹ ಪ್ರಪಂಚದಲ್ಲಿ ಲಯವಾದಂತಹ ಸಕಲ ಜೀವಿಗಳನ್ನು ಸೃಜಿಸುವವ ನಾವು. ಹಾಗಾದ್ರೆ ಅಲ್ಲಿರುವಂತಹ ಜೀವರಾಶಿಗಳಿಗೆ ಒಬ್ಬ ದಾತಾರ, ಒಬ್ಬ ನೇತಾರ, ಒಬ್ಬ ಯಜಮಾನ. ಅದು ಮೂರು ಶಬ್ದ ಒಂದೇ ಅಲ್ವೇನೋ? ಅದು ಮೂರು ಒಂದೇ ಅಂತ ನನಗೆ ಗೊತ್ತಿಲ್ವಾ? ಮತ್ತೆ ನಾನು ಸ್ವಲ್ಪ ಉದ್ದ ಮಾಡಿದ್ದಷ್ಟೇ. ಬೇಡ, ನಿನಗೆ ನಾನು ಸುಲಭದಲ್ಲಿ ಹೇಳ್ತೇನೆ. ಹೇಗೆ? ಪ್ರಜಾ ಜನರಿಗೆ ಒಬ್ಬ ರಾಜ. ಒಬ್ಬ ರಾಜ ಅನಿಸಲ್ಪಡ್ಬೇಕಾದ್ರೆ ಏನಾಗಿರ್ಬೇಕು? ಸರ್ವ ಲಕ್ಷಣಗಳಿಂದ ಕೂಡಿರಬೇಕು. ಅವುಗಳಲ್ಲಿ ಮುಖ್ಯ ಯೋಗ್ಯತೆ. ಯಾವ ಯೋಗ್ಯತೆ? ರಾಜನಾಗುವ ಯೋಗ್ಯತೆ. ರಾಜನಾಗುವವನಿಗೆ ರಾಜಸ ಗುಣ ಎಂಬುದು ಭೂಷಣ. ಭೂಷಣ.
ಅಂತಹ ಗುಣ ಈ ಮೂವರಲ್ಲಿ ಯಾರಲ್ಲಿದೆ? ಯಾರಲ್ಲಿದೆ? ಯಾರಿಗುಂಟು ಯಾರಿಗಿಲ್ಲ. ಅದು ಈ ಬ್ರಹ್ಮನಲ್ಲುಂಟು. ಓಹೋ, ನಿನಗೆ ಈಗ ಗುಣ ಉಂಟಲ್ಲ. ವಾ, ಮೊದಲು ನಾನು ರೋಗಿಷ್ಠನ. ಹಾಗಲ್ವ, ಅಮ್ಮ ಕರುಣಿಸಿದ ರಾಜಸ ಗುಣ ಉಂಟು. ರಾಜಸ ಗುಣ ಎಂಬುದು ತುಂಬಿ ತುಳುಕಾಡ್ತಾ ಉಂಟು. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ. ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ಐಸೆ ಮಧುಮಾಕ್ಷ. ನಗು ನಿಯಂತ್ರಿಸಿಕೊಳ್ಳುವುದಕ್ಕೆ ಆಗುತ್ತಿಲ್ಲ. ಅದ್ಯಾಕೋ? ನಿನ್ನ ಆದೇಶ ಉಂಟಲ್ಲ. ಹೌದು, ಆದೇಶ ಆದೇಶವೇ. ನನ್ನ ಆಜ್ಞೆಯನ್ನು ಪಾಲಿಸಿ ಬಿದ್ದಿರತಕ್ಕದ್ದು. ತಕ್ಕದ್ದು ಎಲ್ಲಿ ಬಿದ್ದಿರಬೇಕು? ನನ್ನ ಕಾಲ ಬಿಡುವುದಿಲ್ಲ ಮತ್ತೆ. ಈ ಜಲದ ಮೇಲೆ ವಿಧಾತ ಅಯಾಚಿತವಾಗಿ ಅಯೋಚಿತವಾಗಿ ಯಾವುದನ್ನು ಆಡಕೂಡದು. ಹೌದಾ? ನಿನ್ನ ಮನಸ್ಸಿನಲ್ಲಿ ಮೂಡಿದ ವಿಷಯಗಳನ್ನು ಒಮ್ಮೆಲೆ ಪ್ರಕಟಿಸಿ ಬಿಟ್ಟಿದ್ದು. ನಾವು ಹಾಗೆ ಅದು ಅಂದ್ರೆ ನಿನ್ನ ಪ್ರತಿಭೆಯನ್ನು ಪ್ರತಿಷ್ಠಾಪಿಸುವುದಕ್ಕೆ ಈ ಸಲ ಪ್ರತಿಷ್ಠಾಪನೆ ಪ್ರಯತ್ನಿಸುವ ಹಾಗುಂಟು. ಹೌದೌದು. ನಿನ್ನ ಮಾತನ್ನು ನಾವು ಕೇಳಬೇಕು. ಈ ಹಿಂದೆ ಈ ಬುದ್ಧಿ ನಿನಗೆ ಬರುತ್ತಿದ್ರೆ ನಿನ್ನ ನಾಯಕತ್ವವನ್ನು ಒಪ್ಪಬಹುದಿತ್ತೋ ಏನು? ಅಯ್ಯೋ, ಈ ಹಿಂದಕ್ಕಾದ್ರೆ ನಾನೇ ಗಡಗಡ ಅಂತ ನಡುಗುತ್ತಾ ಇದ್ದೆ. ಹೌದು, ಆವಾಗ ನೀರೇ ಆಧಾರವಾಗಿತ್ತು. ನನಗೆ ನಾನೇನಂತಲೇ ಗೊತ್ತಿರ್ಲಿಲ್ಲ. ಈಗ ಅಮ್ಮನಿಂದ ಎಲ್ಲವನ್ನು ಪಡೆದಿದ್ದೇವೆ. ಹೌದೌದು. ಮೂವರಿಗೂ ಬೇಕಾದುದನ್ನು ಕರುಣಿಸಿದ್ದಾಳೆ, ಕೊಟ್ಟಿದ್ದಾಳೆ. ಬ್ರಹ್ಮಾಂಡ ನಾಯಕಿಯಾಗಿ ಅವಳೇ ಇರುವಾಗ ನಮಗೆ ಇನ್ನೊಬ್ಬರ ನಾಯಕತ್ವ ಬೇಕಾ ಅಂತ ಬೇಡವಾ? ಪರೋಕ್ಷವಾಗಿ ನಿಮಗೆ ಬಂದ ಕಷ್ಟವನ್ನು ಬಗೆಹರಿಸುತ್ತೇನೆ ಎಂದು ಆಜ್ಞೆ ಇಟ್ಟಿದ್ದಾಳೆ. ಮತ್ತೆ ನಿನ್ನದ್ದೆಂತದ್ದು? ನಿನ್ನದ್ದನ್ನು ನೀನು ನೋಡಿಕೊಳ್ಬೇಕಾಯ್ತಾ? ಮತ್ತೆ ನಿಮ್ಮದ್ದು? ನಮ್ಮದ್ದು ನೋಡಿಕೊಳ್ಳುವುದಕ್ಕೆ ನಾವೇ ಇದ್ದೇವೆ. ನನಗೊಂದು ಹೊಣೆ ಅಂತ. ಹೊಣೆಗಾರಿಕೆಯನ್ನು ಸುಮ್ಮನೆ ತಲೆಯ ಮೇಲೆ ಎಳೆದು ಹಾಕಿಕೊಂಡ್ರೆ ಮತ್ತೆ ಕಷ್ಟ ಆದೀತು. ಏನಾಗ್ಲಿಕ್ಕಿಲ್ಲ. ಬ್ರಹ್ಮ ಎಂಬ ಶಬ್ದಕ್ಕೆ ದೊಡ್ಡದು ಎನ್ನುವ ಅರ್ಥ ಉಂಟು. ಹೌದು. ಆ ಹೆಸರನ್ನೇ ನಿನಗೆ ಯಾಕೆ ಕರುಣಿಸಿದ್ದಾಳೆ? ನಾನು ದೊಡ್ಡ ಮಗ ಅಲ್ವಾ, ಹಾಗಾಗಿ ನನಗೆ ಕೊಟ್ಟದ್ದು. ನಿನ್ನ ಭಾವನೆ ತಪ್ಪು. ಅದ್ಯಾಕೋ? ಸಣ್ಣ ಮಗುವಿನ ಮೇಲೆ ಹೆಚ್ಚು ಪ್ರೀತಿ ಎಂಬುದನ್ನು ಮಾತೆ ತೋರಿಸಿಕೊಟ್ಟಿದ್ದಾಳೆ. ಸಣ್ಣ ಮಗು? ಹೌದು. ಅದ್ಯಾಕೋ?
ನಿನ್ನ ಸ್ಥಿತಿಯನ್ನು ಕಂಡು ಅಮ್ಮನಿಗೆ ಕರುಣೆ ಉಕ್ಕಿತು. ಹಾ ಆದುದರಿಂದ ಮೊದಲು ನಿನಗೆ ಲೋಕ ಉದ್ಯೋಗ ಹೆಸರನ್ನು ಕರುಣಿಸಿ ಹಾ ಹಿರಿಯರಾದ ನಮ್ಮನ್ನು ಆಮೇಲೆ ವಿಚಾರಿಸಿಕೊಂಡಿದ್ದಾಳೆ. ನೀವು ಹಿರಿಯರಲ್ವ? ಆದ್ದರಿಂದಲೇ ಮಹತ್ತರವಾದ ಹೊಣೆಗಾರಿಕೆಯನ್ನು ಆಮೇಲೆ ನಮಗೆ ಕರುಣಿಸಿದ್ದಾಳೆ. ಬ್ರಹ್ಮ ಎಂಬ ಶಬ್ದದ ಆ ಮಟ್ಟಕ್ಕೆ ನೀನು ಏರಬೇಕು, ಭವಿಷ್ಯದಲ್ಲಿ ನಿನಗೆ ಆ ಗುಣ ಬರಬೇಕು ಎನ್ನುವ ಕಾರಣಕ್ಕೆ. ಈಗ ಏರಿದ್ದು ನೀನಲ್ಲ, ನಿನ್ನಲ್ಲಿರುವ ಅಹಂಕಾರ. ಅಹಂಭೂಷಣ ನನಗೆ. ಅಹಂಕಾರ ಅತಿಯಾಗಬಾರದು. ಯಾವುದೂ ಅತಿಯಾದರೂ ಈಗ ಅತಿ ಆಯ್ತಾ? ಆ ಅಮೃತವೂ ವಿಷ ಆಗುತ್ತದೆ. ಅತಿ ಆಗ್ಲಿಲ್ಲ. ವಿಷ್ಣು ಅಂದ್ರೆ ಏನು ಅಂತ ಅರ್ಥ ಆಯ್ತಾ ನಿನಗೆ? ಏನು ಗೊತ್ತಿಲ್ಲದೆ. ನಾರಾಯಣ ಅಲ್ವಾ? ಹೌದು. ನಾರಾಯಣ ಅಂದ್ರೆ ನೀರಿನಲ್ಲಿ ಸಂಚಾರ ಮಾಡುವುದಷ್ಟೇ. ಏನು ಜಲಚರವ ಅಲ್ವಾ? ಹಾಗಲ್ವ? ಮತ್ತೆ ಹೇಗೆ? ಜಲದಲ್ಲಿ ವ್ಯವಹರಿಸುವ ಅಂದ್ರೆ ಜ್ಞಾನದಲ್ಲಿ ವಿವರಿಸುವ ಅಂತ ಅದೊಂದು ಅರ್ಥ ಉಂಟಲ್ವ? ವಿಷ್ಣು ಅಂದ್ರೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಕ, ಅನಂತ. ಈಶ ಎನ್ನುವ ಪದದ ಅರ್ಥ ಏನು? ಅವನಿಗೂ ಯೋಗ್ಯತೆ ಉಂಟು. ಇರ್ಲಿಯ ಮೂವರ ಹೆಸರು ಶ್ರೇಷ್ಠವಾಗಿದೆ. ಮತ್ತೆ ಹೆಸರು ಯಾಕೆ? ಏನಿಲ್ಲ, ಒಬ್ಬನನ್ನು ಗುರುತಿಸುವುದಕ್ಕೆ ಮಾತ್ರ ಅಷ್ಟೇ. ಆದರೆ ನಮ್ಮ ಕರ್ತವ್ಯ ಏನು? ಅಮ್ಮನ ಆಜ್ಞೆ ಹೌದು, ಅದು ಶಿರದಲ್ಲಿದೆ. ಅಮ್ಮ ನೀನು ಹೇಳಿದ ಮಾತನ್ನು ನಾವು ಶ್ರದ್ಧೆಯಿಂದ ಪಾಲಿಸುತ್ತೇವೆ ಎಂದು ಮೂವರು ಒಪ್ಪಿ ಒಂದೇ ಬಾರಿಗೆ ಹೊರಟದ್ದು. ಮಧ್ಯದಲ್ಲಿ ನಿನ್ನದ್ದೆಂತ ತೊಡಕು? ನಾನು ಬರುವುದಿಲ್ಲ, ನಿಮ್ಮ ಜೊತೆ ಬರುವುದಿಲ್ಲ ಅಂತ. ನಿನ್ನನ್ನು ನಾವು ಒಪ್ಪಿಕೊಳ್ಬೇಕು. ನನ್ನ ಜೊತೆ ನೀವು ಬರಬೇಕು. ಹಾಗಾಗುವುದಿಲ್ವಾ? ಅಮ್ಮನಿಗೆ ಸಂತೋಷ ಕೊಡುವ ಮಕ್ಕಳು ನಮಗೆ ಇದು ಸೇವೆ ಅಲ್ವಾ? ಸೇವೆ ಅಮ್ಮನ ಮಕ್ಕಳಲ್ವಾ? ನಿಷ್ಠೆಯಿಂದ ಈ ಸೇವೆಯನ್ನು ಮಾಡಿದ್ರೆ ನಾಳೆ ಅಮ್ಮ ನಮ್ಮನ್ನು ಅನುಗ್ರಹಿಸುತ್ತಾಳೆ. ಹೌದಲ್ಲ? ಆದ್ದರಿಂದ ಲೋಕವನ್ನು ದೃಷ್ಟಿಸಿ ಪಾಲಿಸಿ ಲಯಗೊಳಿಸುವರೆ ಒಂದು ಚಂದವಾಗಿ ಮನ ಮಾಡೋಣ. ನಾವೀಗ ಸೇವೆಗಾಗಿ ಸಿದ್ಧರಾದವರಲ್ವಾ? ಮಾತೆಯ ಮಕ್ಕಳಲ್ವಾ? ಸೇವೆ ಮಾಡುವ, ಆಯ್ತಾ? ನಮ್ಮದಾದಂತ ಉದ್ಯೋಗದಲ್ಲಿ ನಾವು ತೊಡಗಿಸಿಕೊಳ್ಳುವ. ತೊಡಕಾಯ್ತಲ್ಲ? ಏನು ನಿಮ್ಮಿಂದಲೇ ಆದಂತ ತೊಡಕು ಸರಿ ಮಾಡುವುದು ನೀವು. ಏನು ತೊಡಕಾಗಿದೆ? ನೀವಿಬ್ಬರು ಒಂದಾಗಿ ಒಂದು ಮಾತು ಹೇಳಿ, ಬ್ರಹ್ಮ ನೀನು ದೊಡ್ಡವ, ಇಷ್ಟು ಹೇಳಿದ್ರೆ ಸಾಕು. ಇಷ್ಟು ಹೊತ್ತು ಕಂಠ ಶೋಷಣೆ ಮಾಡಿದ್ದಾನ? ನಾವು ಸಮಾನ ಮನಸ್ಕರು, ಸಮಾನ ವಯಸ್ಕರು, ಯಾರಲ್ಲಿಯೂ ಭೇದ ಬೇಡ, ಶ್ರೇಷ್ಠರೂ ಅಲ್ಲ ಕನಿಷ್ಠರೂ ಅಲ್ಲ, ಒಂದೇ ರೀತಿಯಿಂದ ಒಗ್ಗಟ್ಟಿನಿಂದ ವ್ಯವಹಾರ ಮಾಡುವಂತ ಹೇಳಿದ್ರೆ ನೀನು ಕೇಳುವುದಿಲ್ವ? ಹಾಗಾದ್ರೆ ನೀನು ನನ್ನನ್ನು ಒಪ್ಪುವುದಿಲ್ವ? ನೀವು ಒಪ್ಪದಿದ್ರೆ ಮನ ಕೇಳುವುದಿಲ್ಲ. ಮತ್ತೆ ಹೀಗೆ ಮಾಡುವ. ನಮ್ಮಿಬ್ಬರ ಮಾತನ್ನು ಆಲಿಸ್ತಾ ಒಬ್ಬ ಇದ್ದಾನಲ್ಲ ಈಶಾ, ಅವನನ್ನು ಸ್ವಲ್ಪ ಮಾತಾಡಿಸ್ತೇನೆ. ನಿನ್ನ ಮನದ ಇರ ಬಹಳ ಅಗತ್ಯ. ವೇಗವಾಗಿ, ಶೀಘ್ರವಾಗಿ, ಸಂಕ್ಷಿಪ್ತವಾಗಿ ಅಭಿಪ್ರಾಯ. ಮಹಾಮಾತೆ ಅದೃಶ್ಯಳಾಗಿ ಹೋಗಿದ್ದಾಳೆ. ನಿಜ. ಆ ಬಳಿಕ ತಾನು ದೊಡ್ಡವನೆಂಬುದಾಗಿ ಅನುಮಾನ ಬೇಡ, ದೊಡ್ಡವ ನಾನೇ ವಾದವನ್ನು ಮಾಡೋದಕ್ಕೆ ಮುಂದಾಗಿದ್ದೆ. ಹೌದೌದು. ಆದ್ರೆ ಬ್ರಹ್ಮ ಏನು ಆಲೋಚನೆಯನ್ನು ಮಾಡು. ನಿಮ್ಮಿಬ್ಬರಿಗಿಂತಲೂ ಒಬ್ಬ ದೊಡ್ಡ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ನಿಮ್ಮ ಸಮೀಪದಲ್ಲೇ ಇದ್ದಾನೆ. ನಮ್ಮ ಸಮೀಪದಲ್ಲ? ನಿನಗೇನಾದ್ರೂ ಗೊತ್ತಾಯ್ತಾ? ಇದ್ದದ್ದು ನಾವು ಮೂವರಲ್ವಾ? ನಮಗಿಂತ ದೊಡ್ಡ ವ್ಯಕ್ತಿ ಯಾರವ? ನನ್ನನ್ನೇ ಹೇಳುದ? ಅಲ್ಲ, ನನ್ನನ್ನೇ ಅವ ಹೇಳುದ? ಕೇಳು ಕೇಳು.
ಈಗ ನೀನು ಯಾರ ಬಗ್ಗೆ ಹೇಳಿದ್ದು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ನಾನೇ. ಆಯ್ತಲ್ಲ ಮತ್ತೆ ಧರ್ಮಕ್ಕೆ ಅವನ ಕೈಗೆ ಬಡಿಗೆ ಕೊಟ್ಟು ಬೆನ್ನು ಬಾಗಿಸಿದ್ದು ಒಳ್ಳೆದು. ಎಂತದ್ದು ಒಳ್ಳೆದಾಯ್ತು. ಆಗ ನೀನು ಆರಂಭಿಸಿದ್ದಲ್ವಾ? ಈಗ ನಾನೇ ಅದನ್ನು ಮುಕ್ತಾಯ ಮಾಡ್ತೇನೆ ಆಯ್ತಾ. ಈಗ ನೀನು ನಿನ್ನನ್ನು ದೊಡ್ಡವ ಅಂತ ಹೇಳುದಾ? ಏನು ಮಾಡುದು ಹೇಳು? ನಿನ್ನನ್ನು ನಾನು ಒಪ್ಪಬಹುದಿತ್ತೆ. ಮತ್ತೇನು ತಡೆ? ತಡೆ ಆಯ್ತಲ್ಲ. ಯಾವುದು? ನಿನ್ನಲ್ಲಿ ಆಧಾರ ಉಂಟಾ? ಆಧಾರ? ಆಧಾರ ಕಡ್ಡಾಯ. ಆಧಾರ ಇಲ್ಲದಿದ್ರೆ ಏನು ಸುಖ ಇಲ್ಲ. ಆಧಾರವ? ಮತ್ತೆ ಆಧಾರ ಯಾವ ಕೆಲಸವನ್ನು ಮಾಡಬೇಕಾದ್ರೂ ಕೂಡ ಮುಖ್ಯವಾಗಿ ಬೇಕಾದ್ದೇ ಆಧಾರ. ಹಾಗಾದ್ರೆ ನಿನ್ನಲ್ಲಿ ಉಂಟಾ? ಆಧಾರ ಇದ್ದ ಕಾರಣವೇ ಹೇಳ್ತಾ ಇದ್ದೇನೆ ನಾನು. ಹಾಗಾದ್ರೆ ನಿನ್ನ ಆಧಾರವನ್ನು ನನಗೆ ತೋರಿಸು. ಖಂಡಿತವಾಗಿಯೂ. ಹಾಗೆ ಈಶಾ ಈಶಾ ಎನ್ನುವಂತ ಶಬ್ದಾರ್ಥ ಈಶಾ ಅಲ್ವಾ? ಈಶಾ ಅಂದ್ರೆ ಯಜಮಾನ. ಯಜಮಾನ. ಅಷ್ಟೇ ಅಷ್ಟೇ. ಯಾರಿಗೆ ಯಜಮಾನ? ಯಾರಿಗೆ ಯಜಮಾನ? ನಿಮ್ಮಿಬ್ಬರಿಗೂ ಯಜಮಾನ. ಧರ್ಮಕ್ಕೆ. ನನಗೂ ಅಲ್ಲ ನಿಮಗಿಬ್ಬರಿಗೂ ಅಂತ ಹೇಳಿದ್ದಾನವ. ನಿನ್ನಿಂದಾಗಿ ನನಗೂ ಆಯ್ತು. ನೀನು ಒಪ್ಪಿಕೊಳ್ತೀಯ ಅವನನ್ನು? ಒಬ್ಬ ಯಜಮಾನ ಬೇಕಲ್ಲ. ನೀನು ಒಪ್ಪಬಹುದು. ನನ್ಗೆ ಹಾಗೆಲ್ಲ ಆಗ್ತದೆ ಒಪ್ಪಿಕೊಳ್ಳಿಕ್ಕೆ? ಆಗ್ಲಿಕ್ಕಿಲ್ಲದು. ಯಜಮಾನ ಎಂಬವನ ಹೊಣೆಗಾರಿಕೆ ಬೇರೆ ಉಂಟು. ನೀನು ಯಜಮಾನ ಆಗ್ಲಿಕ್ಕೆ ಹೊರಟವ. ಸರಿ, ಲೆಕ್ಕಾಚಾರ ಕೇಳ್ತೇನೆ. ಖಂಡಿತವಾಗಿ. ಅದೇ ಹಾಗೆ ಕಾರಣ ಉಂಟು. ನನ್ನೊಮ್ಮೆ ಸರಿಯಾಗಿ ನೋಡುತ್ತೆ ನೀನು. ಹುಟ್ಟಿದ ಕ್ಷಣದಲ್ಲಿ ನಿನ್ನ ಈ ದಿವ್ಯ ಮೂರ್ತಿಯನ್ನು ನೋಡುವುದು. ಈ ದಿವ್ಯ ಮೂರ್ತಿಯನ್ನು ನೋಡ್ತಾ ಇದ್ದೀಯಾ? ಹೌದು. ಈ ಮೂರ್ತಿಯಲ್ಲಿ ಏನಾದ್ರೂ ವಿಶೇಷವನ್ನು ಕಂಡೆಯಾ? ನಿನ್ನಲ್ಲಿ ವಿಶೇಷವ? ನನಗಂತೂ ಗೊತ್ತೇ ಆಗ್ಲಿಲ್ಲ. ನೀನೇನಾದ್ರೂ ಕಂಡೆಯಾ? ನಾನು ಮೇಲೆ ನೋಡಿದ್ದು. ಮೇಲೆ ನೋಡಿದ್ರೆ ಏನುಂಟಲ್ಲಿ ಸುಖ ಉಂಟಾ? ಹಣೆಯನ್ನೊಮ್ಮೆ ನೋಡಿದ್ರೆ ವಿಶೇಷ ಕಾಣ್ತಾ ಉಂಟು. ವಿಶೇಷ ಕಾಣ್ತದ? ನನಗೆಂತೂ ಗೊತ್ತಾಗ್ಲಿಲ್ಲ. ಅದೆಂತದ್ದು? ಕಣ್ಣು. ಕಿಚ್ಚಿನ ಕಣ್ಣು. ಕಿಚ್ಚಿನ ಕಣ್ಣು. ಹೆಚ್ಚಿನ ಕಣ್ಣು. ಈಗ ಮುಚ್ಚಿಕೊಂಡುಂಟು. ಬ್ರಹ್ಮ ಈಗ ಮುಚ್ಚಿಕೊಂಡುಂಟು. ಹೌದು. ಒಂದು ವೇಳೆ ನಾನು ಸಿಟ್ಟುಕೊಂಡೆ ಅಂತಾದ್ರೆ ಆ ಕಣ್ಣನ್ನು ತೆರೆದರೆ ಸಕಲವನ್ನು ಸುಡುವಂತ ಸಾಮರ್ಥ್ಯ ಆ ಕಣ್ಣಿಗಿದೆ. ಪುಣ್ಯಾತ್ಮ, ನೀನು ಕಣ್ಣು ಅಂತ ಹೇಳುವಾಗ ಪಕ್ಕನೆ ನನಗೆ ಈಗ ಜ್ಞಾಪಕಕ್ಕೆ ಬಂದದ್ದು. ಯಾವುದು? ಈ ಸಲ ನಾವೊಂದು ಜಾಗೃತಿ ಮಾಡೋಣ. ಯಾವುದರ ಬಗ್ಗೆ? ಇಲ್ಲದಿದ್ರೆ ಸ್ವಲ್ಪ ಅಪಾಯ ಉಂಟು. ಯಾಕೆ? ಕಣ್ಣು, ಮೂಗು, ಬಾಯಿ ಇವುಗಳ ಬಗ್ಗೆ ನಾವು ಜಾಗೃತಿಯನ್ನು ವಹಿಸೋಣ. ಇಲ್ಲದಿದ್ರೆ ಜೀವನದಲ್ಲಿ ಅಪಾಯ. ಕಟ್ಟಿಟ್ಟ ಬುತ್ತಿ. ನೀನು ಇದೇ ರೀತಿಯಾಗಿ ಮುಂದುವರಿದರೆ ಜೀವನದಲ್ಲಿ ಕಟ್ಟಿಟ್ಟ ಬುತ್ತಿಯೇ. ಮತ್ತೆ ಬ್ರಹ್ಮ ಆ ಕಾರಣದಲ್ಲಾಗಿ ಹೆಚ್ಚಿನ ಕಣ್ಣು ಇದ್ದ ಕಾರಣ ನಿನಗಿಂತ ನಾನೇ ದೊಡ್ಡವ. ಇಷ್ಟೆಲ್ಲ ಆಧಾರವನ್ನು ತೋರಿಸಿ ನೀನು ದೊಡ್ಡವಂತ ಹೇಳುದಲ್ಲ. ಅವ ಹೇಳುದು ಅವನು ದೊಡ್ಡವ, ನಾನು ಹೇಳುದು ನಾನು ಅಧಿಕ. ಅದು ಹೇಗೆ? ಮಾದಾಲು ಪದು ಭಾಗ್ಯ ಪೊರೆಯುವ ಯಾಕೆ? ನನ್ನ ಆಧಾರ ಅಷ್ಟು ಗಟ್ಟಿ ಉಂಟು. ಹಳೆಯ ಆಧಾರ ಆಗುದಿಲ್ಲ, ಮತ್ತೆ ನೂತನವಾದುದು. ನಮ್ಮದೆಲ್ಲ ನೂತನವೇ. ಯಾವುದು? ಮೊದಲಾಗಿ ಮಾತು ಕರೆದು ಹೇಳಿದ್ರೆ ಹಾಗೆ, ಮಗನೇ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ಅಷ್ಟು ಸಂತೋಷವಾಗಿ ಸುಲಲಿತವಾಗಿ ಉದ್ಯೋಗ ಕೊಟ್ಟಿದ್ದಾಳೆ. ಹೌದೌದು. ಕೇಳಿಸಿಕೊಂಡ ನಿನಗೆ ಇಷ್ಟು ಪ್ರಯಾಸ ಆಗಿದೆ. ಪ್ರಯಾಸ ಅಲ್ವೋ, ಮತ್ತೆ ದೀರ್ಘ ಮಾಡಿದ್ದಷ್ಟೇ. ಒಂದು ಪ್ರಶ್ನೆ ಕೇಳ, ಏನು? ಸೃಷ್ಟಿಪ ಕಾರ್ಯ ಅಷ್ಟೊಂದು ಸುಲಭವೇ? ಹೌದು. ಎಂತದ್ದು ಹೌದು? ಮತ್ತೇನು ಕಷ್ಟ ಉಂಟಾ?
ಸುಲಭವೇ ಎಂಬಲ್ಲಿ ಪ್ರಶ್ನಾರ್ಥಕ ಇಲ್ಲ. ಮತ್ತೆಂತದ್ದು? ಆಶ್ಚರ್ಯ. ನಿನಗೆ ಉದ್ಯೋಗ ಮಾಡುವವನಿಗೆ ಆಶ್ಚರ್ಯ. ನನಗಲ್ವೋ ಮಹತ್ವ. ಸೃಷ್ಟಿಯಲ್ಲಿ ಮಹತ್ವ ಬೇಕು. ಸೃಷ್ಟಿಯಲ್ಲಿ ಮಹತ್ವ. ಬೇಕು. ಯಾವ ಸೃಷ್ಟಿ? ಜೀವನ ಸೃಷ್ಟಿ. ಹೋದ ಕಲ್ಪದಿ ಲಯವಾದ ಪ್ರಪಂಚವ ಮೋದದಿ ಸೃಜಿಸುವರೆ. ಹೌದಾ? ಮೋದ. ಹೌದು. ಮೋದ ಅಂದ್ರೆ ಏನು? ಹಿತವಾಗಿ ಸುಖವಾಗಿ ಯಾವ ಕಷ್ಟವೂ ಇಲ್ಲ ಅಂತ. ನನಗೆ ಸುಖವೇ, ನನಗೆ ಸಂತೋಷ. ಸೃಷ್ಟಿಯಲ್ಲಿ ಸುಖ ಪಡೆ ಅಂತ. ನಾನು ಸುಖ ಪಡಿತೇನೆ. ಆದರೆ ಆದ್ರೆ ಸೃಷ್ಟಿ ಮಾಡುವರೆ ನಾನು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಉಂಟು. ಯೋಚನೆ ಮಾಡಿದ್ರೆ ಸೃಷ್ಟಿ ಮಾಡಿದ್ರೆ ಜೀವರಿಗೆ ಆಪತ್ತು ಬರ್ತದೆ. ಹೌದೌದು. ಯಾಕೆ ನಾನು ಯೋಚನೆ ಮಾಡುವುದು? ಯಾಕೆ? ಯಾವ ಯಾವ ಜೀವರಾಶಿಗಳು ಯಾವ ಯಾವ ಜನ್ಮದಲ್ಲಿ ಪಾಪ ಮಾಡಿದೆ, ಯಾವುದೆಲ್ಲ ಪುಣ್ಯ ಮಾಡಿದೆ, ಇವುಗಳ ಧರ್ಮ ಕರ್ಮಾನುಸಾರವಾಗಿ ಅವುಗಳ ಸೃಷ್ಟಿಯಾಗಬೇಕು. ಸಾಕಾಗುದಿಲ್ಲ. ಮತ್ತೆಂತದ್ದು? ಅವುಗಳ ಹಣೆಯಲ್ಲಿ ಬರೀಲಿಕ್ಕುಂಟು. ನಿನಗೆ ಬರೆಯುವುದು ಓದುವುದೆಲ್ಲ ಉಂಟಲ್ಲ. ನನಗೆ ಓದ್ಲಿಕ್ಕಿಲ್ಲ, ಬರೆಯುವುದು ಮಾತ್ರ. ನೀನು ಬರೆಯುವುದು ಯಾವಾಗ, ಸೃಷ್ಟಿ ಮಾಡುವುದು ಯಾವಾಗ? ಒಟ್ಟೊಟ್ಟಿಗೆ. ಕಷ್ಟ ಆಗ್ಲಿಕ್ಕೆ ಏನಾಗುದಿಲ್ಲ, ಅದೇ ಮೋದದಿ. ಹಾಗಾಗಿ ಏನು ಕಷ್ಟ ಆಗುದಿಲ್ಲ. ಆಯ್ತಾ? ನಾನು ಅಲ್ಲಿ ಬರ್ದಲ್ಲಿಗೆ ಮುಗಿಯುವುದಿಲ್ಲ. ಮತ್ತೆ ನಾನು ಬರೆಯುವುದೇ ಹಾಗೆ. ಇಂತಹ ಜೀವರಾಶಿಗಳು ಇಂತಿಷ್ಟೇ ಸಮಯ ಬದುಕಬೇಕು, ಇಂತಹ ಸಮಯದಲ್ಲಿ ಅದು ಲಯ ಆಗಬೇಕು. ನೀನೇನ್ ಮಾಡ್ಬೇಕು? ನನ್ನ ಕಾಯಕ ಯಾವುದು? ಪಾಲನೆ. ಅದಕ್ಕಿಂತ ಮೊದಲೊಂದುಂಟು. ಯಾವುದು? ನಾನು ಬರೆದಂತ ಬರವಣಿಗೆಯನ್ನು ಸರಿಯಾಗಿ ವಾಚಿಸಬೇಕು ನೀವು. ಅದೌದು. ನೀನು ಎಲ್ಲಿಯಾದ್ರೂ ತಪ್ಪು ಬರೆದ್ರೆ ತಿದ್ದುವ. ನಾನು ಬರೆಯುವಾಗ ತಪ್ಪು ಬರೆಯುವುದಿಲ್ಲ. ಮತ್ತೆ ನನಗೆ ಅನುಮಾನ ಇರುವುದು ನಿನ್ನಲ್ಲಿ. ಯಾಕೆ? ನಾನು ಬರೆದದ್ದನ್ನು ಎಲ್ಲಿಯಾದ್ರೂ ತಿದ್ದಿದ್ರಿ ನೀನು? ಇಲ್ಲ ಇಲ್ಲ, ನನ್ನ ಉದ್ಯೋಗವೇ ಹೆಚ್ಚುಂಟಲ್ಲ. ನೀನು ತಿದ್ದುದಿಲ್ಲಲ್ಲ. ಆ ಬಳಿಕ ಆ ಜೀವರಾಶಿಗಳನ್ನು ನೀನು ಪರಿಪಾಲನೆ ಮಾಡ್ಬೇಕು. ಇವ ಏನ್ ಮಾಡ್ಬೇಕು? ಆ ಜೀವಿಗಳ ಆಶ್ರಯಲ್ಲಿ ಕುಂಠಿತ ಆಯ್ತು, ಅಲ್ಲಿ ಲಯ ಮಾಡ್ಬೇಕು. ಅದನ್ನು ಬಿಟ್ಟೊಂದು ಮಾತಾಡಿ ಬಿಟ್ಟೆ ಹೆಚ್ಚಿನದಾದಂತಹ ಕಿಚ್ಚಿನ ಕಣ್ಣು ತೆರೆದ್ರೆ ಸುಡುತ್ತೇನೆ. ನಿನ್ನಿಂದ ಆದೀತ? ಯಾಕೆ ಆಗ್ಬಾರ್ದು? ಆಗುವುದಿಲ್ಲ. ಯಾಕೆ? ಯಾಕೆ? ನಾನು ಮೊದಲೇ ಹೇಳಿದ್ದೇನೆ, ನಾನು ಬರೆದಂತಹ ಬರವಣಿಗೆಯನ್ನು ನೀವಿಬ್ಬರು ಸರಿಯಾಗಿ ವಾಚಿಸಿ ಕಾರ್ಯ ತತ್ಪರರಾಗಬೇಕೇ ವಿನಃ ಮಧ್ಯಕ್ಕೆ ಈ ಪ್ರಸಂಗದಲ್ಲಿ ನಿಮಗಿಬ್ಬರಿಗೂ ಪ್ರವೇಶ ಇಲ್ಲ. ನಮಗೆ ತೆರೆ ಸಾಕು. ಯಾರು ಹಿಡಿದ್ಯಾರು? ತೆರೆಯ? ಅದೇ 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 ಹಿಡಿದಿಯ ತೆರೆ ಸಾಕಾಗ್ತದ? ನಾನು ಯಾಕೆ ಈ ಮಾತು ಹೇಳಿದಂತ ಗೊತ್ತಾಯ್ತಾ? ಈಗ ನನ್ನ ಬಗ್ಗೆ ನೀವು ಚಿಂತನೆ ಮಾಡಲಿಲ್ವಾ? ನನ್ನ ಉದ್ಯೋಗ ಯಾವುದು? ಯಾವುದು? ಸೃಷ್ಟಿಪ ಕಾರ್ಯ ಘನ 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 ಅಲ್ಲ. ಸೃಷ್ಟಿ ಕಾರ್ಯವೋ ಅದೊಂದು ಘನವಲ್ಲ, ಅದೊಂದು ಘನವಲ್ಲ. ಅವನು ಬಿಟ್ಟು ಕೊಡುವುದಿಲ್ಲ. ಕೊಡುವುದಿಲ್ಲ. ತಾಮಸ ಗುಣಭರಿತನಾಗಿ ಎಲ್ಲವನ್ನು ಸುಡುತ್ತೇನೆ ಸುಡ್ತೇನೆ. ಅವನಲ್ಲಿ ಸುಡುವುದಕ್ಕೆ ಕಣ್ಣಾದ್ರೂ ಉಂಟು. ಹೌದು. ಆದ್ರೆ ನಿನಗೆ ಹೇಳಿಕೊಳ್ಳುವುದಕ್ಕೆ ಏನೂ ಇಲ್ಲ. ಯಾರು ಹೇಳಿದ್ದು? ಸೃಷ್ಟಿಯೇ ಪ್ರಧಾನ ಎಂದು ವಾದಿಸುವುದಕ್ಕೆ ತೊಡಗಿದ್ದು. ನಾನು ಆರಂಭ ಮಾಡ್ಬೇಕು. ರಾಜಸ ಗುಣ ಹಾಗೆ ನಿನ್ನನ್ನು ಅನ್ನಿಸುವುದು. ಹೌದೌದು. ಬ್ರಹ್ಮ ಸೃಷ್ಟಿ ನಿನ್ನದ್ದೇ, ನನ್ನದ್ದೇ. ಅದಕ್ಕೆ ಬದಲೊಂದು ವ್ಯಕ್ತಿ ಇಲ್ಲ. ಇಲ್ಲ ಇಲ್ಲ. ಆಗಿ ಹೋದ ಜೀವರನ್ನು ಸೃಷ್ಟಿಸುವುದು ಅಷ್ಟೇ ಅಷ್ಟೇ. ಅದು ಘನವಲ್ಲ, ಆಕಸ್ಮಿಕವಾದ ಸೃಷ್ಟಿ. ಯಾವ ಜೀವಿಗೂ ತಾನು ಹುಟ್ಟಬೇಕೆನ್ನುವ ಹಠವಿಲ್ಲ. ಇಲ್ಲ ಇಲ್ಲ ಇಲ್ಲ. ಕಲ್ಪನೆಯೂ ಇರುವುದಿಲ್ಲ. ಇರುವುದಿಲ್ಲ. ಹುಟ್ಟಿದ ಮೇಲೆ ಬದುಕಬೇಕು ಅನಿವಾರ್ಯ. ಅನಿವಾರ್ಯ. ಏನೇ ಕಷ್ಟ ಬಂದರೂ ನಾವು ಬದುಕಬೇಕು. ಬದುಕಬೇಕು. ಬದುಕಿ ಸಾಧಿಸಬೇಕು. ಹೌದೌದು. ಲಯ ಅನ್ನುವುದು ಕ್ಷಣಿಕವಾಗಿರ್ತದೆ. ಸಾವು ಸಹಜ ಎಂದು ಎಲ್ಲ ಜೀವಿಗಳಿಗೂ ಗೊತ್ತಿರ್ತದೆ. ಯಾವ ಕಾಲಕ್ಕೂ ಜೀವ ಹೋಗುತ್ತದೆ ಎನ್ನುವ ಭಯವಲ್ಲ, ಹೋಗುವ ಜೀವನ ಉಳಿಸಿಕೊಳ್ಳುವ ಪ್ರಯತ್ನ ಅದು ಅನಿವಾರ್ಯ. ಜೀವನ ಅಲ್ವಾ? ಜೀವನ ಅದನ್ನು ಕೊಡುವವ ನಾನು.
ನಿನ್ನ ಸೃಷ್ಟಿ ಒಂದು ಕ್ಷಣದಲ್ಲಿ ಆಗುತ್ತದೆ. ಹಾ ದಿನವೂ ಸೃಷ್ಟಿಯನ್ನೇ ಮಾಡಿದ ನೀನು ಹಾ ಆ ಜೀವಿಗಳ ವಯೋ ಪ್ರಭೇದವನ್ನು ಅರಿತು ಹಾ ಹಾ ಕಾಲ ಕಾಲಕ್ಕೆ ಆಹಾರಾದಿಗಳನ್ನು ಕೊಟ್ಟು ಕೊಟ್ಟು ಮಧ್ಯದಲ್ಲಿ ಕೆಟ್ಟು ಹೋಗದ ಹಾಗೆ ರೋಗ ರುಜಿನಗಳು ಬಾರದ ಹಾಗೆ ಹಾ ಹಾ ಹೊರೆಯಬೇಕು. ಹೊರಿಬೇಕು. ಶರೀರೇ ಜರ್ಜರಿಭೂತೋ ವ್ಯಾಧಿಗ್ರಸ್ತೇ ಕಳೆವರ ಹಾ, ಹಾ. ಔಷಧಂ ವೀತೋ ವೈದ್ಯೋ ನಾರಾಯಣೋ ಹರಿ. ಹಾಗಾದ್ರೆ ನೀನು ವೈದ್ಯನೂ ಆಗಬಲ್ಲೆ. ಆ ಸ್ಥಾನವನ್ನು ನಾನೇ ಅಲಂಕರಿಸು. ಹಾ ಅಲಂಕಾರ ಮಾಡು. ಜೀವರಾಶಿಗಳಿಗೆ ತಾಯಿಯಾಗಿ ತಂದೆಯಾಗಿ ಗುರುವಾಗಿ ದೊರೆಯಾಗಿ ಚತುರ್ಭುಜನಾದ ನಾನು ಚತುರ್ವಿಧಗಳಿಂದ ಪೊರೆಯುವ ಹಾ ಭವಿಷ್ಯದಲ್ಲಿ ನಿಮ್ಮನ್ನು ಪಾಲಿಸಬಲ್ಲೆ. ಹಾ ಅಕುಂಠಿತವಾದ ಲೋಕ, ಸಾತ್ವಿಕ ಲೋಕ, ವೈಷ್ಣವ ಲೋಕ, ಹಾ ಸಹರೂಪ, ಸಾಮೀಪ್ಯ, ಸಹಲೋಕ, ಸಾಯುಜ್ಯ, ಹಾ ಉತ್ತಮ ಪದವಿಗಳು ವೈಕುಂಠದಲ್ಲಿರುವುದು. ಜೀವರು 1000 ಜನ್ಮವನ್ನೆತ್ತಿ ಆ ಪುಣ್ಯ ಸಂಪಾದನೆಯನ್ನು ಮಾಡಿ ಆ ಲೋಕವನ್ನು ಸೇರಬೇಕು. ಒಂದೆರಡು ಜನ್ಮದಲ್ಲಿ ಸಾಧ್ಯವಿಲ್ಲ. ಹಾ. ಅಂತಹ ಪುನೀತವಾದ ಲೋಕವನ್ನು ನಾನು ಹೊಂದಿದ್ದೇನೆ. ಹಾ ಹಾ ಆ ಕಾರಣಕ್ಕೆ ಆಹಾ. ನಿಮಗಿಂತಲೂ ಪಾಲನೆಯೇ ಶ್ರೇಷ್ಠ, ನಾನೇ ಜ್ಯೇಷ್ಠ. ನಾನು ಇಷ್ಟು ಮಾತಾಡಿದ್ದೆಲ್ಲ ವ್ಯರ್ಥವೇ ಆಯ್ತು. ಆ, ಅವನಿಗೆ ಅರ್ಥವೇ ಆಗ್ಲಿಲ್ಲ. ಓಹ, ಅವನಿಗೆ ಅರ್ಥ ಆಗದ್ದಲ್ಲ. ಮತ್ತೆ ನನ್ನ ಮಾತು ಜೀರ್ಣಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಅಷ್ಟು ಕಠಿಣವ? ಮತ್ತೆ ಅಷ್ಟು ಕಠಿಣ ಅಲ್ವದು? ಗಟ್ಟಿಯ ಗಟ್ಟಿ ಅಲ್ಲ, ಕಠಿಣ. ಈಗ ನೀನು ನನ್ನನ್ನಂತೂ ಒಪ್ಪುವುದಿಲ್ಲ ಅಂತ ಆಯ್ತು. ಇಲ್ವೋ? ನೀನು ಒಪ್ಪದಿದ್ರೆ ಹಾ. ಇನ್ನು ನಾನು ಬಿಡುವುದಿಲ್ಲ. ಏನ್ ಮಾಡುವೆ? ವಾದವನ್ನು ಗಟ್ಟಿ ಹಿಡ್ಕೊಳ್ಳುವೆ. ಎಲ್ಲಿ ಹೋಗುವೆ? ಹೋಗ್ಲಿಕ್ಕಿಲ್ಲ. ಮತ್ತೆ? ತೆಗೆದು ಮತಕ್ಕೆ ಹಾಕುವೆ. ಅಭಿಮತ ನನ್ನದು ತಿಳಿಸಿದ್ದೇನಲ್ಲ. ನಿನ್ನ ಮತ ಯಾರಿಗೆ ಬೇಕೋ? ಮತ್ತೆ? ನಮಗೆ ಗೆಲುವಿಗೆ ಒಂದು ಮತ ಯಾರ ಸಾಕಾಗ್ತದೆ. ಬೆಂಬಲ ಉಂಟು? ನಿರೀಕ್ಷೆ ಮಾಡು, ಬೆಚ್ಚದಿರು, ಆ, ಬೆದರದಿರು. ಆಹಾ. ನಿನಗೊಂದು ಸುವರ್ಣಾವಕಾಶ. ಯಾಕೆ ಮತದಾನದ ಹಕ್ಕು ಬಂದಾಯ್ತು. ಅಷ್ಟು ಬೇಗ? ಹೌದೌದು. ಆ. ಯೋಚನೆ ಮಾಡಬೇಡ. ಆ. ಸೂಚಿಸುವುದು ನಾನು, ಆ. ಅನುಮೋದಿಸುವುದು ನೀನು. ಹಾಗೆ ಸರಿಯಾಗಿದೆ. ಹಾಗೆ ಹರಿ, ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಯಾವುದು ಎಂಬುದಾಗಿ ಅಂದ್ರೆ ಆತನಿಗೆ ಸೃಷ್ಟಿ ಮಾಡುವುದಕ್ಕೆ ಕೇವಲ ಸ್ವಲ್ಪ ಹೊತ್ತು ಸಾಕು, ನನಗೆ ಲಯಗೊಳಿಸುವುದಕ್ಕೆ ಅಲ್ಪ ಹೊತ್ತು ಸಾಕು. ಈ ಅಲ್ಪ ಸ್ವಲ್ಪ ನಡುವೆ ಜೀವನ ಅಂದ್ರೆ ಪಾಲನಾ ಕಾರ್ಯ. ಒಬ್ಬ ವ್ಯಕ್ತಿ ಹೇಗೆ ಹುಟ್ಟಿದ ಹೇಗೆ ಸತ್ತ ಅಂತ ಮುಖ್ಯ ಅಲ್ಲ, ಆತನ ಜೀವನದಲ್ಲಿ ಯಾವುದನ್ನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯ. ಆ ಸಾಧನೆಯನ್ನು ಮಾಡಬೇಕಿದ್ರೆ ನಿನ್ನ ಪಾಲನಾ ಕಾರ್ಯ ಅಗತ್ಯವಾಗಿ ಬೇಕೇ ಬೇಕು. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಇದರಲ್ಲಿ ಮಹತ್ತರವಾದ ಪಾಲನಾ ಕಾರ್ಯ. ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದಕ್ಕೆ ಲೋಕ ಮುಖಕ್ಕೆ ತೋರಿಸುವುದಕ್ಕಾಗಿ ನಾನು ನಿನ್ನಲ್ಲಿ ಎರಕ. ಈಗಲಾದರೂ ನಿನಗೆ ನಾನು ಏನು ಹೇಗೆ ಅಂತ ತಿಳಿಯಿತಲ್ಲ. ಧಾರಾಳವಾಗಿ ಪಂಚಶಿರಗಳಿದ್ದು ಇಷ್ಟು ಹೊತ್ತು ಬೇಕಾಯಿತು, ಹಾ ಅವನಿಗೆ ಇನ್ನೂ 2-3 ದಿನ ಬೇಕಾಗ್ತದೆ. ನೋಡೋಣ. ಆಗಲಿ, ಹಾ ನಾವಿಬ್ಬರೇ ಮುಂದುವರಿದರೆ ಆಗುವುದಿಲ್ಲ. ಇಲ್ಲ ಒಂದಾಗೋಣ. ಹಾ ಅವನು ನಮ್ಮ ಜೊತೆಯಲ್ಲಿ ಬರಬೇಕು. ಸರಿ, ಅವನಿಲ್ಲದೆ ಕಾರ್ಯಕ್ಷೇತ್ರ ಮುಂದುವರಿಯುವ ಹಾಗಿಲ್ಲ. ಆಗುವುದಿಲ್ಲ. ಸೃಷ್ಟಿ ಮೊದಲಾಗಬೇಕು. ಹಾ. ಆದ್ದರಿಂದ ಆ ನಿರೀಕ್ಷೆಯಲ್ಲಿರೋಣ ಬಾ. ಸರಿ 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 ಸರಿ.
ಶ್ರುತಿ ಏರಿಸಿದ್ದು. ನಿಮ್ಮ ಕತೆ ಹೇಗುಂಟಾ? ನೀವಿರುವರು ಎರಕವಾದ. ಹೌದು, ಗೊತ್ತಾಯ್ತು ನನಗೆ. ನೀವಿಬ್ಬರು ಒಂದಾಗಿ ಈ ಸಲ ಬ್ರಹ್ಮನನ್ನು ಹೆದರಿಸಿ ಬಿಡುವ. ನಿನಗೇನು ಮಾಡುದಿಲ್ಲ. ನಿಮ್ಮ ಗೊಡ್ಡು ಬೆದರಿಕೆಗೆ ಬಗ್ಗುವವ ಬ್ರಹ್ಮನಲ್ಲ. ಹೆದರಬೇಡ, ಬ್ರಹ್ಮ ದೊಡ್ಡವ. ಯಾರು ಹೇಳುದು? ನೀವು ಹೇಳ್ಬೇಕು. ಈಶ ನಿರ್ಧರಿಸಿದ ಮೇಲೆ ಬದಲು ಮಾತಿಲ್ಲ. ಅವ ಹೇಳ, ನೀನು ಹೇಳು. ನಾನು ಒಪ್ಪುದಿಲ್ಲ. ಒಪ್ಪೋದಿಲ್ಲ. ನಿನ್ನೀಗ ಸುಲಭದಲ್ಲಿ ಒಪ್ಪಿಸ್ಬೇಕಾ? ಇಷ್ಟು ಹೊತ್ತು ಆಗದ್ದು ಈಗ ಹೇಗೆ? ಈ ಕ್ಷಣದಲ್ಲಿ ಆಗ್ತದೆ ನೋಡು. ನಿನ್ನ ಬೆನ್ನಿಗೆ 4 ಬಾರಿಸಿದ್ರೆ ಅವನಿಗ ಪೆಟ್ಟು ಪೆಟ್ಟು. ವಾದ ವಾದದಿ ಫಲವಿಲ್ಲ ಶೋಧನೆಯಿಂದಲೂ ಶೋಧನೆ ಮಾಡು. ರಟ್ಟೆಯಲ್ಲಿ ಬಲ ಇದ್ದವ ಪೆಟ್ಟಿನಲ್ಲಿ ದೊಡ್ಡವನಾಗುವುದು. ನನಗೆ ಹೊಡೆದು ನೀನು ಶ್ರೇಷ್ಠ ಅನಿಸಿಕೊಳ್ಳುವ ಪ್ರಯತ್ನ. ಮತ್ತೆ ಬ್ರಹ್ಮ ಈಶ ನನ್ನೊಳಗಿದ್ದಾನೆ ಎನ್ನುವ ಈರ್ಷೆ ನಿನಗೆ. ಹೌದೌದು. ನಿನಗೆ ಮತ್ಸರವೂ ಉಂಟಲ್ಲ. ಮತ್ಸರ ನೀವು ಹೀಗೆ ಮಾಡುವ ಮತ್ಸರ. ಈಗ ನೀನು ಹೋರಾಟಕ್ಕೆ ಬರ್ತಿ. ಹೌದು. ನಾನು ನಿನಗೆ ಬೆನ್ನು ತೋರಿಸ್ತೇನೆ ಅಂತ ಭಾವಿಸಿದ್ಯಾ? ನೀನೇನ್ ಮಾಡ್ತಿ? ನಿನ್ನಷ್ಟೇ ಶಕ್ತಿ ನನಗುಂಟು. ಉಂಟಾ? ಒಬ್ಬಳೆ ಅಮ್ಮನ ಮಕ್ಕಳಲ್ವ ನಾವು. ಹಾಗಾದ್ರೆ ನಿನ್ನಲ್ಲಿ ಬಲ ಉಂಟಲ್ಲ. ನೋಡುವ ಬಲಗಳ ಪ್ರದರ್ಶನ ಆಗಲಿ. ಪ್ರದರ್ಶನಕ್ಕಾಗಿ ಆ ಶಕ್ತಿಯನ್ನು ಅಮ್ಮ ಕರುಣಿಸಿದ್ದಲ್ಲ, ಮತ್ತೆ ಉದ್ಯೋಗಕ್ಕೆ ವಿನಿಯೋಗಿಸಿ ಮಕ್ಕಳೇ ಎಂದು. ಉದ್ಯೋಗ ಮಾಡ್ಬೇಕಿದ್ರೆ ನಾನು ಏನು ಅಂತ ಗೊತ್ತಾಗಬೇಕು. ನೀನು ಹೋರಾಟ ಮಾಡು. ಹೋರಾಟವೇ? ನಾನು ನೀನು ಹೋರಾಟ ಮಾಡಿದ್ರೆ ನನಗೂ ನಿನಗೂ ವ್ಯತ್ಯಾಸ ಉಂಟಾ? ನೀನು ನಾನಾಗಬಾರ್ದು, ನಾನು ನೀನಾಗಬಾರ್ದು. ಅಲ್ಲ, ಎಲ್ಲವನ್ನು ಕರುಣಿಸಿ ಅದೃಶ್ಯಳಾಗಿ ನಮ್ಮ ಸ್ಥಿತಿಯನ್ನು ನೋಡುತ್ತಿರುವ ಅಮ್ಮ ಏನೆಂದಾಳು? ಏನು ಹೇಳಿ ಅವಳು? ಇಂಥ ಮಕ್ಕಳಪ್ಪ ಇವರು. ಎಲ್ಲ ಕರುಣಿಸಿದ್ದೇನೆ, ಈಗ ಅಧಿಕಾರಕ್ಕಾಗಿ ಕಾದಾಡ್ತಾ ಇದ್ದ. ಅಧಿಕಾರಕ್ಕೆ ಬೇಕಾಗಿ ಕಚ್ಚಾಟ. ಅಲ್ಲ, ಅವನಿಗೆ ಏನು ಗೊತ್ತಾಗುದಿಲ್ಲ, ಸಣ್ಣವ ಹುಡುಗಾಟ. ಆ ವಿಷ್ಣುವಿಗೂ ಸ್ವಲ್ಪ ಹೇಳಬಾರ್ದು ಅಂತ ಹೇಳಿದ್ರೆ ಇದು ಅಮ್ಮ ಹೇಳಲಿಕ್ಕಿಲ್ಲ ಆಯ್ತಾ? ಮತ್ತೆ ಇದು ನೀನು ವಾಚ ಅಲ್ಲ, ಆ ಮಾತು ಬಂದಿತ್ತು, ನಿನ್ನಿಂದ ಬಂದಿತ್ತು ಅಷ್ಟೇ. ಅದಕ್ಕೆ ಅವಕಾಶ ಕೊಡುದು ಬೇಡ. ಅದಕ್ಕೆ ಏನು? ನಮಗೆ ಯುದ್ಧ ಭೂಷಣವಲ್ಲ. ಮತ್ತೇನು ಮಾಡುದು? ನಮ್ಮ ಕರ್ತವ್ಯವೇ ಪ್ರಾಮುಖ್ಯ. ಕರ್ತವ್ಯ ಮಾಡಬೇಕಿದ್ರೆ ನಾನು ಏನೆಂಬುದು ಗೊತ್ತಾಗಬೇಕು. ಹಾಗಾಗಿ ಅಧ್ಯಯನ ಮಾಡುವ. ಅಧ್ಯಯನ ಮಾಡುವ ಬಗೆ ಹೇಗೆ? ಅಮ್ಮ ಹೇಳಿದ ಪ್ರಪಂಚ ಜೀವರಾಶಿಗಳು ನಮ್ಮಲ್ಲಿ ಅಡಕವಾಗಿ ನಮ್ಮಲ್ಲಿ ಉಂಟು. ಶೋಧಿಸುವ ಹೇಗೆ? ನಿನ್ನ ಉದರವನ್ನು ಸೇರಿ ನಾನು, ನನ್ನ ಹೊಟ್ಟೆ ಹೊಕ್ಕು ನೀನು, ಎಲ್ಲ ನೋಡುವುದು, ನೋಡಿ ಆಮೇಲೆ ತಿಳಿಸುವುದು ಯಾರಲ್ಲಿ ಅಧಿಕ ಉಂಟು ಅವ ದೊಡ್ಡವ, ಆ ಹೆಚ್ಚಿಗೆ ಇದ್ದವ ಅವ ಶ್ರೇಷ್ಠ, ಹೌದು, ಕಡಿಮೆ ಇದ್ದವ ಕನಿಷ್ಠ. ಆಯ್ತಾ? ಈಗ ಬೆಟ್ಟು ತೋರಿಸುವ ಹಾಗಿಲ್ಲ, ಅದು ಅಭಿನಯ. ಪರೀಕ್ಷೆ ಆಗಬೇಕು. ಬೇಗ ಹೋಗಿ ಬಾ, ಸಮಯ ಮೀರ್ತಾ ಇದೆ. ನಿನಗಾಗುದಿಲ್ವಾ? ನೀನೇ ಆಗ ಒಬ್ಬೆ ಹಾಕಿದ್ದೆ ದೊಡ್ಡವ ಅಂತ. ನನಗೆ ನಾನೇನು ಅಂತ ಗೊತ್ತಿದೆ. ಅನುಮಾನ ಮೂಡಿದು ನಿನಗೆ. ಹೋಗು ನೋಡು. ಮತ್ತೆ ಅಲ್ವಾ ನಾನು ಇದು ಪಂತವೇ ಆಗಬೇಕು. ಮತ್ತೆ ಅಲ್ವಾ ಸರದಿ ಬರುವಾಗ ನೋಡಿಕೊಳ್ತೇನೆ. ಹಾಗಾದ್ರೆ ನಾನು ಹೋದವ ಬರುದಿಲ್ಲ ಅಂತ ನೀನು ಯೋಚನೆ ಅಲ್ಲ, ಹೋಗಿ ಬಾ. ಅಲ್ಲ, ಈಗಲೇ ತೀರ್ಮಾನ ಮಾಡಿ. ಹಾಗಲ್ವೋ? ಹೋಗಿ ನೋಡು ಅಂತ. ನೋಡಿ ಬರ್ತೇನೆ. ಆಯ್ತಾಯ್ತು. ನನಗೊಂದು ಪಥ ತೋರಿಸು. ನಿನಗೊಂದು ದಾರಿ ಬೇಕಲ್ವಾ? ಈಗ ಬಾಯಿ ತೆರೆದೆ. ಇವನಿಗೆ ತಲೆ ಸರಿ ಉಂಟ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದ್ದಲ್ಲ. ಹರಿಹರ ರೀರುವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಗುವಿದ್ರೆ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು. ಬ್ರಹ್ಮ ಏನು
ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಂಡುತ್ತೇನೆ ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡಬೇಕು. ಹಾಗೆ ಬಹಳ ಸುಲಭ ಇದೆ ಅಲ್ಲ, ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧ ಎಂಥದ್ದು ಆಗುತ್ತದೆ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ, ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ, ಕೆಳಗಿನ ದ್ವಾರ ಅದೋ ದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನ್ ಮಾಡ್ತಾನೆ? ನಿರೀಕ್ಷೆ. ಈತನ ಉದರದಲ್ಲಿ ಅಡಕವಾಗಿದೆ. ಎಲ್ಲವನ್ನೂ ಜೊತೆ ಮಾಡಿದರೆ ಬ್ರಹ್ಮಾಂಡವಾಗಿ ಪರಿಣಮಿಸುತ್ತದೆ. ಬಿದ್ದಿರುವ ಜೀವರಾಶಿಗಳು, ಹೊಳೆಯುತ್ತಿರುವ ಬಂಗಾರದ ಬಣ್ಣ, ಇಷ್ಟನ್ನು ಬಿಟ್ಟರೆ ವಿಧಿಯ ಉದರದಲ್ಲಿ ಬೇರೆ ಯಾವುದೂ ಕಾಣಿಸುವುದಿಲ್ಲ. ವಾಸ್ತವ ಏನು ಎಂಬುದನ್ನು ಸ್ಪಷ್ಟಪಡಿಸಬೇಕು. ಹೋಗುವ ಹೊರಗೆ ಬಂದ ದಾರಿಯೇ ಆಗಬಹುದು ಎಂದು ಹಿಂದೆ ತಿರುಗಿದರೆ ಬಾಯಿ ಮುಚ್ಚಿದ್ದಾನೆ. ಹತ್ತಿರ ಇರುವ ಕಣ್ಣು, ಕಿವಿ, ಮೂಗು ಎಲ್ಲ ಮುಚ್ಚಿಕೊಂಡಿದೆ. ಓಯ್, ಬ್ರಹ್ಮನಿಗೆ ಹೆಚ್ಚು ಕಮ್ಮಿ ಆಯ್ತು. ಇಷ್ಟು ಬೇಗ ಏನಾಗಲಿಕ್ಕಿಲ್ಲ. ಬೇಕುಂತಲೇ ಹೀಗೆ ಮಾಡಿರಬಹುದು. ನನಗೆ ದಾರಿ ತೋರಿದ್ರೆ ಹೇಗೆ ಬರ್ತಾನೆ ಇವ? ನಾನು ಹುಡುಕಿಕೊಂಡೇನೆಂದು ಏರಿದ್ದು ಮೇಲೆ, ಎಷ್ಟು ಏರಿದ್ರು ದಾರಿ ಇಲ್ಲ. ಇಳಿದದ್ದಲ್ಲ, ಹಿಡಿತ ಸಡಿಲವಾಗಿ ಒಮ್ಮೆಲೆ ಜಾರಿದ್ದು. ಏರಿದವ ಜಾರ್ತಾನೆ ಎನ್ನುವುದಕ್ಕೆ ಪ್ರಥಮವಾಗಿ ನಾನೇ ನಿದರ್ಶನವಾದ. ಹರಬ್ರಹ್ಮರ ಮುಂದೆ ಏರಿದ ಧ್ವನಿಯಲ್ಲಿ ವಾದಿಸಿದೆ. ಅಲ್ಲಿ ಏರಿದ್ದು ಈಗ ಸರಿಯಾಗಿದೆ. ಆಳದಲ್ಲಿ ದಾರಿ ಸಿಗಬಹುದು ಎಂದು ಇಳಿಯುತ್ತಲೇ ಇದ್ದೇನೆ. ತಳ ಇಲ್ಲ, ಮೇಲೆ ಕೊನೆ ಇಲ್ಲ. ಇಳಿಯುವುದಕ್ಕೆ ದೇಹದಲ್ಲಿ ಬಲವಿಲ್ಲ. ದಾಹ ನನ್ನ ಕಷ್ಟವನ್ನು ಯಾರಲ್ಲಿ ಹೇಳಲಿ? ಕೇಳುವುದಕ್ಕಾದ್ರೂ ಯಾರಿದ್ದಾರೆ ಇಲ್ಲಿ? ಒಂದು ದಾರಿಯೂ ಕಾಣಿಸುವುದಿಲ್ಲ. ದಾರಿ ಇಲ್ಲಿ ಉಂಟಲ್ಲ, ದೇಹದ ಕೊನೆಯ ಕನಿಷ್ಠ ಮಾರ್ಗವನ್ನೇ ತೆರೆದಿರಿಸಿದ್ದಾನೆ. ಹರಿ ಇಲ್ಲಿಂದ ಬಂದರೆ ಸಣ್ಣವನಾಗ್ತಾನೆ ಎನ್ನುವ ಕಾರಣಕ್ಕೆ ಇರಬಹುದು. ನಮಗೇನು ಮಾನ ಅಪಮಾನ ಸಮಾನ ಎಂದು ಭಾವಿಸುವ ನಾನು ದಾರಿಯ ಕುರಿತು ಯಾಕೆ ಚಿಂತೆ ಮಾಡುವುದು? ಶೋಧಿಸಿದೆನೋ ನಿನ್ನುದರವೋ, ಹೌದಾ? ಶೋಧಿಸಿದೆನೋ ನಿನ್ನುದರವೋ, ಹಾಗೆ ಒಳಗೈದಿನ ಕಳೆನು ಹೊರದಲ್ಲಿ ಮೆರೆಯುವ, ಒಳಗೈದಿನ ಕಳೆನು ಹೊರದಲ್ಲಿ ಮೆರೆಯುವ, ಏನು? ಹೋದ ಕಲ್ಪದಿಲಾಯವಾದ, ಹೋದ ಕಲ್ಪದಿಲಾಯವಾದ, ಯಾವುದು? ಸರ್ವ ಮೇದಿನಿಗಳು ಮೆರೆಯುದೆಯ ವಿನೋದ. ಶೋಧಿಸಿದೆನು ನಿನ್ನುವುದರವ, ಒಳಗೈದಿನ ಕಳೆನು ಹೊರದಲ್ಲಿ ಮೆರೆಯುವ. ಬರುವಾಗ ಸ್ವಲ್ಪ ತಡ ಆಯ್ತಾ ಹೇಗೆ? ದಾರಿ ಗೊತ್ತಾಗಲಿಲ್ಲ. ದಾರಿ ಗೊತ್ತಾಗ್ಲಿಲ್ವಾ? ಎಷ್ಟು ತಿರುಗಿದ್ರು ಈ ಸ್ಥಳಕ್ಕೆ ಬರಲಿಕ್ಕೆ ಕಷ್ಟ ಆಯಿತು. ಅಯ್ಯೋ, ನಿನಗೆ ನನ್ನಲ್ಲಿ ಕೇಳಿ ಹೋಗ್ಲಿಕ್ಕೆ ಆಗ್ಲಿಲ್ವ? ನಾನು ದಾರಿ ಹೇಳುದಿಲ್ವಾ? ಅಲ್ಲ, ಹೋಗುವಾಗ ಅಷ್ಟು ದೊಡ್ಡ ದಾರಿ ತೋರಿಸಿದ್ದಿ ಮಹಾರಾಯ. ಈಗ ಆ ದಾರಿ ಸಿಗ್ಲಿಲ್ವ ನಿನಗೆ? ಹೇಳುದು ಯಾರಲ್ಲಿ? ಅದೂ ಸಿಗ್ಲಿಲ್ಲ. ಇಲ್ವೋ? ಅದು ಒಮ್ಮೊಮ್ಮೆ ಹೇಗೆ ಆಗ್ತದೆ, ನಾವು ಹೋಗುವಾಗ ಇದ್ದಂತಹ ದಾರಿ ಹಿಂತಿರುಗಿ ಬರುವಾಗ ಎಲ್ಲ ಅಸ್ತವ್ಯಸ್ತವಾಗಿರ್ತದೆ. ಶಬ್ದ ಕೇಳ್ತದೆ, ದಾರಿ ಗೊತ್ತಾಗುತ್ತದೆ ಎಲ್ಲಿಂದ. ಅದು ಹಾಗೆ. ಮತ್ತೆ ಕಾಲ ಆಗ್ಲಿಲ್ವ ಅಷ್ಟು? ಮತ್ತೆ ಒಂದು ಒಳದಾರಿ ಸಿಕ್ಕಿತ್ತು. ನಿನ್ನ ಪುಣ್ಯ ಬಂದು ನಿನ್ನ ಪುಣ್ಯವ. ಅದ್ಯಾಕೋ? ನಾವು ಇಬ್ರು ನಿನ್ನ ಹೊಟ್ಟೆಯಲ್ಲಿ ಎಷ್ಟು ಹೊತ್ತು ಇರುದು? ಅದು ಹೊಟ್ಟೆ ಬೀರಿದ್ರೆ ಅದು ಹೌದು. ಮತ್ತೆ ನನಗೆ ಅಪಾಯ, ನನ್ನ ಪುಣ್ಯ. ಬಂದಿದ್ದೇವೆ. ಒಳ್ಳೆಯದು.
ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದೇನು? ನೋಡ್ಲಿಕ್ಕೆ ಆಗುದಿಲ್ಲ, ಅಷ್ಟೇ? ಹೆಜ್ಜೆ ಇಡ್ಲಿಕ್ಕೆ ಆಗುದಿಲ್ಲ. ಜಾರ್ತದ ಹಾಗಲ್ವೋ? ಮತ್ತೆ ಒಂದು ರಾಶಿ ಉಂಟು ಮಹಾರಾಯ. ರಾಶಿಯ ಹೌದು. ಎಂತದ್ದು? ಒಂದೆರಡಲ್ಲ, ಹ? ಅನಂತವಾಗಿ. ಹೌದಾ? ಇರ್ಲಿ ಇರ್ಲಿ. ಆದ್ರೆ ಒಂದು ಜೀವದ್ದಿಲ್ಲ, ಹ? ಎಲ್ಲ ಅಸ್ತಂಗತವಾಗಿ ಅದ್ಯಾಕೆ ಹಾಗೆ? ಅಂದುಲಯವಾದ ಜೀವಿಗಳು. ಹಾ ಹಾ, ಅವುಗಳಿಗೆ ಇನ್ನು ನಾನು ಚೇತನ ಕೊಡ್ಬೇಕಷ್ಟೇ. ನಿನ್ನ ಉದರದಲ್ಲಿ ಮುಂದೆ ಮುಂದೆ ಹೋಗುತ್ತಾ ಸುವರ್ಣ ಕಂಡೆ. ಯಾವ ಕಂಡೆ? ಬಂಗಾರ ನೋಡಿದೆ ನನ್ನಲ್ಲಿ. ಹಾ. ಒಳ್ಳೇದು. ಹತ್ತಿರ ಹೋದೆ, ಆಹಾ, ಮುಟ್ಟಿದೆ, ಆಹಾ. ತಟ್ಟಿದೆ, ಎಟ್ಟಿದೆ. ಅದು ಹೆಚ್ಚಿಗೆ ಆಯ್ತು. ಮೆಟ್ಟಬಾರ್ದಿತ್ತು ನೀನು. ಗಟ್ಟಿ ಉಂಟ ಅಂತ ನೋಡಿದೆ, ಆಗ ನೋಡು ನೋಡು. ಪರೀಕ್ಷೆ ಮಾಡಿದೆ. ಹಾ ಹಾ. ಅಲ್ಲಿ ಬಂಗಾರ ಇರ್ಲಿಲ್ಲ, ಮತ್ತೆ ಅದರ ಬಣ್ಣ ಮಾತ್ರ ಶೋಭಿಸುತ್ತಾ ಇತ್ತು. ಬಣ್ಣ ಆದ್ರೂ ಇತ್ತಲ್ವಾ? ಅವು ಆ, ಹಳೆಯ ಬಣ್ಣ. ಸಾಕು ಸಾಕು. ಆದ್ದರಿಂದಲೇ ನಿನ್ನ ಕುರಿತು ಅಭಿಮಾನ. ಹಾ ಹಾ. ನಿನಗೊಂದು ನಾಮಕರಣ ಮಾಡೋಣ ಅಂತ ಇದ್ದೇನೆ. ನೀನು ನಾಮಕರಣ ಮಾಡುವ? ನನಗೆ ಅಮ್ಮನಿಂದ ಅನುಗ್ರಹ ಆಗಿದೆ, ಆಯ್ತಾ? ನಾಮಕರಣ ಮಾಡಿ ಆಗಿದೆ. ಮಕ್ಕಳಿಗೆ ಅಪ್ಪ ಅಮ್ಮನೇ ಹೆಸರಿಡುವುದು. ಈಗ ಅಮ್ಮ ಇಲ್ಲ, ನನಗೂ ಹೆಸರು ನಾನು ಇಡ್ತೇನೆ ಅಂತ. ಮಕ್ಕಳಿಗೆ ಅಪ್ಪ ಅಮ್ಮ ಹೆಸರಿಡುದು. ಮತ್ತೆ ಯಾರು ಇಡುದು? ಈಗ ನೀನು ನನಗೆ ಹೆಸರಿಡುದು. ಹೌದು. ನೀನು ನನಗೆ ಒಂದು ಹೆಸರಿಟ್ಟು ನೀನು ನನಗೊಬ್ಬ ಅಪ್ಪ ಆಗುವ ಲಕ್ಷಣ. ಮತ್ತೆ ಎಷ್ಟು ಅಪ್ಪ ಬೇಕು ನಿನಗೆ? ನಿನ್ನಂತ ಅಪ್ಪ ಯಾರಿಗಾದ್ರೂ ಬೇಕಾ? ನಿನಗೆ ಎಂತ ಅಪ್ಪ ಬೇಕು? ನನಗೆ ಅಪ್ಪನೂ ಬೇಡ, ಬೆಪ್ಪನೂ ಬೇಡ. ಅದೆಲ್ಲ ಆಗ್ಲಿಕ್ಕಿಲ್ಲ. ಮತ್ತೆ? ಅಭಿಮಾನ ಉಂಟಾ? ಉಂಟು ನನ್ನಲ್ಲಿ. ಕೊಡುವೆ ಯಾದರೆ ಈಗ ಹೀಗೆ ಕೊಟ್ಟು ಬಿಡು. ಹಿರಣ್ಯ ಗರ್ಭ ನಾನು ಆಕ್ಷೇಪ ಇಲ್ಲ, ಸ್ವೀಕರಿಸಿದ್ದೇನೆ. ನನ್ನದೊಂದು ದೊಡ್ಡ ಗುಣ ಗೊತ್ತಾ ನಿನಗೆ? ಇಲ್ಲ. ಚಾಟಣಂ ಪ್ರತಿ ಚಾಟಣಂ. ಎಂತದ್ದು? ಕೊಟ್ಟವನಿಗೆ ಕೊಡುವುದೇ. ಅದು ನಾನು ಕೊಟ್ಟದ್ದು ಬೇಡವಾ? ನೀನು ಕೊಟ್ಟದ್ದನ್ನು ಕೊಡುವುದಲ್ಲ, ಮತ್ತೆ? ಕೊಟ್ಟವನಿಗೆ ಕೊಡುವುದು. ಏನ್ ಕೊಡುವೆ? ಹೆಸರು ಕೊಡುವೆ. ನನಗೆ ಬೇಡ. ಬೇಕಾ? 10-15 ಹೆಸರು ಕೊಡು. ಯಾವ ಹೆಸರು? ಬೇಕು. ಹಠ ಮಾಡಬಾರ್ದು, ನನಗೆ ಮತ್ತೆ ಬೇಸರ ಆಗ್ತದೆ. ಹಾಗಾದ್ರೆ ಕೊಡು. ಕೊಡ್ತೇನೆ, ಬಹಳ ಸುಲಭದಲ್ಲಿ ಕೊಡ್ತೇನೆ. ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ನೀನು. ಹೌದು. ಹೋದಂತಹ ದಾರಿ, ನಾನು ತೆರೆದ ನನ್ನ ಬಾಯಿ, ಹೊರ ಬಂದದ್ದು ನಾನು ಬಿಟ್ಟ ಪಥ, ಅದೋ ದ್ವಾರ. ಅದೇ ದ್ವಾರದಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅದೋಕ್ಷಜ. ದೊಡ್ಡವ ಅಂತ ಹೇಳಿದಿ. ಹೌದು. ದೊಡ್ಡವರೆಲ್ಲ ಬೇಡದ್ದನ್ನೇ ಕೊಡುದು. ಯಾರು ಹೇಳಿದ್ದು ಬೇಡದ್ದು ಅಂತ? ಅಲ್ಲ, ನಿನಗೆ ಯೋಚನೆಗೆ ಬರುದು ಇಂಥದ್ದೇ ಅಂತ. ನಾನು ಯೋಚನೆ ಮಾಡಿ ನಿನ್ನ ಮಹಾದ್ವಾರವನ್ನು ಹೊಂದಿ. ಹೌದೌದು. ಇರಲಿ, ನಮಗೆ ಅಗತ್ಯ ಇಲ್ಲ. ಬೇಕು. ಭವಿಷ್ಯದಲ್ಲಿ ನನ್ನ ಭಕ್ತಾದಿಗಳು ಅದೋಕ್ಷಜ ಎಂದು ಪ್ರಾರ್ಥಿಸಿದರೆ ಪ್ರಸನ್ನನಾಗುತ್ತೆ. ಆಗು 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 ಆಗು. ಹೆಸರಿನ ಹಿಂದೆ ಹೋಗುವುದು ಬೇಡ. ಬೇಡ ಬೇಡ. ಕರ್ತವ್ಯದ ಕೈ ಬೀಸಿ ಕರೆಯುತ್ತಾ ಸಾರದಿ ನನ್ನದಲ್ವಾ? ತೋರು ದಾರಿ. ನಿನಗೆ ಬಾಯಿ ನಿನ್ನ ಕೂಡಿತ ತೆರೀಲಿಕ್ಕೆ ಆ. ಮಾಡು, ಪ್ರಯತ್ನ ಮಾಡದೆ. ಒಳಸರಿದ ವಿಧಾತ ಪಕ್ಕನೆ ಹೊರಬರ ಕೂಡದು. ನಾವು ಕೊಡುವುದು ಶಿಕ್ಷೆಯಾದರೂ ಅವನಿಗೆ ಶಿಕ್ಷಣ ಆಗಬೇಕು. ಸುರತ ವೈದ್ಯರು ಕೇಳಿ ಬರಬೇಡಿ ಗಮವನೇ ಹರಿಯ ಜಟರವ ಮಗುಗಲಿ ಪರಿಗೆಸಿ ಕಂಡನು ಸರಿದ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು ಕಾಣಬಾರ್ದು. ದ್ವಾದಶಾದಿತ್ಯರು, ಏಕಾದಶ ರುದ್ರರು, ಮನು ಮುನಿಗಳು, ಮುಕ್ಕೋಟಿ ದೇವತೆಗಳು, ನದಿ ನದಗಳು, ನನ್ನಂತೆ ಇರುವಂತಹ ಅನೇಕ ಮಂದಿ ಬ್ರಹ್ಮಾದಿಗಳು ಗೀತನ ಉದರದಲ್ಲಿದ್ದುಕೊಂಡು ಇವನನ್ನೇ ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಭಾಂಡಾಧರವರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ, ಬ್ರಹ್ಮ ನಾನೇ ದೊಡ್ಡವ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಕಣ್ಣಂತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ಅರಸಿ ಪಥವ ಕಾಣದೆಯೇ ತರರಿಸಿ ಇವೆ ದಿವ್ಯ ಸಹಸ್ರಕಾಲ ಕಣ್ಣಂತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾನು ಇಲ್ಲಿಂದ ಹೊರ ಹೋಗ್ಬೇಕು. ದಾರಿಗೆ ಬೇಕಾಗಿ ಈತನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಹಾಗಾಗಿ ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ. ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿದ್ದಾನೆ. ಯಾರೇ ಆಗಲಿ
ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿದ್ದೆ ಹೌದಾದ್ರೆ ಅವನಿಗೆ ಬದುಕಿಲ್ಲ. ಇವ ಬದುಕಿದ್ದಾನೆ, ಉಸಿರಾಟವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನ ಯೋಗ್ಯತೆ ಏನು, ಎಷ್ಟು ಅಳತೆ ಮಾಡುವರೆ ಯಾರಿಂದ ಸಾಧ್ಯ? ಅರ್ಥವಿಸಿಕೊಂಡೆ. ಹರಿ, ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಹಾಗೆಂದು ಕಂಡಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಇಲ್ಲಿಂದ ನಾ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಈಗ ಬಳಲಿಕೆ, ಬಾಯಾರಿಕೆ, ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ? ಮಾತೆಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಇಲ್ಲಿಂದ ಹೊರ ಹೋಗಲೇಬೇಕು. ದಾರಿ ಇಲ್ಲ ಎಂಬಂತ ಚಿಂತೆಯೇ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆಯಾಡಿದಂತ ಅಭಯದ ನುಡಿ ಅಮ್ಮ. ಸ್ಮರಿಸೆ ಭಕ್ತಿಯೊಳಾದಿ ಮಾಯ, ಸ್ಮರಿಸೆ ಭಕ್ತಿಯೊಳ್ ಆದಿ ಮಾಯ, ಹರಿಯ ನಾಭಿ ಕಮಲ ನಾಳದಿ ಮೆರವ ಭದ ಗೋಚರಿಸಿ ಹೊರಟಾಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗ ಮಾಯೆಯವರದಿ ವಟಭದ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಂದು ಕಾಲ್ಬೆರಳಿರಿಸಿ ಬಾಯೊಳಗೆ ದೇಹದಲ್ಲಿ ಒಂದು ರೀತಿಯ ಪರಿವರ್ತನೆ ಉಂಟಾಗಿದೆ. ವಿಧಿಯು ಉದರವನ್ನು ಸೇರಿ 1000 ವರ್ಷವಾಯಿತು. ಹರ ಮೊದಲೇ ನಮ್ಮಲ್ಲಿದ್ದಾನೆ. ತ್ರೈಗಣುಗಳ ಮೊತ್ತವೊಂದಾದ ಕಾರಣ ಇರಬಹುದೇ? ಏನು ಮಾಯೆಯು? ಆಲಸ್ಯ ಅಧಿಕವಾಗಿದೆ. ಪರಿಹಾರಕ್ಕೆ ನಿದ್ದೆಯೇ ಮಾಡಬೇಕು. ಆಧಾರಕ್ಕೆ ಏನು ಏನು ಎಂದು ಮುಂದೆ ನೋಡಿದರೆ ಆಲದ ಎಲೆಯೊಂದು ನನ್ನೆಡೆಗೆ ತೇಲಿಕೊಂಡು ಬರುತ್ತಿದೆ. ಅದಕ್ಕೊಪ್ಪುವಷ್ಟು ದೇಹವನ್ನು ಕಿರಿದುಗೊಳಿಸಿ ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಡಿಸಿ ನಿದ್ದೆ ಮಾಡುವುದು. ಬಲಿದು ಗುಳಿರುದೋ ನೋಡೆ ನೆಲದ ನಾಲ್ಮೊಗದಿಂದ ಇರದೆ ಮೇಲಗೆ ನೋಡಲು ವರ ಪಂಚವದನದ್ಯೋ ಹೊರಿಸೋ ಭಕ್ತಿಯೊಳಗಿರುತ್ತಿರುನು ಹರಿಯ ಉದರದಿಂದ ಹೊರಬರುವುದಕ್ಕೆ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ 1000 ಎಸಳುಗಳುಳ್ಳಂತಹ ತಾವರೆಯ ಹೂವನ್ನು ನನ್ನನ್ನು ಎತ್ತಿ ಹೊರತಂದಿದೆ. ಈಗ ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ 4 ಮೊಗ, ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ, ಸಂತೋಷ. ನಡೆದಂತ ವಿಚಾರವನ್ನು ಹರಿಯಲ್ಲಿ ಹೇಳಬೇಕಲ್ಲ, ಹಾಗೆ ಹೇಳುವುದು. ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ಕೇಳುತ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಕಾಲ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನ ಶಕ್ತನಾಗಿರ್ತೇನೆ.
ಇಲ್ಲಿ ಹೇಗೆ ನಿಂದೆ ಇನ್ನೇನು ಮುಂದೆ ಸುತ್ತಲೂ ಒಮ್ಮೆ ನೋಡಿದೆ ಅಂತ ಹೋದ್ರೆ ಬರೇ ಕಡಲೆ 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 ತುಂಬಿಕೊಂಡಿದೆ. ಆವರಿಸಿರುವಂತಹ ಕತ್ತಲು. ಈತನ್ ಮಧ್ಯೆ ನನ್ನೋರ್ವನ ಹುಟ್ಟು ಆಗಬೇಕೆಂದಿದ್ರೆ ಅಪ್ಪ ಎನ್ನುವಾತ ಒಬ್ಬ ಇರಲೇಬೇಕು. ಹಾಗಾದರೆ ಎಲ್ಲಿದ್ದಾನೆ? ಇಲ್ಲೇ ನಿಂತರೆ ಅಪ್ಪ ಸಿಗ್ತಾನೆ. ಮುಂದುವರಿದು ನೋಡ್ಬೇಕು. ಶರದಿಯನ್ನೇ ಶೋಧಿಸುತ್ತ ಮುಂದುವರಿಯುತ್ತಾನೆ, ನೋಡೋಣ. ಏನಿದು ವಿಚಿತ್ರ! ಇದ್ದಕ್ಕಿದ್ದ ಹಾಗೆ ನನ್ನ ಜನನ ಯಾರಿಂದಾಯಿತು, ಯಾಕಾಯಿತು, ಯಾತಕ್ಕಾಯಿತು, ಯಾರಲ್ಲಿ ಕೇಳೋಣ? ಹಾಯ್, ಅತ್ತ ಇತ್ತ ಎತ್ತ ಕತ್ತೆತ್ತಿ ನೋಡರೆ ಜಲರಾಶಿ, ಕಾರುಗತ್ತಲೆ. ಈ ಕಾರುಗತ್ತಲೆಯಲ್ಲಿ ನಾನೊಬ್ಬನೇ ಹೇಗೆ ಬಂದೆ? ಯಾಕೆ ಇಲ್ಲಿ ನಿನ್ನೆ ಇನ್ನೇನು ಮುಂದೆ ನೋಡೋಣ. ಸ್ವಲ್ಪ ಆ ಕಡೆ ಈ ಕಡೆ ನೋಡ್ತೇನೆ. ಬಾಯಿ ಬರುವುದಿಲ್ಲ ಇದಕ್ಕೆ. ಪಾಪ ನೋಡ್ಲಿಕ್ಕೆ ಇಷ್ಟಂತಾರಿದ್ದಾನೆ, ಏನೋ ಮಾತಾಡ್ತಿದ್ದಾನೆ. ಬಾಯಿ ಬರ್ತದ. ವಾ, ಮತ್ತೆ ಯಾಕೆ ಹೀಗೆ ಮಾಡಿದ್ದು? ನೀನಾಗೆ ಹೀಗೆ ತೋರಿಸಿದ್ದ? ನೀನು ಯಾರು? ನೀನು ಯಾರು? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರು? ನಿನಗೆ ಅಮ್ಮ ಇದ್ದಾರ, ನಿನಗೆ ಅಪ್ಪ ಇದ್ದಾರ? ಇಬ್ಬರ ಸ್ಥಿತಿ ಒಂದೇ ಆಗಿದೆ. ಒಂದೇ ಸಮಾನ ದುಃಖಿಗಳು. ಹೌದು. ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ. ನೀನು ಯಾರು ಅಂತ ನಿನಗೆ ತಿಳಿದಿಲ್ಲ. ನನಗೆ ಮೊದಲೇ ಗೊತ್ತಿಲ್ಲ. ಇಬ್ಬರ ಸ್ಥಿತಿ ಒಂದಾಯಿತು. ಹೇಗೂ ಇಬ್ಬರೂ ಬಂದು ಇಲ್ಲಿ ನಿಂತಿದ್ದೇವೆ. ಹಾಗಾದರೆ ಇನ್ನೇನು ಮಾಡೋಣ? ಏನು ಮಾಡೋಣ? ಓ, ಹೀಗೆ ಮಾಡಿದ್ರೆ ಹೇಗೆ? ಹೇಗೆ? ನಮ್ಮೊಳಗೆ ನಾವೊಂದು ಸಂಬಂಧವನ್ನು ಬೆಸೆದುಕೊಂಡ್ರೆ ಹೇಗೆ? ಸಂಬಂಧ ಒಳ್ಳೆಯದು. ಸಂಬಂಧ ಗಟ್ಟಿಯಾಗಿರ್ಬೇಕು. ಗಟ್ಟಿಯಾಗಿರಬೇಕು. ಹೇಗೆ? ಆದ್ದರಿಂದಲೇ ನಿನ್ನನ್ನು ಆಗನಿಂದಲೇ ಗಮನಿಸುತ್ತಾ ಇದ್ದೆ. ಓ, ನಿನ್ನನ್ನು ಕಾಣುವಾಗ ನನಗೆ ನಿನ್ನಲ್ಲಿ ಪ್ರೀತಿ. ಹೌದಾ? ಪ್ರೇಮ, ವಾತ್ಸಲ್ಯ, ಮಮಕಾರ ಉಕ್ಕಿ 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 ಹರಿಯುತ್ತಾ ಉಂಟು. ಹೌದಾ? ಆದ್ದರಿಂದ ನಿನ್ನನ್ನು ಕರೆಯುವುದು ಹೇಗೆ ಬಲ್ಲಯ್ಯ? ತಮ್ಮ. ಎಲ್ಲೋ ನಿನಗೊಬ್ಬ ತಮ್ಮ ಸಿಕ್ಕಿದಂತಾಯ್ತು. ನನಗೊಬ್ಬ ಅಡ್ಡ ಬೇಕಲ್ಲ. ಎಲ್ಲಿದ್ದಾನೆ? ಎಲ್ಲೆಲ್ಲಿ ಯಾಕೆ ನೋಡುವುದು? ನನ್ನ ಇದಿರಿನಲ್ಲಿದ್ದಾನಲ್ಲ. ಬೇರೆ ಯಾರಲ್ಲ, ನೀನೇ. ನಾನೇ. ನನಗಿದ್ದ ಎತ್ತರ
ಗೌರವ ಹುಟ್ಟುತ್ತದೆ. ಗೌರವ ಕೊಡುವವರೇ ಇಲ್ಲ. ಹ, ಕೊಡು ಕೊಡು ಕೊಡು. ಭಕ್ತಿ ಭಾವ ಉಕ್ಕಿ ಹರಿಯುತ್ತಿದೆ. ಹ, ಆದ್ದರಿಂದ ನೀನು ನನಗೆ ಅಣ್ಣ. ಅಣ್ಣ ತಮ್ಮಂದಿರು ಅಗ್ರಜರು ಎನ್ನುವಂತಹ ಸಂಬಂಧವನ್ನೇನೋ ಬೆಸೆದುಕೊಂಡೆವು. ತಮ್ಮ ಅಣ್ಣ. ಯಾಕೆ ಹೀಗೆ? ಏನು? ಕಂಠದಿಂದ ಸ್ವಲ್ಪ ಕೆಳಗೆ, ಹ, ಸೊಂಟದಿಂದ ಸ್ವಲ್ಪ ಮೇಲೆ, ಮಧ್ಯಪ್ರದೇಶ. ಈ ಮಧ್ಯಭಾಗದಲ್ಲಿ ಹ, ಏನೋ ಒಂದು ಗಲಾಟೆ. ಏನದು? ಚುರು ಚುರು ಹ, ಚುರು ಚುರು ಹ, ಚುರು 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 ಚುರು. ಏಯ್, ಏನದು? ತಮ್ಮ ಉದರ ಅಂದಿರಬಹುದು. ಮತ್ತೆ ಗೊತ್ತಾಯಿತು, ಏನು? ಇದು ಹಸಿವೆ ಎನ್ನುವ ಹಾಗೆ. ಓಹೋ, ತಮ್ಮ ಅಣ್ಣ. ಈ ಹಸಿವೆಗೆ ಏನು ಪರಿಹಾರ? ತಮ್ಮ ನಿನ್ನ ಹಾಗೆ ನನಗೂ ಕೂಡ ಇದ್ದಕ್ಕಿದ್ದ ಹಾಗೆ ಏಯ್, ಹೊಟ್ಟೆಯಲ್ಲಿ ಚುರು 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 ಚುರು. ನಿನಗೂ ಆಗುತ್ತದ? ಉದರಾಗ್ನಿ. ಯಾಕೆ ಯೋಚನೆ ಮಾಡುವಾಗ ಒಂದು ರೀತಿಯ ಹಸಿವೆ. ಈ ಅಣ್ಣ, ತಮ್ಮ ಈ ಹಸಿವೆಯನ್ನು ದೂರ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನೇ ನಿನ್ನಲ್ಲಿ ಕೇಳಿದ್ದು. ಏನಾರು ತಿನ್ಬೇಕು. ತಿನ್ಬೇಕಾದ್ರೆ ಇಲ್ಲಿ ನೀರು ಬಿಟ್ರೆ ಬೇರೆ ಏನು ಸಿಗುತ್ತೆ? ಏನಿಲ್ಲ. ನೀರನ್ನು ಕುಡಿಬಹುದು, ಬಾಯಾರಿಕೆ ಹೋಗಬಹುದು, ಹಸಿವೆ ನಿವಾರಣೆ ಹಸಿವೆ ಹೇಗೆ ಕಡಿಮೆ ಸಾಧ್ಯ? ಆಗುದಿಲ್ಲ. ಆದ್ದರಿಂದ ಒಂದು ಉಪಾಯ ಮಾಡೋಣ. ಹೇಗೆ? ಈ ಜಲದಿಯನ್ನು ಶೋಧಿಸುವ. ತಳಭಾಗದಲ್ಲಿ ಏನಾದರೂ ಇರಬಹುದು, ಮೇಲೆ ಬಂದರು ಬಂದಿತ್ತು. ಹೇಗೆ? ಸರಿ, ಇಳಿತಳೆ.
ಯಾಕೆ ಬಾ ಹ ಬಾ ಬಾ ಅಣ್ಣ ಹಸಿವೆ ನಿವಾರಣೆ ಮಾಡಬೇಕು ಎನ್ನುವ ಹಾಗೆ ಹ ಜೊತೆಯಲ್ಲೇ ಇಳಿದವರು ಹೌದು ನಿನಗೇನಾದರೂ ಪ್ರಯೋಜನ ಆಯಿತ? ಕಣ್ಣು ಹಾಯಿಸ್ತಾ ಇದ್ದೇನೆ ಇಷ್ಟರವರೆಗೆ ಏನು ಸಿಗ್ಲಿಲ್ಲ. ಏನು ಕಣ್ಣು ಹಾಯಿಸಿದ್ದೇ ಬಂತು ಅಣ್ಣ. ನೀನು ಬರೇ ದಂಡ. ನಿನಗೇನಾದ್ರು ಸಿಕ್ಕಿತ ಹೇಳು. ಅಪ್ಪರ ದಂಡ ನೀನು. ಏನು ಸಿಕ್ಕಿತ? ಬಿಟ್ಟೇನ? ಏನು ಮಾಡಿದೆ? ನಾನೆಂತ ಮಗ? ಬಿಡ್ಲಿಕ್ಕಿಲ್ಲ. ಏನು ಮಾಡಿದೆ? ಮುಂದುವರಿದು ಹೋದೆ ತಮ್ಮ. ಅಣ್ಣ ಅಷ್ಟು ಹೊತ್ತಿಗೆ ನನ್ನ ಕಣ್ಣಿಗೆ ಬಿತ್ತು. ಅಯ್ಯೋ ಅಯ್ಯೋ ಗ್ರಹಚಾರವೇ. ನೋಡು ಕಣ್ಣರಳಿ ಸ್ವಲ್ಪ ಕಸ ತೆಗಿತೇನೆ. ಕಸ ಬಿದ್ದದ್ದಲ್ವೇ? ಮತ್ತೆ ಕಣ್ಣಿಗೆ ಬಿತ್ತಂತ ಹೇಳಿದೆ. ದೂರದಲ್ಲಿ ಒಂದು ಕಮಲ ಕಾಣುವುದಕ್ಕೆ ಸಿಕ್ಕಿತ್ತು. ಕಮಲವ? ಅಷ್ಟು ಮಾತ್ರವಲ್ಲ, ಅದರಲ್ಲಿ ಚೋಟುದ್ದದ ಒಂದು ಪ್ರಾಣಿ. ಪ್ರಾಣಿ? ಹೌದಾ? ಕುಳಿತು ಆ ಕಡೆ ಈ ಕಡೆ ನನ್ನನ್ನೇ ದಿಟ್ಟಿಸಿ ನೋಡಿಕೊಂಡು ಓಹೋ ಪಿಳಿ 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 ಪಿಳಿ. ಏತಮ್ಮ ಏನಣ್ಣ? ನಾನು ಪಿಲಿಯ. ಏನು ನೀನು ಹೇಳಿದ ಪಿಳಿ 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 ಅಂತ ಹೇಳಿ ಅದು ಹಾಗೆ ನೋಡ್ತಾ ಇತ್ತು. ಮತ್ತೆ ಹಾಗೆ ನಾನೇನೋ ಪ್ರಾಣಿಯನ್ನು ಕಂಡಿದ್ದೇನೆ. ನಿನಗೆ ನೋಡುವ ಆಸೆ ಉಂಟಾ ಹೇಗೆ? ನೀನು ತೋರಿಸಿದ್ರೆ ನೋಡ್ತೇನೆ. ನೋಡ್ತೀಯ? ಹೌದು. ಬಾ ಬಾ ಬಾ. ನನ್ನ ಕಣ್ಣು ಕೈಯ ಬೆರಳ ತುದಿಯಲ್ಲೇ ಸರಿಯಾಗಿ ನೋಡು. ನೋಡುವ. ಏನು ತಲೆ ಸರಿ ಉಂಟ ನಿನ್ಗೆ? ಹಾಗಾಯ್ತಾ? ಮತ್ತೆ ಬೇರೆ ತುದಿಯಲ್ಲಿ ಉಗುರಿರುವುದಲ್ವೇನು? ಮತ್ತೆ ಬೆರಳ ತುದಿಯಲ್ಲಿ ಉಗುರು ಬರದೆ ನಿನ್ನ ತಲೆಯಲ್ಲಿ ಬರ್ತದೆ. ಮತ್ತೆ ನೀನು ಹೇಳಿದ್ದೇನು ಬೇರೆ ತುದಿಯಲ್ಲಿ ನೋಡಂತ ಹೇಳಿದಲ್ಲ. ಒಂದು ಮಾತಿಗೆ ಒಂದೇ ಅರ್ಥವೇ. ಓಹೋ ಒಂದು ಶಬ್ದಕ್ಕೆ ಬೇರೆ ಬೇರೆ ರೀತಿ ಅರ್ಥ ನನ್ನ ಉಂಟು. ಬೆರಳ ತುದಿಯನ್ನೇ ಅನುಸರಿಸಿ ಮುಂದೆ ನೋಡು. ಆಗ್ಲಿ.
ಇಷ್ಟಾಗಬೇಕಿತ್ತು, ಅದನ್ನೇ ಕಾಯ್ತಾ ಇದ್ದೆ. ಹೇ, ಇವ ಎಲ್ಲಿ ಹೋದ? ನನ್ನ ಜೊತೆಯಲ್ಲೇ ಒಬ್ಬ ಇದ್ದ, ನನ್ನನ್ನು ಅನುಸರಿಸಿಕೊಂಡೇ ಬಂದಾತ. ತಮ್ಮ, ಏ ತಮ್ಮ, ವ್ಯಾಪ್ತಿ ಪ್ರದೇಶದ ಒಳಗೇ ಇದ್ದಾನೆ. ಸಿಕ್ಕಿಯಾನು, ನೋಡೋಣ ನೋಡೋಣ ನೋಡೋಣ. ಎಲ್ಲಿದ್ಯಾ ಪುಣ್ಯಾತ್ಮ? ಬೆನ್ನಿಗೆ ಬರ್ದದ್ದು ಬೇರೆ, ತುಳಿದಕ್ಕೆ ಮುಂದಾದಿಯ ಪಾಪಿ ಮಗನ. ನಾನಿಲ್ಲಿ ಇಷ್ಟು ದುಡಿತಾ ಇದ್ದೇನೆ, ಇವ ಅಲ್ಲಿ ಹೋಗಿ ಅಗಾತ ಬಿದ್ದಿದ್ದಾನೆ. ನೀನು ದುಡಿದದ್ದ? ಮತ್ತೆ ನಾನು ಸುಮ್ಮನಿದ್ದದ್ದ? ಮತ್ತೆ ಏನ್ ಮಾಡಿದ್ದೆ? ಏನ್ ಮಾಡಿದ್ದೆ? ಕೈ ಕಾಲ ಹಂದಾಡಿಸಿದ್ದೆ. ಯಾಕೆ? ಆ ಪ್ರಾಣಿ ಈಗ ಸಿಗ್ತದೆ, ಈಗ ಸಿಗ್ತದೆ, ಬೆನ್ನಟ್ಟಿದೆ ಬೆನ್ನಟ್ಟಿದೆ ಬೆನ್ನಟ್ಟಿದೆ, ಬಡಿದು ಅಷ್ಟು ಕೆಳಗೆ ಬೀಳಿಸಿದ್ದೇನೆ. ಓಡಿದೆ ಓಡಿದೆ ಓಡಿಸಿದೆ, ಕೊನೆಗೆ ಸಿಕ್ಕಿತ್ತು. ಸಿಕ್ಕಿದನ್ನು ಬಿಡ್ಬಾರ್ದು ಅಂತ ಹೇಳಿ ಗಟ್ಟಿಯಾಗಿ ಅಮುಕಿ ಹಿಡಿದುಕೊಂಡೆ. ಮತ್ತೆ ಅಣ್ಣ, ನಾನು ಹಿಡಿದುಕೊಂಡಾಕ್ಷಣ ಹಿಂದಿನಿಂದ ಅಂತ ಅಲ್ಲಿ ಸುಡುಮದ್ದಿನ ವ್ಯವಸ್ಥೆ ಮಾಡಿರ್ಬೇಕು. ಶಬ್ದ ಕೇಳಿತು. ಅಷ್ಟೊತ್ತಿಗೆ ಪ್ರಾಣಿ ಕೈನ ಜಾರಿತು. ತಮ್ಮ, ಪ್ರಾಣಿಗೆ ಅಂತ ಹೇಳಿ ಬಡಿದದ್ದು. ಹೌದಾ? ಎಲ್ಲ ನಿನಗೆ ಬಿತ್ತೇನೋ? ಮತ್ತೆ ಬೇಸರ ಮಾಡಬೇಡ ಆಯ್ತಾ? ಪೆಟ್ಟಿದ ತಪ್ಪಿ ಬಿದ್ದದ್ದು. ಓಹೋ, ಸುಧಾರಿಸಿಕೋ. ತಪ್ಪಿದ್ರು ನೋವಾದ ನನಗೆ ಅಲ್ವಣ್ಣ. ಬುದ್ಧಿವಂತರ ಲಕ್ಷಣ. ಸರಿ ಸರಿ ಸರಿ. ಓ, ಪ್ರಾಣಿ ಈಗ ತಪ್ಪಿಸಿಕೊಂಡಿದೆ. ಹೌದು. ಎಲ್ಲಿರಬಹುದು ನೋಡೋಣ. ನೀರಿನಲ್ಲಿ. ಸರಿ. ಹರಿಯ ನಾವೇ ಕಮಲನಾಳದಲ್ಲಿ ಧ್ಯಾನಾಸಕ್ತನಾಗಿದ್ದೆ. ಒಮ್ಮಿಂದೊಮ್ಮೆಲೆ ಉದಿಸಿದಂತಹ ಧನುಜರಿರುವರು ನನ್ನನ್ನು ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಹೇಗೂ ಇವರ ಕೈಯಿಂದ ತಪ್ಪಿಸಿ ಅಟ್ಟಹಾಸ ಕೇಳ್ತಾ ಉಂಟು. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬಿಟ್ಟೆ? ಇಲ್ಲ, ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ಅಮ್ಮ. ಅಮ್ಮ, ಅನನ್ಯವಾದ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಧ್ಯಾನಿಸುತ್ತಾ ಇದ್ದಿ. ಹೌದಮ್ಮ. ಕಂದ, ಅಮ್ಮ, ನಿನಗದಿ ಬಂದಂತ ಕಷ್ಟವೇನೋ ಹೇಳಿಕೋ ಮಗನೇ. ಮಾತೆ ಮಾತೆಲಾಲಿಸು ಜಲದೊಳಿರ್ವರು ಭೂತರುದಿಸು ದಯಾಲಯೋ ಕರ್ತವ್ಯದಲ್ಲಿ ನಿರತರಾಗಿರ್ಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೂ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವುದಕ್ಕೆ ದಾರಿ ಕಾಣಲಿಲ್ಲ. ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೇ ತಡ. ಧನುಜರು ಇರುವರು ಹುಟ್ಟಿಕೊಂಡಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗೆಟ್ಟಿದ್ದೆ ನಮ್ಮ, ನೀನೇ ಕಾಪಾಡಬೇಕು ತಾಯೇ. ಮರುಗಬೇಡ ವಿಧಾತ, ಮರುಗಬೇಡ ವಿಧಾತ, ನಾ ಶ್ರೀಹರಿಯ ಜರಿಯ ಕಾರಣದಿ ಅವನಿಗೆ ಏನಾಗಿದೆ? ಅವನಿರುವ ನಿದ್ರೆಯೊಳಿನ್ನೋ ಶೀಘ್ರದ ಅಗಲಿ ಹೋಗುವೆನೋ. ಆದಿದಮ್ಮ
ವರ ಸುದರ್ಶನ ಕೊಡು ತಮಗೆ ನೀ ಮರೆಯುಳಿಯುವುದು ಮರುಗಬೇಡು ಅಮ್ಮ ದುಷ್ಟರಿಂದ ಕಷ್ಟ ಬಂದಿದೇನು ಅಂತ ಕಾರಣಕ್ಕಾಗಿ ಮರುಗುತ್ತಾ ಇರುವೆಯ. ಹೌದಮ್ಮ. ಮರುಗಬೇಡ ಮರುಗಬೇಡ. ಆದಿತಮ್ಮ. ಆದಿಮಾಯಾದಂತೆ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಆವರಿಸಿಕೊಂಡಿರುವ ಕಾರಣ ಆತನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಓಹೋ. ಕ್ಷಣ ಮಾತ್ರದಲ್ಲಿ ಆತನಿಂದ ಅಗಲಿ ಹೋಗುವಳಿದ್ದೇನೆ. ಆದಿತಮ್ಮ. ಎಚ್ಚರಗೊಂಡಂತ ಹರಿ ನಿನಗೆ ಭೀತಿಯನ್ನುಂಟು ಮಾಡುತ್ತಿರುವಂತ ಆ ದುಷ್ಟರ ಕಷ್ಟವನ್ನು ಕೊಂದು ನಿನಗೆ ಸಂತೋಷವನ್ನೇ ಕೊಡುತ್ತಾ ಅದಕ್ಕಾಗಿ ಈ ವರ ಸುದರ್ಶನವನ್ನು ಆತನ ಕೈಯಲ್ಲಿ ಕೊಡು. ಅಷ್ಟರವರೆಗೆ ನಾನು ಎಲ್ಲಿರ್ಬೇಕಮ್ಮ? ಹರಿಯ ನಾಭಿ ಕಮಲದ ನಾಳದಲ್ಲಿ ಮರೆಯಾಗಿರು ಮಗ. ತೊರೆದು ನಿದ್ರೆಯ ಕುಳಿತಿರಲು ಕಿರುನಗೆಯ ಬೀರುದಾಗ ತನ್ನ ವದನದಲ್ಲಿ ನಮಗೆ ಬೊಬ್ಬೆ ಹೊಡೆಯದಿದ್ರೆ ಸ್ವರವೇ ಹೊರಡುವುದಿಲ್ಲ. ನಮ್ಮ ಸ್ವಭಾವ ಇಷ್ಟು ಸಾಕ. ಕರಿಯ ಕರಿಯ ಇವನೇ ಏನು ಕರೆಯುವುದು ಯಾರು ಇನ್ನೊಂದು ಯಾರನ್ನು ಇನ್ನೊಂದು. ಏಯ್! ಹಾಗೆ ಹೇಳಿದಲ್ಲ, ನಿನ್ನನ್ನು ಉದ್ದೇಶಿಸಿ ಮಾತಾಡಿದ್ದು. ಏ ಕರಿಯ ನಾನು ಹಾಗೆ ಕಾಣ. ಅವನನ್ನು ಕರೆದದ್ದಲ್ಲ, ನಿನ್ನನ್ನೇ ಕರಿಯ ಅಂತ ಹೇಳಿ. ಯಾಕೆ? ನಿನ್ನ ಬಣ್ಣವನ್ನು ನೋಡಿ. ಏನು ಬಣ್ಣ? ಮೇಲಿನಿಂದ ಕೆಳಗಿನವರೆಗೆ ನೋಡಿದ್ರೆ ಕಪ್ಪು ಕಪ್ಪೆ ಕಪ್ಪೆಲ್ಲ ಕಪ್ಪು ಕಪ್ಪೆ ಕಪ್ಪು ಏಯ್! ಕಪ್ಪು ನನಗೆ ಇಷ್ಟ. ಇಷ್ಟ ಅಲ್ಲಿ ಬಿಡುವ ಗೊತ್ತಾಗ್ತದೆ. ಏಯ್! ಏನು? ಯಾವುದರಲ್ಲಿ ಕುಳಿತದ್ದು ನೀನು? ವಟಸ್ಯ ಪತ್ರಸ್ಯ ಪುಟೇಶಯನ. ಪುತ್ರಸ್ಯ ಪುತ್ರಸ್ಯ ಎಲ್ಲ ಅರ್ಥವಾಗದ ಭಾಷೆಯಲ್ಲಿ ನಮ್ಮ ಹತ್ರ ಹೇಳುವುದು ಬೇಡ. ಎಲೆಯಲ್ಲಿ ಕುಳಿತುಕೊಂಡಿದ್ದೇನೆ. ಕುಳಿತಿರ್ಪೆ ಅಷ್ಟು ಹೇಳು, ನಮಗೆ ಅರ್ಥ ಆಗುತ್ತದೆ. ಹೌದಾ? ಹೀಗೂ ಒಂದು ಕ್ರಮ ಉಂಟು. ಎಲೆಯನ್ನು ಮುಂದೆ ಇಟ್ಟು ಅದರ ಹಿಂದೆ ಕಾಲು ಮಡಿಚಿ ಕುಳಿತುಕೊಳ್ಳುವುದು ಕ್ರಮ. ನೋಡಿ, ಆತ ಬಡಿಸಿದ್ರೆ ತಿನ್ಬೇಕು, ಇಲ್ಲದಿದ್ರೆ ಎಲೆಯನ್ನು ಬಿಸಾಡಿ ಎದ್ದುಕೊಂಡು ಬರ್ಬೇಕು. ನನಗೆ ಕೋಪ ಬಂದದ್ದಕ್ಕೆ. ಮತ್ತೆ ಯಾಕೆ? ನನ್ನನ್ನು ನೋಡಿ ನಕ್ಕೆ ನಕ್ಕೆ ನಗಾಡಿದ್ದು. ಹೌದು. ಬೀರಲ್ಲಿ ಯಾಕೆ ಕಿರುನಗೆ? ಬೀರುತ ನಗೆ ಬೀರುತ ನಾವು ಹೇಳಿದ್ದೇ ಸರಿ. ಏನು? ಆದ್ದರಿಂದ ನಿನ್ನಲ್ಲೇ ಕೇಳುವುದು, ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ಮೊದಲು ಕಂಡ
ಕಾಣುವುದಕ್ಕಿಂತ ಮೊದಲು ಹಾ ಒಂದು ಪ್ರಾಣಿಯನ್ನು ಕಂಡಿದ್ದೇವೆ ನಾವು. ನೀರಿನಲ್ಲಿ ಹೌದು. ಪ್ರಾಣಿಯ ಹಾ ಹ್ಮ್. ಆ ಪ್ರಾಣಿ ಹ್ಮ್. ಎಲ್ಲಿ ಹೋಯಿತು? ಹಾ. ಆ ಪ್ರಾಣಿಯನ್ನು ಬೆನ್ನಟ್ಟುತ್ತೇವೆ ನಾವು. ಹಾ. ಆ ಪ್ರಾಣಿಯನ್ನು ತೋರಿಸು. ಹಾ. ಹಾಗಾಗಿ ಹಾ. ತೋರು ಬೇಗ ಮೊದಲು ಕಂಡ ಹಾ. ಪೋರನೆಲ್ಲಿ ಹಾ. ಹೋದ ಯಾ ಬಂಡ ಹಾ. ಬಂಡ ತೋರಿಸ ನೀನು ಬಂಡ. ಅದರ ವಿಷಯ ಆಮೇಲೆ ಯೋಚನೆ ಮಾಡುವ. ಹಾ. ನಿಮ್ಮನ್ನೇ ನೋಡುದು ನಾನು. ಏಕೆ? ಎಲ್ಲಿಯೂ ನೋಡಿದ ನೆನಪಾಗುವುದಿಲ್ಲ. ಯಾರು ನೀವು? ಈಗ ನಾವು ಯಾರು ಅಂತ ಗೊತ್ತಾಗಲಿಲ್ಲ. ಮೊದಲ ಬೇಡ ಶೂರರು. ಧೀರಯೋರ ಹೌದು ನೀವು, ಧೀರಯೋರ ಹೌದು ನೀವು. ನೀನು ಕರ್ತದಲ್ವಾ? ಹಾಗಲ್ಲ ಮತ್ತೆ ಬಳಿರೇ, ನಿಮ್ಮ ಟಿವಿಯು ಕಾಣುವ ಹಾಗುಂಟು. ಹೌದಾ? ಗಂಭೀರವಾದ ನಡೆ, ನುಡಿ, ನಿಮ್ಮ ಕಾಯ ಸಮಾನತೆಯಿಂದ ಕೂಡಿದೆ. ಅಣ್ಣ ತಮ್ಮಂದಿರು ಎಂಬುದರಲ್ಲಿ ಸಂದೇಹವೇ ಇಲ್ಲ. ವೀರದ್ವೇರು ಅಪೂರ್ವ ಸಹೋದರರು. ಎಲ್ಲಿ ಹೋದ್ರು ನಿಮ್ಮಂತ ಜೋಡಿ ಸಿಗಲಾರದು. ದೋಷವಾಂತೆ ಕಂಡು ನಿಮ್ಮನ್ನು ನೋಡಿ ಅಂತ. ಹೌದೌದು, ದೂರದಿಂದ ಅಲೆಗಳು ಮೈ ತಳೆದು ಬಂದ ಹಾಗೆ ಬಂದು ನಿಂತು ಪ್ರಶ್ನಿಸುತ್ತಾ ಇದ್ದೀರಲ್ಲ. ತೋರು ಬೇಗ ಮೊದಲು ಕಂಡ ಓರನಲ್ಲಿ ಹೋದ ಬಂಡ, ಓರೆಯಲ್ಲಿ ಹೋದ ಬಂಡ. ಸತ್ಯ ಹೇಳ್ತೇನೆ, ಪ್ರಾಣಿಯ ವಿಷಯವನ್ನು ನಿಮ್ಮಲ್ಲಿ ಹೇಳುವುದೀಗ ಗಮನವಿಟ್ಟು ಕೇಳಿ. ನೋಡೋಣ. ಹೇಳಿದ್ರೆ ನೀವು ನಂಬಲಿಕ್ಕಿಲ್ಲ ಮಾತ್ರ. ಹೇಳು. ನಾ ಅರಿಯೇ. ಈಗ ನಿನಗೆ ಗೊತ್ತಿಲ್ವಾ? ಇಲ್ಲವೋ? ಬಿಡೋಣ, ಹೋಗ್ಲಿ. ನೀನು ಯಾರು ಅಂತಾದ್ರೂ ನಿನಗೆ ಗೊತ್ತುಂಟ? ಅಪಾರವಾದ ಈ ಜಲದಿಗೆ ನಾನು ಒಡೆಯ.
ತೋರಿಸಿದ್ರೆ ನಿನಗೊಂದು ಬದುಕು ಅಂತ ಇಲ್ಲದಿದ್ರೆ ಹೀಗೆ ಅಂಗೈಗೆ ಅಪ್ಪ ಹೀಗೆ ಹೀಗೆ ಚಚ್ಚಿ ಮುದ್ದೆ ಮಾಡಿ ಅಲ್ಲಿ ದವಡೆ ತೂತಾಗ್ತದೆ ಹಾಗೆ ಇಟ್ರೆ. ಆಗ್ಬೇಕಂತೇಳಿ ಹೇಳು. ಗಂಟಲಲ್ಲಿ ಸಿಕ್ಕಿಕೊಂಡೇನು ಕೇಳಿಸಿಕೊಂಡೆವು. ವಿಷ ಅದೇನು ಭಾವಿಸಿದೆವು. ನೀವು ಹಾಗೆ ಭಾವಿಸಿ ನಾನು ಸಾಮಾನ್ಯದವರಲ್ಲ. ಮತ್ತೆ? ಯೋಚಿಸಬೇಡಿ. ನಿಮ್ಮ ಬೆಂಬಲಕ್ಕೆ 5 ಶಿರದವರನ್ನು ಕೂಡಿಕೊಂಡು ಬನ್ನಿ. ಒಂದೇ ಮುಷ್ಟಿಯಲ್ಲಿ 3 ಹಿಡಿದು ನೀರಿನಲ್ಲಿ ಮುಳುಗಿಸಿ ದೂರ ಬಿಸಿ. ಈಗ ಸಮಾಧಾನವಾಯಿತು. ಸತ್ತಲ್ಲಿ ನೀನು ಸತ್ತು ಹೋಗಿದೆ. ಯಾಕೋ ಹಾಲಾಗಿ ಹೋಗ್ಲಿಕ್ಕೆ ನೀನು ಯಾರಿಗ ತಿಳಿದದ್ದು ನೀನು? ಆ ಪ್ರಾಣಿಗೆ ನನ್ನನ್ನು ತಿಳಿದು ಸಾಯಿಸ್ತೀಯನು. ಯಾಕೆ ಮತ್ತೆ ಈಗ ಪ್ರಾಣಿಯ ಮೇಲೆ ಇದ್ದದ್ದು ನೀನು ಮತ್ತೆ ಏನ ಮೊದ್ಲು ಹೇಳ್ಬಾರ್ದು ನಿನ್ಗೆ. ನೀನಂತೆ ಹೇಳಿ ಹಾ ಬಿಡೋಣ. ಎಷ್ಟನ್ನ ತಮ್ಮ ಹಾ. 4 ಬಾರಿಸಿದ ಹಾ. ಬಿಟ್ಟು ಬಿಡೋಣ. ಈಗ ಏನಾಗಿದೆ ಪ್ರಾಣಿ? ಸತ್ತು ಹೋಗಿದೆ. ಏನು ಮಾಡುವುದು? ತಿಳಿ ಬಿಡೋಣ. ಏಯ್ ಅವಸರ ಮಾಡಬೇಡ. ಯಾಕೆ? ಮೊದಲೇ ಹೇಳಿದ್ದಾನೆ ಏನು? ಗಂಟಲೊಳಗೆ ಇಳಿಯುವ ತುತ್ತಲ್ಲ ಎನ್ನುವ ಹಾಗೆ. ಅದು ಹೌದು. ಹಾ. ಅಲ್ಲೇ ಸ್ವಲ್ಪ ಸಮಯ ಕೊಲ್ಲಿಲಿ. ಸರಿ. ತಪ್ಪಿಸಿಕೊಂಡಂತಹ 5 ಹಾ. ಹುಡುಕಿ ಆಮೇಲೆ ತಿನ್ನುವ. ಸೆಣಸೆ ಪಂಚಸಹಸ್ರಕಾಲದಿ ಧನುಜರಲಿ ಜಯ ಸೇರದಿರುತ್ತಿರೆ. ಏನು ಮಾಡಲಿ? ನಳೆ ನಾಭನು ಸ್ಮರಿಸ ಭಕ್ತಿಯೊಳಾದಿ ಮಾಯನು ಮನದೋಳ್ ಅರಿತನು ಹುರದೋಳ್ ಅಸದಳ ಹನನ ಕೊಡಿಸುವೆ ಕಪಟದೊಳಗೆನು ಖಳರೊಡನೆ ಕಾಳಗವೆನ್ನಸಗಿ ಜಲದಲ್ಲಿ ಬೀಳುವ ಸ್ಥಿತಿಯಾಗಿದೆ. ಬಲವಂತರೇ ಇದ್ದಾರೆ. ಹೇಗೆ ಇವರನ್ನು ಗೆದ್ದುಕೊಳ್ಳುವುದು ಎಂದೇ ಗೊತ್ತಾಗುವುದಿಲ್ಲ. ಅಮ್ಮನ್ನೇ ಧ್ಯಾನಿಸಿಕೊಳ್ಳೋಣ. ಸರ್ವಜ್ಞೆ, ಸರ್ವವರದೆ, ಸರ್ವದುಷ್ಟ ಭಯಂಕರಿ, ಸರ್ವ ದುಃಖಹರೆ, ಮಹಾಮಾಯೆ, ಆದಿಮಾಯೆ, ತಾಯೇ ನೀನೇ ಪೊರೆಯಬೇಕಮ್ಮ. ಉಪಾಯವೊಂದು ಹೊಳೆಯುತ್ತಾ ಇದೆ. ಹಾಗೆಯೇ ಮುಂದುವರಿ. ಮೆಚ್ಚಿದೆ ನಿಮ್ಮ ಪೌರುಷಗೆ, ಮೆಚ್ಚಿದೆ ನಿಮ್ಮ ಪೌರುಷಗೆ, ಬಲು ಆಶ್ಚರ್ಯವಾದ ಉಚ್ಚರಿಸುವುದೇ ಏನೇನು? ಅಕ್ಕಳಿಯದ ಬಾಜರವ
ಬಿದ್ದಿದ್ದ ಹಾಳಾಗಿ ಹೋಗಿದಂತ ವಾಸನೆ ಬರುವುದಿಲ್ಲ. ಇವನು ಎಲ್ಲಿದ್ದಾನೆ ನಗು ನಗುತ್ತಾ? ಆಯ್ತಾ? ಹಾ, 5,000 ವರ್ಷಗಳು ಸಂದು ಹೋದವು ಸಮರದಲ್ಲಿ. 5,000 ಹೋಯ್ತಾ? ಯುದ್ಧದಲ್ಲಿ ಗೆದ್ದವನು ನಾನೇ. ಏನು ಗೆದ್ದವನು ನಾನೇ. ಅದು ಆಗುದಿಲ್ಲ ಅಂತ ನೋಡಿ ಅಂತ ಹೇಳಿ. ನೀವು ಗೆದ್ದವರು. ಹಾಗೆ ಗೆದ್ದಂತ ನಿಮಗೆ ಏನಾದ್ರೂ ಕೊಡ್ಬೇಕು ಅಂತ ತೀರ್ಮಾನಿಸಿದ್ದೇವೆ. ಯೋಚಿಸಿ ಯಾಚಿಸಿರಿ. ಗೆದ್ದವ್ರು ನಾವು. ಅಲ್ಲ, ಅಂತಹ ಕ್ರಮ ಎಲ್ಲೂ ಹಾ, ನಾವೇನಿದ್ದರೂ ಸೋತವರಿಗೆ ಕೊಡುಗೈದಾರಿಗಳು ಪಡೆಯುವ ಅಭ್ಯಾಸವೇ ನಮ್ಮದು. ಕ್ರಮವೇ ಇಲ್ಲ. ಆದ್ದರಿಂದ ನಿನ್ನಲ್ಲೇ ಹೇಳುವುದು ಹಾ, ಏನು ಬೇಕು, ಎಷ್ಟು ಬೇಕು, ಎಷ್ಟು ಬೇಕು, ಎಲ್ಲಿ ಬೇಕು, ಎಲ್ಲಿ ಬೇಕು, ಹೇಗೆ ಬೇಕು, ಹೇಗೆ ಬೇಕು, ಯಾವುದರಲ್ಲಿ ಬೇಕು ಹಾ, ಕೇಳು, ಕೊಡ್ತೇವೆ. ನಿಮ್ಮಲ್ಲಿ ಭರವಸೆ ಇಲ್ಲ ನನಗೆ. ಭರವಸೆ ಇಲ್ವ? ಭರವಸೆ ಬರ್ಬೇಕಿದ್ರೆ ಏನ್ ಮಾಡ್ಬೇಕು? ಕರತಟ್ಟಿ ಕೊಡ್ತೇವೆ, ಕೊಡ್ತೇವೆ, ಕೊಡ್ತೇವೆ. ಹಾಗಲ್ವೋ? ಮತ್ತೆ ಕಾಯೇನ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ನನ್ನ ಹಸ್ತ ಮುಟ್ಟಿ ಹೇಳಬೇಕು. ಹೌದಾ? ನೀನೇನನ್ನು ಕೇಳ್ತೀಯ ಅದನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೀವಿ. ಕೈಯೊಳಗೆ ಸಿಕ್ಕಿದಿರಿ, ಕೈಯೊಳಗೆ ಕೈಯೊಳಗೆ ಬರೋ ಸೊಕ್ಕಿನ ಮಾರ್ಗನೆ ನಿಮಗೆ. ಸೊಗಿಲಿಗಳ ಉದ ಎಲ್ಲವ ಈ ಬರಿ ಹಕನೆ ನೀಡಿ ನಿಮ್ಮಯ ಇರವೋ. ಸಿಕ್ಕಿದಿರಿ ಕೈಯೊಳಗೆ ಕೈಯೊಳಗೆ ಬರೋ ಸೊಕ್ಕಿನ ಮಾರ್ಗನೆ ನಿಮಗೆ. ಸಿಕ್ಕಿದಿರಿ ಎನ್ನಯ ಮುಷ್ಟಿಯ ಒಳಗೆ. ಬಿಡಿಸು. ದೇಹ ಸಿಕ್ಕಿದ್ದಲ್ಲ, ಮತ್ತೆ ಮಾತಿನ ಬಲೆಯೊಳಗೆ ಸಿಲುಕಿದ್ದೀರಿ. ಕೇಳಿದ್ದನ್ನೇ ಕೊಡ್ತೇವೆ ಅಂದಿರಲ್ಲ, ನಿಮ್ಮ ಪ್ರಾಣವೇ ಬೇಕು. ಹಾ, 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 ಹಾ. ಏನ ಮಾಡುವುದೆಮ್ಮ ಪ್ರಾಣವಾಗಿಳಿದಾಗ ಅಯ್ಯಯ್ಯೋ. ಜ್ಞಾನದಾನದಲ್ಲೇ ವಂಚಿಸುವಾಗ ಸಾಧುರಾಗದಲ್ಲಿವೆ ಮನದಿರಾಗ ಮೊದಲೇ ತಾನೆಮ್ಮೋಡೆದಂತ ಮಾತ. ಏನ ಮಾಡುವುದು ಅಯ್ಯಯ್ಯೋ, ಅಯ್ಯಯ್ಯೋ. ಅಮ್ಮ. ಅಯ್ಯಯ್ಯೋ ಅಣ್ಣ. ಮಾತಿನಲ್ಲೇ ವಂಚಿಸಿದ ಹೋಯ್ತಲ್ಲ, ಹೋಯ್ತಲ್ಲ. ಇವನಿಗೆ ಕೇಳಲಿಕ್ಕೆ ಬೇರೇನು ಸಿಗ್ಲಿಲ್ಲ. ಧರ್ಮಕ್ಕೆ ಹೋಯ್ತಲ್ಲ. ನಮಗೆ ಬದುಕುವ ದಾರಿ ಇಲ್ಲಲ್ಲ. ಅಣ್ಣ ಮಾತು ಕೊಟ್ಟ ಆಗಿದಲ್ವೋ? ತಮ್ಮ ಹಗ್ಗ ಇಲ್ಲದೆ ನಮ್ಮನ್ನು ಕಟ್ಟಿ ಹಾಕಿದಲ್ಲ. ತಮ್ಮ, ಓ ಅಣ್ಣ, ನಿನಗಿರುವುದು ನಾನು ಒಬ್ಬನೇ ಒಬ್ಬ ಅಣ್ಣ. ಪ್ರೀತಿ ಅಣ್ಣ. ನನ್ನ ಮೇಲೆ ನಿನಗೆ ಬಹಳಷ್ಟು ಗೌರವ, ಹೌದಣ್ಣ. ಅಭಿಮಾನ ಹಾ, ಅಲ್ವೇ? ಹೌದು. ಈ ಅಣ್ಣನಿಗೆ ಬೇಕಾಗಿ ಆ, ಏನು ಮಾಡುವುದಕ್ಕೂ ಹೇಸುವವನಲ್ಲ. ಖಂಡಿತ ಸಿದ್ಧನಿದ್ದೇನೆ. ತಮ್ಮ, ಓ ಈ ಅಣ್ಣನಿಗಾಗಿ ಒಂದು ಉಪಕಾರ ಮಾಡುತ್ತೀಯ ತಮ್ಮ? ಅಣ್ಣ, ಮೊದ್ಲೇ ಹೇಳಿಬಿಡು, ನೀನು ಹೋದ್ಮೇಲೆ ಆಗ್ಲಿಕ್ಕಿಲ್ಲ. ತಮ್ಮ, ಓ ನಾನು ಹೇಗೋ ಅವನಿಗೆ ಮಾತನ್ನು ಕೊಟ್ಟಿದ್ದೇನೆ. ಹಾ ಹಾ, ನೀನು ಹಾಗಲ್ಲ. ಆಹಾ. ಅದಕ್ಕಾಗಿ ನೀನು ನಿನ್ನ ಪ್ರಾಣವನ್ನೇ ಕೊಡು. ಈ ಅಣ್ಣ ಅಮ್ಮ, ಮೊದಲು ಮಾತು ಕೊಟ್ಟದ್ದು ನೀನು ಹೌದು ಅಲ್ವಾ? ಹಾ. ಹಾಗಾದ್ರೆ ನಿನ್ನ ಪ್ರೀತಿಯ ತಮ್ಮ ನಾನು. ಹೌದು. ನಾವು ಜೊತೆಯಾಗಿಯೇ ಇದ್ದವರು. ಹೌದಪ್ಪ. ನನ್ನನ್ನು ಬಿಟ್ಟು ನೀನಿಲ್ಲ, ನಿನ್ನನ್ನು ಬಿಟ್ಟು ನಾನಲ್ಲ. ಓಹೋ. ಒಬ್ಬರನ್ನೊಬ್ಬರೇ ನಿನಗಾಗಿ, ನಾನಿರುವುದೇ ನಿನಗಾಗಿ. ನೀನಿರುವುದೇ ನನಗಾಗಿ. ಹಾಗಾದ್ರೆ ಹೇ. ಈ ಅಣ್ಣ ತಮ್ಮ, ನಿನ್ನ ಪ್ರೀತಿಯ ತಮ್ಮನ್ನು ಉಳಿಸುವುದಕ್ಕಾಗಿ ಹಾ. ಏನಾದ್ರೂ ಒಂದು ಆಲೋಚನೆ ಮಾಡೋಣ. ಈ ಅಣ್ಣ ತಮ್ಮ, ಮಾತು ಕೊಟ್ಟಿದ್ದಿ, ನಿನ್ನ ಚಂದ ನನಗೆ ನೋಡ್ಬೇಕು. ಆ, ಒಂದ್ಸಲ ಹೋಗಿಬಿಡು. ಏ ತಮ್ಮ, ಏನಣ್ಣ? ಈಗೆಲ್ಲ ಹಾಗಲ್ಲು. ಹೇಗೆ? ಈಗ ಮೊದಲು ಕಿರಿಯರೇ ಹಾ? ಏ, ಏನು? ನಿನಗೂ ಬದುಕಬೇಕು, ಹೌದು, ನನಗೂ ಸಾಯಲಿಕ್ಕೆ ಮನಸ್ಸಿಲ್ಲ. ಇಬ್ಬರು ಬದುಕಬೇಕು. ಈಗ ಮಾಡಿದ್ರೆ ಹೇಗೆ? ಹೇಗೆ? ಹಾ. ಸರಿ ಸರಿ, ಸರಿಯಾಗಿ ಆಲೋಚನೆ ಮಾಡು. ಮತ್ತೆ ಹಾಗೆ ಹೀಗೆ ಓ ಕೇಳಿ. ಹ, ಹ. ಹೇ, ನೀನು
ನೀನು ಕೇಳಿದ ಹಾಗೆ ನಮ್ಮ ಪ್ರಾಣ ಕೊಡ್ತೇವೆ. ಕೊಡಿ. ಆದ್ರೆ ಒಂದು ಏನು? ಕಾಣುವುದೇನು? ನೀರು. ಈ ಜಲದಲ್ಲಿ ನಮ್ಮ ಮೈಗೆ ಒಂದು ಬಿಂದು ನೀರು ಸೋಗದ ಹಾಗೆ ಪಡೆದುಕೊ. ನಾವೆಂತ ಮಗ ಮತ್ತೆ ಹೇಗಣ್ಣ ವಿರಾಟ್ ಸದೃಶನಾಗಿದ್ದೇನೆ. ನಿನ್ನ ವಿಶ್ವವಿರಾಟ್ ಸ್ವರೂಪವನ್ನು ಕಂಡ ಮೇಲೆ ನಾವ್ಯಾರು ನೀನ್ಯಾರು ಎನ್ನುವಂತಹ ಸುಜ್ಞಾನವು ನಮಗೊದಗಿದೆ. ಸ್ತುತಿಗೈಯಬೇಕಾದಂತಹ ನಾಲಿಗೆಯಲ್ಲೇ ನಿನ್ನನ್ನು ಬೈಯುವುದಕ್ಕೆ ಮುಂದಾದೆವು. ಪೂಜಿಸಬೇಕಾದಂತಹ ಕೈಗಳಿಂದಲೇ ನಿನ್ನನ್ನು ಬಡಿಯುವುದಕ್ಕೆ ಮುಂದಾದೆವು. ನಾವು ಗೈದಂತಹ ಸರ್ವಾಪರಾಧಗಳನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು ತಂದೆ. ಈ ಕಾಯಬೇಡ ಸಾಯುಜ್ಯವನ್ನು ಒದಗಿಸಿ ನಮ್ಮನ್ನು ಉದ್ಧರಿಸು ತಂದೆ. ಅಜ್ಞಾನದಿಂದ ಮಾಡಬಾರದ ತಪ್ಪುಗಳನ್ನು ಮಾಡಿದೆವು. ನಿನಗೆ ನಾವು ಹೊಡೆದೆವು, ಬೈದೆವು, ಬಗಿಸಿದೆವು, ಆಡಬಾರದ ಮಾತನ್ನೆಲ್ಲ ಆಡಿದೆವು. ಓ ತಂದೆ, ನೀನು ಸಾಮಾನ್ಯಲ್ಲ. ಬ್ರಹ್ಮದೇವನಿಗೆ ತಂದೆಯಂತೆ, ಪರಮೇಶ್ವರನಿಗೆ ಮಿತ್ರನಂತೆ, ವೈದಿಕರೆಂಬ ಗಜಗಳಿಗೆ ಸಿಂಹ ಸದೃಶಪ್ರಾಯನಂತೆ. ಓ ತಂದೆ, ನಮ್ಮನ್ನು ಮನ್ನಿಸಿ ನಮ್ಮನ್ನು ಉದ್ಧರಿಸಬೇಕು ತಂದೆ. ಮುದಿರದ ಗಾಂಧಿಯ ನಿನಗೆ ಮಧು ಎದೆಲುದ ಮತದೆ ಕಠಿಣ ಕರ್ಕಯನಾದ ನೀನೆ ಕೈ ಕಬಡಿರುತ್ತಲೀ ಮುದದೆವು ನಿಮ್ಮಿಷ್ಟದಂತೆ ನಡೆಸುವೆನೆಂದು. ಓ ವೀರದ್ವೇರೆ, ಯೋಗನಿದ್ರೆಯಲ್ಲಿರುವ ಕರ್ಣಗಳಿಂದ ನಿಮ್ಮ ಆಗಮನವಾಗಿದೆ. ಆದ್ದರಿಂದ ನೀವು ನನ್ನ ಮಕ್ಕಳು. ಮಕ್ಕಳಾದ ನಿಮಗೆ ಹೆಸರನ್ನಿರಿಸಬೇಕಾದ ತಂದೆಯಾದ ಕರ್ತವ್ಯ. ನೀವು ಕಾಯವನ್ನು ಹೊಂದಿರುವ ನೀನು ಮಧು, ಕಠಿಣ ದೇಹದಿಂದಿರುವ ನೀನು ಕೈಟಬ. ಸಾಯುಜ್ಯ ಬೇಕು ಎಂದಿರಲ್ಲ, ಗಂಗೆಯನ್ನು ಏರಿಕೊಳ್ಳಿರಿ, ಮೋಕ್ಷ ಕರುಣಿಸಿ. ಜಯ 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 ಜಯ. ಮೇದಿನಿಯನು ತೆರೆದ ಹೆಸರನು ನಾಭಿ ಕಮಲದಿಯೇ ಮೆರವ ಕಮಲ ಜನನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ. ಮಧು ಕೈಟಬರು ನನ್ನನ್ನೇ ಲೀನವಾಗಿದ್ದಾರೆ. ಮಧುಸೂದನ ಕೈಟಬ ಅಂತಕ ಎಂಬ ಹೆಸರನ್ನು ಧರಿಸಿಕೊಳ್ಳಿದ್ದೇನೆ. ಅವರ ದಿವ್ಯ ಮೇಧಸ್ಸನ್ನು ನೀರಲ್ಲಿ ಸುರಿದು ದರೆ ನಿರ್ಮಾಣವನ್ನು ಮಾಡಿದ್ದೇನೆ. ಮೇದಿನಿ ಎಂದು ನಾಮಕರಣವಾಗಲಿ. ವಿಧಿಯ ಸೃಷ್ಟಿಯ ಕಾರ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ನಾಭಿ ಕಮಲದಲ್ಲಿ ಮೆರೆಯುತ್ತಿದ್ದ ಬ್ರಹ್ಮನು ಕೆಳಬಂದು ಕ್ಷಮೆಯನ್ನು ಯಾಚಿಸಿದ. ಹರನು ಪ್ರಕಟನಾಗಿ ಏನಪ್ಪಣೆ ಎಂದು ಕಾದಿದ್ದಾನೆ. ಈವರೆಗೂ ಅಭಯವನ್ನು ಕರುಣಿಸಿದ್ದೇನೆ. ತಮ್ಮ ಲೋಕವನ್ನು ಸೇರಿಕೊಂಡರಲ್ಲ. ಬ್ರಹ್ಮ ಸೃಜಿಸಿದ ಜೀವರನ್ನು ಪಡೆಯುವುದಕ್ಕಾಗಿ ಕ್ಷೀರಸಾಗರವನ್ನು
ತಂದೆ. ಹೂವಿಗೆ ಪರಿಮಳವನ್ನು, ಸೂರ್ಯನಿಗೆ ಬೆಳಕನ್ನು, ಚಂದ್ರನಿಗೆ ತಂಪನ್ನು ನೀಡುವವ ಪ್ರಭು ಪರಮೇಶ್ವರ ದೇವ. ಅವರ ಕೃಪಾ ಕಟಾಕ್ಷದಿಂದ ನಿರ್ಮಿತವಾಗಿರುವ ಪುರವೇ ಶೋಣಿತಾಪುರ. ಇಲ್ಲೇ ಸಾಮ್ರಾಜ್ಞಿಯಾಗಿರುವವರು ಅಸುರ ಕುಲಕ್ಕೆ ಮಾತೆಂದೆನಿಸಿಕೊಂಡಿರುವಂತ ನನ್ನ ಅಮ್ಮ ಅದಿತಿ ದೇವಿ. ಅವರ ಪಾವನವಾದಂತಹ ಗರ್ಭಂಬುದಿಲಿ ಬೆಳೆದು ಈ ಲೋಕದ ಬೆಳಕನ್ನು ಕಂಡೆ. ಎಷ್ಟೇ ಸಂಪತ್ತು ಸೌಭಾಗ್ಯ ಇದ್ದರೆ ಏನಂತೆ, ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿ ಅನ್ನುವುದು ಬೇಡವೇ. ಅದುವೇ ನಮ್ಮ ಬಾಳಿಗೆ ಇಲ್ಲದೆ ಹೋಗಿದೆ. ಕಾರಣ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ನನ್ನ ಅಮ್ಮ ಅಂತಃಪುರ ಸೇರಿಕೊಂಡು ಚಿಂತಿಸುತ್ತಾ ಇದ್ದಾರೆ. ಅವರ ಬಳಿಗೆ ಹೋಗಿ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರೆ ಸತ್ತಂತ ನನ್ನ ಅಣ್ಣಂದಿರ ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಅಸುರ ಕುಲ ಏಳಿಗೆಯಾಗಬೇಕಾದ್ರೆ ನಾವೇನಾದ್ರೂ ದಾರಿ ಕಂಡುಕೊಳ್ಳಬೇಕೆಂಬುದಾಗಿ ಅಮ್ಮನಲ್ಲಿ ಹೇಳಿದೆ. ಅಮ್ಮನಿಗೆ ಸರಿ ಅನಿಸಿತ್ತು. ಹಾಗಾಗಿ ಒಂದು ದಾರಿಯನ್ನು ಸೂಚಿಸಿದವರಿದ್ದಾರೆ. ಮಗಳೇ, ನೇರವಾಗಿ ಕಾಡಿಗೆ ಹೋಗು. ನೀನು ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಜಯನಾಗಿರುವಂತ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂಬುದಕ್ಕೆ ಅಮ್ಮ ಹೇಳಿದ್ರು. ಅಮ್ಮನ ಮಾತಿನ ಪ್ರಕಾರವಾಗಿ ಅರಮನೆಯನ್ನು ಬಿಟ್ಟು ಅರಣ್ಯವನ್ನು ಬಂದು ಸೇರಿಕೊಂಡೆ. ಇಲ್ಲಿಗೆ ಬಂದಂತ ಸಂದರ್ಭ ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ತಪಸ್ಸನ್ನು ಆಚರಿಸುವುದಕ್ಕೆ ಯೋಗ್ಯವಾದಂತ ಸ್ಥಳ ಎಂಬುದಕ್ಕೆ ಆರಿಸಿಕೊಂಡವಳಿದ್ದೇನೆ. ಆದ್ರೆ ಒಂದು ವಿಚಾರ, ಈ ಸಂದರ್ಭ ತಪಸ್ಸು ಮಾಡೋಕ್ಕಿಂತ ಮೊದಲಾಗಿ ನಾನು ಸ್ವಲ್ಪ ಯೋಚನೆ ಮಾಡಬೇಕಲ್ವೇ? ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ ನಾನು? ಕೆಲವಿಗೆ
ಕಾರ್ಯವನ್ನು ಮಾಡಬೇಕಾದ್ರೆ ಮೊದಲಾಗಿ ಯೋಚಿಸಬೇಕೆಂಬುದಾಗಿ ಅಮ್ಮ ಹೇಳಿದಂತಹ ಮಾತು. ಈ ಸಂದರ್ಭ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಯಾವ ರೀತಿ ಕಾಣುತ್ತಾ ಇದ್ದೇನೆ. ಚೆಲುವಿಕೆ ಯೌವನದಿಂದ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯ ಉಂಟಾ? ಖಂಡಿತವಾಗಿ ಬಿಡುವುದೇ ಇಲ್ಲ. ವಹಿಸಿ ಯಾರು? ಆ ಸಂದರ್ಭ ನನ್ನ ತಪಸ್ಸು ಕೆಟ್ಟು ಹೋಗುವುದಕ್ಕೆ ಸಾಧ್ಯವಿಲ್ವೇ? ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಿಲ್ಲ ನಾನು. ಅವರಿಂದ ಹೇಗಾದ್ರೂ ತಪ್ಪಿಸಿಕೊಳ್ಳಬಹುದು. ಇನ್ನೊಂದು ಪಂಗಡದವರಿದ್ದಾರೆ, ಅವರು ಬೇರೆ ಯಾರು ಅಲ್ಲ, ಹೇಳುವುದಕ್ಕೆ ನಮ್ಮವರೇ, ಆ ಸುಮನಸರು. ಎಲ್ಲರೂ ಹೇಳುವುದೇನು, ಹೂವಿನಂತ ಮನಸ್ಸನ್ನು ಹೊಂದಿಕೊಂಡಿದ್ದಾರೆಂಬುದಾಗಿ. ನಿಜವಾಗಿ ಹೇಳಬೇಕಾದ್ರೆ ಕೆಟ್ಟ ಮನಸ್ಸನ್ನು ಹೊಂದಿಕೊಂಡವರವರು. ಒಂದು ವೇಳೆ ನನ್ನ ತಪಸ್ಸಿನ ವಿಚಾರ ಅವರಿಗೆ ಗೊತ್ತಾದ್ರೆ ಖಂಡಿತವಾಗಿ ನನ್ನ ತಪಸ್ಸಿಗೆ ವಿಘ್ನವನ್ನು ತಂದೇ ತರುತ್ತಾರೆ. ಹಾಗಾಗಿ ಅವರಿಗೆ ಅರಿಯದಾಗದ ರೂಪದಲ್ಲಿ ತಪಸ್ಸನ್ನು ಆಚರಿಸಬೇಕು. ಯಾವ ರೂಪ ಆದೀತು? ಹಾವಿನ ರೂಪ ಆದೀತ? ಮತ್ತೇನು? ಹೌದಲ್ವೇ? ಮೇಲೆ ನೋಡಿದ್ರೆ ಗರುಡನ ಸಂಚಾರ ಉಂಟು. ಒಂದು ವೇಳೆ ನನ್ನನ್ನು ಕಚ್ಚಿಕೊಂಡು ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಿಲ್ಲ. ಬೇಡ, ಜಿಂಕೆಯ ರೂಪ ಆದೀತು. ಹೌದಲ್ವಾ? ಯಾವಾಗ ಬೇಟೆ ಸಿಗುತ್ತದೆ ಅಂತ ಕಾಯುತ್ತಾ ಇದ್ದಾರೆ. ಅವರ ಕೈಗೆ ಸಿಕ್ಕಿದ್ರೆ ನಾನು ಉಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಹಾವಿನ ರೂಪ ಕೂಡ ಬೇಡ, ಜಿಂಕೆಯ ರೂಪ ಬೇಡ, ಮತ್ತಿನ್ಯಾವ ರೂಪ ಆದಿತ್ತು ಯೋಚನೆ ಮಾಡುವಾಗ ಅಲ್ಲೇನು ಕಾಣುವುದು? ಹೌದಾ? ಅದುವೇ ರೂಪ, ಸೂಕ್ತವಾದಂತ ರೂಪ. ಯಾಕಂದ್ರೆ ಅದರ ಬಳಿಗೆ ಯಾರು ಕೂಡ ಹೋಗೋದಿಲ್ಲ. ಹಾಗಾಗಿ ಈ ರೂಪವನ್ನೇ ಮರೆಮಾಚಿ ಮಹಿಯ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ. ಲೋಕದ ಕಲ್ಯಾಣಕ್ಕೆ ಬೇಕಾಗಿ ತಪಸ್ಸನ್ನು ಮಾಡುತ್ತಿದ್ದಂತ ಶುಭಾಸ್ವಕ ಮುನಿ ನಾನು. ಇದ್ದಕ್ಕಿದ್ದಂತೆ ಬೆಂಕಿಯ ಜ್ವಾಲೆ, ಉರಿ ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಆಕಾಶದಲ್ಲಿ ಹಾರಾಡುವಂತ ಪಕ್ಷಿ ತಲೆಗೆ ಬಿದ್ದು ಪ್ರಾಣ ಬಿಡುತ್ತಿದೆ. ಮಾತ್ರವಲ್ಲ, ಪ್ರಾಣಿಗಳು ದಿಕ್ಕು ದೋಷ ಇಲ್ಲದೆ ಓಡುತ್ತಾ ಉಂಟು. ಏನೆಂಬುದನ್ನು ದಿವ್ಯದೃಷ್ಟಿಯಿಂದ ನೋಡುತ್ತೇವೆ. ತಪಸ್ಸನ್ನು ಮಾಡುತ್ತಿದ್ದಾಳೆ. ಇದು ಮುನಿಕುಲಕ್ಕೆ ಮೌನಿ ಕುಲಗ ಮೌನಿ ಕುಲಗ
ಮಗಳಬೇಕು. ಈಕೆ ಉದರದಲ್ಲಿ ಐಸಳೆ ಜಡಿಸಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಳ ಸಿಗದೇನು. ಮನೆಯಾಗುತ್ತಲ್ಲ, ಎಣ್ಣೆಯಿಂದಾಗಿ ಯೋಗ್ಯವಾದ ಸ್ಥಳ ಬೇಕು. ಮುಂದೆ ಹೇಳ್ತೀನಿ. ರಮಣ ಬ್ರಹ್ಮದೇವ ಮೈದೂರು ತಂದೆ ಮಗಳೇ ಏನಿದು ಏನಿದು ಕರತರಾಜಪವು ಮಾಲಿನಿ ಮಾಡಿರಿ ಮಾಡಿಯೇರಿ ಬಾಳಲಿದೆ ದಿನವು ಸಾನು ರಾಜದಿ ಕೇಳು ಮನದಿರಾಮನ್ನು ನಾನಿವೆ ಎಂದ ಐದದ್ದು ಕಮಲಜರು ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿ ಮೆಚ್ಚಿದಾಗೆ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಛೆ ಏನುಂಟು ಹೇಳಿಕೋ ಮಗಳೇ. ಕರುಣದಾಗರ ದೇವ ಪರಮೇಷ್ಠಿ ಕೇಳಯ ಕೇಳಯ್ಯ. ಹೇಳು. ಕರುಣಸಾಗರ ದೇವ ಪರಮೇಷ್ಠಿ ಕೇಳಯ್ಯ ಏನಮ್ಮ? ಹರುಜಾನಿಲ್ದಲಿ ಮರದಿರವ ಯಾವುದು? ದುರಧೀರರಾಗಿಯ ಸರಳದ ಬಯಲಿದಾಗ ದುರಧೀರರಾಗಿಯ ಸರಳದ ಬಯಲಿನ ವಿರಜಿಸಿದೆನು ಘೋರದ ಪಾಪ ಕರುಣಾದಾಗರ ದೇವ ಓ ಬ್ರಹ್ಮದೇವ, ಮಗಳೇ ಮೊದಲಾಗಿ ನಿಮ್ಮ ದಿವ್ಯ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡುತ್ತಾ ಇದ್ದೇನೆ. ಎದ್ದೇಳಮ್ಮ. ನೀನು ಕರುಣೆಯ ಕಡಲಂತೆ, ಪ್ರೀತಿಯ ಒಡಲಂತೆ, ತಾಳ್ಮೆಯ ತವರುವಂತೆ, ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂತ ಜಗದ ದೇವ ನೀನು. ಈ ಸಂದರ್ಭದಲ್ಲಿ ನನ್ನ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದೆಯ ತಂದೆ. ಹೌದಮ್ಮ. ಏನು ಹೊರಬೇಕೆಂಬುದೇ ಕೇಳುತ್ತಾ ಇದ್ದೀರಿ. ಯಾಚದು ಮಗಳೇ? ಭಗವಂತ, ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಅಂತಹ ಮಗುವನ್ನು ಕರುಣಿಸು. ತಥಾಸ್ತು ಮಗಳೇ. ಆಗಲಿ. ಆದರೆ ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ 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 ಬ್ರಹ್ಮದೇವ, ಮಗಳೇ ಎಂತಹ ಮಾತನ್ನು ಹೇಳುತ್ತಾ ಇದ್ದೀರಿ ನೀವು. ಯಾಕಮ್ಮ? ವರವನ್ನು ಬೇಡಿಕೊಂಡರೆ ಶಾಪವನ್ನು ಕೊಡುತ್ತಾ ಇದ್ದೀರಾ. ಶಾಪವೇ. ಆಗ್ಲಿಲ್ವೇ? ನಿನ್ನ ಉದರದಲ್ಲಿ ಜನಿಸುವಂತ ಮಗ ಕೋಳಲಾಗಲಿ ಎಂಬುದು ಹೇಳಿದ್ದೀರಿ. ನಿಜ ಮಗಳೇ. ಕೋಳಲನ್ನು ಪಡೆದು ನಮ್ಮ ಹಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಆ ಮಗುವನ್ನು ಎತ್ತಿಕೊಳ್ಳುವುದಾದ್ರೂ ಹೇಗೆ? ಆ ಮಗುವಿಗೆ ಸರಿಯಾದಂತ ಸಮಯಕ್ಕೆ ಉಣಪಡಿಸುವುದಾದ್ರೂ ಯಾವ ರೀತಿಯಲ್ಲಿ? ಲೋಕದಲ್ಲಿ ನಾಳೆ ಅಪಹಾಸ್ಯ ಮಾಡುವುದಿಲ್ಲವೇ? ಯಾಕಮ್ಮ? ಕೋಳಲ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಮಾತು? ಮರುಗದಿರು ಮರುಗದಿರು ಮಾಲಿನಿ ಮರುಗಬೇಡ ಮಗಳೇ. ಮರುಗದಿರು ಮಾಲಿನಿ ಮುನಿವರ ನೊರೆದ ವಚನವು ತಪ್ಪಲರಿಯದು ಆ ಮುನಿವರ ಒರೆದ ವಚನವು ತಪ್ಪಲರಿಯದು ತರಳ ಮೈಜನು ಜನಿಸಿದರು ನಿಲ್ಲುದರದೊಳು ಮುಂದೆ ದುರಪರಾಕ್ರಮಿಯರಿಸಿ ತ್ರಿಜಗದಿ ಮೆರೆಯುವನು ಗರ ಶೌರ್ಯದಿಂದಲೇ ದುರಪರಾಕ್ರಮಿಯರಿಸಿ ತ್ರಿಜಗದಿ ಮೆರೆಯುವನು ಗರ ಶೌರ್ಯದಿಂದಲೇ ಮರೆಯವಾಗಲ
ಮರೆಯ ಮಾತಲ್ಲೆರುತ ಸಲ್ತ ಬಿಸಿದರು ಮಾಲಿನಿಯ ಸಲ್ತ ಬಿಸಿದರು ಮರುಗದಿರು ಮಗಳೇ, ನನ್ನ ಮಾತುಗಳನ್ನು ಕೇಳಿ ನೊಂದೆಯ ಮಗಳೇ? ಮರುಗದಿರು ಮಗಳೇ, ಮರುಗದಿರು. ಹೀಗಾಗುವುದಕ್ಕೂ ಬಲವಾದ ಕಾರಣ ಹೊಂದಿದೆ. ನೀನು ತಪವನ್ನಾಚರಿಸುವಂತಹ ಈ ಪ್ರದೇಶ ಮುನಿ ಸುಪಾರ್ಶಕನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನಾಚರಿಸುವಂತಹ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಾಪಿಸಿ ಬಿಟ್ಟಿದ್ದಾನೆ ಮಗಳೇ. ಬ್ರಹ್ಮದೇವ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲವೇ? ಆಗುವುದಿಲ್ಲ ಮಗಳೇ. ಜೊತೆಯಲ್ಲಿ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನೆ ಸಿಗದೆ ಹೋಗಲಿ. ಹಾಗಿದ್ರೆ ನಾನು ಕೋಳನಿಗೆ ತಾಯಿ ಆಗಲೇಬೇಕೇ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಖನ ಕೀರ್ತಿವಂತನಾಗ್ತಾನೆ. ಶುಭ ಮಸ್ತು ಆಗಬಹುದು. ಕನಕ ಗರ್ಭನೇ ಮಪ್ಪನುಗಳು ಮಾಲಿನಿ ಕಶ್ಯಪ ಬ್ರಹ್ಮರ ಹಿರಿಯರ ದೇವಿದಾನ ಹಲವು ಮಕ್ಕಳ ತಾಯಿಯೊಂದ ನಿಗತ್ತಿಯನ್ನು ಪಡೆದ ಮಕ್ಕಳ ಜೊತೆಯಲ್ಲಿ ಬಾಳುವಂತಹ ಯೋಗ ನನ್ನ ಪಾಲಿಗೆಲ್ಲದೆ ಹೋಯಿತು. ನನ್ನ ತಂಗಿಯ ಮಕ್ಕಳು ಸುರಲೋಕದಲ್ಲಿ ಅಧಿಕಾರವನ್ನು ನಡೆಸುತ್ತಾ ಇದ್ದಾರೆ. ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ನನ್ನ ಮಕ್ಕಳನ್ನು ದೇವಲೋಕಕ್ಕೆ ಕಳುಹಿಸಿಕೊಟ್ಟೆ. ದೇವಲೋಕಕ್ಕೆ ದಾಳಿಯನ್ನು ಮಾಡಿದ ನನ್ನ ಮಕ್ಕಳನ್ನು ಇಂದ್ರ ದುರದ ಮುಖೇನ ಸಂಹರಿಸಿದ. ಶಕ್ತಿಯಿಂದ ನಾಕವನ್ನು ಪಡೆದಕ್ಕೆ ಸಾಧ್ಯ ಇಲ್ಲ ಎಂದಾದ ಮೇಲೆ ಯುಕ್ತಿಯನ್ನಾದರೂ ಉಪಯೋಗಿಸಿ ಅಲ್ಲಿ ಅಧಿಕಾರವನ್ನು ಪಡೆಯಬೇಕು ಎನ್ನುವಂತಹ ಉದ್ದೇಶದಿಂದ ಮಗಳಾದ ಮಾಲಿನಿಯನ್ನು ತಪಸ್ಸಿಗಾಗಿ ಕಳುಹಿಸಿಕೊಟ್ಟಿದ್ದೇನೆ. ವಿಧಿಯ ಕುರಿತು ತಪವನ್ನು ಆಚರಿಸಿ ಅವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಮುಂದೆ ತ್ರೈಲೋಕ ವಿಜಯಿಯಾಗುವಂತ ಪುತ್ರ ಹುಟ್ಟುವ ಹಾಗೆ ವರವನ್ನು ಪಡೆದುಕೊಂಡು ಬಾ ಮಗಳೇ ಎಂಬುದಾಗಿ
ಮಗಳೇನೋ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಯೋಗ್ಯವರನಿಗೆ ಮದುವೆ ಮಾಡಿಕೊಡಬೇಕಾದದ್ದು ಆದ್ಯ ಕರ್ತವ್ಯ. ಯಾರು ಎಲ್ಲಿ ಎಂಬುದಾಗಿ ಆಲೋಚಿಸುತ್ತಿರುವಂತಹ ವೇಳೆಯಲ್ಲಿ ಪ್ರಜೆಗಳು ಹೇಳಿದಂತಹ ಮಾತೊಂದನ್ನ ಕೇಳಿದೆ ನಾನು. ಪಾತಾಳ ಲೋಕದಲ್ಲಿ ಮಧುವೆನ ದೂರದೆಯಂತೆ ಅಲ್ಲಿ ಎದುರು ವಿದ್ಯುನ್ಮಾಲೆ ಎನ್ನುವ ಗುಣವಂತ ವಿದ್ಯಾವಂತ ಶೌರ್ಯವಂತ ಎಂಬುದಾಗಿ ಕೇಳಿದೆ. ನನ್ನ ಮಗಳಿಗೆ ಸರಿಯಾದ ವರವನ್ನಿಂದಾಗಿ ನಾನು ತೀರ್ಮಾನಿಸಿದರೆ ಅವನ ಅಭಿಪ್ರಾಯ ಏನು ಎಂಬುದನ್ನು ತಿಳಿಯಬೇಕಲ್ಲ. ಅದಕ್ಕಾಗಿ ಒಂದು ಓಲೆಯನ್ನು ಬರೆದು ಒಬ್ಬ ಆಳನಲ್ಲಿಗೆ ಅಟ್ಟುತ್ತೇನೆಂತೆ ನನ್ನ ಓಲೆಗೆ ಮನ್ನಣೆ ಕೊಟ್ಟು ಬಂದನು ನೋಡೋಣ, ನಿರೀಕ್ಷೆಯಲ್ಲಿರುತ್ತೇನೆ. ಒಲಗವನ್ನು ಕೊಟ್ಟಗಾರ ಕಾರಣಗಳು ಅನೇಕ ಮಧುವನದ ಬಿಡುಗಡೆಯ ವತಿಯಿಂದಲೇ ತುಂಬಿದಂಥ ಮನೀಷಿಗಳಿಗೆಲ್ಲ ಅನಂತ ಪ್ರಣಾಮಗಳನ್ನು ಅರ್ಪಿಸುತ್ತದೆ. ವರ್ತಮಾನ ರಕ್ಕಸ್ಯ ಸಂಘಟನೆ ಎಂದು ಸುಭದ್ರವಾಗಿ ಶಾಂತಿಯನ್ನು ಸಮಾಧಾನವನ್ನು ಅನುಭವಿಸಿ ಮುಂದುವರಿಬೇಕು ಅಂತಿದ್ರೆ ಇದರ ಹಿಂದಿರುವಂತಹ ಸಾಧನೆ ಏನು? ಇದರತ್ತ ಒಂದು ವಿಹಂಗಮ ನೋಟವನ್ನು ಬೀರಿದಾಗ ವಿದ್ಯುನ್ಮಾಲ ತನ್ನ ಸಾಧನಾ ಪಥದಲ್ಲಿ ಮುಂದುವರೆದಂತಹ ಒಂದೊಂದು ಹೆಜ್ಜೆಯು ಇವತ್ತ ರಕ್ಕಸ್ಯ ಸಂಘಟನೆ ತಾವು ಅನುಭವಿಸುವಂತಹ ಪೂರ್ಣ ತೃಪ್ತಿಗೆ ಕಾರಣ ಅಂತ ಹೇಳ್ಬೋದು. ಒಂದು ಕಾಲದಲ್ಲಿ ಗತಿಶೂನ್ಯವಾಗಿ ಮತಿಶೂನ್ಯವಾಗಿ ನೆಲೆಗೆಟ್ಟು ಬೆಲೆಗೆಟ್ಟು ಗತಿಗೆಟ್ಟು ಗಿರಿಗೌಹರಗಳಲ್ಲಿ ಅಳೆಯುತ್ತಿದ್ದಂತಹ ದೀನ ಸ್ಥಿತಿ ಎಲ್ಲಿ ನೋಡಿದರೂ ಕೂಡ ರಕ್ಕಸರ ತಲೆ ಕಂಡರೆ ಸಾಕು ಆಷಾಂಡೆಗಳು ಮಧುಪಾರಿಗಳು ಛೀ ಥೂ ಎಂಬುದಾಗಿ ನಾಗರಿಕ ಜನಾಂಗ ಉಗುಳುತ್ತಿದ್ದಂತಹ ದೀನ ಸ್ಥಿತಿ. ಇದನ್ನು ಕಂಡಂತಹ ನಾನು ಅವರೆಲ್ಲರನ್ನು ಕ್ರೋಢೀಕರಿಸಿ ಮಧುವನದಲ್ಲಿ ಯೋಗ್ಯ ರಾಜಧಾನಿಯನ್ನೇ ನಿರ್ಮಿಸಿದೆ. ಈಗ ನೋಡಬಾರದೆ ಸಭ್ಯತೆಯ ಮುಖ್ಯವಂತಹ ಸಭೆಯನ್ನು ನೋಡಿದರೆ ನಮ್ಮ ರಕ್ಕಸ್ಯ ಸಂಘಟನೆ ಎಷ್ಟು ಪ್ರಬುದ್ಧವಾಗಿದೆ ಎನ್ನುವುದನ್ನು ತಿಳಿಯುವುದಕ್ಕಾಗ್ತದೆ. ಮೊದಲೆಲ್ಲ ರಕ್ಕಸರದ ಗುಂಪು ಎಷ್ಟಿದ್ದರೂ ಅಷ್ಟೇ, ಈಗ ಹಾಗಲ್ಲ. ವೈದಿಕವಂತ ಪರಂಪರೆಯಲ್ಲಿ ಇದಮಿತ್ತಂತ ತೀರ್ಮಾನಿಸಬಲ್ಲಂತಹ ಜ್ಞಾನಿಗಳಿದ್ದಾರೆ, ರಾಜಕೀಯ ತಂತ್ರಜ್ಞಾನದಲ್ಲಿ ಹೀಗೆ ಅಂತ ಒಕ್ಕಳಿಸಬಲ್ಲವರಿದ್ದಾರೆ. ಇಂಥ ಪ್ರಬುದ್ಧರಿಂದಲೇ ಉಪಯುಕ್ತವಂತಹ ಸಭೆಯನ್ನು ಕಂಡಾಗ ಈ ಸಂಘಟನೆ ಬದುಕಿಯಿಂದಲೇ ನಮ್ಮನ್ನು ತಿಳಿದಂತಹ ಸುಮನಸವಿಂದವನ್ನಿರಿಯುವಲ್ಲಿ ಈ ಸಂಘಟನೆ ಹೇಟುವಾಗ್ತದೆ ಎನ್ನುವಂತಹ ಪೂರ್ಣ ತೃಪ್ತಿ. ಆ ಮಂಗಲಮಯ ಸಮಯ ನಿರೀಕ್ಷೆಯಲ್ಲಿ ಕ್ಷಣವೊಂದು ಈಗವಾಗಿ ಕಾತರಿಸುತ್ತಿರುವಂತೆ ಓಲೆ ಬಂತಲ್ಲ ಒದಗಿರುವುದು ಶುಭಕಾಲ.
ಎಂತಹ ಶುಭ ಯೋಗ ತಾನಾಗಿ ಒದಗಿ ಬಂದಿದೆ. ಜೀವನದಲ್ಲಿ ಇದು ತನಕ ಮದುವೆಯೇ ಇಲ್ಲದೆ ಕೇವಲ ಪೂರ್ಣತೆಯಡೆಗೆ ಸರಿಯುವಲ್ಲಿ ಒಂದಿಷ್ಟು ಹಿಂದೆ ಬಿದ್ದಂತಹ ನಾನು ಈ ಓಲೆಯನ್ನು ಕಂಡಾಗ ಪೂರ್ಣ ತೃಪ್ತರಾಗಿದ್ದೇನೆ. ಯಾಕೆ? ಒಂದೆಡೆಯಲ್ಲಿ ದ್ವಿತೀಯದೇವಿಯವರ ಮಗಳು, ಗತಿಯಲ್ಲಿ ಮತಿಯಲ್ಲಿ ಶ್ರುತಿಯಲ್ಲಿ ಯೋಗ್ಯಳ ಅಂತಹ ಕನ್ನೆಯಾದ್ದರಿಂದಲೇ ಆ ಮದುವನ್ನೇ ವರಿಸಿಕೊಳ್ಳಬೇಕು ಎನ್ನುವಂತಹ ಇಚ್ಛೆ. ಮತ್ತೊಂದೆಡೆಯಲ್ಲಿ ಅಖಂಡವಾದಂತಹ ಸಾಮ್ರಾಜ್ಯವನ್ನು ಏಕಸೂತ್ರದಲ್ಲಿ ಮುನ್ನಡೆಸುವರೇ ಈ ಮದುವೆಯ ಮಾಧ್ಯಮವಾಗಿ ಅಖಂಡತೆಗೊಂದು ಯೋಗ್ಯವಾದಂತಹ ನಾಯಕತ್ವ ನನಗೆ ಅಂಗೀಕರಿಸುವುದಕ್ಕಾಗ್ತದೆ ಎನ್ನುವಲ್ಲಿ ಇದು ರಕ್ಕಸೀಯವಾದಂತಹ ಸಂಘಟನೆಯ ಬಲುವಿಗೂ ರಾಷ್ಟ್ರೀಯ ಪ್ರಶ್ನೆಯನ್ನು ಅಂಗೀಕರಿಸಿದಾಗಲೂ ಕೂಡ ಮದುವೆ ವಿಶೇಷವಾದಂತಹ ಪೂರಕ ಮಾಧ್ಯಮವಾಗ್ತದೆ ಎನ್ನುವುದನ್ನು ತಿಳಿದಾಗ ಸಂತೋಷ ಆಗ್ತದೆ. ಹೋಗುವುದಂತ ತೀರ್ಮಾನಿಸಿದ್ದೇನೆ. ಯಾರಲ್ಲಿ ಟಿಪ್ಪಣಿಗೆ ಇದು ಅವಸರ ಕಳಿಸಿದ್ರಲ್ಲ ಯಾಕೆ? ಎಲ್ಲರೂ ನೀನು ಪಾದವನ್ನೇ ನೋಡಿ ನಡಗಿದ್ದೇನೆ. ಈ ಅವಸರದಲ್ಲಿ ಕರೆಯುವಾಗ ಹೀಗೆ ಬರುವುದು. ಮದುವೆಗೆ ಹೋಗುವುದಕ್ಕೆ ಕರೆದ ನಿಮ್ಮನ್ನು. ಮದುವೆ? ಮದುವೆ ನನ್ನದೇ. ಯಾರ್ಯಾರು ಮದುವೆ ನಾನೇ ಕರಿ. ಇಷ್ಟು ಬೇಗನೆ ಆಗೋದಕ್ಕೆ ಮದುವೆ ಅಂತ ಹೇಳೋದು, ಮತ್ತಿನದಕ್ಕೆ ಬೇರೆ ಹೆಸರು. ಅದ್ರ ಹೆಸರು ಅಂಬಟೆ ಅಂತ. ಈಗ ಎಲ್ಲರಿಗೂ ಮದುವೆ ಆಗ್ತದೆ, ನನ್ಗೊಂದು ಮದುವೆ ಆಗ್ಬೇಕು. ನನಗೆ ಒಂದು ಮದುವೆ. ಹಾಗೆ ಮದುವೆ ಆಗ್ಲಿಕ್ಕೆ ಆಗುದಿಲ್ಲ. ಇಲ್ಲೊಂದು ಎಂತ ಹುಡುಕಿ ನೋಡಿ. ನೋಡುವ. ಮುಹೂರ್ತ ಬರುವಾಗ ಯೋಗ ಇದ್ರೆ ಆದೀತು. ಎಲ್ಲಿ ಪುರೋಹಿತರು ಬರ್ಲಿಲ್ಲ ಅಲ್ಲ, ನಾನು ಎಲ್ಲಿಗೆ ಸಾಗೋದು ಮಾರೆ, ನನಗೆ ಒಂದು ಕಡೆಗೆ ಸಮಯ ಇಟ್ಟದು, ಇವರಿಗೆ ಗೊತ್ತಿಲ್ಲ ನನ್ನ ಕತ್ತಿಗೆ ಮಣ್ಣು ಹಾಕಿತ್ತು, ಒಮ್ಮೆ ಬಿಸಾಡಿ ಹೋಗಿಬಿಡ. ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೇಳಯ್ಯ, ಒಳ್ಳೇದಾಗಲಿ. ಅವಸರಕ್ಕೆ ಕರೆಸಿಕೊಂಡ್ರಲ್ಲ, ಏನು ಕಾರಣ? ಸ್ವಾಮಿ, ಮದುವೆಗೆ ನಿಮ್ಮನ್ನು ಕರೆಸಿಕೊಂಡದ್ದು. ಕಾಸಿಂಗ ಕಟ್ಟಿ ಆಗಿದೆ, ಎಲ್ಲ ಮುಗಿಯಿತು ಕಾಣ್ತದೆ. ಅಲ್ಲ, ನಿಮಗೆಲ್ಲ ಈ ಹುಡುಗರಿಗೆ ಒಂದು ರೋಗವೇ ಆಗಿ ಹೋಯ್ತಲ್ಲ ಇದು. ಊರಿಂದ ಊರಿಗೆ ಹೋಗ್ತೀರಿ, ಅಲ್ಲಿ ಒಬ್ಬರನ್ನೊಬ್ಬರು ಕಾಣ್ತೀರಿ, ಕೈ ಶೆಕ್ಕ ನೆಗಾಡ್ತೀರಿ, ಕುಚ್ಚು 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 ಮಾತಾಡ್ತೀರಿ, ಮದುವೆ ಆಗಿಯೇ ಬಿಡ್ತೀರಿ. ನಿಮಗೆ ಗುರು ಹಿರಿಯರು ಶಾಸ್ತ್ರ ಕ್ರಮ ಮಣ್ಣಂಗಟ್ಟಿ ಯಾವುದು ಬೇಡ. ನಾನು ಹೋಗಿ ಬಿಡ್ತೇನೆ. ನಾವೆಲ್ಲ ಯಾಕೆ ಹಿರಿಯರು ಇಲ್ಲಿ ಸುಮ್ಮನೆ? ನೀವು ಎಲ್ಲ ಹೇಳುವುದಕ್ಕೆ ಮೊದಲೇ ರಂಜಕದ ಬೆಂಕಿ ಒಟ್ಟಾಗಿ ಮಾಡ್ತೀರಿ. ಜೀವನ ನಾನು ನನಗೆ ಅಂದಾಜಾಗುತ್ತೆ ನೀವೆಲ್ಲ ಮಾಡುವುದು ಮಾಡಿಬಿಟ್ಟು ಹೇಳುವುದು. ಮದುವೆ ಆಗಲಿಲ್ಲ, ನಿಮ್ಮ ಶಿಷ್ಯನಾಗಿ ನಿಮ್ಮದೇ ನೇತೃತ್ವದಲ್ಲಿ ನೀವೇ ಪುರೋಹಿತರಾಗಿ ಮದುವೆ ಆಗಬೇಕು ಅನ್ನೋ ಸಿಟ್ಟು ಬಂದು ಹೋಗುದು. ಹಾಗಿದ್ರೆ ಎಲ್ಲಿ ಹುಡುಗಿಯಲ್ಲಿ? ದ್ವಿತೀಯದೇವಿಯವರ ಮಗಳು. ಅದು ಶೋಣಿತಾಪುರ ಅಲ್ಲ? ಹೌದು. ಕಾರ್ಯಕ್ರಮ ಎಲ್ಲಿ? ಅಲ್ಲಿ. ಹಾಗಿದ್ರೆ ಅಲ್ಲಿಗೆ ಹೋಗಬೇಡುವ? ಹೋಗ್ಬೇಕು. ಹರಿದ್ರೆ ಹೊಲಿಬೇಕು, ಮತ್ತೆ ಹೇಸಿಗೆ ಆಗೋದಿಲ್ಲ ಕರ್ಮ. ತೊಂದರೆ ಇಲ್ಲ. ಈ ಕಡೆಯಿಂದ 2 ಸಾಲು ಸರಿ ಉಂಟು. ಈಗ ಅವನಿಗೆ ಮೌನ ಬರುತ್ತಾ ಈಗ? ಮುಂಜಾಗ್ರತೆ ಬೇಕು ಒಳ್ಳೇದು. ಯಾರು ಏನೇ ಮಾಡ್ಲಿ ನಾವು ಜಾಗ್ರತೆ ವಹಿಸಿಕೊಳ್ಬೇಕು. ಅಲ್ಲ, ಎಲ್ಲಿ ಆದ್ರೂ ಯಾರಿಗಾದ್ರೂ ಮೋಸ ಮಾಡಿದ್ಯಾ ಕರ್ಮದವನೇ? ಎಷ್ಟು ತಿಂಗಳಾಯ್ತು ಮಗ? ಮೋಸ ಮಾಡಿದ್ದಲ್ಲ, ಹುಡುಗಿ ಕೊಡಲ್ಲ, ಇವರೊಟ್ಟಿಗೆ ಸೇರಿ ಒಂದು ಹುಡುಗಿ ಕೊಡುವುದಿಲ್ಲ. ಅದಕ್ಕೆ ಮುಖಕ್ಕೆ ಕಟ್ಟಿಕೊಂಡ್ರೆ ಹುಡುಗಿ ಕೊಡ್ತಾರ? ಮತ್ತೆ ಮುಸುಡು ನೋಡಿ ಆದ್ರೆ ಯಾರಾದ್ರೂ ಕೊಡುವುದಿದ್ರೆ ಆಗ್ಬೇಕಾ ಈಗ? ಆದ್ರೆ ಒಂದು ಅಲ್ಲ, ನಿನಗೆ ಜೊತೆ ಹುಡುಕ್ಲಿಕ್ಕೆ ಎಲ್ಲಿ ಹೋಗೋದು ಕರ್ಮ? ದೊಡ್ಡ ಸುವರ್ಣ ಗೆಡ್ಡೆ ಹಾಗಿದ್ದಿ ಮಗ, ಇದಕ್ಕೋದ್ರೆ ಗೆಣಸಿನ ಗೆಡ್ಡೆ ಆದ್ರೆ ಆಗ್ಬೇಡುವ ಜೊತೆ. ಎಲ್ಲಿಗೆ ಹೋಗುದು ಕರ್ಮ ಹುಡುಗ? ನಿಮಗೆ ಸಿಕ್ಕಿತ್ತು, ಕೆಲವು ಕಡೆ ಹೋಗ್ತೀನಿ. ನಾನು ನೋಡಿದ್ರೆ ಆದೀತಾ? ನೋಡೋಣ, ನೋಡಿಡು. ಸರಿ ಹೋಗೋಣ. ಸ್ವಾಮಿ, ನಿಮ್ಮ ಲಕ್ಷ್ಯ ಸ್ಥಾನವನ್ನು ನೀವು ತಲುಪಿ ಆಯಿತು, ಇನ್ನು ಮುಂದೆ ಹೋಗ್ತೀವಿ. ನಾವು ತಲುಪಡಿಲಿಗೆ ತಲುಪಿ ಆಯ್ತಾ? ಸರಿ. ತೊಂದರೆ. ಇದು ಮಹಾದ್ವಾರ ಅಲ್ಲ? ಹೌದು. ಮುಂದೆ ಕಾಣೋದು ಶೋಣಿತಪುರದರ ಮನೆ ಇದು? ಹೌದು. ಏನು ಶೃಂಗಾರ ಮದುವೆ ಮಂಟಪದ ಕಾಣ್ತದೆ, ಮಿರಿ ಮಿನುಗುತ್ತದೆ. ಚಪರ ಹಾಕಿದ್ದಾರೆ, ಕೆಂಪಿ. ಕುಳಿತುಕೊಳ್ಳುವ ಆಸನಗಳೆಲ್ಲ ಕೆಂಪಿ. ಏನಿದು ಸ್ವಾಮಿ? ಎಲ್ಲ ತಳಿರು ತೋರಣದಿಂದ ಅಲಂಕರಿಸುವಲ್ಲಿ, ಹಾಗೆ ಒಂದು ಸಭಾ ವ್ಯವಸ್ಥೆಯನ್ನು ರೂಪಿಸುವಲ್ಲಿ ಇವರೆಂದೂ ಕಮ್ಯುನಿಸ್ಟವರಲ್ಲ ಅಂತ ಇದೆಲ್ಲ ತಿಳಿಲಿಕ್ಕೆ. ಕಮ್ಯುನಿಸ್ಟವರಲ್ಲಾದ ಕಾರಣ ಎಲ್ಲ ಕೆಂಪಿ ಅಲ್ಲ. ಶೋಣಿತಪುರ ಅಂದ್ರೆ ರಕ್ತ ಅಂದ್ರೆ ಕೆಂಪು. ಕೆಂಪಿನಲ್ಲಿ ಇಷ್ಟ ಇವರಿಗೆ, ತೊಂದರೆ ಇಲ್ಲ. ಅಯ್ಯೋ, ಬೊಂಬಾಯಿಗೀರಿಗೆ ಉರಿಯುವುದೇ ಕರ್ಮ. ಅದು ಈಗ ತಕ್ಕ ಮಟ್ಟಿಗೆ ಜನರು ಸೇರಿದ್ದಾರೆ. ಸರಿ. ಸೇರಿದವರೆಲ್ಲರೂ ಬೆಳಗಿನವರೆಗೆ ಇದ್ದು ಬಿಟ್ಟರೆ ಧಾರಾಳ ಸಾಕು ನಮಗೆ.
ಆದರೆ ಸೇರಿದವರೆಲ್ಲ ಅವರಷ್ಟಕ್ಕೆ ಏನು ಗುಸು ಮಾತಾಡೋದು, ಕುಡಿಯುವುದು, ತಿನ್ನುದಲ್ವ ಕರ್ಮ ಮಾರಾಯರೆ. ನಾವು ಇಬ್ಬನಿಗರು ಬಂದು ಹೊತ್ತೆಷ್ಟಾಯ್ತು, ನಮ್ಮನ್ನೊಂದು ಕರೆದು ಮಾತಾಡುವ ಗತಿ ಉಂಟು ಇಲ್ಲಿ. ನಿಮ್ಮ ಯೋಗ್ಯತೆಗೆ ತಕ್ಕವರಾಗಬೇಡ, ನಿಮ್ಮನ್ನು ಆಧರಿಸುವುದು. ಈಗ ಯಾರ ಯೋಗ್ಯತೆ ಯಾರು ಇಲ್ಲ, ಬರ್ತಾ ಇದ್ದಾರೆ ಅವರು, ಬರಲಿ ಇವತ್ತಿಗೆ ಬರಲಿಕ್ಕೆ. ಸ್ವಲ್ಪ ಸಮಾಧಾನ. ಪಾತಾಳದಿಂದ ಬರುವಂತವರ ನದಿ ಬರವನ್ನು ದೂರದಿಂದಲೇ ವೀಕ್ಷಿಸಿದೆ, ಹಿಂದಿರುಗೊಳ್ಳುವುದಕ್ಕೆ ಮುಂದಾದೆ. ಎಲ್ಲರಿಗೂ ಸ್ವಾಗತ. ಕುಳಿತುಕೊಳ್ಳಿ, ಸತ್ಕಾರ ಬರುತ್ತಾರೆ. ಈಗ ಅಂದಾಗ ತಮ್ಮ ಪರಿಚಯ ಆಗಿ ಹೊಸ ಮುಖ. ನಾನು ಇವತ್ತಿನ ವರ ವಿದ್ಯುನ್ಮಾಲಿ. ಓ ವಿದ್ಯುನ್ಮಾಲಿ ಅಂದ್ರೆ ನೀವೆಯಾ? ಈ ಶೋಣಿತಾಪುರದ ಭಾವಿ ಅಳಿಯ, ಇವತ್ತಿನ ಮದುಮಗ. ಎತ್ತರದ ಪೀಠ ಇದೆ, ಕುಳಿತುಕೊಳ್ಳಿ. ನೀವೆಲ್ಲ ಅಲ್ಲಲ್ಲೇ ಕುಲ್ಪಿ ಕುಲ್ಪಿ ಕುಲ್ಪಿ. ಅಲ್ಲಿಗೆ ಬರ್ತಾಗ ಅಲ್ಲಿಗೆ ಹೋಗ್ಬೇಕಾ? ಅಲ್ಲಿಗೆ ಹೋಗ್ಬೇಕು. ಬಂದ್ರೆ ಹೋಗ್ಬೇಕಷ್ಟೇ, ಅಲ್ಲಿಗೆ ಬರುದು, ಇಲ್ಲಿಗೆ ಅಂತ ಬರುದು. ವ್ಯವಸ್ಥೆ ಅಲ್ಲಿ ಮಾಡಿದ್ದು, ಕುಡಿಲಿಕ್ಕೆ ತಿನ್ಲಿಕ್ಕೆಲ್ಲ. ನಿಮಗೆ ಕುಡಿಯುವುದು ತಿನ್ನೋದು ಒಂದೇ. ನಾನಂದದ್ದು ನೀವೆಲ್ಲ ಅಲ್ಲಲ್ಲೇ ಕುಳ್ತೀರಿ ಹಾಗೆ. ಮತ್ತೆ ಎಂತದ್ದು ಇರುವುದಕ್ಕೆ ಒಬ್ಬರು ಪುರೋಹಿತರು ಎಂಬುದು ಬೇಕು. ನನ್ನವರ ತಪಸ್ಸಿಗಾಗಿ ತೆರಳಿದ್ದಾರೆ, ಯಾವಾಗ ಬರುತ್ತಾರೆ ಎಂದು ಹೇಳದಕ್ಕಂತೂ ಸಾಧ್ಯವೇ ಇಲ್ಲ. ಹೀಗಿರುವಾಗ ತಾರೆ ಇರುವುದಕ್ಕೆ ಒಬ್ಬರು ಪುರೋಹಿತರನ್ನು ಕರೆದುಕೊಂಡು ಬಂದಿದ್ದೀರಾ? ಇವರು ನಮ್ಮ ಪುರೋಹಿತರು, ಚತುರ್ವೇದಿಗಳು ಅಂತಲೇ ಹೇಳುದು. 4 ವೇದದಲ್ಲಿಯೂ ಕೂಡ ಇದಮಿತ್ತಂತ ತೀರ್ಮಾನಿಸಿ ಹೇಳಬಲ್ಲಂತಹ, ವೇದಗಳಿಗೂ ಭಾಷ್ಯವನ್ನು ಬರೆಯಬಲ್ಲಂತಹ ವಿಜ್ಞಾನಿಗಳು. ಹೌದಾ? ಗೋಲಾಯ ಭಟ್ಟು ಅಂತ ಹೇಳಿದ್ರು. ಮಾತಾಡಿಸಬಹುದು. ಸ್ವಾಮಿ ವಂದಿಸಿಕೊಂಡಿದ್ದೇನೆ. ಹೇಳಿಮ್ಮ, ಒಳ್ಳೇದಾಗ್ಲಿ. ನೀವು ಪುರೋಹಿತರ? ಅಲ್ಲ, ಕರಡಿಯ ಮಗ. ಎಂತ ಅವಸ್ಥೆ! ನನ್ನನ್ನು ಕಂಡ ಕೂಡಲೇ ಎಲ್ಲರೂ ಕೇಳುದು ಇವರು ಪುರೋಹಿತರ ಅಂತ. ಯಾಕೆ? ಪರಿಚಯ ಸಿಕ್ಕುದಿಲ್ಲ. ಅಲ್ಲ, ಪರಿಚಯ ಸಿಕ್ಕುದಾದ್ರೂ ಎಲ್ಲಿಗೆ? ದೇಹಕ್ಕಿಂತ ದೊಡ್ಡ ಮುಂಡಾಸು ಆಯ್ತು, ಒಂದು ಕುರುಚಲು ಗಡ್ಡ ಆಯ್ತು, ಮುರುಕು ಕಚ್ಚೆ ಆಯ್ತು. ಕರ್ಮ. ಓಬಿರಾಯನ ಕಾಲದ ಪರಂಪರೆ ಬಿಡುವ ಹಾಗಿಲ್ಲ ನಮಗೆ. ಸ್ವಾಮಿ ಬೇಸರ ಮಾಡಬೇಡಿ. ಬೇಸರದ ನರವೇ ಇಲ್ಲಮ್ಮ ನಮಗೆ. ಇಲ್ಲಂತಲ್ಲ, ಎಷ್ಟು ದಪ್ಪಕ್ಕಿರ್ತದೆ. ನಾವೆಲ್ಲ ಮನೆಯಿಂದ ಬರುವಾಗ ಬೇಸರದ ನರವನ್ನು ಕಿತ್ತು ಅಲ್ಲಿ ಇಟ್ಟು ಬರುದು, ಇನ್ನು ಹೋಗಿ ಸಿಕ್ಕಿಸುದು 10 ರಜೆ ಕಳೆದ ನಂತರ. ಅಷ್ಟವರೆಗೆ ಉಳಿದಿತ್ತ? ಏನು ಎಳ್ಳುಂಡೆ ಅದು ಏನಾದ್ರೂ ಇಳಿಕೊಂಡೋಗುತ್ತೆ. ಅಲ್ಲ, ಬಿಸಿಲಿಗೆ ಒಣಗಿ ಹೋದ್ರೆ ಏನಾಗ್ಲಿಲ್ಲ. ಸುಮ್ಮನೆ ಇರ್ತೀರ ನೀವು. ಸ್ವಾಮಿ, ನಿಮ್ಮ ಮುಖದಲ್ಲಿ ಒಂದು ಮದುವೆ ಕಾರ್ಯಕ್ರಮ ನಡೆಯಬೇಕಲ್ಲ. ಮಾವಿನಕಾಯ ಗೊರಟಿನಷ್ಟಕ್ಕೆ ಇಷ್ಟು ಸಣ್ಣ ಕುಂಟಮ್ಮ, ಎಲ್ಲೆಲ್ಲಿ ಏನೇನು ಮಾಡ್ತೀರಿ? ನಿಮ್ಮ ಸನ್ಮುಖದಲ್ಲಿ ಹಾಗೋ ಮಾಡೋಣ. ಪುರೋಹಿತರು ಅದಕ್ಕೆಂತಲೇ ಇರೋದಲ್ಲ. ಏನೆಲ್ಲ ಬೇಕಾದ್ರೂ ಹೇಳಿದ್ರೆ ಸಾಕೆಲ್ಲ ಸಿದ್ಧ ಮಾಡಿ ಕೊಡ್ತಾರೆ. ಎಲ್ಲರಾಗ ಇಷ್ಟು ಉದ್ದ ಇಲ್ಲಮ್ಮ. ಎಂತದ್ದು ಪಟ್ಟಿ ಮತ್ತೆಂತದ್ದು? ಹೆಚ್ಚಿನವರೆಲ್ಲ ಬರ್ದೇ ಕೊಂಡು ತಕೊಳ್ಳಿ. ಕಟ್ಟು ಕಟ್ಟಿಕೊಂಡು ಮನೆಗೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಏನಪ್ಪ ಶಾಸ್ತ್ರ ವಿಧಿ ವಿಧಾನ ಮಣ್ಣಗಟ್ಟೆ ಗೊತ್ತಿಲ್ಲ ಮಾರಿ ಸಂತಾನಗಳಿಗೆ. ನಮ್ಮದು ಹಾಗಿಲ್ಲ, ಇದ್ದದರಲ್ಲಿ ಸುಧಾರಣೆ ಮಾಡ್ತೇವೆ ನಾವು. ಶಾಸ್ತ್ರ ಮಾತ್ರ ಇಷ್ಟು ಬಿಡುವ ಹಾಗಿಲ್ಲ. ಪರಂಪರೆ ಮುರಿಯಬಾರದು. ಅದನ್ನು ಬಿಡುತ್ತಲೇ ಹೋದರೆ ನಾಳೆ ನಾವು ಬರೆದು ಹಾಕ್ಬೇಕಲ್ದು ನಾಟಕ ಸಭಾ ಅಂತ. ಹಿಂದಿನದು ಹೌದು, ಒಂದು ಮಾತು ಕೇಳ್ಬೇಕಾಗ್ತದೆ. ಮದುವೆ ಅಂತೇಳಿ ನಮ್ಮನ್ನೆಲ್ಲ ಕಟ್ಟಿಕೊಂಡು ಬಂದೇ ಬಿಟ್ಟುದು ಅಲ್ಲ? ಹುಡುಗಿ ನೋಡಿದ್ದೀರಾ ಮೊದಲು? ನೋಡ್ಲಿಲ್ಲ ಸ್ವಾಮಿ. ಹಾಗಾದ್ರೆ ನೋಡದೆ ಆಗ್ತೀರಾ? ದಿತಿದೇವಿ ಅವರು ಹೇಳಿದ್ರು ಅಂತ ಹೇಳಿದ ಮೇಲೆ ಮತ್ತೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ. ಸಾಲದು. ಹೆಚ್ಚಿನ ಕಡೆ ಹೀಗಾಗುತ್ತದೆ. ಹಿರಿಯರು ಒಪ್ಪಿದ್ರು ಅಂತ ಇವ ಕಣ್ಣು ಮುಚ್ಚಿ ತಾಳಿ ಕಟ್ಟಿದಾಗೆ ಕಟ್ಟುದು, ಮತ್ತೆ ತಿರುಗಿ ನೋಡುವಾಗಲೇ ಗೊತ್ತಾಗೋದು ಅದು ಹಿಂದಿನಿಂದ ಬರುವಾಗ. ಅದು ಹಿಂದಿನಿಂದ ಬರುವುದು ಹೀಗೆ ಕೊಳ್ಳಿ ಅಂತ ಹೇಳಿದ ಹಾಗೆ. ಇದು ತಜ್ಞರಿಗೆ ತೋರಿಸಬೇಕಾದ ವ್ಯವಸ್ಥೆ ಅಲ್ಲ ಸ್ವಾಮಿ. ಯಾವ ತಜ್ಞರು? ಅದು ಹತ್ತಿರ ಇದ್ದಾರೆ ಆಗಬಹುದು. ಅದಲ್ಲ, ಅದು ಕೆಲವು ಮೋಟು ಕಾಲಿನವು ಇರ್ತಾರೆ. ಅದನ್ನು ನೋಡ್ಲಿಕ್ಕೆ ಬಂದವರು ಒಪ್ಪದೆ ತಿರುಗಿ ಹೋಗಿ ಬಿಡ್ತಾರೆ. ಸೋತ ಹೆತ್ತವರು ಕಡೆಗೆ ಒಂದು ಉಪಾಯ ಮಾಡ್ತಾರೆ. ಸ್ವಲ್ಪ ಚಂದ ಇರುವ ತಂಗಿಯನ್ನು ತೋರಿಸ್ತಾರೆ, ಈ ಮೋಟು ಕಾಲಿನ ಅಕ್ಕನನ್ನು ಕಟ್ಟಿ ಬಿಡ್ತಾರೆ. 1000 ಸುಳ್ಳು ಹೇಳಿ ಮದುವೆ ಮಾಡು ಗಾದೆ ಹಾಗೆ ನಡೀತದೆ ಎಷ್ಟೋ ಕಡೆ. ಸ್ವಾಮಿ, ನನಗಾಗಬಾರ ಹಾಗಾಗಬಾರ್ದು. ಅದಕ್ಕೆ ಹೇಳುದು ಮುಂಜಾಗ್ರತೆ ವಹಿಸಬೇಕು ನಾವು. ಈಗ ಒಂದು ನೋಡ್ಬೇಕು, ವ್ಯವಸ್ಥೆ ಮಾಡ್ತೇನೆ. ನಮ್ಮ ರಾಯರಿಗೆ ಒಮ್ಮೆ ಹುಡುಗಿ ನೋಡ್ಬೇಕಂತೆಲ್ಲ. ಹುಡುಗಿಯನ್ನು ಕಾಣ್ಬೇಕಾದ್ರೆ ಶಂಕರ ಆಗ್ಬೇಡ ಸ್ವಾಮಿ. ಆಗಿದೆಯೋ ಹೇಳಿ ನೋಡಿ. ಯಾರಲ್ಲಿ ಮದುಮಗಳ ಶಂಕರದಿ ಕರೆದುಕೊಂಡು ಬನ್ನಿ. ಬರ್ಲಿ 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 ಬರ್ಲಿ. ಶೃಂಗಾರ ಆದ್ರೆ ಹುಡುಗಿ ಮಂಟಪಕ್ಕೆ ಬರಲಿ ಹಿಂದೆ. ಮದುಮಗಳು ಶೃಂಗಾರ ಆಗಿ ಮಂಟಪಕ್ಕೆ ಬಂದಳು. ಚೆನ್ನಾಗಿ ನೋಡಿ, ಮನಸ್ಸಿದ್ರೆ ಮಾತ್ರ ಒಪ್ಪಿ, ಇಲ್ಲದಿದ್ರೆ ಬಾಸಿಂಗಲ್ ಒಂದು ಕಟ್ಟಿದ್ದು ಅದನ್ನು ಕಳಚಿ ಬಿಸಾಡಿ ನಾವು ಹೋಗಿ ಬಿಡೋಣ. ನಮಗೇನು ಊರುಟಾಗಿದೆ. ನಾಳೆ ಇವಳಲ್ಲದಿದ್ರೆ ಇವಳ ತಾಯಿ ಇನ್ನೊಬ್ಬ ಚಿಕ್ಕ ಕರ್ಮ. ಸ್ವಾಮಿ, ಮದುವೆ ಮೊದಲೇ ಈ ಋಣಾತ್ಮಕವಾದಂತ ಸಂದೇಶವನ್ನು ಯಾಕೆ ಕೊಡ್ತಾ ಇದ್ದ? ಹಾಗಲ್ಲ ಅದು. ಈಗ ಇವಳನ್ನು ನೋಡಿ ಒಪ್ಪಿಗೆ ಆಗದಿದ್ರೆ ರೂಪದಲ್ಲಿ ಇವಳಿಂದ ತಾಯಿ ಸಮಾನವನ್ನು ನಾಳೆ ಬೇರೆ ಆಗಬಹುದಲ್ಲ. ಈಗ ಇವಳನ್ನು ನೋಡಿ ಒಪ್ಪಿಗೆ ಆದ್ರೆ ಆಗಿಬಿಡೋಣ. ಎಷ್ಟು ಹುಡುಕುದು ಕರ್ಮ. ಸ್ವಾಮಿ, ನಮ್ಮ ಪಾತಾಳದ ಮನೆಯಲ್ಲಿಯೂ ಕೂಡ ಸರಿ ನಾವು ವಧುವಿನ ಅನ್ವೇಷಣೆ ಮಾಡಿದ್ದೆ. ಹೌದು, ಕಂಡದ್ದೆಲ್ಲ ಆದರ್ಶವಂತಹ ಸಂಸ್ಕೃತಿಯ ಪೂರಕವಂತಹ ಅಂದಕ್ಕೆಲ್ಲ ಕತ್ತರಿ ಪ್ರಯೋಗ ಮಾಡಿದಂತಹ ಹುಡುಗಿಯರು. ಎಲ್ಲಿ ನೋಡಿದ್ರು ಹೆಣ್ಣು ಯಾವುದು ಗಂಡು ಯಾವುದು ಅಂತ ಗೊತ್ತಾಗ. ನಮ್ಮ ಜಾತಿಯ ಹಣೆ ಬರಹ ಅದು. ನಾವು ಹೇಳಬಾರದು, ಹೇಳಿದ್ರೆ ನಿಷ್ಠುರಿಗಳಲ್ಲ ಸ್ವಾಮಿ. ಇವಳನ್ನು ಕಂಡಾಗ ಅಪೂರ್ವ ಸೌಂದರ್ಯದ ಕನೆ. ಹೌದಾ? ಮಲ್ಲಿಗೆ ಜಲ್ಲರೆಯಿಂದ ಒಪ್ಪುವಂತಹ ಕಟಿಕೆಂಬಕರು ಹೇಳಿದ್ದಾರೆ. ಪ್ರಣಯ ಸೋಪಾನ ಸ್ಥಳದಲ್ಲಿ ಕೆಳಗಿಳಿದು ನಿಖಮ್ಮದಲ್ಲಿ ಓಲಾಡುವಂತಹ ಜಡೆಗೊಂಡೆ ವಿಶೇಷವಾಗಿ ಇವಳ ಸೌಂದರ್ಯವನ್ನೇ ತೂಗುವಂತಹ ವಣಿಕನ ಹಾಗೆ ಕಾಣ್ತಾರೆ ಅಲ್ಲವೇ?
ಆ ಕಣ್ಣಾಡಿಗಳು ಅತ್ಯಂತ ಸಂಚಾರ ಆಗುವ ರೀತಿಯಿಂದಲೇ ಕಮನೀಯವಂತ ದಾಂಪತ್ಯದ ಕಥೆಯನ್ನ ಹೇಳ್ತದಂತಾನೆ. ಕಣ್ಣಿನ ಕೆಳಗಿರುವಂತ ರೇಖಾ ಮತ್ತೆ ಅವಳನ್ನು ಮುಟ್ಲಿಕ್ಕೆ ಮುಟ್ಬೇಡಿ, ಈಗ ಮುಟ್ಟಿದ್ರೆ ಪೆಟ್ಟು ಬಿದ್ದಿದ್ದು, ಮುಟ್ಬೇಡಿ. ಕಣ್ಣಿನ ಕೆಳಗಿರುವಂತ ರೇಖಾವಣೆ, ಮೂಗಿನ ಕೆಳಗಿರುವಂತ ಕನ್ನಡಿ ಕೆನ್ನೆಯ ಗುಡಿ ವ್ಯತ್ಯಾಸವೇ ಆಗ್ತದೆ. ಪೂರ್ತಿ ಹೊಂದಿಸಿದಾಗ ಒಂದು ಗಣಿತ ಸ್ಫುಟದಲ್ಲಿ ಶೃಂಗಾರ ಸಾರವನ್ನೇ ಉಣಿಸುವ ಶಬ್ದ ಕುಟ್ಟಿ ಬಾದಾನೆ. ಪರವಳಿಯ ಸಾಹಿತಿ ಸದ್ಯಕ್ಕೆ ಸಾಹಿತಿ ಮಾತ್ರ ಅಲ್ಲ, ಒಬ್ಬ ಗಣಿತ ಶಾಸ್ತ್ರಜ್ಞ. ಹೌದಾ? ರೇಖಾ ಗುಣಿತ, ಗಣಿತ, ಕಾಗುಣಿತ, ಗುಗ್ಗುರು ಗುಣಿತ ಎಲ್ಲ ಗೊತ್ತುಂಟು. ಗೊತ್ತಿಲ್ಲದ ವಿಷಯ ಇಲ್ಲ ಅವರಿಗೆ ಪೂರ್ತಿ ಮನಸ್ಸುಂಟು. ಒಪ್ಪಿಗೆ ತಮಗೆ? ನನ್ನ ಮಗಳಿಗೆ ಯೋಗ್ಯವರ ತುಂಬಾ ಸಂತೋಷ. ನಿಮಗೆ ಮೊದಲೇ ಮನಸ್ಸುಂಟು. ಹಿರಿಯರು ಹೇಳಿದ ಮಾತಲ್ಲ. ಹೌದಲ್ಲ, ಎಲ್ಲ ಸರಿಯಾಯ್ತು. ಮುಂದುವರ್ಷನಲ್ಲ ಬಂತಲ್ಲ ಏನ ಜಾನು ಮಾಡಿ ಕೊಡಪ್ಪು ಮಾಡಿಕೊಡು. ಹೌದು, ತಲೆ ಕೂದಲು ಬಿಳಿಯಾದದ್ದು, ಅದು ವಯಸ್ಸಾಗಿ ಅಲ್ಲ, ಬಾಲನರೆ. ಎಷ್ಟು ವರ್ಷ? 76. ಕಿವಿಗೇನು ಇಳಿ ನುಗ್ಗಿದ ಮಗ ಕರ್ಮ. 26. ಶೂನ್ಯ ಮಾಡುದು ನೀವೆಲ್ಲ ಸೇರಿ. ನನ್ನ ಶಿಷ್ಯ ಅಂತಲ್ಲ, ಇದನ್ನು ಹಿಡೀರಿ ನೀವು. ಅದು ಮಾಲೆ ಕೊರಳಿಗೆ ಹಾಕ್ಲಿಕ್ಕೆ ಗೊತ್ತಾಯ್ತಲ್ಲ. ಮೊದಲು ಹುಡುಗಿ ಹಾಕುದು. ಹುಡುಗಿ ಹಾಕ್ಬೇಕಿದ್ರೆ ಹುಡುಗ ತಲೆ ತಗ್ಗಿಸ್ಬೇಕಾಗ್ತದೆ. ನಾನೆಲ್ಲಿ ತಲೆ ತಗ್ಗಿಸುವ ನೋಡಿದ್ದೇನೆ. ಒಂದು ಊರಿನ ಅರಸ, ಅದಕ್ಕಿಂತಲೂ ಮೀಸೆ ಹೊತ್ತ ಗಂಡಸು. ನಿಮಗಂತಲ್ಲ, ಈ ಮೀಸೆ ಹೊತ್ತ ಗಂಡಸರಿಗೆ ಪ್ರತಿಯೊಬ್ಬರಿಗೂ ಒಂದು ಕೋಡು ಇರ್ತದೆ. ನಾವು ಯಾವತ್ತೂ ಯಾರಿಗೂ ತಗ್ಗುವವರಲ್ಲ, ಬಗ್ಗುವವರಲ್ಲ. ಮೀಸೆ ಹೊತ್ತ ಗಂಡಸರಿಗೆ ಮರ್ಯಾದೆ ಪಾಮು. ಇವರ ಮರ್ಯಾದೆಗೆ ಬಿಸಿ ಬೂದಿ ಹಾಕಿತಿಷ್ಟು. ನಾನು ಒಂದು ಹೇಳಬೇಕು ನಿಮಗೆ, ಎಷ್ಟೇ ಗಟ್ಟಿಗೆ ಗಂಡಸಾಗ್ಲಿ ಒಂದು ಸಲ ಮದುವೆ ಮಂಟಪದಲ್ಲಿ ಹೆಣ್ಣಿಗೆ ತಲೆ ತಗ್ಗಿಸಲೇಬೇಕು. ಒಂದು ಸಲ ತಲೆ ತಗ್ಗಿಸಿದ್ರೆ ಸಾಕು, ಮತ್ತೆ ಸಾಯುವವರೆಗೆ ತಲೆ ಎತ್ತಲಿಕ್ಕಿಲ್ಲವ. ಹಿರಿಯರು ಮಾಡಿ ಹಾಕಿದ ಕ್ರಮಗಳು, ಅದಕ್ಕೆ ಬೇರೆ ಬೇರೆ ಆಧಾರಗಳು ಉಂಟು. ನೀವು ಈಗ ನಮ್ಮ ಸಂಸ್ಕೃತಿಗೆ ಅಂತ ಭಾವಿಸಿ ಬಗ್ಗಿದ್ರೆ ಸಾಕು. ದೇವಸ್ಥಾನಕ್ಕೆ ಹೋಗಬಹುದು. ಹಾಗೆ ಕರುಣೆ ಆಗುದಿಲ್ಲ. ನೀನು ಮೊದಲು ಹಾಕು ಮಗ, ಮೇಲೆ ಅವರು ಹಾಕ್ತಾರೆ. ಹೊರಗಿನವರು ಆರಂಭಿಸಿ ನೋಡೋಣ ಈಗ. ಹಾಗೆ ತಂತು ನಾನೇ ನಮ್ಮ ಜೀವನ ನಿನ್ನ ಅಪ್ಪನ ಹೆಣದ ಕಟ್ಟ ನಾನು ಸೋಮು ಮಾಡ್ಲಿಕ್ಕೆ ನೋಡುದು. ಇವಕ್ಕ ಮಾಂಗಲ್ಯ ಸಂತೆ ಯಾರು ನಿನ್ನ ಅತ್ತೆ ಕೊಂಡೋಗಿ ಅಡವಿಟ್ಟದಲ್ಲಿ ಸಂತೆಯಲ್ಲಿ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತು ದಿನ ಶೈನೇಟ ಮತ್ತೆಂಥದ್ದು ಮಮ ಜೀವನ ಹೇತು. ಅದೆಲ್ಲ ಕೇಳಲಿಕ್ಕೆ ಹೋಗ್ಬೇಡ ನೀನು. ಮೊದಲಿಗೆಲ್ಲ ನಿನಗೆಲ್ಲ ಈ ಜನ್ಮದಲ್ಲಿ ಧರ್ಮ ಸಂಜೀವ ಬಳಗಾರ ಅರ್ರಲ್ಲಿ ಜಬ್ಬ ಎಂತದು ಮಾರೆ ನಿಮ್ಮದೆಲ್ಲ ಧರ್ಮ. ಗೊತ್ತಾಯ್ತಲ್ಲ. ತದೇವರ ಕಂಸು ದಿನಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ದೈವಾಬಲ ವಿದ್ಯಾಬಲಂ ತದೇವ. ಲಕ್ಷ್ಮೀಪತಿ ಅಂಗಡಿಗೆ ಹೋಗಿ 3 ಸೇರು ಗುರುಳಿ ತಂದು ಚರ್ಮುರಿ ಮಾಡಿ ಹೆಣತಿ ಗಂಡು ಬಿರಿ ಬಿರಿ ಮಾಡಿ ತಾನು ಬರೆದಿಂದ ಮಂತ್ರದ ಮುಕ್ತಾಯ. ಮತ್ತೆಂತದ್ದು ಮತ್ತೆ ಹಾಗೆ ಅದು. ಸ್ವಲ್ಪ ಮುಂದೆ ಬನ್ನಿ. ಯಾಕೆಮ್ಮ? ಜನರು ನಗುವುದನ್ನು ನೋಡಿದ್ದೀರಾ ನೀವು? ನನ್ನನ್ನು ಕಂಡ ಕೂಡಲೇ ಅವ್ರಿಗೆ ನಗೆ ಬರ್ತದೆ. ಅದಕ್ಕೆ ನಾನೇನು ಸಾಯಿಲಿ? ನಿಮ್ಮನ್ನು ನೋಡಿ ಅಲ್ಲ, ಮಂತ್ರಗಳು ಕೇಳಿ. ಏನಾಯ್ತು? ಲಕ್ಷ್ಮೀಪತಿ ಒಂದು ಅರ್ಥ ಆಗಿದೆ, ಆಮೇಲೆ ಕುರ್ಲರಿ ಚರುಮುರಿ ಏನು ಸಂತೆ ಎಂದು ಗೊತ್ತಾಗಿಲ್ಲ. ಅಯ್ಯಯ್ಯೋ ಶಿವನೇ. ಅಲ್ಲಿ ಹರಿವರಾಸನ ಹಾಡಿ ಬಾಗಿಲು ಹಾಕಿದ್ದಾರೆ. ನೀವು ಹೀಗೆ ಹೋಗಿ. ಪುಣ್ಯಾತ್ಮ 80ರಲ್ಲಿಯೂ ಹರಿವರಾಸನ ಅಷ್ಟು ಶ್ರಾವ್ಯವಾಗಿ ಆಡ್ತಾರೆ. ಹಾಗಂತೇಳಿ ಅವರು ಈಗ ನಿಲ್ಲಿಸಿರ್ಬೋದು, ಹೋಗ್ಲಿಕ್ಕಿಲ್ಲ. ನಾನಂತೂ ಹೋಗ್ಲಿಕ್ಕೆ ಇಲ್ಲ. ಸಮಸ್ಯೆ ಮುಗಿಲಿಕ್ಕಿಲ್ಲ. ಅಲ್ಲಿ ಹೋದ್ರು ತಲೆಗೆ ಹೊಡ್ಕೊಳ್ಳೋದು, ಒಬ್ಬರ ತಲೆಗೆ ಒಬ್ಬರು ಹೊಡ್ಕೊಳ್ಳೋದು. ಕರ್ಮ ನಾವು ಖರ್ಚು ಮಾಡಿಕೊಂಡು ಹೋಗುದು, ಪುಣ್ಯ ಸಿಗ್ತದೆ ಅಂತ. ಪುಣ್ಯವ ಪೆಟ್ಟು ನೋಡುದು ಕರ್ಮ. ಅಮ್ಮ, ಮಂತ್ರ ಸಂಸ್ಕೃತದಲ್ಲಿರೋದು ನಿಮಗೆ ಅರ್ಥ ಆಗ್ತದೆ, ಇವರಿಗೆಲ್ಲ ಗೊತ್ತಾಗುತ್ತದೆ. ಎಲ್ಲರೂ ತಪ್ಪು ತಿಳ್ಕೊಂಡು ನೆಗಾಡಿ ಬಿಟ್ರೆ ನಾನು ಮಂತ್ರ ಹೇಳಲಿಕ್ಕಿಲ್ಲ ಅಮ್ಮ. ಅದು ನಿಜವೇ. ಮತ್ತೆ ಏನಮ್ಮ, ಯಾರು ಹೇಳುವುದಿಲ್ಲ ಕರ್ಮ ಅಲ್ಲ. ಹೇಳುದಾದ್ರೂ ಎಲ್ಲಿಗೆ? ಯಾರ ಕೈಯಲ್ಲಿ ಏನು ಇಲ್ಲ, ಮತ್ತೆ ಎಲ್ಲಿಗೆ ಹೇಳುವುದು ಇವರು? ಅಯ್ಯೋ ಉಂಟಲ್ಲ, ಒಂದೊಂದು ಹಿಡಿದುಕೊಂಡಿದ್ದಾರೆ. ಅಯ್ಯೋ, ಅದು ಕೊಡುವಂತದ್ದ?
ಎಲ್ಲರಲ್ಲ, ಕೆಲವರೆಲ್ಲ ಸಾಲ ಮಾಡಿ ಆದ್ರೂ ತೆಕ್ಕೊಳ್ಳೋದು ದೊಡ್ಡದೇ ಬೇಕು ಅಂತ. ಯಾಕೆ ರಾತ್ರಿ ಹಗಲು ಅದರಲ್ಲೇ ಮುಳುಗಿ ಹೋದ್ರೆ ನೆರೆ ಮನೆಗೆ ಬೆಂಕಿ ಬಿದ್ರೆ ಗೊತ್ತಾಗ್ಲಿಕ್ಕಿಲ್ಲ. ನನ್ನ ಮನೆಗೆ ಬೆಂಕಿ ಬಿದ್ರೆ ಗೊತ್ತಾದ್ರೆ ಅಲ್ಲ ಮತ್ತೆ ವಿಷಯ ಎಂತದ್ದು? ಉಡುಗೊರೆ ಕೊಡ್ಲಿಕ್ಕೆ ಇವರ ಕೈಯಲ್ಲಿ ವಸ್ತು ಏನುಂಟಮ್ಮ? ಓ ಉಡುಗೊರೆ ಮನ್ನಾ ಮಾಡಲಾಗಿದೆ, ಆಶೀರ್ವಾದವೇ ಉಡುಗೊರೆ. ಕರ್ಮವೇ. ಇವರು ವರ್ಷಕ್ಕೊಂದೊಂದೇ ಮನ್ನಾ ಮಾಡಿಕೊಂಡು ಬಂದು ಅವರು ಮಾತ್ರ ಗಟ್ಟಿ ಮಾಡಿಕೊಂಡ್ರು, ನಮಗೆ ಮುಂಗಾಯಿಗೆ ಬೆಲ್ಲ ನಕ್ಕಿಸಿದ್ದೆ ಕರ್ಮ ಬರುದು. ಅಮ್ಮ ಹಾಗಾದ್ರೆ ನಿಮ್ಮ ಮಗಳ ಮದುವೆಯಲ್ಲಿ ನೀವೇ ಪರಂಪರೆ ಮುರಿದು ಬಿಡ್ತೀರಾ? ಪರಂಪರೆ ಮುರಿಯಬಾರದು. ಅದಕ್ಕೆ ಏನು ಮಾಡೋದು? ಏನು ಮಾಡೋಣ ಈಗ? ನೀವಿದ್ದೀರಲ್ಲ, ನನ್ನ ನೀವು ಒಪ್ಪಿಸಿ ಬಿಡು. ಮತ್ತೆ ಏನಾದ್ರು ಕೊಟ್ಟು ಬಿಡಿ, ನಾಳೆ ತರಿಸಿ ಕೊಡುವ. ಕೊಡ್ಲಿಕ್ಕೆ ನಮ್ಮ ಮಣ್ಣಂಗಟ್ಟಿ ಉಂಟಮ್ಮ ನಮ್ಮಲ್ಲಿ. ಕೊಡ್ಲಿಕ್ಕಿದ್ರೆ ಈ ಧೂಳು ಮೂಸಿ ನಿದ್ದೆ ಕೆಟ್ಟು ನರಕ ಬರ್ಲಿಕ್ಕೆ ಆ ಘಟ್ಟದ ಬುಡದಿಂದ ಈ ಸಮುದ್ರದ ಬದಿಗೆ ಇಲ್ಲಿಗೆ ಬರಬೇಕು ನಾವೆಲ್ಲ. ಈಗ ಸಿಕ್ಕಿದ್ದೆಲ್ಲ ಏನ್ ಮಾಡ್ತೀರಿ? ಸಿಕ್ಕುದು ಕರ್ಮ. ಅಯ್ಯೋ ನಿನ್ನೆ ಸಿಕ್ಕಿದ್ದೆ ಆಯ್ತು, ಒಂದಿಷ್ಟು ಏನಾದ್ರೂ ಸಿಕ್ಕಿತು ಅಂತ ಇಟ್ಟುಕೊಳ್ಳಿ. ಬೇಸಿಗೆಯಲ್ಲಿ 6 ತಿಂಗಳು ಮಾತ್ರ ಅಲ್ವಾ, ಉಳಿದ 6 ತಿಂಗಳು ಮಳೆಗಾಲದಲ್ಲಿ ಮೂರ್ಟು ಕಟ್ಟಿ ಮೂಲೆಯಲ್ಲಿ ಬೀಳುವಾಗ ಯಾರು ಕೇಳ್ತಾನೆ ನಮ್ಮನೆ? ಅದು ನಿಜವೇ. ಮತ್ತೆ ಮರ್ಯಾದೆ ಪ್ರಶ್ನೆ ಒಂದು ಮನಸ್ಸು ಮಾಡಿ. ಮರ್ಯಾದೆಗೆ ಮನಸ್ಸೆಷ್ಟು ದೊಡ್ಡದಿದ್ರು ದೊಡ್ಡ ಹಾಗೆ ಮಾರ್ಗ ಬೇಕಲ್ಲ. ಮಾರ್ಗದಲ್ಲಿ ಒಂದು ಉಂಟು, ಇದನ್ನೇ ಕೊಟ್ಟು ಬಿಡೋಣ. ಪುರೋಹಿತನ ಕೈಯಿಂದ ಮದುಮಗನ ಕೊರಳಿಗೆ, ಮದುಮಗನ ಕೊರಳಿಂದ ಮದುಮಗಳ ಕೊರಳಿಗೆ, ಮದುಮಗಳ ಕೊರಳಿಂದ ಯಥಾಸ್ಥಾನಕ್ಕೆ ಹೊರಗೆ ಬರಬೇಕು. ನಾನು ತಡೆರಹಿತ ಸಂಚಾರಿ ಪುರೋಹಿತನಾಗಿ ಇರತಕ್ಕಂತಹ ಸಂದರ್ಭದಲ್ಲಿ ಇದಕ್ಕೆ ಎಲ್ಲಿ ನಿಲ್ದಾಣ ಇರ್ತದೆ? ಮತ್ತೆ ಒಳ್ಳೆ ಚಾರ್ಮಾಡಿ ಬಟ್ಟೆ ಕಾಣ್ತದೆ. ಅಯ್ಯೋ ದೇವರೇ, ಚಾರ್ಮಡಿಯವನ ಕೈಯಲ್ಲಿ ಯಾವಾಗ ನೋಡಿದ್ದೀವರು ಇದು? ನಾನು ಕಾರ್ಯಕ್ರಮ ಹೆಚ್ಚಿದ್ರೆ ಹೆಚ್ಚು ಸಲ ಇದನ್ನು ಮಡಿ ಮಾಡ್ತೇನೆ. ಅದನ್ನು ನೋಡಿ ಇವರು ಚಾರ್ಮಡಿ. ಸರಿ 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 ಸ್ವಾಮಿ, ಮನೆಯಲ್ಲಿ ಸಂಡಿಗೆ ಇದರಲ್ಲಿ ಒಣಗಿಸುದು ಅಲ್ಲ, ಅಲ್ಲಿ ಕಲೆ ಉಂಟು. ಕರ್ಮವೇ, ಸಂಡಿಗೆ ಒಣಗಿಸಿದ ಅಚ್ಚ ಅಲ್ಲ ಅದು, ಅದು ಜರಿ ಮಿರಿ, ಜರಿ ಮಿರಿ ಮಿರಿ ಜರಿಯಾ? ಪರಿಮಳ. ಪರಿಮಳ ಎಲ್ಲಾ ಕಡೆಯ ಪನ್ನೀರಿನ ಪರಿಮಳ ಒಟ್ಟು ಸೇರಿ ಒಂದು ವಿಶೇಷ ಪರಿಮಳ ಇಲ್ಲಿಂದ ಹೊರ ಹೊಮ್ಮುವುದು. ಅಂತಿಂತ ಪರಿಮಳ ಎಲ್ಲಿಂದ ಬರುತ್ತಿದೆ? ಮಧುವನದ ಪುರೋಹಿತನ ಲೊಟ್ಟೆಯಿಂದ ಬರುತ್ತಿದೆ, ಲೊಟ್ಟೆಯಿಂದ ಬರುತ್ತಿದೆ. ಎಲ್ಲಿಂದ? ಹೊಟ್ಟೆ ಅಲ್ವಾ ಇದು? ಅಲ್ಲಿಂದಲೇ ಬರುತ್ತಿದೆ. ಇದು ಪುಣಗ್ಬೇಕಿನ ಹಾಗೆ ಮತ್ತೆ ಪರಿಮಳ. ಸಂತೋಷ. ಅಮ್ಮ, ಇನ್ನೊಂದು ಇಳಿಸಿಕೊಡೋ ಕ್ರಮ ಉಂಟು ನನಗೆ. ಮತ್ತೆ ಎಷ್ಟು ವರ್ಷ ಆಯ್ತು ಇಲ್ಲಿ ಏನು ಸ್ವಾಮಿ ಕರು ಬಿಡ್ತೀರಾ ನೀವು? ಮದುಮಗಳು ನಾಚಿಕೊಂಡು ಮೆಲ್ಲಗೆ ಮೆಲ್ಲಗೆ ಬಂದ್ರೆ ಮುಗಿಬಿಡಮ್ಮ. ಅದು ಮತ್ತೆ ನೋಡು ಮಗ, ನಿನ್ನ ಗುರು ಹಿರಿಯರು ಬಹಳ ಮಂದಿ ಇದ್ದಾರೆ ಇಲ್ಲಿ. ಅವರಲ್ಲಿ 2 ಮಾತು ಹೇಳಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಹೋಗೋ ಕ್ರಮ ಮಗ. ನಮಸ್ಕಾರ ಮೇಡಮ್ಮ, ಹೇಳು 2 ಮಾತು. ನೀವೇ ಹೇಳಿಕೊಡಿ. ಸಣ್ಣವಳೇ ಸ್ವಾಮಿ, ಅವಳಿಗೆ ಏನು ಗೊತ್ತು, ಸ್ವಲ್ಪ ಹೇಳಿಕೊಡಿ. ಒಂದು 4 ಸಲ ಆ ಕಡೆ ಈ ಕಡೆ ಹೋಗಿ ಬರ್ಲಿ, ಮತ್ತೆ ಕೊಳ್ಳಿ ಸರಾಗ ಬರ್ತದೆ. ಯಾಕೆ 2 ಮನೆಯದ್ದು ಹೊಂದಾಣಿಕೆ ಆಗ್ತದೆ, ನಾಚಿಕೆ ಹೊರಟು ಪರಿಚಯ ಆಗಿ. ಮಗ, ಹಾಗಿದ್ರೆ ಇಲ್ಲಿ ನಾನು ಹೇಳಿದ ಹಾಗೆ ಹೇಳುವೆಯಾ? ಓ ನನ್ನ ಗುರು ಹಿರಿಯರೇ, ಓ ನನ್ನ ಗುರು ಹಿರಿಯರೇ, ನಾನು ಇಷ್ಟರವರೆಗೆ ನಿಮ್ಮೊಂದಿಗೆ ಆಡುತ್ತಾ ಸ್ವಾಮಿ, ಮದುಮಗಳನ್ನು ಇಳಿಸಿಕೊಡುವಾಗ ತಂದೆ ತಾಯಿಗಳು ದುಃಖ ಪಡುವುದೇನೋ ಸ್ವಾಭಾವಿಕ. ಈಗ ನೀವು ಕಣ್ಣೀರು ಸುರಿಸುತ್ತಾ ಇದ್ದೀರಲ್ಲ, ನಿಮ್ಗೇನಾಯ್ತು? ನಾನು ಜೀವ ಇಲ್ಲಮ್ಮ ಕಣ್ಣೀರು ಸುರಿಸದೆ. ಈಗ ಎಲ್ಲಿಂದ ತರುವುದು? ನೋಡಿಯಮ್ಮ, ನಾವು ಪ್ರೀತಿಯಿಂದ ಸಾಕು ಒಂದು ದನವನ್ನಾದ್ರೂ ಇನ್ನೊಬ್ಬರಿಗೆ ಹಗ್ಗ ಬಿಚ್ಚಿ ಕೊಡುವಾಗ ನಮಗೆ ದುಃಖ ಬರ್ತದೆ ಇಲ್ವೋ? ಇಂತಹ ಮಹಾರಾಣಿಯ ಮುದ್ದಿನ ಮಗಳನ್ನು ಇಳಿಸಿಕೊಡುವಾಗ ನನಗೆ ದುಃಖ ಬಾರದಿದ್ರೆ ನನ್ನ ಹೊಟ್ಟೆಯಲ್ಲಿ ಕರುಳ ಅಲ್ಲ ಕಬ್ಬಿಣದ ಸರಳ ಇರುವುದದು. ನನಗೆ ಗೊತ್ತಿಲ್ಲಪ್ಪ. ನನಗೂ ಗೊತ್ತಿಲ್ಲಪ್ಪ. ವೈದ್ಯರು ಹೇಳ್ತಾರಲ್ಲ ಅದರ ಒಳಗೆ ಕರುಳು ಉಂಟು ಅಂತ ಓಲಿ ರಾಶಿ ರಾಶಿ ಇದ್ದಾರೆ ಅವರು. ಅದರಲ್ಲಿ ಉಂಟಾ? ನನ್ನ ಕರ್ಮ ಅದು ಸಹ ಬೆನ್ನಿಗೆ ಅಂಟಿಕೊಂಡಿದೆ ಕಾಣ್ತದೆ. ಹೊಟ್ಟೆ ಅದರೊಂದು ದೊಡ್ಡದಿರ್ತಿದ್ರೆ ನಾನು ಒಬ್ಬ ದೊಡ್ಡ ಜನ ಆಗುತ್ತಿದ್ದೇನೆ. ಕರ್ಮ ನಮ್ಮದೆಲ್ಲ. ಮಗ, ಗಂಡನ ಮನೆಗೆ ಹೋಗಿ ಬರ್ತೇನೆ. ಗಂಡನ ಮನೆಗೆ ಹೋಗಿ ಬರ್ತೀನಿ. ಹಿರಿಯವರೆಲ್ಲ ಆಶೀರ್ವಾದ ಮಾಡಿ ಕಳುಹಿಸಿಕೊಡ್ಬೇಕು. ಹಿರಿಯವರನ್ನು ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು. ಎಂಚಿನ ಅವಸ್ಥೆ ಅಜ್ಜಿ. ಅಲ್ಪ ಕತ್ತಲೆಡೆ ಕುಲೊಂದು ಎಂಕೆ ತೋಜಿಜಿಂದ ಅಂದಾಜು ಮಾಡ್ತಾರ ಇರು. ಆ ನಮ್ಮನೆ ತರಕಾಯಿ ತುಂಬೊಂದು ಕಂತ ಬಗ್ಗೊಂದು ದಿರೀಲ ಬುಲ್ತೊಂದುಲ್ಲಾರೆ ಪುಲ್ಯಾನಗ ಒರಿಯರಂಡೆ ಇರು. ಆ ನಮ್ಮನೆ ಬುಲ್ತುಂಡ ಬೊಕ್ಕಡೆಗಳ ಎಂಚಿನಗ ಯಾನು ಬುಲ್ತಂದು ಇರು ಬುಲ್ಪು ನಾನು ಅಪ್ಪೆ ಗಂಟೆ ಯಾನು ಬುಲ್ತುಂದು ಜಜ್ಜಿ ಅವರಿಗೆ ತೋಜಿನ ಮಾತ್ರ ಬುಲ್ತಿರ್ಲೆಕ್ಕ ಅತಿ ಇತ್ತಿದ ಪೊಣ್ಣುಲೇ ಬುಲ್ಪುಜ ನಮೆಂಚಿನಕ್ಕೆ ಮಾರ್ಲೆ ಬತ್ತ ಬುಲ್ಪುನ ಹೊರ ಮನೆ ಬಂದಿಪ್ಪಾರ ಇರು ಬೊಕ್ಕಡೆಗಳ ಮಾತ ನಮ್ಮ ಕಾಲೋಡಂಡಜ್ಜೆ ಮದಿ ಮದಿ ತಿಂಗಳು ಕಟ್ಲಿ ನಮ್ಮ ಮೋನೆ ತೂಪೇದು ಜಾ ನಂಗೆ ಮಾತ ನಾಚಿಕೆ ಇತ್ತು ನಂದು ಇತ್ತದ ಪೊಣ್ಣು ಲಂಚನ ಪಂಡಿಗೆ ಎಡೇನ ಓದಿನವತ್ತೆವು ನಾಚಿಕೆ ಗಿಚ್ಚಿಗೆ ಸಂತಾನ ಇಜ್ಜಬೇಕು ಮದಿ ಮೇನೆಟ ಕಾಪೆರಂಡ ನಿಶ್ಚಯ ಒಂಜಿ ಮುಗಿಂಡಾಂಡು ದೆತ್ತೋನಿ ಮನದ ನಿಡ್ದು ಶುರಾಪುಜ ಕೈ ಕೈ ಪತ್ತೊಂದು ತೇಯಿ ತೇಯಿಂದ ನಲ್ತೊಂದು ಊರ್ದ ಮಿತ್ತು
ಮೂಜಿ ಸುತ್ತು ಮೆರವಣಿಗೆ ಬರ್ಬೇರು ನೆನ ಮಾತ ಉಂಟಾರ ನಮ್ಮ ಜನ್ಮೋರ್ದು ಸಾಧ್ಯ ಒಂದು ಪಾಡಂಚನೆ ಪಾಡ ತುಂಬ ಮಣ್ಣು ಬಿಡಬೇಕು ಏರಿಗೆ ಬಂದ್ಬಿಡ ನಿಮ್ಮ ಅಯ್ಯೋ ಸ್ವಾಮಿ ಅವಸರ. ಏನು ನನ್ನನ್ನು ಬ್ರಹ್ಮರಥ ಎಳಿತೀರಿ? ಯಾವ ರಥವನ್ನು ನಾವು ನಿಲ್ಲಿಕ್ಕೆ ಬಂದದ್ದು ಇಲ್ಲಿ. ಹಾಗಲ್ಲ, ಒಬ್ಳು ಹುಡುಗಿ ಸಿಕ್ಕಿದಳು ನನ್ನ ಹೆಂಡತಿ ಅಂತ ಕೈ ಕೊಟ್ಕೊಂಡು ಓಡೋದೆ. ಮದುವೆ ಕಳೀತಲ್ಲ ಇನ್ನು ಹೋಗೋದು ನಾವು. ಮತ್ತೆ ಈಗ ನಿಮ್ಮ ಹೆಂಡತಿ ಅಲ್ಲ, ಮತ್ತೆ ಯಾರ? ಅರ್ಧ ನನ್ನ ಕೈಯಲ್ಲಿ ಉಂಟು, ನನ್ನ ಕೈಯಲ್ಲಿ. ನಿಮ್ಮ ಕೈಯಲ್ಲಿ ಏನಿದೆ ನಿಮ್ಮ ಕೈಯಲ್ಲಿ? ಶಾಸ್ತ್ರ ಪೂರ್ತಿ ಮುಗಿಸಿ ಹುಡುಗಿಯನ್ನು ನಿಮ್ಮ ಕೈಗೆ ಒಪ್ಪಿಸುವವರೆಗೆ ಪೂರ್ತಿ ನಿಮ್ಮ ಹೆಂಡತಿ ಅಲ್ಲ. ಶಾಸ್ತ್ರ ಮುಗಿಲಿಲ್ಲ, ಒಂದಿಷ್ಟು ಉಂಟಷ್ಟೇ. ಮುಗಿಸಿ ಇಲ್ಲಿ ನಿಂತಿರಲ್ಲ, ಎರಡು ಮಾತು ಹೇಳಿ ನೋಡೋಣ ನೀವು. ಸ್ವಾಮಿ, ಶಾಸ್ತ್ರ ಇರುವುದು ನಿಮ್ಮಲ್ಲಿ, ಹೌದು. ಪೌರೋಹಿತ್ಯದ ಪೂರ್ತಿ ಹೊಣೆ ನಿಮ್ಮದು. ಸರಿ, ಒಂದೊಂದು ಅಕ್ಷರವೂ ಕೂಡ ನೀವು ಹೇಳುವಾಗ ಇಷ್ಟು ಅಂತ ನಾವು ಕೊಡ್ತೇವೆ. ಹೌದು. ನೀವು ಹೇಳಬೇಕು, ನಾವು ಕೇಳಬೇಕು. ನೀವು ಕೂಡ ದಕ್ಷಿಣ ತೆಕ್ಕೊಳ್ಬೇಕಿದ್ರೆ ನನ್ನ ಗಂಟಲಿನ ಫಸ್ಟ್ ಆರಿಯೇ ತೆಕ್ಕೊಳ್ಬೇಕಲ್ಲ. ಹೌದು. ಸರಿ, ಒಡಗಿಮೆ ಮಾತ್ರ ಬುಚ್ಚೆಲ್ಲ ಕಾಂಚಿದ್ದಿರ್ಗೆ ಕುಲಲ್ಪ ಮಣಿ ಕೊಡ್ತು ಮನಸ್ಸಿಗಂದೇ ಬರ್ತಾನೆ ಇಲ್ಲ ಫಿಜಿಲ್ ಆಗ್ತದಲ್ಲ ಒಂದು ಪಣಿ ಕೊಡ್ಕೊಂಡು ಮನಸ್ಸು ಉಂಟು ಕ್ರಮ ಮುಗಿಯೋಡ್ಚ. ಹಾಗೆ ನಾನು ಹೇಳಿದ ಹಾಗೆ ಹೇಳಿದಿರಾ? ನಮಸ್ಕಾರ ಮಾಡಿ. ಓ ನನ್ನ ಬಂಧು ಮಿತ್ರರೇ, ಇಲ್ಲಿವರೆಗೆ ಬಂದು ಮಾಲಿನಿಯನ್ನು ಮದುವೆಯಾದೆ. ಆದ ಕಾರಣ ನಾನು ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ನನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗ್ತೇನೆ. ಬಿಟ್ಟು ಹೋದ್ರೆ ನಾವು ಬಿಡ್ತೇವೆ. ಎಷ್ಟು ಖರ್ಚು ಬೇಕು ಅಂತ ನನ್ನ ಆಶೀರ್ವಾದ ಬೇಡಪ್ಪ. ತಿರುವಾದಿನ ಮಾಡ್ಲಿಕ್ಕೆ ನಾನು ಕೇರಳದವನ, ನಾನು ಇಲ್ಲಿಯವನಲ್ಲವೇ? ನನಗೊಂದು ಸ್ವಲ್ಪ ಎಷ್ಟ ಗಾನ ಗೊತ್ತುಂಟು ಅಷ್ಟೇ. ಯಾವುದು? ಒಂದೇ ಊರಿನವರ? ಸಾಧಾರಣ ಒಂದೇ ಊರಿನ. ಹೌದು. ಅಷ್ಟಪುತ್ರಿ ಭವ. ಸ್ವಾಮಿ, ಗಂಡು ಮಕ್ಕಳಿಲ್ವಾ? ಬೇಕಾ? ಬೇಕು. ಬೇಕು. ಹೀಗೆ ಉಪದ್ರ ಮಾಡ್ಲಿಕ್ಕೂ ಆಯ್ತು. ಮಾಡಿ ಪ್ರಯತ್ನ ಮಾಡಿ. ದೇವರು ಕೊಟ್ಟಾರು ನಮ್ಮ ಬಾಯಿ ಮಾತು ಒಂದು ಆಶೀರ್ವಾದ ಮಾಡಿ. ಮನೆಯಾಲಿಯನಾಗಿದ್ದು ಒಳಗೆ ಹೋಗಿ ಹಾಲು ಕುಡಿ. ಸ್ವಾಮಿ, 10 ವರ್ಷದಿಂದ ಶೋತಿನ ಅಂತ ಬ್ರಾಹ್ಮಣ ಪುರೋಹಿತರನ್ನು ಸನ್ಮಾನಿಸಬೇಕು ಅಂತ ಇದ್ದವರು ನಾವು. ಇಷ್ಟವರೆಗೆ ಅವಕಾಶ ಬರಲಿಲ್ಲ. ಈ ಸಲ ನೀವು ಆ ಸನ್ಮಾನಕ್ಕೆ ಪಾತ್ರರಾಗಿದ್ದೀರಿ ಅಂತ ನಾವು ತಿಳಿಸುವುದು. ನೀವು 2 ದಿವಸ ಪಾತಾಳದಲ್ಲಿ ಇದ್ದು ಆ ಸನ್ಮಾನ ಸ್ವೀಕರಿಸಬೇಕು. ಹೌದಾ? ಸರಿ. ಸಾಮಾನ್ಯವಾದ್ದಲ್ಲ, ಸಹಸ್ರ ಸಂಖ್ಯೆ ಕಪಿಲದೇನು ಬಂಗಾರದ ಕುರಪುಟವನ್ನು ಶೃಂಗಾರಿಸಿ ಗಂಗಾಯಮನ ಸಂಗಮದಲ್ಲಿ ನಿಮ್ಮನ್ನು ಕೂತುಗೊಳಿಸಿ ಅರ್ಚಿಸಿ ಪೂಜಿಸಿ ಆಮೇಲೆ ಎದ್ದೇನುಗಳನ್ನು ನಿಮಗೆ ಕೊಡು. ಈ ಕರು ಹಾಕದ ಗೊಡ್ಡು ಸಂತಾನಗಳಿಗೆ ಲೇಪ ಹಚ್ಚಿದ್ದಿರ್ಬೋದು, ನನಗೆ ದಾಟಿಸ್ಲಿಕ್ಕೆ. 1 ವಾರದಲ್ಲಿ ಅಷ್ಟು ಮಾಡಿದಿರ. ಒಳ್ಳೆ ಹುಷಾರಿದ್ದಾರೆ ಇವರು. ಅಮ್ಮ, ಮುಂದಿನ ಕಾರ್ಯಕ್ರಮ ಏನು? ಭೋಜನದ ವ್ಯವಸ್ಥೆ ಸಿದ್ಧವಾಗಿ ಹೇಳಿ ಕಳುಹಿಸಿದ್ದಾರೆ. ನೆರೆದಂತ ಬಂಧು ಬಾಂಧವರಿಗೆ ಒಂದು ಮಾತು ಹೇಳಿಬಿಡಿ. ನೀವು ಅಲ್ಲಿಗೆ ಬರ್ತೇನೆ. ಆದಷ್ಟು ಬೇಗ ನನ್ನನ್ನು ಲೆಕ್ಕಾಚಾರ ಮುಗಿಸಿ ಕಳಿಸಿಕೊಳ್ಳಿ. ಇವರಿಗೆ ಇಬ್ಬರಿಗೂ ನಾಳೆ ಕೊಟ್ಟರು ಆಗ್ತದೆ. ಈಗ ಒಂದು ಗಳಿಕೆಯೊಳಗೆ ಹೋಗುದಿಲ್ಲ, ಮತ್ತೆ ಯಾವಾಗ ಕೊಡುದಿಲ್ಲ? ಒಟ್ಟಿಗೆ ಕೊಡುವ. ಒಟ್ಟಿಗೆ ವಾದಿಸು. ಅದುಲೇಪ ಮಹಾರಾಣಿನ ಮಗಳನ್ನ ಮದಿಮೆತ್ತೆ ಬಾರಿ ಗೌಜಿ ಅನುಸುಂಡುಗೆ ಪ್ರತಿಯೊಬ್ಬರ ಅನುಸು ಮತ್ತೊಂದೇ ಬೋರ್ಡ್ಗೆ ಏರ್ಲಂಚನೆ ಹೋಯ್ದಿರಡೆ ಪ್ರತಿಯೊಬ್ಬರಿನ ಕಾಯ್ತಾರೆ ಬತ್ತೆ ಬಾತೇರು ರಾಯ್ತಾರೆ ಪ್ರಾಯಾಂಡತೆ ಪರಬೋಯ್ರೆತ್ತ ಅಂಕ ದಾಲ ತೀರುಜಿ ಪುರೋಯ್ತಾರೆ ಈರೇ ಸುಧಾರಿತಿರಲೇ ಬಂಡೇರು ಎನ್ನ ಕರ್ಮನು ಸುಧಾರಿಪುಣ ಎಂಕ ಪ್ರಾಯತನ ಬೇರೆ ಗೊತ್ತುಂಡ ಒಟ್ಟಾರೆ ಒತ್ತೊಂದು ಆತನು ನೇಲ್ನ ಏನು ಒಟ್ಟಾರೆ ಬಂಡ್ಲೆಕ್ಕ ಒಂದು ಅನುಸು ಲಕ್ಕ್ಯಾರ ನಿಖಲೆಗ ಮಸ್ಸಾರಂಡು ರತ್ತೆ ಅಂಡು ಮಲ್ಲಿಜಿ ಪೋಪರನಂಡ ಪೋಲೆ ಸಾದಿಡು ಪೋನಗ 4 ಜನ ಜವನಿಯರು ಕಾತುಕೊಳ್ಳೊಂದೇರು ಹೋಯ್ಲೆ ಕಾನೆ ಕೊರ್ಪೇರಿ ಫಲಾರ ಅದೆತ್ತೊಂದು ಅಂಚೆ ಪೋಲೆ ಮಾತ್ರ ಎನ್ನಡ ಡೈ ಮಾಸ್ತ್ರಡೆ ಒಂದು ಸುಮಾರು ಪುರಿ 2-3 ಬಗೆತ ಪಾಯಸ ಉಂಟುಗೆ ಐದಕ್ಕೆ ಹೋಳಿಗೆ ಉಂಟು ಗಟ್ಟಿಡೆ ಹೋಳಿಗೆ ತಿನ್ಲೆ ತೊನೆ ಬೀರಿ ಆಡ್ತು ಜಿಲ್ಲಾ ಬರ್ಪುನ ಹತ್ತು ಆ ಚೀಪೆ ತಿಂದಿದ ಬುಧರ ಎಂಚಣ್ಣ ಉಂಟು ಉಂಡಲೆ ಜಿಲೇಬಿನೇ ಬಣ್ಣೇನು ಜಿಲೇಬಿ ಐದಕ್ಕ ಲಾಡು ಉಂಟು ಲಾಡು ಎಂಚಿನ ಬೇ ಲಾಡು ಉಂಟು ಬಂದಾಗ ಹಣ್ಣು ಭುಜಂಕುಂದು ರಡ್ಡು ಕೇನುವ ನಮಗ ವಸ್ತು ಮೇಲೆ ರಡ್ಡು ಕೊರ್ಪುನ ಬಟ್ಟೆ ಲೆಕ್ಕದ ಮಲ್ತಿರ ಮಲ್ಲ ಸಭೆ ಎತ್ತಾಯ ಒರಿವರೆಗೆ ಒಂಜೊಂಜೇ ಲಾಡು ಆಂಡ ನಿಕ್ಕು ಒರಿಯಾಗ ರಡ್ಡು ಬೋಡಂಡ ಮೆಲ್ಲ ಲಕ್ಕೊಂದು ಇಂಚ ಬಲ್ಲ ಅಲ್ಪ ಅಡ್ಡೋಡು ಕುಲ್ಲಂದ್ಯಾ ನಾವು ಒರಿ ಬತ್ತನ ಮಾತ್ರ ದಿಕ್ಕು ಬುಕ್ಕ ಆ ಪನಿ ಕಪ್ಪೆ ಆಯನಲ್ಲೇ ತಂದು ಬರಡವಲ್ಲ ಕಳುಹಿಸಿಕೊಟ್ಟೆ. ಕೆಲವು ಸಮಯಗಳವರೆಗೆ ಗರ್ಭವತಿಯಾಗಿ ಗಂಡು ಮಗುವಿಗೆ ಜನ್ಮವನ್ನು ಕೊಟ್ಟಿದ್ದಾಳೆ. ಹುಟ್ಟಿದಂತ ಕಂದ ನಾಟ ಪಾಠಗಳನ್ನು ಕಾಣುವಾಗ ಮನಸ್ಸಿಗೆ ತುಂಬಾ ಸಂತೋಷ. ಆದ್ರೆ ಏನ್ ಮಾಡೋಣ ಹೇಳಿ, ಚಿಂತೆಗೂ ಬಿಂದು ಮಾತ್ರ ವ್ಯತ್ಯಾಸವಂತೆ. ಚಿತೆ ದೇಹವನ್ನು ಸುಟ್ಟು ಬಿಡುತ್ತದೆ, ಚಿಂತೆ ಹಾಗಲ್ಲ, ದೇಹವನ್ನು ದಹಿಸುತ್ತಲೇ ಇರುತ್ತದೆ. ಪುತ್ರ ಶೋಕ ಎನ್ನುವುದು ನಿರಂತರವಾಗಿ ಕಾಡುತ್ತದೆ ಎನ್ನುವುದಕ್ಕೆ ನಾನು ಆದರ್ಶವಾಗಿ ಹೋದೆ. ನನ್ನ ಮಕ್ಕಳನ್ನು ಮೋಸದಿಂದ ಕೊಂದ ಇಂದ್ರನಿಗೆ ಚಿಕ್ಕೆಯನ್ನು ಕೊಡುವರು ನಮ್ಮಲ್ಲಿ ಯಾರು ಇಲ್ವಲ್ಲ ಶಿವನೇ ಮುಂದೆ.
ಧನುಜ ಕುಲೋದ್ಧಾರಕ್ಕೆ ನೀವು ನಿಮ್ಮ ಆಶೀರ್ವಾದ ಅಮೃತ ಸೇಚನದಿಂದಲೇ ಧನುಜ ಕುಲವೆಲ್ಲ ತೊಳಗಿ ಬೆಳಗಿ ಆನಂದಾಮೃತ ವರ್ಷದಿಂದಲೇ ನಿತ್ಯ ಪುಳಕಗೊಳ್ಳುತ್ತಿರುವಂತೆ ಅಳುವುದಕ್ಕೆ ಆರಂಭಿಸಿದರೆ ಏನು ದುಃಖ? ಓ ಮಗನೇ, ಹೇಗೆ ಬಾಳಲಿ ಇನ್ನೊಂದು ಬಗೆಯುವುದಂತೆ ಕಾಲದ ದೋಷವ ವಿಧಿಯ ಕೈವಾಡವ ಎಂಬುದನ್ನು ನಾನರಿಯೇ ನಾಕವನ್ನು ಪಡೆದಕ್ಕಾಗಿ ಹೋದಂತಹ ನಿನ್ನ ಭಾವ ಮೈದುನರನ್ನು ಇಂದ್ರ ಮೋಸದಿಂದ ಸಂಹರಿಸಿದ. ಇನ್ನು ಮುಂದೆ ನಾಕದ ಅಧಿಕಾರವನ್ನು ಪಡೆಯುವರು ನಮ್ಮಲ್ಲಿ ಯಾರಿದ್ದಾರೆ? ನಿಮ್ಮದಂಥ ದುಃಖವನ್ನು ಪರಿಹರಿಸುವುದಕ್ಕಾಗಿ ಅಖಂಡವಂತ ಈ ಸಾಮ್ರಾಜ್ಯದಲ್ಲಿ ತೊಳಗಿ ಬೆಳಗುವಂತಹ ವಿಕ್ರಮಗಳನ್ನು ಸಂಚಯಿಸ್ತೇವೆ. ಸ್ವರ್ಗಕ್ಕೆ ಕ್ಷಣದಲ್ಲಿ ಅಭಿಯೋಗವನ್ನು ಮಾಡ್ತೇವೆ. ತೋಂಕಿತ್ತರ ವಜಸಿಯ ಲಾಘದಲ್ಲಿ ಸುರಪತಿಯನ್ನು ಒಂದು ಬರಸಿ ಸುಮನ ಸಂಬಂಧವನ್ನು ಬೆಸೆಗೆಡಿಸಿ ಸ್ವರ್ಗವನ್ನು ಸ್ವಾಧೀನಪಡಿಸಿ ನಿನ್ನ ವೀರಕ್ತಿ ಕೇಳುವಾಗ ನನ್ನ ಮನಸ್ಸಿಗೂ ತುಂಬಾ ಸಂತೋಷವಾಯಿತು. ಜೈಶಾಲಿಯಾಗಿ ತರಿಸಿ ಒಳ ಪ್ರವೇಶ ಮಾಡಿದ್ದೇವೆ. ಭವಾಜರಂಗದಲ್ಲಿ ಪಣರ್ದು ತಿರುಗಿದಂತಹ ಸುಮರಸವೆಂದು ಎತ್ತರ ಓಡಿ ಹೋದರು. ವಿಜಯೋತ್ಸವದ ಮಂಗಲೋತ್ಸವ ಏರಿಕೊಳ್ಳುತ್ತೇನೆ.
ಸೋನೆಯಲ್ಲಿ ಹಾ ವಯ್ಯನ ವಿಹರಿಸುವಂತ ಮಂಗಲಮಯ ಸಮಯದಲ್ಲಿ ಹಾ ಶಿವಪೂಜೆಯಲ್ಲಿ ಬಂದ ಕರಡಿಯಂತೆ ಹಾ ಒಳ ಪ್ರವೇಶ ಮಾಡಿದೀಯ. ಹೌದು. ಯಾರು ನೀನು? ಹಾ ಏನು ಉದ್ದೇಶ? ವಿದ್ಯುನ್ಮಾಲಿ. ನೇರವಾಗಿ ಸ್ವರ್ಗಲೋಕಕ್ಕೆ ಪ್ರವೇಶವನ್ನು ಮಾಡಿ ದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದೆಯ. ಸುರಪೀಠವನ್ನು ಅಲಂಕರಿಸಿದೆಯ. ನೀನು ಕುಳಿತುಕೊಂಡು ಚಂದ ಹೇಗಾಯ್ತು ಗೊತ್ತಾ? ಧ್ವಜ ಸ್ತಂಭದ ಮೇಲೆ ಕಾಗೆ ಕುಳಿತಾಗಿ ಆಯ್ತು. ದೇವತೆಗಳ ಪಕ್ಷದಿಂದ ಬಂದವನು ಸಾಮಾನ್ಯನಲ್ಲ, ಯಕ್ಷ ರಾಜ ಪಿಂಗಲ. ನೀನು ಯಕ್ಷನೇನು, ನಮಗೆ ಲಕ್ಷ್ಯವೇ. ತಿಂಗಳಾಕ್ಷನೆಯು ತ್ರಾಕ್ಷಣೇ ಇರು. ಅನುಮತಿ ರಹಿತವಾಗಿ ಒಳಗೆ ಬಂದಂತ ನೀನು ಕ್ಷಮಾಯಾಚನೆ ಮಾಡು. ಇಲ್ಲದಿದ್ರೆ ರೆಕ್ಕೆ ಕತ್ತರಿಸ್ತೇನೆ, ಹರಳಿಸ್ತೇನೆ. ಅದು ಬಂಡೆ ಮೇಲೆ ನೀರು ಸುರಿದ ಹಾಗೆ ನೀನು ಸಾಲಿಗಿದ್ದವನಲ್ವಾ?
ಕ್ಷಣವೇ ದೇವತೆಗಳೆಲ್ಲ ಹೂಮಳೆಯನ್ನು ಸುರಿಸ್ತಾ ಇದ್ದಾರೆ. ಸಂತೋಷದ ವಿಚಾರ ನಮ್ಮವರಿಗೆ ತಿಳಿಸಬೇಕು. ನೇರವಾಗಿ ಯಕ್ಷಲೋಕ. ಮದುವೆಯಾಗಿ ತುಂಬಾ ವರ್ಷ ಕಳೆದು ಹೋಯಿತು. ನಮ್ಮಿಬ್ಬರ ದಾಂಪತ್ಯದಿಂದ ಪುತ್ರನವರು ಹುಟ್ಟಿಕೊಂಡಿದ್ದಾನೆ. ಹುಟ್ಟಿದಂತ ಮಗ ಪೂರ್ಣನಾದರೂ ಕೂಡ ಜಾಣನಾಗಿ ಮೆರೆಯುತ್ತಾ ಇದ್ದಾನೆ. ದೇವಲೋಕನು ಪಡೆಯುವಂತ ಉದ್ದೇಶವನ್ನು ಇಟ್ಟುಕೊಂಡೇ ನನ್ನವರು ಸುರಲೋಕವನ್ನು ಸೇರಿದ್ದಾರೆ. ಹೋಗಿ ಸಮಯ ಕಳೆದು ಹೋಯಿತು. ಅಲ್ಲಿ ಏನಾಗಿದೆ ಎಂಬುದಕ್ಕೆ ಇನ್ನೂ ಗೊತ್ತಾಗ್ಲಿಲ್ಲ. ಅವರ ನಿರೀಕ್ಷೆಯಲ್ಲಿ ಇರ್ತೇನೆ, ನೋಡುವ. ತರಹರಿದಿ ಬಳಿ ಗೌರವಚಾರರು ಸುರಿವ ಗಂಬನಿಯಿಂದ ಬಂದ ಸುರಿವ ಗಂಬನಿಯಿಂದ ಬಂದ 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 ಸರದಿಜ ಬಗಿ ಮಾಲಿನಿಗೆ ಬೇಡಿದ ಸಕಲ ವಾರ್ತೆಗಳಿಗೆ ಏನದು? ಓ ಅಮ್ಮ, ಯಾರ ನೀನು? ಯಾವ್ದದು? ಏನದು? ನಿಮ್ಗೇನಾಯ್ತು ಸೀಟು ಬಣ್ಣನ್ನು ಸಿಟ್ಟು ಬರೋದು ಇರ್ತದ ಮತ್ತೆ? ಮುಗಿದಿಲ್ಲಮ್ಮ. ಇನ್ನು ಉಂಟಾ? ಯಾವುದು? ಮತ್ತು ಓಹೋ, ಮತ್ತು ಸೇರಿಸ. ಹೌದು, ಹಾ. ಒಟ್ಟಿಗೆ ಕುರ್ಪುರಕ್ಕೆ ಒಂದದ್ದು ಯಾರಿದ್ದಾರೆ ಅಲ್ಲಿ? ಗುಡ್ಡಂಗೆ. ಓಹೋ, ದಿಗ್ವಿಜಯಕ್ಕಾಗಿ ಸುರಾಪುರಕ್ಕೆ ಹೋದವರು ನೀವು? ಹೌದಮ್ಮ. ನನ್ನ ಗಂಡನ ಜೊತೆ ಹೋದವರಲ್ಲಿ ಅವರು ಬರ್ಬೇಕಿತ್ತಲ್ವಾ? ಹೌದು. ಯಾಕೆ ಬರ್ಲಿಲ್ಲ? ಲಾಲಿಸಬೇಕು ತಾಯಿ ಬಿಲ್ಲಹಗಳ ಬಿಲ್ಲಹಗಳ ಮತ್ತೇನಿದು? ರಾಮ, ಓ, ಇದು ಬಾವಗಡ್ಡ. ಯಾರು? ನಿನ್ನ ಅಕ್ಕನ ಗಂಡ? ಮತ್ತೆ ನನ್ನ ಅಕ್ಕನ ಗಂಡ ನಿಮ್ಗೆ ನನಗೆ ಸರಿ ಇಲ್ಲ. ಸರಿ ಇಲ್ವಾ? ಯಾಕದು? ಇದರಲ್ಲಿ ಏನ ಗಲಾಟೆ ಆಗಿದೆ ಅಮ್ಮ. ಹೌದಾ? ಅವ ಮಾತನಾಡುದಿಲ್ಲ, ನಾನು ಮಾತಾಡುದಿಲ್ಲ. ಹೌದೇ? ಹೌದೌದು. ಅಲ್ಲ, ಅವನ ಸುದ್ದಿ ಇಲ್ಲಿ ಯಾಕೆ ಹೇಳುದು ನೀನು? ಇದು ಲಾರಿ ಬಂದದ್ದಲ್ಲ. ಯಾರ್ದು? ಬಾವನದ್ದು. ಓಹೋ, ನಿನಗೆ ಭಾವನ ಲಹರಿ ಬಂತ? ಹೌದಮ್ಮ. ಆಗ್ಲಿ. ಅಮ್ಮ,
ಏನು? ನಿಮ್ಮ ಗಂಡ ಮತ್ತು ನಾನು ಹಾ ನೇರವಾಗಿ ಸುರಪುರಕ್ಕೆ ಹೋದವರು. ಹೌದು. ಹೌದೌದು. ಹಾ. ಅಲ್ಲಿ ದೇವತೆಗಳ ಜೊತೆಯಲ್ಲಿ ಗಣಗೌರವಂತ ಯುದ್ಧ ನಡೀತಮ್ಮ. ಯಾರೆಲ್ಲ ಬಂದ್ರು? ಅದರಲ್ಲಿ ಮೊದಲಿಗೆ ಬಂದವ ಅಗ್ನಿ. ಯಾರು? ಅಗ್ನಿ ಬಂದದ್ದು ಜಗದ ಗೌರೀತ. ಓಹೋ, ಅದು ಅಗ್ನಿ ಆಗಿರ್ಬೇಕ. ಹೌದೌದು. ನಮ್ಮ ರಾಯರು ಸುಮ್ಮನೆ ಬಿಡಲಿಲ್ಲ. ಏನ್ ಮಾಡಿ? ಅಗ್ನಿ ಸಮಾನ ಮಂತ್ರವನ್ನು ಪ್ರಯೋಗ ಮಾಡಿ ಅಗ್ನಿ ಏನ? ಅಗ್ನಿ ಏನ? ನಂದಿ ಹೋದ. ಆ ಬಳಿಕ ಯಾರು ಬಂದ್ರು? ಆಮೇಲೆ ಬಂದದ್ದು ಕುಂಬಾರ. ಯಾರು? ಅವ ಬಂಡಾರ ಎತ್ತಿಕೊಂಡು ಬಂದದ್ದು. ಓಹೋ, ಕುಬೇರ ಆಗಿರ್ಬೇಕು. ಹೌದೌದು. ಹಾ. ನಮ್ಮ ರಾಯರು ಅವನನ್ನು ಬಿಡ್ಲಿಲ್ಲ. ಏನ್ ಮಾಡಿದ್ರು? ಒಂದು ಮೆಟ್ಟಿ ದೇತದ ಹಾ. ಬಂಡಾರವನ್ನು ಬಿಟ್ಟು ಅವ ಓಡಿದ. ಹೌದೇ? ಆಮೇಲೆ ಬಂದವ ಯಮ. ನೀವೆಂತೀರಿ ಉಡುಪಿಗೆ ಏನು ಹೇಳುದಂತ? ಬಂದದ್ದಮ್ಮ ಕೋಣನನ್ನು ಹಿಡಿದುಕೊಂಡು ಪಾಯಸವನ್ನು ಏರಿಕೊಂಡು ಬಂದದ್ದು. ಅದು ಯಮ ಬಂದಿರ್ಬೇಕು. ಕೋಣನನ್ನು ಏರಿಕೊಂಡು ಬರುವುದು, ಪಾಸವನ್ನು ಹಿಡಿದುಕೊಂಡು ಬರುವುದು. ನಮ್ಮ ರಾಯರು ಅವನನ್ನು ಬಿಡ್ಲಿಲ್ಲ. ಏನು ಮಾಡಿ? ಅವನ ಪಾಸವನ್ನು ಹಿಡಿದು ಹೇಳದ್ದು ರಾಮ್ ರಾಮ್ ರಾಮ್. ಯಾಕ? 3 ಸುತ್ತು ತಿರುಗಿಸಿದ್ದೆ ತಾತ ಕೋಣನನ್ನು ಬಿಟ್ಟು ಅವ ಓಡಿದ. ಹೌದೇ? ಆ ಬಳಿಕ ಯಾರು ಬಂದ್ರು? ಆಮೇಲೆ ಬಂದವ ವಾಯು. ಯಾರು? ವಾಯು ಬಂದದಮ್ಮ. ವಾಯು ಬಂದದ್ದ? ಹೌದೌದು. ಅವ ಎಲ್ಲಿಂದ ಬಂದ? ಅವ ಹತ್ತಿರ ಬರ್ಲಿಲ್ಲ. ಮತ್ತೆ ಈಗ ತಿರುಗಿ ನೋಡ್ತೇನೆ, ರಾಯರ ಹಿಂದೆ ಹೋಗಿ ನಿಂತಿದ್ದಾನೆ ಪಾಪಿ ಮಗ. ಹೌದೇ? ಹೌದೌದು. ಒಂದು ಬರುವ ಶಬ್ದ ನೋಡ್ಬೇಕಿತ್ತಮ್ಮ. ಯಾವ ರೀತಿ? ನೋಡ್ತೀರಾ? ನೋಡು. ಸುಟು 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 ಬಂದದ್ದು ಆ ರೀತಿಯ. ಹೌದೌದು. ಆವಾಗ ನಮ್ಮವರು ಸುಮ್ಮನೆ ಬಿಡ್ಲಿಲ್ಲ. ಅದಕ್ಕಿಂತಲೂ ಪ್ರಭಾವಶಾಲಿಯಾದ ವಾಯುವನ್ನು ಸೃಷ್ಟಿ ಮಾಡಿದ್ರು. ಅದು ಯಾವ? ಅದು ನನಗೆ ಮಾತ್ರ ಗೊತ್ತಾದದ್ದು. ಯಾಕೆಂದ್ರೆ ರಾಯರ ಹಿಂದೆ ಇದ್ದವ ನಾನು. ನೋಡ್ತೀರಾ ಹೇಗಿತ್ತು? ಒಂದು ಬದ್ದದ್ದು ಶಬ್ದ ನೋಡ್ಬೇಕು. ನೋಡುವ. ಅಮ್ಮ ವಾಯು ಎಲ್ಲಿಗೆ ಮಂಗ ಮಾಯಾದಂತೆ ಗೊತ್ತೇ ಆಗ್ಲಿಲ್ಲಮ್ಮ. ಹೌದೇ? ಹೌದೌದು. ಆಮೇಲೆ ಬಂದದ್ದು ಸುರ್ಪ. ಯಾರು ಬಂದದ್ದು? ಸೂರ್ಯಪ್ಪ. ಸುರಪ್ಪ ಬಂದಿರ್ಬೇಕದು. ಹೌದೌದು. ಅವನು ಹತ್ತಿರ ಬರ್ಲಿಲ್ಲ. ಮತ್ತೆ ಹತ್ತಿರ ಬರ್ಲಿಕ್ಕೆ ಅವನಿಗೂ ಧೈರ್ಯ ಇಲ್ಲ. ಹತ್ತಿರ ಬರ್ಲಿಲ್ವಾ? ಮತ್ತೆ ಅಲ್ಲಿ ದೂರದಲ್ಲಿ ಸಭೆಯಲ್ಲಿ ಹೋಗಿ ನಿಂತಿದ್ದಾನೆ. ಅಲ್ಲ, ಅವ ದೂರದಲ್ಲಿ ನಿಲ್ಲುವಾಗ ನಮ್ಮವರು ಏನು ಮಾಡಿದ್ರು? ನಮ್ಮ ರಾಯರು ಸುಮ್ಮನೆ ಬಿಡ್ಲಿಲ್ಲ. ಸ್ವಲ್ಪ ಮುಂದೆ ಹೋಗಿ ತರಲಿಕ್ಕೆ ಪ್ರಾರಂಭ ಮಾಡಿದ್ರು. ಯಾವ ರೀತಿ? ಏ ಕಾಪಿಟಿ ಮಗನೇ, ನೀನು 1ಕ್ಕೆ 2ಕ್ಕೆ ಸೀಮೆಣ್ಣ ನಾರಾಯಣನಲ್ಲಿ ಹೋಗ್ತೀಯ. ಬಾ ಬೇಗ, ನಿನ್ನಲ್ಲಿ ಬರ್ಕೊಂಡ ಬಾ ಬೇಗ ಉತ್ತರಾಂಗದೊಳಗೆ. ಏನದು? ಸರಿ ಇದೆ ನಮ್ಮ ರಾಯರು. ಆ ರೀತಿ ಅದು ಸರಿಯಾಗಿ ಕೇಳಿದ್ಯಾ ನೀನು? ಅದು ಆ ರೀತಿ ಅಲ್ವೋ? ಎಲ್ಲವೋ ಕಪಟಿ ಮಗನೇ. ಆಮೇಲೆ ಏನು? 1ಕ್ಕೆ 2ಕ್ಕೆ ಸೀಮೆಣ್ಣ ನಾರಾಯಣ. ಅದು ಯಾರು? ನಿನ್ನ ಮಾವ ಶ್ರೀಮನ್ ನಾರಾಯಣ. ಅವನ ಬಳಿಗೆ ಹೋಗ್ತೀಯ. ಆಮೇಲೆ ನಿನ್ನಲ್ಲಿ ಬಲ್ಪುಂಟ. ಅದು ಯಾಕೆ? ಉತ್ತರಾಂಗದ. ಓಹೋ, ಬಲು ಇದ್ರೆ ಯುದ್ಧ ರಂಗಕ್ಕೆ ಬಾ ಎಂಬುದಾಗಿ ನಮ್ಮವರು ಕರೆಯುವುದವನನ್ನು. ಆವಾಗ ಅವೇನು ಮಾಡಿದ? ನೇರವಾಗಿ ಓಡಿಕೊಂಡು ಬಂದದ್ದಮ್ಮ. ರಾಯರಿಗೂ ಅವನಿಗೆ ಚಟಾಪಟಿ ಆಯ್ತು. ಪರಿಣಾಮದಲ್ಲಿ ಅಳುವುದು ಯಾಕೆ? ಅಲ್ಲ, ದೇವಲೋಕದ ಅಧಿಕಾರ ನಮಗೆ ಸಿಕ್ಕಿದೆ, ಇದಕ್ಕೆ ಅಳುವುದಲ್ಲ. ನೀವು ನಗು ನಗುತ್ತ ಹೇಳಬೇಕು. ಮತ್ತೆ ಏನು ಉಸಿರುಗಟ್ಟಿ ಸಾಹಿತ್ಯ ನಗಡುದು ಬೇಡವಾ? ಅಷ್ಟೊತ್ತಿಗೆ ನಿಮ್ಮ ಸ್ಮಶಾನ ಏರಿ. ಏನದು? ಸ್ಮಶಾನ ಏರಿ ಇರ್ಬೇಕು ನಮ್ಮವರು. ಅಷ್ಟೊತ್ತಿಗೆ ತಕೊಳ್ಳಿ. ಯಾವುದು? ಆಚೆಯಿಂದ ಈಚೆಯಿಂದ ಬಂತು. ಯಾವುದು? ನಟ್ಟೆ. ಯಾಕೆ? ಆಪು ಸೀರೆ ಅವರು. ಅದು ನಾಟ್ಯ ಮಾಡುವವರವರು, ಅಪ್ಸರೆಯರಾಗಿರ್ಬೇಕು. ಯಾರೆಲ್ಲ ಬಂದ್ರು? ಇದು ಜಂಬೆ, ಉದ್ದು ಬಟ್ಟಿ, ಮೇಣದ ಬಟ್ಟಿ, ತಿಲ್ಲತ್ತಂಬೆ, ಮಂಡಲ ದೋಸೆ, ದಾರ ಹೊಲ್ದಿದ್ದ ಪಕ್ಕ ಪಾಡು ಮುಜಿಗಸ್ತಾರೆ. ಏನು ಬಂದದ್ದು? ಅದು ಆ ರೀತಿಯ? ಅದು ಆ ರೀತಿ ಅಲ್ವೋ? ರಂಬೆ, ಊರೋಹಿ, ಮೇನಕೆ, ತಿಲೋತ್ತಮೆ, ಮಂಜುಗೋಹೆ, ಕೃತಾಸೆ, ಅಲಂಬುಸ ಮತ್ತು ಪುಂಜಿಕ ಆಗಿರ್ಬೇಕು. ಹೌದೌದು. ಅಮ್ಮ, ಇವರದು ಬಂದು ಒಂದೊಂದು ನಾಟ್ಯ ಪ್ರಾರಂಭ ಆಯ್ತಮ್ಮ. ಹೌದೇ? ಇವತ್ತು ರಂಬೆದು ನಾಟ್ಯ ಬೇರೆ ಇತ್ತು. ಯಾವ ರೀತಿ? ನೋಡ್ತೀರಾ? ನೋಡುವ. ತಟ್ಟೊಂಗ ದಿಕ್ಕುತಕ ತಯ್ಯ ತಯ್ಯದಿಂದ ಸಂಜಿನ ತಿಂದು ಸೈ. ಇವತ್ತಿನ ಬಾಯಿತಲ್ಲ ಅದು. ಮತ್ತೆ ಬರಲು ಶುರು ಆಯ್ತು. ದೀಂತನ ದೊರಿನ, ದೀಂತನ ದೊರಿನ, ದೊರಿನ ದೊರಿನ ದೊರೀನ. ಹೌದೌದು. ಮತ್ತೆ ಬರಲು ಶುರು ಆಯ್ತು. ಕೈ ತತ್ತ ತೈ, ಕೈ ತತ್ತ ತೈ. ಕೊನೆಗೆ ಎಲ್ಲ ಮುಗಿತಾಯಿ. ಮುಕ್ತಾಯ ಆಯ್ತು. ಅಷ್ಟೊತ್ತಿಗೆ ಈಗ ಮೇಲೆ ನೋಡ್ತೇನೆ, ಒಂದು ರಿಕ್ಷಾ ಬಂತು. ಅದೇ ಯಾಕೆ ಬಂದದ್ದು? ಯಾರು ಬಂದದ್ದು? ಪಿಂಗಾಣಿ ಯಕ್ಷ.
ಅದು ಯಕ್ಷ ಬಂದಿರ್ಬೇಕಾ? ಇಲ್ಲ ಯಕ್ಷ. ನೇರವಾಗಿ ಹಾರಿಕೊಂಡು ಬಂದದ್ದೇ ಬಂದದ್ದು. ನಿಮ್ಮ ರಾಯರ ಪೀಠದಲ್ಲಿ ಕುಳಿತಿರುವ ಸಂದರ್ಭದಲ್ಲಿ ನೇರವಾಗಿ ಬಂದೆ ಯಾರು ಯಕ್ಷ. ಅವರು ಧೈರ್ಯ ನೋಡಿ. ಆವಾಗ ನಮ್ಮವ್ರು ಏನು ಮಾಡಿದ್ರು? ಸುಮ್ಮನೆ ಬಿಡ್ಲಿಲ್ಲ. ಸುಮ್ಮನೆ ಬಿಡ್ಲಿಕ್ಕಿಲ್ಲ. ಯಾರು ಅವರು? ನನ್ನ ಗಂಡ ಅಲ್ವಾ? ಮತ್ತೆ ಹೌದು, ಅಲ್ಲಿಗೆ ಮೆಲ್ಲ ಕೂತ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಅವರು ಕೂತ್ಕೊಂಡದ್ದು ಯಾಕೆ? ಮತ್ತೆ ನಾನು ಆಲೋಚನೆ ಮಾಡಿದ್ದೆ, ಇವರ ಕೂತು ಅಮ್ಮ ನಮ್ಮಲ್ಲಿ ಬೇರೆ ಬೇರೆ ಯುದ್ಧ ಇಲ್ಲ ಅಮ್ಮ. ಹೌದಲ್ರಿ? ಈಗ ಕೂತು ಮಾಡ್ತಾರೆ ಅಂತ ಲೆಕ್ಕ ಹಾಕಿದ್ದಾರೆ. ಅಷ್ಟೊತ್ತಿಗೆ ತಿರುಗಿ ಬಂದ ರೆಕ್ಕೆಯಲ್ಲಿ ಪಾಠ ಹಿಡಿದ ಯಾರು? ಯಕ್ಷ. ಹೌದಾ? ಅವಾಗ ನಮ್ಮವ್ರು ಸುಮ್ಮನೆ ಬಿಡ್ಲಿಕ್ಕೆ ಇಲ್ಲ. ಸುಮ್ಮನೆ ಬಿಡ್ಲಿಲ್ಲಮ್ಮ. ಅಲ್ಲಿಗೆ ಮೆಲ್ಲ ಮಲಗಲಿಕ್ಕೆ ಪ್ರಾರಂಭ. ಮುಂದೆ ಮಾಡುವುದು ಮಲಗುದು ಯಾಕೆ ಅವರು? ಆಲೋಚನೆ ಇವರ ಮಲಗಿದೆ ಅಮ್ಮ. ನಮ್ಮಲ್ಲಿ ನಮೂನೆಯ ಯುದ್ಧ ಇಲ್ಲ ಅಮ್ಮ. ಈಗ ಮಲಗಿ ಮಾಡ್ತಾರೆ ಅಂತ ಲೆಕ್ಕ ಹಾಕಿದೆ. ಅಷ್ಟೊತ್ತಿಗೆ ತಿರುಗಿ ಬಂದ ಮತ್ತೆ ರೆಕ್ಕೆಯಲ್ಲಿ ಪಾಠ ಹಿಡ್ದ. ಅಲ್ಲ, ಅವ ಹೊಡೆಯುವಾಗ ನಮ್ಮವ್ರು ಸುಮ್ಮನೆ ಇರುವುದು. ಮತ್ತೆ ನಿಮ್ಮರ ಯಾರು ಸುಮ್ಮನೆ ಇರ್ಲಿಲ್ಲಮ್ಮ. ಅಲ್ಲಿಗೆ 3 ಶಬ್ದ ಬಂತು. ಯಾವುದು ಅಂತ. ಹೀಗೆ ತಿರುಗಿ ನೋಡ್ತೇನೆ, ಇಷ್ಟುದ ನಾಳಿಗೆ ಹೊರಗಾಗಿ ರಕ್ತ ಸದೇ. ಮಾಡಿದೆಯಲ್ಲ ಅಯ್ಯೋ ಈ ಬರಿ ಎನ್ನ ಜೊತೆ ಆಗಲು ಬರೀನಲ್ಲ ಚೀಟಿಯೋಳು ನಿನ್ನನಾಗಲಿ ಜೀವಿತಲೆದು ದಿವ್ಯತೆಯಾದಾರೊಡಲು ಸುರಲಿ ಹೊರ ಹೊರ ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ದೂತ ಹೇಳಿದ ಮಾತನ್ನು ಕೇಳುವಾಗ ಬರ ಸಿಡಿಲು ಎರಗಿನ ಅನುಭವ ಆಗುತ್ತಾ ಉಂಟು. ನಮ್ಮವರು ಸುರಲೋಕವನ್ನು ಸೇರಿಕೊಳ್ಳುತ್ತಾರೆ. ದೇವಲೋಕದ ಅಧಿಕಾರ ನಮಗೆ ಸಿಗುತ್ತದೆ ಎಂಬುದಾಗಿ ಅದೆಷ್ಟೋ ಕನಸನ್ನು ಕಂಡೆ ನಾನು. ಕಂಡ ಕನಸೆಲ್ಲ ನುಚ್ಚು ನೂರಾಗಿ ಹೋಯಿತು. ನಿನ್ನ ಪತಿ ದೇವರನ್ನು ನಾನು ಕಳೆದುಕೊಂಡೆ. ನನ್ನವರು ಕಳೆಕೊಂಡ ಬಳಿಕ ಈ ಲೋಕದಲ್ಲಿ ಯಾವ ರೀತಿ ಬದುಕುವುದು, ಈ ವಿಚಾರವನ್ನು ಯಾರಲ್ಲಿ ಹೇಳಲಿ ನಾನು? ಏನು ಮಾಡಲಿ? ಅಯ್ಯೋ ವಿಧಿಯೇ, ಏನು ಮಾಡಲಿ? ಅಪ್ಪು ಬರವೇ ನಿನ್ನು ಸುಮ್ಮನೆ ಸತ್ತ ಮರುಜೀವಿ ಬಾರಿ ಸಮರದ ಮರ್ದನಾಗಿ ತರಳ ಮಹಿಜಾದುರಾಗಿ ಹದನಗಳ ಸುಮನದ ಮೊತ್ತವನ್ನು ಬಡಿದು ನಾಗವನರ್ತಿಯು ವಶಗ ಇವೆರಲು ದಲಿ ಮಗನ ಕೂಗಿದಳು. ಅಷ್ಟೇ ಹತ್ತರು ಏನು ಪ್ರಯೋಜನ? ಸತ್ತಂತ ನಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಲ್ಲವರ ಸಾವಿಗೆ ಕಾರಣ ಯಾರು? ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ದೇವತೆಗಳು. ದೇವತೆಗಳೇ ಕಣ್ಣನ ಜೊತೆಲಿ ಮಾಡಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಲ್ಲ ನೀವು. ಹರಡಿನ ತಿಲಕವನ್ನು ವರಸುವ ರೀತಿಯಲ್ಲಿ ಮಾಡಿದ್ದೀರಿ. ಮುಡಿದಂತ ಹೂವನ್ನು ಕಿತ್ತು ತೆಗೆಯುವಾಗಿ ಮಾಡಿದ್ದೀರಿ. ನನ್ನ ಈ ಕಣ್ಣೀರನ್ನು ಕಣ್ಣು ನಗುತ್ತಾ ಇದ್ದೀರ ನೀವು. ನಿಮ್ಮ ಪಾಲ್ಗಿದು ಕೊಲೆ ಲಗೋ. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರು ಬರಿಸಲು ಸೇಡಿಗೆ ಪ್ರತಿ ಸೇಡು ತೀರಿಸುತ್ತೇನೆ. ಯಾರಲ್ಲಿ ಹೇಳುವುದು ಈ ವಿಚಾರವನ್ನು? ಅನ್ಯರಲ್ಲಿ ಅಲ್ಲ. ನನ್ನ ಮಗನಿದ್ದಾನಲ್ವೇ, ಅವಳಲ್ಲೇ ಕರೆದು ಹೇಳಬೇಕು. ಅವಳಲ್ಲೇ ಕರೆಯುತ್ತೇನೆ. ಮಗನೇ ಮೈರ ಬಾ, ಮಗನೇ ಬಾ, ಗಂಗ ಬಾ, ಮಗನೇ.
ಮಗನೇ ಮಹೇಶ ಮಗಂದ ಬಾ ಮಗನೇ ಎಂಬುದಾಗಿ ನಿನ್ನ ಕೂಗನ್ನು ಆಲಿಸಿದಂತಹ ನಾನು ಗೆಳೆಯರನ್ನೆಲ್ಲ ಒದಗಿಸಿ ಅಲ್ಲಿಂದ ಇಲ್ಲಿಯ ತನಕ ಓಡೋಡಿ ಬಂದು ನಿನ್ನ ಮುಖಾವಲೋಕನ ಮಾಡಿದ್ರೆ ಏನಮ್ಮ ಇದು ಈ ದಾರುಣ್ಯ ಮೇಲವಿದ್ದು ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸುತ್ತಾ ಇದೆಯಲ್ಲ ಯಾರಿಂದ ಬಂತು ಈ ರೀತಿಯ ಪವನಿ ನಿನಗೆ ನನಗೆ ಹೇಳಮ್ಮ 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 ಮಗನೇ ಕಷ್ಟ ಬಂತು ಗಂಧ ನಿನಗೂ ದುಃಖವೇ? ಮಹಿಷಾಸುರನ ತಾಯಿ ನೀನು, ನಿನಗೂ ಕಷ್ಟವೇ? ಅಂಬಾ, ಈ ರೀತಿಯ ಕಷ್ಟವನ್ನು ತಂದೊಡ್ಡಿದ್ದವರು ಯಾರು? ನಮ್ಮ ಕುಲದ ವೈದ್ಯ ಆದಂತ ಹರಿಯೋ, ಶಂಕರನು, ಯಾರೇ ಆಗಿರಲಿ ನೀನು ಈ ರೀತಿ ದುಃಖಿಸಬೇಕಾಗಿಲ್ಲ. ನೋಡಮ್ಮ, ನನ್ನನ್ನೇ ಒಮ್ಮೆ ಸರಿಯಾಗಿ ನೋಡು, ಆ ಕಡೆ ಈ ಕಡೆ ನೋಡು. ಮತ್ತೆ ಸುರ ಸಮರ್ಥನಾಗಿ ತರಣ ಮಹಿಷ ಒಂದು ನಿನ್ನ ಹತ್ತಿರ ಕೇಳುತ್ತಾ ಇದ್ದೇನೆ, ಯಾರಿಂದ ನಿನಗೆ ಏನಾಯ್ತು ಹೇಳಮ್ಮ, ಹೇಳಮ್ಮ. ಕಂದ ಕಂದ ದೇವಲೋಕವನ್ನು ಸೇರಿದಂತ ನಿಲ್ಲ ತಂದೆ ಸುಮನಸರಲ್ಲ
ಅಧಿಕಾರವನ್ನು ಏರಿದ್ರಂತೆ ಮಗಲೇ. ಹೇಗಮ್ಮ ಹೇಗೆ? ದೇವಲೋಕದ ಅಧಿಕಾರವನ್ನು ಏರಿದ್ರು ಮಗಲೇ. ಇದು ಸಂತೋಷದ ವಿಚಾರ. ನಗು ನಗುತ್ತಾ ತಿಳಿಸಬೇಕಾದಂತಹ ನೀನು ಯಾಕಮ್ಮ ಈ ರೀತಿ ರೋಧಿಸುವುದು? ಯಾಕಮ್ಮ ಕೂಗೆ ಹೇಳುವ ಕಂದ, ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲಗೆ ತಡೆ ಒರಿಸುತ್ತಾ ಕಂದ, ನಿನ್ನ ತಂದೆ ದೇವಲೋಕದಲ್ಲಿರುವಂತಹ ಸಂದರ್ಭ ಒಂದ್ಸಲೆ ಮೋಸದಿಂದ ಮಗಲೇ ನಿನ್ನ ತಂದೆಯನ್ನು ಕೊಂದುಬಿಟ್ರೆ ಸೇರಿದವರು ಮತ್ತೊಮ್ಮೆ ನಿಮ್ಮನ್ನು ಕಾಣುವುದಕ್ಕಾಗಿ ಬರಲಿಲ್ವೇ? ನನ್ನ ತಂದೆ ದುರ್ಗಾಧಿಪತಿಯಾದವರು ಹಿಂದೆ ಬರಲಿಲ್ವಮ್ಮ? ಅಮ್ಮ ನನ್ನ ಮುಖವನ್ನು ಸರಿಯಾಗಿ ನೋಡುತ್ತಾ ಇದ್ದೀನಿ. ಈ ಪ್ರಪಂಚದಲ್ಲಿ ಮಹಿಷಾಸುರ ತಬ್ಬಲಿಯಾದಮ್ಮ, ನಾನು ಏಕಾಂಗಿಯಾಗಿ ಹೋದೆ. ಮಗನೇ, ನಿನಗೆ ನಾಳಿದ್ದೇನೆ ಕಂದ. ನಿಂಚೆ ಹೋದಂತಹ ಕಾರ್ಯಗಳಿಗೆ ಚಿಂತಿಸಿ ಪ್ರಯೋಜನ ಇಲ್ಲ. ಸಾಧನೆಯನ್ನು ಮಾಡುವುದಕ್ಕಾಗಿ ಹುಟ್ಟಿದಂತಹ ಮಹಿಷ ನಮಗೆ ವಿರೋಧಿಗಳು ಯಾರಿದ್ದಾರೋ ಅವರನ್ನೆಲ್ಲ ನರಕದಲ್ಲಿ ಕೊಂದು ನಾನು ಬರ್ತೀನಿ. ಯಾರ ಮುಖದ್ದು ಯಾರು ಸಮರಕ್ಕೆ ಮುಕ್ತನೇ ಬರಲಿ. ಲೆಕ್ಕಿಸುವವ ನಾನಲ್ಲ, ಅವನ ಅಂಗೈಯಲ್ಲಿ ಹಾಕಿ ಈ ಸಲ ಚಿಕ್ಕದೇ ಇದ್ರೆ ನಿನ್ನ ಮಗ ಮಹಿಷನಲ್ಲ ತನಯನಾಡಿದ ನುಡಿಗೆ ಮಾಲಿನಿ, ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವ ದಾಳಿ ನುಡಿದಳು. ಹೇಗಮ್ಮ ಹೇಗೆ ಮತ್ತೊಮ್ಮೆ ಹೇಳು. ಮನದಿ ಹರುಷವ ದಾಳಿ ನುಡಿದಳು. ಯಾಕಮ್ಮ ನಿನಗೆ ಹರುಷವಾದದ್ದು? ಆ ನಿಮಿಷ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲಾಗಿ. ಯಾವ ಕೆಲಸ? ಆ ನಿಮಿಷ ಸದೆ ಬಡಿವ ಕಾರ್ಯವು ನಿನಗೆ ಘನವಲ್ಲಾಗಿ. ಅಲ್ಲ ಮಗನೇ,
ಯಾಕಮ್ಮ ಅದು ನನಗೆ ಕಣವಲ್ಲ. ವರಜನಾಭನು ಬರುವ ಕೃತಕದಿ. ಹೇಗಮ್ಮ ಹೇಗೆ ಯಾರು? ವರಜನಾಭನು ಬರುವ ಕೃತಕದಿ. ಅವ ಯಾಕೆ ಕೃತಕದಲ್ಲೇ ಬರುವುದು? ಅನವರತ ಸುಮನತರ ಪಕ್ಷದಿ. ಅವ ಹಾಗೆ ಬಂದ್ರೆ ನನಗೇನು ತಾಯ? ನಿನಗೆ ಬೇಡುವೆರಗೀಗೆ. ಯಾವುದಕ್ಕೆ ಯಾವುದಕ್ಕೆ? ವಿಧಿಯಲಿ ಪಡೆಯುವರಗಳದು. ವಿಧಿಯಲಿ ಪಡೆಯೂ ವರಗಳದು. ಅಮ್ಮ ಅದು ನನಗೆ ಸರಿಯಾಗಿ ಏನಂತ ಗೊತ್ತಾಗ್ಲಿಲ್ಲ, ಒಮ್ಮೆ ಹೇಳಮ್ಮ. ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವ ತಾಡಿ ನುಡಿದಳು. ಅದು ಹೀಗಲ್ವ ಅಮ್ಮ? ಅನಿವಿನ ಸಾಧ್ಯ ಬಡಿಯುವ ಕಾರ್ಯವು ನಿನಗೆ ಘನವಲ್ಲ ಘನವಲ್ಲ ಘನವಲ್ಲ. ಅಮ್ಮ ನಾನೀಗ ರೋಷಾವೇಶದಲ್ಲಿದ್ದೇನೆ. ನನ್ನ ತಂದೆಯನ್ನು ಕೊಂದಂತಹ ಯಕ್ಷ 3 ಲೋಕದಲ್ಲಿ ಎಲ್ಲಿ ಅಡಗಿರಲಿ ಅವನನ್ನು ಹುಡುಕಿ ತೆಗೆದು ಕೊಂದು ನನ್ನ ಅಪ್ಪನ ಆತ್ಮಕ್ಕೆ ಸದ್ಗತಿ ದೊರಕುವ ಹಾಗೆ ನಾನು ಮಾಡಿ ಬರ್ತೇನಮ್ಮ. ಮಗನೇ ಅವಸರ ಮಾಡುವುದು ಸರಿಯಲ್ಲ ಕಂದ. ಯಾಕೆ? ನಿನ್ನ ಮಾತನ್ನು ಕೇಳುವಾಗ ಈಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಅದನ್ನು ನೀ ಹೇಳಿದ್ದ. ಯಾವುದು? ತಲೆಯನಾಡಿದ ನುಡಿಗೆ ಮಾಲಿನಿ ಮನದೆ ಹರ್ಷವನ ಅಂತ ನುಡಿದಳು. ಹೌದು ಮಗನೇ. ಯಾಕಮ್ಮ ನಿನಗೆ ಹರ್ಷ? ಆ ಸುಮನಸರನ್ನು ನೀನು ಸೋಲಿಸುತ್ತಿ ಎಂಬುದಕ್ಕೆ ಭರವಸೆ ಬಂತು ಮಗನೇ. ನಿನಗೆ ಧೈರ್ಯ ಬಂದ್ರೆ ಸಾಕು, ನಾನು ಹೊರಡ್ಲಿ. ಆದ್ರೆ ಒಂದು ವಿಚಾರ ಮಗನೇ, ಏನಮ್ಮ? ಆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ ಮಗನೇ. ಹರಿ ಬಂದ್ರೆ ಅವರ ರಕ್ಷಣೆ ನವ ಮಾಡುತ್ತಾನೆ. ಹಾಗಾಗಿ ನೀನೊಂದು ಕಾರ್ಯವನ್ನು ಮಾಡಬೇಕು. ಈಗಿಂದೀಗ ಕಾಡನ್ನು ಸೇರಿಕೊಳ್ಳಬೇಕು. ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು ಮಗನೇ. ಆಚರಿಸಿ ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆಯಬೇಕು. ಬಳಿಕ ದೇವಲೋಕವನ್ನು ಸೇರಬೇಕು. ಮನಸರನ್ನು ಸೋಲಿಸಿ ಅಲ್ಲಿರುವಂತಹ ಅಧಿಕಾರವನ್ನು ನೀನು ಏರಬೇಕು ಮಗನೇ. ಮಾತ್ರದಲ್ಲಿ ಮುಗಿಸಿ ಮಾಡುವುದು ಯಾಕೆ ನೀನು? ಅಮ್ಮ ಹಿಂದೆ ಹೋಗುವಾಗಲೂ ಹಿಡಿದರೆ ಮುಂದೆ ಹೋದ್ರೆ ಕೂಡ ತಡೆಯುವುದು ಯಾಕಮ್ಮ? ಮಗನೇ ಇದು ನಿನ್ನ ರಕ್ಷಣೆಗಾಗಿ ಈ ಆಯುಧವನ್ನು ನಿನಗೆ ಕೊಡುತ್ತಾ ಇದ್ದೇನೆ ಮಗನೇ. ಯಾಕಮ್ಮ ಇದು? ನಿನ್ನ ರಕ್ಷಣೆಗಾಗಿ ಇರ್ಲಿ ಮಗನೇ. ಅಮ್ಮ ನನ್ನನ್ನು ಸರಿಯಾಗಿ ನೀನು ನೋಡ್ಲಿಲ್ವೇ ತಾಯಿ? ಯಾವುದು? ನೋಡು, ಶಿರದಲ್ಲಿ ಉಭಯ ಶೃಂಗಗಳಿವೆ. ಕೇವಲ ನೋಡುಗರ ಪ್ರದರ್ಶನಕ್ಕಿದ್ದಲ್ಲ. ಮತ್ತೆ ಎಲ್ಲಿಯಾದ್ರೂ ದಾಯಾದಿಗಳು ನನ್ನ ಕಡೆಗೆ ಬಂದ್ರೆ ಅವರಲ್ಲಿ ಸರ್ವನಾಶ ಮಾಡುತ್ತೆ ಅಂತ ಬಲಿಷ್ಠವಾದ ಕೋಡಮ್ಮ ಸಾಲದೆ ಕಂದ. ಇದು ನಿನ್ನ ದೇಹ ರಕ್ಷಣೆಗಾಗಿರ್ಲಿ ಮಗನೇ. ದೇಹ ರಕ್ಷಣೆಗೆ? ಹೌದು ಅಮ್ಮ. ನೀನು ಕೊಟ್ಟ ಆಯುಧವನ್ನು ಕೈಯಲ್ಲಿ ಧರಿಸಿ ಹೌದೇ ಒಂದು ಆಶೀರ್ವಾದ, ಒಂದು ಮುತ್ತು, ಒಂದು ಅಪ್ಪುಗೆ ಎಲ್ಲ ಒಮ್ಮೆಲೆ ಮುಗಿತು. ಈಗ ನಿನ್ನ ಕುಸುಮ ಕೋಮಲವಾದಂತಹ ಕರಗಳನ್ನು ನನ್ನ ಶಿರದ ಮೇಲೆ ಇಟ್ಟು ಅನುಗ್ರಹಿಸಿ. ಹೋಗಿ ಬಾ ಮಗನೇ, ಶುಭವಾಗಲಿ ನಿನಗೆ. ಮಾದೇಗೆ ಮಣಿದು ವಿಖ್ಯಾತ ಮಾಹಿಜರು ವಿಧಾತನ ತಪ ಕೈಗಳೆನುದ ಅದನು ಕೆಳಪುರ ದೈದತು ಆತಕು ಕೆಳಪುರ ದೈದತ್ತು ಪುಷ್ಕರ ಚೇತನ ಮಗು ತಲ್ಲಿದ್ದ
ವಿಖ್ಯಾತ ಮಹಿಷನಾದೆ. ಆ ಬಳಿಕ ಊರನ್ನು ಸೇರಿ ಊರನ್ನು ಬಿಟ್ಟು ಕಾಡನ್ನು ಸೇರಿದೆ. ಘನಘೋರವಾದಂತಹ ತಪಸ್ಸನ್ನು ಆಚರಿಸಿದೆ. ನನ್ನ ತಪಸ್ಸಿಗೆ ಒಲಿದಂತಹ ಬ್ರಹ್ಮದೇವ ಒಲಿದು ವರಗಳನ್ನು ಅನುಗ್ರಹಿಸಿದ್ದಾನೆ. ಈ ದರೆಯ ಯೋನಿಯನ್ನು 3 ಮೂರ್ತಿಗಳಿಂದ ನನಗೆ ಮರಣವೇ ಇಲ್ಲವಂತೆ. ವಿಜಯೇ ಸರಿ. ಎಲ್ಲಿಯಾದ್ರೂ ದೇವತೆಗಳು ಯುದ್ಧಕ್ಕೆ ಬಂದ್ರೆ ನನ್ನ ಗವಾರ ತೃಣಸಮಾನ ಹೊರಗಡೆದಂತಹ ವಿಷಯ ಅಮ್ಮನಲ್ಲಿ ತಿಳಿಸಬೇಕು. ನಡೆಕೆ ನೋಡ. ಎಣಿಸುವಾಗ ಒಂದೆಡೆ ಬೇಸರವಾಗುತ್ತದೆ. ಯಾಕೆ ಈ ಹಿಂದೆ ಶೋಣಿತಾಪುರದಲ್ಲಿದ್ದವರು ನಾವು ಹರಿಚಕ್ರದ ಆಘಾತದಿಂದಾಗಿ ಗಿರಿ ಕಾರಣದಲ್ಲಿ ತಿರುಗುವಂತಹ ದುಸ್ಥಿತಿ ನಮ್ಮ ಬಾರಿಗೆ ಬಂತು. ಆದರೆ ಪ್ರಯತ್ನ ಮಾಡಲಿಲ್ಲ. ಒಂದಲ್ಲ ಒಂದು ದಿವಸ ನಮ್ಮ ಏಳಿಗೆ ಆಗಬಹುದೆಂಬುದಾಗಿ ಇಷ್ಟವರೆಗೆ ಆಗಿಲ್ವಲ್ಲ, ಏನು ಮಾಡೋಣ? ಹೇಗೆ, ಯಾವ ರೀತಿ ಕೇಳಿದ್ದೀರಿ? ಏನು? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದ್ದಾನಂತೆ. ಓಹೋ, ಹುಟ್ಟಿದ್ದು ಮಾತ್ರವಲ್ಲ, ಏನು ಸಾಧನೆ ಮಾಡಿದ್ದಾರೆ?
ಪಡೆದು ಮೂರು ಮೂರ್ತಿಗಳಿಂದ ತಪಸ್ಸನ್ನು ಮಾಡಿ ಮೂರು ಮೂರ್ತಿಗಳಿಂದ ಮರಣ ಬಾರದೆಂಬ ವರವನ್ನು ಪಡೆದಿದ್ದಾನೆ. ಓಹೋ, ನಾವು ತಡ ಮಾಡುವುದು ಸರಿಯಲ್ಲ. ಹಾಗಾದರೆ ನಮಗೆ ಒಬ್ಬ ಯೋಗ್ಯ ನಾಯಕ ಸಿಕ್ಕಿದಂತಾಯಿತು. ತಡ ಮಾಡುದು ಸರಿಯಲ್ಲ, ಹೋಗೋಣ ಅಲ್ಲಿಗೆ. ಭಯವನ್ನು ದೂರ ಇರಿಸಿ ಹತ್ತಿರಕ್ಕೆ ಬನ್ನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಹೊಸ ಮುಖ ಅತಿಥಿಗಳು ನೀವು. ಮೊದಲಾಗಿ ಕುಳಿತುಕೊಳ್ಳುವುದಕ್ಕಾಗಿ ಆಸನವನ್ನು ಕೊಟ್ಟಿದ್ದೇನೆ, ಸ್ವೀಕಾರ ಮಾಡಿದ್ದೇವೆ. ಆ ಕಡೆಯಿಂದ ಸತ್ಕಾರ ಮಾಡುವುದಕ್ಕೆ ತೊಡಗಿದ್ದಾರೆ, ಅದನ್ನು ಸ್ವೀಕರಿಸಬೇಕು. ಅಯ್ಯೋ, ನಿಮ್ಮನ್ನು ಕಂಡಾಗ ಬಹಳ ಆಶ್ಚರ್ಯ. ಅಂಗಾಂಗಗಳನ್ನು ಕಳೆದುಕೊಂಡಿದ್ದೀರಿ. ಯಾರು ನೀವು? ಎಲ್ಲಿಂದ ಬಂದವರು? ನನಗೆ ಹಿತವಂತರೇ ಅಥವಾ ಹಿತವಂತರೇ ಹೇಳಿ. ನಿಮಗೆಲ್ಲರಿಗೂ ಪ್ರತಿ ನಮಸ್ಕಾರ. ನಮಸ್ಕಾರ. ನೀನು ಯಾರು? ನಾನೇ ಶಂಕಾಸುರ. ಅವ ಇವ ಮುಂದೆ ಇದ್ದವರು ಹಿಂದೆ ಇದ್ದವರು. ಮುಂದೆ ಹಿಂದೆ ಅತ್ತ ಇತ್ತ ಎತ್ತ ನೋಡಿದರೆ ಎಲ್ಲರೂ ನಮ್ಮವರೇ. ದೈತ್ಯ ಪಡೆಯನ್ನೆಲ್ಲ ನೆರೆಹಿಕೊಂಡು ಶೋಣಿತವರಿಗೆ ಬರಬೇಕಾದ್ರೆ ಕಾರಣ ಬಲವಾದ ಕಾರಣ ಉಂಟು. ಏನು? ಈ ಹಿಂದೆ ದರೆನಾಡು ದರಾಧಿಪರನ್ನು ಸುರದ ಮೂಲಕ ಸೋಲಿಸಬೇಕೆಂದಾಗಿ ಮನವಿ ಮಾಡಿದೆವು. ಏನು ಮಾಡಿ? ಹಾಗೆಯೇ ಎಲ್ಲರನ್ನು ಯುದ್ಧ ಮುಖೇನ ಗೆದ್ದೆವು. ನಮ್ಮ ವಶವಾಯಿತು, ಸಂತೋಷ. ಆದರೆ ಉಳಿದದು ನಾಗಲೋಕ. ಏನು ಮಾಡಿ? ಅದನ್ನು ಹೇಗಾದರೂ ಮಾಡಿ ಬೆಳೆಯಬೇಕೆಂಬುದಾಗಿ ನೇರವಾಗಿ ಸ್ವರ್ಗಕ್ಕೆ ಹೋದೆವು. ಹೋಗಿ ಸುಲಭ ಮುಖ್ಯನಲ್ಲಿ ಬಹುರನ್ನು ಕೊಟ್ಟೆವು. ಕೊಟ್ಟ ಮೇಲೆ ಅಲ್ಲಿ ಅಧಿಕಾರ ನಮ್ಮ ವಶವಾಯಿತು. ಶಂಕಾಸುರ ದೇವಲೋಕದಲ್ಲಿ ಇರಬೇಕಾದಂತಹ ನೀನು ಇವರನ್ನೆಲ್ಲ ಕೂಡಿಕೊಂಡು ಕೆಳಗಿಳಿದದ್ದು ಯಾಕೆ? ಸೋತಂತ ಇಂದ್ರ ಸುಮಂದ್ರನಿಲ್ಲ. ಮತ್ತೇನು ಮಾಡಿ? ನೇರವಾಗಿ ವೈಕುಂಠಕ್ಕೆ ಹೋದ. ಹೋಗಿ ಆ ನಾರಾಯಣನ ದೂರು ಕೊಡುವುದಕ್ಕಾಗಿ ಏನು ಮಾಡಿದ? ಆ ಹರಿನಾರಾಯಣ ಬರಲಿಲ್ಲ. ಮತ್ತೆ ಆತನ ಕರದಲ್ಲಿ ಚಕ್ರವನ್ನು ಕಳಿಸಿಕೊಟ್ಟ. ಏನಾಯ್ತು? ಆ ಚಕ್ರವು ಗರಗರ ತಿರುಗುತ್ತಾ ಬಂದು ಒಬ್ಬೊಬ್ಬರ ಒಂದೊಂದು ಅಂಗಾಗಳನ್ನು ಕತ್ತರಿಸಿಕೊಂಡು ಹೋಯ್ತಯ್ಯ. ಶಂಕದುರ್ಗರೇ, ಹರಿಯ ಚಕ್ರಾಘಾತಕ್ಕೆ ಒಳಗಾದಂತಹ ನೀವು ಅಂಗಾಂಗಗಳನ್ನು ಕಳೆದುಕೊಂಡು ಇದುವರೆಗೆ ಎಲ್ಲಿದ್ದವರಯ್ಯ? ಅಯ್ಯ ಮಹಿಷಾಕ್ಕೆ ಹರಿಯ ಚಕ್ರಾಘಾತದ ಅಂಗಾಂಗ ಕಳೆದುಕೊಂಡಂತಹ ನಾವು ಗಿರಿ ಕಾಣದಲ್ಲಿ ಹರಿದಾಡುವಂತ ಪರಿಸ್ಥಿತಿ ಉಂಟಾಯ್ತು. ಏನಾಯ್ತಾಗ? ಆಗ ಕೇಳಿಸಿದ ಒಂದು ವರ್ತಮಾನ. ಹೇಗೆ? ಶೋಣಿತಾಪುರದಲ್ಲಿ ಮಾಲಿನಿಗೆ ಮಗನಾಗಿ ಮಾಹೀಶ ಹುಟ್ಟಿದ್ದಾಳೆ ಎಂಬುದು. ಸಾರೆ ಇಲ್ಲಿಗೆ ಬಂದು ನೋಡಿದಂತಾದ್ರೆ ಕತ್ತಲೆಯಲ್ಲಿದ್ದಂತ ನಮಗೆ ಬೆಳಕನ್ನು ಕಂಡಂತ ಅನುಭವ ಉಂಟಾಯ್ತು. ಇಲ್ಲಿ ಮತ್ತೂ ಹೆಚ್ಚುಂಟು ಬೆಳಕು, ಸ್ವಲ್ಪ ಹಿಂದೆ ಇಲ್ಲಿ. ಏನಾಗಬೇಕು ನಮಗೆ? ಸಹಾಯ ಮುಖ್ಯ. ಸಹಾಯ ಮಾಡುವುದಕ್ಕೆ ನಾನು ಸಿದ್ಧನೇ ಆಗಿದ್ದೇನೆ. ಹೌದು. ಮತ್ತೇನು? ರಕ್ಷಣೆ ಅಗತ್ಯ. ಮಾಡ್ತೇನೆ. ನಮಗೆ ಮಾತ್ರ ಅನ್ಯವಾದದ್ದಲ್ಲ, ಮತ್ತೆ ನಿನಗೂ ಆಗಿದೆ. ಹೇಗೆ? ನಿನ್ನ ಅಪ್ಪನನ್ನು ಕಳಿಸಿದ್ದು
ಯಾರಿಗೆ ಬೈಯುದು ಯಾರಿಗೆ ನೀನು? ನಿಮ್ ಸಂಕ ಯಾರು ಬೈಯುದು? ಸಂಕ ಅಲ್ವಾ? ನಾನು ಶಂಕಾಸುರ. ದರ್ಗಾ ನೀನು ಅಲ್ಲಿಗೆ ಹೋದ್ರೂ ಸರಿ ಆಗ್ಲಿಕ್ಕಿಲ್ಲ. ದರ್ಗಾ ದುರ್ಗಾಸುರ ನೀನೇ ಅಲ್ವಾ? ಬಿಡಾರ ಎಲ್ಲಿದ್ದಾನೆ? ನೋಡಲ್ ಸರಿಯಾಗಿ. ಒಂದು ಆಗಿದ್ದಾನೆ ಮಾರ. ಎಂತ ಗಡ್ಡೆ ಗಂಟೆ ಎಂತ ಬಿಡಾರ ಅಲ್ವಾ? ಬಿಡಾರಾಸುರ. ನಿಮ್ಮ ಪುಣ್ಯ ನೀಚೆ ಬಂದದ್ದು ಏನು? ನಿಮ್ಮ ಪುಣ್ಯ ಮಗನೇ ಬೀಳಿಸ್ತಾರೆ. ಪುನಃ ಯಾರು ಬಂದದ್ದು ಕೇಳು. ಹಿಂದಕ್ಕೆ ನೋಡು. ಚಂದ ಉಂಟು. ಯಾರು ತಯಾರು ಮಾಡಿದ್ದೀರಿ ಇವನ? ಏನ್ ಲಗೋಗಿ ಮಾತಾಡ್ತಿ? ಗೊಂಬೆ ಗೊಂಬೆ ಅದು. ಮತ್ತೆ ಗೊಂಬೆ ನಮ್ಮೆಲ್ಲರ ಒಡೆಯ. ಒಡೆಯ ಈ ರೀತಿ ಗೊತ್ತಾಗ್ಲಿಲ್ವಾ? ಜನ ಯಾರು? ಮಾಲಿನಿ ಸುಕುಮಾರ, ಇದ್ದುನ ಮಾಲಿಯ ಮಗ. ಅವತ್ತು ಸತ್ತವ. ನೀವು ಕೊಲಿಸಿದ್ದು ಆ ಸೇಡು ಜೊತೆಗೆ ಇಲ್ಲಿ ಅಧಿಕಾರ. ಹೋಗಿ ಹೇಳು. ಹೆಸರೆಂತದ್ದು? ಮಹಿಷಾಖ್ಯ. ದೇವಲೋಕಕ್ಕೆ ಯಾರೆಂದುಕೊಂಡಿದ್ದೀರಾ? ದೇವೇಂದ್ರ ಮಹಾಪ್ರಭುಗಳು ಎಂಬ ನಾವೇ ಸರಿ. ಮೂಲಕವನ್ನು ಕೊಟ್ಟ ಕಾರ್ಯಕಾರಣಗಳು ಅನೇಕವಿದೆಯೇ? ಯಾರು? ಅಲ್ಲಿ ಬಂತು ಏನು? ರಕ್ಕಸರ ಸೇನೆ. ಯಾರು? ಇದು ಸೋನಿತಾಪುರದಿಂದ ಬಂದಂತೆ. ಹೌದಾ? ದಿತಿಯಮ್ಮನ ಮಗಳಂತ ಮಾಲಿನಿಯ ಮಗ ಮಹಿಷಾಕ್ ಎಂಬ ನಾಮಧೇಯ ಬರುವುದಕ್ಕೆ ಬರುವಂತ ಕಾರಣ ಏನಾಗಬೇಕಂತ ಅವರಿಗೆ? ಈ ಹಿಂದೆ ಅವರ ತಂದೆಯನ್ನು ಕೊಂದಂತ ಸೇಡು, ಅದರ ಜೊತೆಯಲ್ಲಿ ಸಂಕದುರ್ಗರಿದ್ದಾರೆ. ಅವರಿಗಾದ ಅನ್ಯಾಯ. ನಿಮ್ಮಂತ ಸ್ವರ್ಗ ಬೆಟ್ಟವನ್ನು ಬಿಟ್ಟುಕೊಳ್ಬೇಕಂತ ಸೇರಿಕೊಂಡು ಬಂದಿದ್ದಾನಂತೆ. ಇತಿರಿಗೊಳ್ಳಬೇಕಾಗಿದೆ. ಎಲ್ಲಿದ್ದಾರೆ ನಮ್ಮವರು?
ಮಾತುಗಳು. ಮಹಿಷಾಕನೆನ್ನುವಂತೆ ದಾನವರನ್ನ ಸೇರಿಕೊಂಡು ಸುರಲೋಕಕ್ಕೆ ಮುತ್ತಿಗೆಯನ್ನು ಹಾಕಿದ್ದಾನೆ. ನಿಮ್ಮ ಆಯುಧಗಳನ್ನು ಕೈಯಲ್ಲಿ ಹಿಡಿದುಕೊಳ್ಳಿ, ನಮ್ಮ ಸೇನೆ ಮುಂದುವರಿ.
ಗಜವನ್ನು ಏರಿ ವಜ್ರಾಯುಧವನ್ನು ಜಲಪಿಸುತ್ತಾ ನನ್ನ ಮುಂದೆ ದುರಕಾಗಿ ನಿಂತೆಯ? ಹೌದು. ಸಾಮಾನ್ಯದವ ನಾನಲ್ಲ, ಮತ್ತೆ ಮಾಲಿನಿಯ ಸುಕುಮಾರ ಓಹೋ ಮಹಿಷಾಸುರ. ನನ್ನ ತಂದೆಯನ್ನು ಕೊಂದಂತಹ ಸೇಡು, ಶಂಕದುರ್ಗರಿಗೆ ಆದಂತಹ ಅನ್ಯಾಯ. ನನಗೆ ಬೇಕಾದದ್ದು ಸುರವೀಟ, ಬಿಟ್ಟುಕೊಡು. ಪಡಿಬೇಕು ಅಂತಾದ್ರೆ ಶತಯಾಗಗಳನ್ನ ಮಾಡುವುದರ ಮುಖೇನವಾಗಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಪ್ರಸಾದ ರೂಪವಾಗಿ ಪಡೆದಿದ್ದೇನೆ. ಪಿತ್ರಾರ್ಜಿತಾಸ್ತಿ ಏನೂವಲ್ಲ. ಇದನ್ನ ಬಯಸಿ ಬಂದೆ ಅಂತಾದ್ರೆ ದೀಪಕ್ಕೆ ಬೀಳುವ ಪತಂಗದಂತೆ ಸಾಹಿತ್ಯ ನೀನು ನಾನು ನೋಡು. ನಮ್ಮೆಲ್ಲರ ಒಡೆ ಮಹಿಷಾಖ್ಯನಿಗೆ ಜಯವಾಗಲಿ, ಶುಭವಾಗಲಿ, ಮಂಗಳವಾಗಲಿ. ಶಂಕದುರ್ಗರೇ, ವಾಸವು ಮುಖ್ಯರನ್ನು ಸದವಡಿದ ಹಾಗಾಯಿತು. 14 ಲೋಕದ ವೀರನಾಗಿ ನಾನು ಮೆರೀತಾ ಇದ್ದೇನೆ. ಆದ್ರೆ ಇನ್ನು ಒಂದು ವಿಷಯ, ಯಾಗ ಯಜ್ಞಾದಿಗಳ ಹವಿಸು ಅಯ್ಯೋ, ಕೆಲವು ಋಷಿಮುನಿಗಳಿದ್ದಾರೆ. ಅವರು ಯಾಗವನ್ನು ಮಾಡುವುದು ಮಾತ್ರವಲ್ಲ, ಮತ್ತೆ ನಮಗೆ ಸಲ್ಲಬೇಕಾದಂತಹ ಹವಿಸನ್ನು ಆ ದೇವತೆಗಳಿಗೆ ಸಲ್ಲಿಸುವುದು. ಹೌದೇ? ಅವರು ಕಂಡ್ರೆ ಅವರ ಜುಟ್ಟನ್ನು ಹಿಡಿದು ಅವರ ತಲೆಯನ್ನು ಕತ್ತರಿಸಿ ಹೋಗಿ ಪಂಚಮಹಾಪಾತಕಗಳನ್ನು ಮಾಡುತ್ತಾ ಬನ್ನಿ. ಇದು ಮಹಿಷನ ಆಜ್ಞೆ. ಅದ್ಯಾರು? ಅದು ಸೂರ್ಯಚಂದ್ರರು. ಸೂರ್ಯಚಂದ್ರರು? ನಿಮಗಾದರೂ ಸರಿ. ಮಹಿಷನ ಆಜ್ಞೆಯನ್ನು ಮೀರಿ ಎಲ್ಲಿಯಾದ್ರೂ ಅಲ್ಲಿಂದ ಎದ್ದು ನೀವು ಹೋದದ್ದು ನನಗೆ ಗೊತ್ತಾದ್ರೆ ನಿಮಗೂ ಕಠಿಣ ಶಿಕ್ಷೆ. ಸುರದ ವೈದ್ಯರು ಕೇಳಿ ದುರುಳರಿ ಬರಿಯಲಿ ಮೆರೆಯುತ್ತಲಿರಲು ನಾಕದಲಿಗೆ ಸುರರ ತಾನೊಡಗೊಂಡು ಉರುಭೂತನಾಚಣ ಚರಿದುತ್ತ ಗಿರಿಕಾನನದಲ್ಲಿ ಸುಮನಸರೆ, ಧುರದಲ್ಲಿನ
ನಮ್ಮ ಪಾಲಿಗೆ ಸೋಲಾಯಿತು. ಮಹಿಷಾಕ್ಯನನ್ನ ಎದುರುಗೊಳ್ಳುವರೆ ನಮ್ಮಿಂದ ಅಸಾಧ್ಯವಾಗಿ ಹೋಗಿದೆ. ಹಾಗಿದ್ರೆ ನಮ್ಮ ಕಷ್ಟವನ್ನು ಪರಿಹರಿಸುವವರು ಯಾರು ಎನ್ನುವ ಹಾಗೆ ಯೋಚಿಸಿದ್ರೆ ಮಹಿಷನಿಗೆ ವರಬಲವನ್ನು ಕೊಟ್ಟವನು ಬ್ರಹ್ಮದೇವನೇ. ಹಾಗಾಗಿ ನೇರವಾಗಿ ಸತ್ಯಲೋಕನಿಗೆ ಸಾಗೋಣ. ಪೊರೆಯಬೇಕೆಲೆ ವಾಣಿನಾಥ ಅವಧರಿತು ನೀ ಕಮಲ ಸಂಜಾತ ದುರುಳರಡುಳಿಯಲ್ಲೂ ಉರೆಯುವುದಿಲ್ಲೇನೋ ದುರುಳರಡುಳಿಯಲ್ಲೂ ಉರೆಯುವುದಿಲ್ಲೇನೋ ಹರೆಯಂತು ಗುರುಗಳು ಹರನೋರ್ವ ಬಲ್ಲನು ಪೊರೆಯಬೇಕೆಲೆ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ ವಾಣಿನಾಥ ದೇವಾ ಎಲ್ಲರೂ ಬಡಮಟ್ಟಿದ್ದೇವೆ. ಎದ್ದೇಳಿ, ನಿಮ್ಮ ಭವನ ಏನು ಅಂತ ಹೇಳಿ. ದುರುಳನಾದಂತಹ ಮಹಿಷನೆನ್ನುವವ ನಿನ್ನಿಂದಲೇ ವರವನ್ನ ಪಡೆದು ವರಮತ್ತನಾಗಿ ನೇರವಾಗಿ ನಾಕವನ್ನು ನಡೆದಿದ್ದಾನೆ. ನಮ್ಮನ್ನೆಲ್ಲ ದುರದಲ್ಲಿ ಸೋಲಿಸಿ ನಾಕದಲ್ಲಿ ಅಧರ್ಮವನ್ನೇ ತಾಂಡವ ಮಾಡುತ್ತಾ ಇದ್ದಾನೆ. ಅಂತಹ ದುರುಳನನ್ನು ಕೊಂದು ನಮ್ಮನ್ನು ನೀನೇ ಪೊರೆಯಬೇಕು. ಅರಿತೆ ನರಿತೆ ನಾ ದುರುಳನ ಬಾಧೆಯ ಉರೆಯುವುದ್ಯಾಕಿನಿ ಚೆಲ್ಲಲಿ ಮರೆಯಲ್ಲವೂ ನಾ ವರಗಳ ರೀತಿಗೆ ವಿರತಿಸಿ ತಪವನು ಮೊದಲಲಿ ಆದರೆ ತೋರುವೆ ಹಾದಿಯನೊಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡೆಯಲಿ ಸಾದರದಲ್ಲಿ ಭಿನ್ನಯಿಸುವ ಅವನನ್ನು ಅನುಗ್ರಹಿಸಿದ್ದಲ್ಲ, ನಾನು ನಿಮ್ಮನ್ನು ಕೇಳಿಸಿದ್ದು. ಆಯ್ತಲ್ಲ ಹೀಗೆ ಹಾಗೆಂದು ಸರಿ ಮಾಡೋಣವೇ? ನನ್ನಿಂದ ಆಗುದಿಲ್ಲ. ವರ ಕೊಟ್ಟವ ನೀನೇ ಅಂತ ಆದ್ಮೇಲೆ ಸರಿಪಡಿಸಿಕೊಳ್ಬೇಕಲ್ವೇ? ಕೊಡುವಂತ ಅಧಿಕಾರವಿತ್ತು, ಹಾಗಾಗಿ ನಾನು ಕೊಟ್ಟು ಬಿಟ್ಟೆ. ಹಿಂದಕ್ಕೆ ಪಡೆಯುವ ಅಧಿಕಾರ ಇಲ್ಲಲ್ಲ. ಕೊಡುವರಿ ಇರುವರು. ಹೌದು, ವರಗಳನ್ನ ಪಡೆಯುವ ಮತ್ತೊಬ್ಬ ಇದ್ದಾನೆ. ಯಾರು ದೇವ್ರೆ? ಮಾಧವ. ಹಾಗಾಗಿ ಅಲ್ಲಿಗೆ ಬನ್ನಿ. ಹಾಗೆ ಬರೆದು ಗಿನಾದ್ರಿಯ ಬಳಿಯೊಳಗಿದಿರಾಗಿ ಮುರಕರ ನಡೆತರಲು ಚರಣಕ್ಕೆ ಬಂದಿಸಿ ಹರಿಹರರೊಂದಾಗಿ ಗುರುಳನ ಕದನದೋಳು ಮಹಾದೇವನಿಗೆ ನಮಿಸಿದ್ದೇನೆ. ಭಾವಯ್ಯನಿಗೆ ವಂದನೆಗಳು. ತುಹಿನಗಿರಿಯ ಪಥದಲ್ಲಿ ಇರುವರು ಜೊತೆ ದುರುಳ ವೈಶ್ಯನ ವಿಷಯವಾಗಿ ಮಾತನಾಡುವುದು ತುಂಬಾ ಇದೆ. ಕುಳಿತವರು ಚಂದ್ರಕಾಂತ ಶಿಲೆಯುಳುವುದಾಗಿ ಖಳನ ವಧಿಸುವ ಯತ್ನ ಯೋಚಿಸುತ್ತಿರಲಿತ ನಳಿನ ಭವಸುರರ ನೊಡಗೊಂಡು ನಡೆತೋ ವೈಕುಂಠನೌ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಕರನು ನಿಳಯದೊಳಗಿಲ್ಲದಿರೇ ಕಳವಳಿತೇ ಬಳಿಕವರು ಕೇಳ್ತಾ ಇರುವುದೇನದು? ತಿಳುಕಿದ ಶರೀರ ನುಡಿ ಹರಿಹರ ಋತುಕಿನಾದ್ರಿಯೊಳಗಿರ್ಪ ಹದನವನು ಹರಿಕರರ ಪದಕೆರಗಿ ಸಕಲರು
ಮಹಿಷಾಸುರನು ಪದಳವಿ ಸಲಕರಿಸುತ್ತೀಗೆ ಬಿಂಬ ನೀವೇ ಪೊರೆಯುವುದೇನೋ ಹರಿಗರರ ಪದಕೆರಗಿ ಸಕಲರು ಜಯ 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 ಹರಿಹರರ ಪದದ್ವಯಗಳಿಗೆ ನಮೋ ನಮಃ. ಎಲ್ಲವರದ್ದೇಳಿ ವಾಣಿರಮಣ ಬಿಡುಗರ ನನ್ನರನ್ನು ಕೂಡಿಕೊಂಡು ಈ ತುಹಿನಗಿರಿಗೆ ಬಂದಿದ್ದೀಯಲ್ಲ, ಹೌದು. ಏನು ವಾರ್ತೆ? ನನ್ನಿಂದಲೇ ವರ ಪ್ರಸಾದವನ್ನು ಪಡೆದಂತ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಶಗಣಿಸಿ ಪಂಚಮಹಾಪಾತಗಳನ್ನು ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧೆಗೆ ಕಂಗೆಟ್ಟಂತಹ ನಾವು ನಿಮಗೆ ಶರಣು ಬಂದಿದ್ದೇವೆ. ಹೇಳಿದ ಕ್ಷಣದೊಳಗೆ ಹೇಳಿದ ಕ್ಷಣದೊಳಗೆ ಲಕ್ಷ್ಮೀನಾರಾಯಣನ ಮನದೊಳಗೆ ಅತಿ ಕಾಳಲಾಂತನ ದಿವ್ಯ ತೇಜವು ಮೇಲೆ ಕಡರೆ ದುರುಳ ವಿನಾಶಕ್ಕಾಗಿ ನಮ್ಮಲ್ಲಿ ಅಡಕವಾಗಿರುವ ಸುಪ್ತ ತೇಜವನ್ನೇ ಹೊರಗಡೆಯಿದೆ. ದುಷ್ಟನ ವಧೆಗಾಗಿ ನನ್ನ ದಿವ್ಯ ತೇಜಸ್ಸನ್ನೇ ಹೊರಚಿಮ್ಮಿದೆ. ಬ್ರಹ್ಮ ತೇಜವನ್ನೇ ಹೊರಗಡೆ ಇದೆ. ಸುಮನಸರೇ, ದುಷ್ಟನ ವಧೆಗಾಗಿ ನಮ್ಮಲ್ಲಿ ಐಕ್ಯವಾದಂತಹ ದಿವ್ಯ ತೇಜಸ್ಸನ್ನು ಹೊರಗಡೆ ಬಿಡೋಣ. ಮೂರು ಮೂರ್ತಿಗಳ ಮುಖದಿಂದ ಪೊರಟಿಕ ತೇಜ ಚಾರು ದಿಕ್ಪಾಲಕರ ತೇಜ ಒಂದಾಗುತ್ತಲೇ ನಾರಿ ಆಕೃತಿ ತಳೆದು ಧರೆಗಿಳಿಯೇ ಸುರರು ಜಯ ಜಯವೆಂದು ನುತಿಗೈದರು. ದೇವಿ ಹೇ ಆವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಭಾವ ಶುದ್ಧಿಯೋಳಿಯುವುದು ಪದವ ತಾಯೇ ನಾವು ಮರೆಗೊಂಡೆವು ಕರುಣೀಸ ಭಯವಾ ದೇವಿ ಹೇ ಪಾವನ ಚರಿತೆ ಆದ್ಯಂತರಹಿತೆ ದೇವಿ ಆದಿಶಕ್ತಿ ಮಹೇಶ್ವರಿ ಯೋಗ ಜಯ ಯೋಗ ಸಂಭೂತೆ ದುರ್ಗಾ ದೇವಿ ನಮೋಸ್ತುತೆ. ಜಯ 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 ಜಯ. ಹರಿಕರಾದ್ಯರು
ಬಾರದೆ ಬಂದ ಕಷ್ಟವ ಕೇಳಿಕೊಂಡೆ ನಾರಾಯಣ ಮಾತೆ ಬ್ರಹ್ಮ ಅಮ್ಮ ಮಹೇಶ್ವರ ಜನನಿ ಇಂದ್ರಾದಿ ಸುಮನಸರಿ ಇದು ಅಭಯಪ್ರದಳಾಗಿದ್ದೀನಿ. ಏಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಂಯುಕ್ತಳು ಆದಂತಹ ನನ್ನನ್ನು ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿರ ಮಕ್ಕಳೇ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ನಿಶಾ ಕಮಲದಂತಾಗಿದೆ ವದನ. ಯಾರಿಂದ ಬಂದ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿರಿ. ಅವತರಿಸು ಮಾತೆ. ಮಾತೆ ಲಾಲಿತು ಖಳಬಗಿದನೋ ವಿಘಾತ ನಿಟ್ಟಿಗ ವರಬಲದಿ ಸುರಭಾತವೆಲ್ಲವ ತೆಗೆಗಿಡಿಸಿ ನಿರ್ಭೀತಿಯಿಂದ ಮಾತೆ ಲಾಲಿತು ಜಗನ್ಮಾತೆ ನಾರಾಯಣ, ನಿನ್ನ ಮಕ್ಕಳ ನಾವೆಲ್ಲವರು ನಿನ್ನ ಚರಣಕಮಲದ ಅಡಿಯಲ್ಲಿ ಮೊರೆ ಹೊಕ್ಕಿದ್ದೇವೆ, ರಕ್ಷಿಸು. ಏನಾಯಿತು? ಮಾಲಿನಿಯ ಮಗನಾದ ಮಹಿಷನೆಂಬ ದೈತ್ಯ ಬ್ರಹ್ಮದೇವರನ್ನು ಮೆಚ್ಚಿಸಿ ಶಕ್ತಿಯನ್ನು ಪಡೆದು ಮೂರು ಲೋಕವನ್ನು ವಶಪಡಿಸಿಕೊಂಡಿದ್ದಾನೆ. ಅವನಿಂದ ಅನ್ಯಾಯಕ್ಕೊಳಗಾಗಿದ್ದೇವೆ ಅಮ್ಮ. ಕಷ್ಟ ಕಷ್ಟ. ಮಹಿಷ ಭೀತಿ ಅರಿತೆ ನರಿತೆ ಕಡು ದುರುಳ ಮಹಿಷ ತರತಿರುಹ ಭವನ ವರದಿ ಸುರರನ್ನು ಸೋಲಿಸಿ ಮೇರೆ ಮತದಿರುವುದಲೇ ಮೇರೆ ಬಲೆ ಫಲನಾಕದಿ. ಮಕ್ಕಳೇ, ಮಾಲಿನಿ ಜಾತನಾದಂತಹ ಮಹಿಷ ದೈತ್ಯ ವಿಧಿಯನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಸಿ ವರಗಳನ್ನು ಪಡೆದನೆ. ಗೋಬ್ರಾಹ್ಮಣರನ್ನು ಹಿಂಸಿಸಿದನೆ. ಯಾಗಯಜ್ಞಾದಿಗಳನ್ನೆಲ್ಲ ಹಾಳೆಸೊಗಿದನೆ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿಸಿದ್ದಾನೆ. ಬಿಡಿರಿ ಭೀತಿಯನ್ನು ಕಿರಿದು ದಿನದೊಳಗೆ ಕುಳಮಹಿಷನನ್ನು ಕೊಂದು ನಿಮಗೆಲ್ಲರಿಗೂ ಕ್ಷೇಮವನ್ನು ಒದಗಿಸುತ್ತೇನೆ. ಶಂಕದುರ್ಗಾದೇ ಶಂಕದುರ್ಗರೇ ಶಂಕದುರ್ಗಾದೇನೊಳಗೊಂಡು ಗೆಲಿದಾದನ ಶಂಕಿಸದೆಯೇ ತರಿದಿಟ್ಟು ಕೊರಿದೆ ನಿನ್ನ ಕಿಂಕರರನ್ನು ಪ್ರೇಮದಿ. ದುಷ್ಟನಾದ ಮಹಿಷ ದೈತ್ಯ ಶಂಕದುರ್ಗಾದ್ಯರ ಮಾತಿಗೆ ಕಿವಿಗೊಟ್ಟು ಧರ್ಮವನ್ನು ಪಿಂಕದಿಂದ ಧಿಕ್ಕರಿಸಿದನೆ. ಆತನನ್ನು ಅದರ ಪರಿವಾರವನ್ನು ಶಂಕಿಸದೆ ತರಿದೊಟ್ಟಿ ನನ್ನ ಕಿಂಕರರಾದಂತಹ ನಿಮ್ಮನ್ನು ರಕ್ಷಿಸುತ್ತೇನೆ. ಮಕ್ಕಳೇ, ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ ಧೈರ್ಯಸ್ಥರಾಗಿ. ಎನಲು ಜಯ ಜಯ ಎನಲು ಜಯ ಜಯ ಜಯವಿಂದು ಸಕಲರು ಮಣಿಯಲಾಗಿಯೇ ವಿಶ್ವಕರ್ಮನು ಘನತರದಿ ಜೋಬಿಸುವ ಭೂಷಣ ವಸನ ಅರ್ಪಿಸಲು ಎನಲು ಜಯ 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 ಜಯ
ಆಕಾರವನ್ನು ತಳೆದು ಧರೆಗಿಳಿದು ಆಕಾಶವನ್ನು ಮೀರಿ ಹತ್ತಂಗುಲ ಬೆಳೆದು ವಿಶ್ವವನ್ನೇ ವ್ಯಾಪಿಸಿ ನಮಗೆಲ್ಲರಿಗೂ ಅಮ್ಮನಾಗಿ ಅಭಯವನ್ನು ಕರುಣಿಸಿದ್ದಾಳೆ. ಧೈರ್ಯ ಬಂದಿದೆ, ಸಂತೋಷ ಅಧಿಕವಾಗಿದೆ. ವಿಶ್ವಂಬರೆಯನ್ನು ಅಲಂಕರಿಸುವುದಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ನೂತನವಾಗಿ ರಚಿಸಿದ ಘನತರದಿಂದ ಕೂಡಿದ ವಸನ ಆಭರಣ ಭೂಷಣಾದಿಗಳನ್ನು ಭಕ್ತಿಯ ಕಾಣಿಕೆಯ ರೂಪದಲ್ಲಿ ಅಮ್ಮನಿಗೆ ಒಪ್ಪಿಸಿದನಲ್ಲ. ದೇವ ವನಿತೆ ಎಲ್ಲವರು ಬಂದು ಶ್ರದ್ಧೆಯಿಂದ ಅಮ್ಮನನ್ನು ಅಲಂಕಾರಗೊಳಿಸಿದ್ದಾರೆ. ಸರ್ವಾಲಂಕೃತ ಭೂಷಿತಳಾಗಿ ಕಂಗೊಳಿಸುತ್ತಾ ಇದ್ದಾಳೆ ಶ್ರೀದೇವಿ. ನಮ್ಮೆಲ್ಲವರ ಆಯುಧದ ಪಾವನತೆಗೆ ದೇವಿಗೆ ಅರ್ಪಿಸೋಣ. ವನ ಜನಾಭನು ಕರದ ಚಕ್ರವಾಗ ಸ್ವೀಕರಿಸು ಮಾತೆ. ತ್ರಿನಯನಾಗ ತ್ರಿಶೂಲವನು ತಗ ಕನಕ ಗರ್ಭನು ಬ್ರಹ್ಮದುಂಡವಲಿತ್ತು ಪದಕೆರೆಗೆ ವಿನಯದಲ್ಲಿ ಸುರಪ ಕುಲಿಶವಾ ಅನಿಮಿತರು ಶಕ್ತಿಯಾಯುಧಗಳ ಮಣಿದು ಮಾತೆಯ ಪದದೊಳಿರಿಸುತ್ತ ನುತಿಸಿದರು ಭಯದಿ. ಜಯ 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 ಭಯಭಕ್ತಿಯಿಂದ ದೇವಿಯನ್ನು ಸ್ತುತಿಸಿದೆವು, ಹಾಡಿದೆವು. ಪ್ರೀತಿಯಿಂದ ನಮ್ಮ ಆಯುಧಗಳನ್ನೆಲ್ಲ ತನ್ನ ಅಷ್ಟಭುಜದಲ್ಲಿ ಧರಿಸಿಕೊಂಡಿದ್ದಾಳೆ. ಆಯುಧಗಳು ಸಾಫಲ್ಯವನ್ನು ಹೊಂದಿದವು. ರಣಭಯಂಕರಳಾಗಿ ಕಂಗೊಳಿಸುತ್ತಾ ಇದ್ದಾಳೆ ಶ್ರೀದೇವಿ. ತಾರಾಭೂಧರ ವಾಸಳಾಗಿ, ಶಿಖಿ ಸೂರ್ಯ ಚಂದ್ರ ನಯನಳಾಗಿ ಭಯಂಕರ ರೂಪದಿಂದ ಈ ಹೊತ್ತು ನಮ್ಮ ಮುಂದೆ ಕಾಣಿಸಿಕೊಂಡಿದ್ದಾಳೆ. ದುಷ್ಟದ ಸಂಹಾರಕ್ಕಾಗಿ ರಣಕ್ಷೇತ್ರಕ್ಕೆ ಮುಖ ಮಾಡಿ ನಿಂತಿದ್ದಾಳೆ. ಜಯಘೋಷ ಮೊಳಗುತ್ತಾ ಇದೆ ನಭದಲ್ಲಿ, ದುಂದುಬಿ ಮೊಳಗಿದೆ. ಈ ಕಾಲಕ್ಕೆ ಅಮ್ಮ ಕಾಲ್ನಡಿಗೆಯಲ್ಲಿ ಹೋಗುವುದು ಭೂಷಣವೇ, ಭವ್ಯವಾದ ಮೆರವಣಿಗೆಯೇ ಆಗಬೇಕು ಎಂದು ಅಮ್ಮನನ್ನು ಅನುಸರಿಸುತ್ತಾ ಇದ್ದೇವೆ. ಹೇಗೆ ಎಂದು ಯೋಚಿಸುತ್ತಿರುವ ಪರ್ವತ ಮೂಲಗಳಿಂದ ಸಿಂಹನಿನಾದ ಕೇಳಿಸುತ್ತಾ ಇದೆ.
ಇದ್ದೇನೆ. ಆಕಾಶದಿಂದ ಕೆಂಡದ ಮಳೆ ಸುರಿದಕ್ಕೆ ಪ್ರಾರಂಭವಾಗಿದೆ. ಆ ಕಡೆ ನೋಡಿದ್ರೆ ಉಲ್ಕಾಪಾತಗಳು, ಧೂಮಕೇತುಗಳ ಸಂಚಾರ, ನರಿ ನಾಯಿಕಾಗಿ ಗೂಗೆಗಳ ಚೀರಾಟ ಕೂಗಾಟ. ಯಾಕೆ ಹೀಗೆ ಅನ್ನೋದನ್ನು ತಿಳಿದು ಬರುವುದಕ್ಕಾಗಿ ಶಂಕದುರ್ಗರನ್ನು ಕಳುಹಿಕೊಟ್ಟೆ. ಹೋದಂತಹ ಅವರನ್ನು ಒಂದು ಮುಗಿಸಿತವಂತೆ. ನಾರಿ ಒಬ್ಬಳಿಗೆ ಹೆಣ್ಣು ನನ್ನಲ್ಲಿ ಯುದ್ಧಕ್ಕಾಗಿ ಬಂದಿದ್ದಾಳೆ. ಸಿದ್ಧತೆಯನ್ನು ನಾನು ಮಾಡಬೇಕಾಗಿದೆ. ರಥವನ್ನು ಏರ ಆಯುಧವನ್ನು ಧರಿಸಿ ನಡಿತೇನೆ. ನಿನ್ನನ್ನು ಸರಿಯಾಗಿ ನೋಡ್ತಾ ಇದ್ದೇನೆ. ಒಂದಲ್ಲ ಎರಡಲ್ಲ ಅಷ್ಟಭುಜವನ ಅಂತ ಬೇಸರೆಯನ್ನು ಯಾರಿ ನನ್ನ ಮುಂದೆ ನಿಂತು ದಿಟ್ಟತನವನ್ನು ತೋರಿಸುತ್ತಾ ಇದ್ದೇನೆ. ಸರಿ, ನಾನು ಕಳುಹಿಕೊಟ್ಟಂತಹ ಶಂಕದುರ್ಗರನ್ನು ಯಾಕೆ ಕೊಂದವಳು ಯಾಕೆ ಬಂದೆ? ನಿನಗೆ ನನಗೆ ಏನು ಒಂದು ಹೆಜ್ಜೆ ಮುಂದಿರಿಸಿದೆ ಆದ್ರೆ ಜಾಗ್ರತೆ. ಯಾಕೆ? ವಿಧಿಯಿಂದ ವರವನ್ನು ಪಡೆದೆಯಾ? ನಿಜ. ಗೋಬ್ರಾಹ್ಮಣರಿಗೆ ಕಷ್ಟವನ್ನು ಕೊಟ್ಟೆಯಾ? ಸರಿ. ಋಷಿ ಮುನಿಗಳನ್ನು ಪೀಡಿಸಿದೆಯಾ? ಹೌದು. ದೇವತೆಗಳನ್ನು ಸ್ಥಾನವನ್ನಾಗಿಸಿದ್ದೀಯಾ? ನಿಜ 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 ನಿಜ. ಸಜ್ಜನರ ಕಣ್ಣೀರನ್ನು ಒರೆಸುವುದಕ್ಕೆ ಬೇಕಾಗಿ ಅಥವಾ ನಿನ್ನನ್ನು ತಡೆಯುವುದಕ್ಕೆ ಬೇಕಾಗಿ ಬ್ರಹ್ಮಾಂಡ ನಾಯಕಿಯಾದಂತಹ ನಾನೇ ಮೃಗವಾಹಿನಿಯಾಗಿ ಬಂದು ನಿನ್ನ ಕಣ್ಣ ಮುಂಭಾಗದಲ್ಲಿ ನಿಂತಿದ್ದೇನೆ. ಬದುಕುವ ಆಸೆ ಇದ್ದರೆ ಕಾಲಿಗೆರಗು, ಇಲ್ಲದಿದ್ರೆ ಮಾರ್ಮಲೆತ್ತು ಬಂದೆ ಎಂದಾದ್ರೆ ಒಂದೇನು
ಏನು ಓದಾಡಿದ ಒಂದೇನು ಎಚ್ಚರು ಇನ್ನು ಎಂತಹ ನುಡಿಗಳನ್ನು ಆಡಿದೆ ನಿನ್ನ ಕೈಕಾಲುಗಳನ್ನು ಕತ್ತರಿಸಿ ನೋಡಿ ನಾಯಿಗಳಿಗೆ ಹಾಕಿ ರುಂಡ ಮಂಡಮನೆ ಚೆಂಡಾಡಿಯನು ನಿನ್ನ ನಾಡಿಗೆಯನ್ನು ಸೀರೆ ನಿನ್ನ ಕಣ್ಣನ್ನು ಕೊಟ್ಟಿನ ಅಬ್ಬಬ್ಬಬ್ಬಬ್ಬ ಸುರರ ಪಡೆಯ ಬಂದೇನೆ ತರವಿದಲ್ಲ ನಿನಗೆ ಜಾಣೆ ಸರಿಯದಾರು 3 ಜಗ ದೂರದ ವಿಷಯ ಇದೆ ನೀನು ಯುದ್ಧ ಮಾಡುದ ಸಾಗೋನೆ ನಾರಿ ಕೈಯಲ್ಲಿ ಆಯ್ತು ಹೊರಗೆಳಗೆ ಕೇಸರಿ ಗಾಡಿಗೆ ನನ್ನನ್ನು ಸಾಮಾನ್ಯನಾದೇನು ಹಾಗೆ ಭಾವಿಸಿಕೊಂಡೆಯ ಮತ್ತೇನು ಅಯ್ಯೋ ನಿಜ ಅಷ್ಟಭುಜ ಸಿಂಹವಾಹಿನಿ ನಿನ್ನ ಪರ್ಣ ಮೃತ್ಯು ಭಗವತಿ ಹೇಗಿತಿ ಕಂಠ ಕುಟುಂಬಿನಿ ಭೂರಿ ಕುಟುಂಬಿನಿ ಭೂರಿ ತುತೆ ಜಯ ಜಯ ಘೇಮ ಕಿಸಾಸುರ ಭಕ್ತಿನಿ
ಪಾಲಿತು ಮರೆಯದೆಲ್ಲಯ ಚರಣವನು ನೀ ನಿರತ ಮನವಿಗೆ ಸುರಪ ಭಯ ನಿನಗಿಲ್ಲ ಸುರಪಾಲ ಜಗನ್ಮಾತೆ ಮಹಿಷನನ್ನು ವಧಿಸಿದಂತ ನನ್ನನ್ನು ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಿಕ್ಕು ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ಸಮರ್ಪಿಸಿದೆಯಾ? ಹೌದಮ್ಮ. ಇದೋ ಶಾಂತಳಾಗಿದ್ದೇನೆ. ಸರಿ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನೊಡನೆ 9 ದಿವಸಗಳು 9 ರೂಪದಿಂದ ಹೋರಾಡಿದವಳು ನಾನು. ಸರಿ. ಈ ದಿನವನ್ನೇ ಮುಂದಕ್ಕೆ ನವರಾತ್ರಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. 10ನೆಯ ದಿನವಾದಂತಹ ಇಂದು ದುರುಳ ಮಹಿಷನ ರುಂಡವನ್ನು ಕೊಂಡಾಡಿ ವಿಜಯವದು ನಮ್ಮ ಪಾಲಿಗೆ ದೊರಕಿದಂತಾಯ್ತು. ಈ ದಿನವನ್ನೇ ಮುಂದಕ್ಕೆ ವಿಜಯದಶಮಿ ಎನ್ನುವ ಹಾಗೆ ಆಚರಿಸಿಕೊಂಡು ಬರಲಿ. ಸರಿ. ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕೋ. ಓ ಜನನಿ, ಮುಂದಕ್ಕೆ ಇಂತಹ ದುರುಳರ ದಾಳಿ ಆಯಿತು ಅಂತಾದ್ರೆ ಏನು ಮಾಡಬೇಕು? ತುಹಿನಗಿರಿಯನ್ನೇ ಏರಿಕೊಳ್ಳಿ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿರಿ ಎಂದಾದರೆ ಪ್ರತ್ಯಕ್ಷವಾಗಿ ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ನಿಮಗೆ ಶುಭವಾಗಲಿ. ಮತ್ತೆ ಕಾಲಾಂತರಗೆ ಶೋಣಿತ ಭಕ್ತನವರ ಶುಂಭದಾನವರ ಅಧಿಕ ವಿಭವದಲ್ಲಿ
ರಾಕ್ಷಸ ಕುಲೋದ್ಧಾರಕ ಇರುವಂಥ ಸ್ಥಳ ಶೋಣಿತಾಪುರಕ್ಕೆ ಯಾರಂತ ಕೇಳಿದ್ದೀರಿ? ಶುಂಭಾಸುರನೆಂದು ಕೇಳಿಬಲ್ಲೆವು. ಸರಿ. ಓಲಗವಿತ ವಿಚಾರ ಅನೇಕ ವಿಧ ಆಲಿಸಬೇಕು. ಧನುಕುಮಾರಕ ಶುಭದಾನ ಧನುಕುಮಾರಕ ಶುಭದಾನ ಅನುಜನಾದರಿ ಶುಂಭದಗಿದಲೇ ಘನ ಪರಾಕ್ರಮದಿಂದ ಶೋಣಿತ ಜನಪದದಲ್ಲಿ ಹರಶಂಭೋ ಶಂಕರ ಕಾಪಾಡು ತಂದೆ ಕಾಪಾಡು. ಅನುಜ ನಿಶುಂಭ ನವಬ್ರಹ್ಮರಲ್ಲಿ ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಅವರಲ್ಲಿ ಓರ್ವರಾದ ಧನುದೇವಿಯ ಸ್ವರ್ಣ ಗರ್ಭದಲ್ಲಿ ಹುಟ್ಟಿಕೊಂಡವರು ನಾವಿರುವರು. ಶುಂಭ ನಿಶುಂಭ. ಸರಿ. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ವಿದ್ಯೆಯನ್ನು ಕಲಿತು ಪ್ರಾಯಕ್ಕೆ ಬಂದ ಮೇಲೆ ನಾವುಗಳು ಶೋಣಿತಾಪುರದ ಅಧಿಕಾರಕ್ಕೆ ಬಂದೆವು. ತಮ್ಮ ಈ ಜನಪದದಲ್ಲಿ ನಾವುಗಳು ಮಾಡಿದ ಸಾಧನೆಗಳಾದರೂ ಶಕ್ತಿ ಸಾಮರ್ಥ್ಯ ಏನು ಎಂಬುದನ್ನು ಲೋಕದಲ್ಲಿ ತಿಳಿಸಬೇಕಾದರೆ ಮೊದಲಾಗಿ ಮಾಡಿದ್ದೇನು ಗೊತ್ತೇ? ಘೋರ ಕಾಲವನ್ನು ಸೇರಿದೆವು. ಸರಸಿಜೋತ್ಮವನ್ನೇ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದೆವು. ತರೆಯ ಯೋನಿಜರಿಂದಲೂ 3 ಮೂರ್ತಿಗಳಿಂದಲೂ ಮರಣವೇ ಬಾರದು ವರವನ್ನು ಪಡೆದಿದ್ದೇವೆ. ಪಡೆದ ಮಾತ್ರಕ್ಕೆ ಸಾಕಾಗಲಿಲ್ಲ, ಭೂಲೋಕವನ್ನು ಜಯಿಸಿದ್ದೇವೆ. ಪಾತಾಳ ಲೋಕ ನಮ್ಮ ಸ್ವಾಧೀನದಲ್ಲಿದೆ. ಹೀಗೆ 2 ಲೋಕಗಳಾಗಿರುವಾಗ
ಶಪಥವನ್ನು ಮುರಿದು ನಾಲ್ಕದ ಅಧಿಕಾರವನ್ನು ನಮ್ಮದಾಗಿಸಬೇಕಾಗಿದೆ. ಹಾಗೆ ಆಗಲಿ. ಅಯ್ಯೋ, ಈ ನಾಲ್ಕದ ಅಧಿಕಾರ ಪಡೆಯುವುದಕ್ಕಾಗಿ ಸೇನೆಯ ಸಕಲ ಸಿದ್ಧತೆಯನ್ನು ನಾಳೆ ಕೈಯಲ್ಲಿ ವಜ್ರಾಯುಧ ಬಿಳಿಯಾಳೆ ಸೇರಿ ಬಂದಿದ್ದೀಯೋ? ಸುರಪ್ಪನೆಂಬವನೇ ನೀನು? ನಾನೇ. ಒಳ್ಳೆಯದಾಯ್ತು. ಹಿರಿ ಬಾಕಿಗಳಾದ ನಮಗೆ ಸ್ವರ್ಗಲೋಕ ಸಲ್ಲಬೇಕು. ಆದ್ದರಿಂದ ಹೇಳ್ತಾ ಇದ್ದೇನೆ, ಏನು ಬಿಟ್ಟು ಕೊಟ್ಟರೆ ಒಳಿತಿ, ಇಲ್ಲದಿದ್ದರೆ ಹೊಡಿತಾರೆ. ಬಂದವನು ಸಾಮಾನ್ಯದವನಲ್ಲ. ಮತ್ತೆ ಯಾರು? ಶೋರಿತಾಪುರದ ಅಧಿಕಾರಿ ಶುಂಭದಾನವ. ಬ್ರಹ್ಮನ ವರಬಲದಿಂದ ಬಂದಿದ್ದೇನೆ. ಭೂಲೋಕ ಪಾತಾಳವನ್ನು ಗೆದ್ದವರು ನಾವು. ಎರಡು ಲೋಕವು ನಮ್ಮದಾಗಿದೆ. ಇಂದ್ರ, ನಾಲ್ಕದ ಅಧಿಕಾರ ಬಿಟ್ಟುಕೊಡು. ಒಂದು ವೇಳೆ ಬಿಟ್ಟು ಕೊಡದಿದ್ದರೆ ನೋಡು ಕಾತ್ತಿ ನಿನ್ನ ಕೂತಿಗೆ ಒಂದು ಜಾಗ್ರತೆ. ನಾಗವು
ಯಾವಾಗಲೇ ನಮ್ಮ ನಮ್ಮವರ ಜಯಘೋಷವನ್ನು ಕೇಳಿ ಮನಸ್ಸಿಗೆ ಆನಂದವಾಯಿತು. ಹಾಗೆ ಆಗಲಿ. ನಮ್ಮಲ್ಲಿ ಕಾಲವನ್ನು ಕೊಟ್ಟಂತ ದೇವತೆಗಳು ಎಲ್ಲಿದ್ದಾರೆ? ಓಡಿ ಹೋಗಿದ್ದಾರೆ. ಎಲ್ಲರೂ ಕೂಡ ಓಡಿ ಹೋಗಿದ್ದಾರೆ. ಆದರೆ ಓಡಿ ಹೋದಂತಹ ದೇವತೆಗಳನ್ನು ಯಾವುದಕ್ಕೂ ನಂಬುವುದಕ್ಕಾಗುವುದಿಲ್ಲ. ಯಾಕೆ ಬಲ್ಲಯ್ಯ? ಇಂದ್ರ ಮಹಾವಂಚಕ. ಯಾವ ಸಂದರ್ಭದಲ್ಲಿ ಏನು ಮಾಡಿಯಾನು, ಅದಕ್ಕಾಗಿ ಅವರ ಮೇಲೆ ಒಂದು ಕಣ್ಣನ್ನಿರಿಸಬೇಕು. ಹಾಗೆ ಆಗಲಣ್ಣ. ತಮ್ಮ ನಾಕದ ಅಧಿಕಾರ ನಮ್ಮದಾಗಿದೆ. ಸರಿ, ಇನ್ನು ಮುಂದಕ್ಕೆ ನಾಕದಲ್ಲಿ ಯಾವುದು ಕೂಡ ನಡೆಯಬೇಕಿದ್ರು ಕೂಡ ಶುಂಭನ ಅನುಮತಿ ಇಲ್ಲದೆ ಯಾವುದು ನಡೆಯುವಂತಿಲ್ಲ. ಅದ್ಯಾರು ಸೂರ್ಯಚಂದ್ರಲ್ಲಿ ಅವರ ಸಂಚಾರ ಆಗಬೇಕಿದ್ರು ಕೂಡ ಶುಂಭನ ಅನುಮತಿ ಬೇಕು. ಹಾಗೆ ಒಂದು ವೇಳೆ ತಪ್ಪಿದ್ದಲ್ಲಿ ಶಿಕ್ಷೆ ಕಟ್ಟಿಟ್ಟವತ್ತೆ ನೆನಪಿರಲಿ. ತಮ್ಮ ಯುದ್ಧ ಮಾಡಿದ ಆಯಾಸ ವಿಶ್ರಾಂತಿ ಅಗತ್ಯ. ಸೋಲಿಸಿ ಮೆರೆಯುತ್ತಲಿರಲಿ ಕಾದಿರಲಿ ಸುರರತ ನೊಡೆಗುಳ್ಳು ಕುರುಭೂತನಾಕ್ಷಣ ಚರಿತಿದ ಗಿರಿಕಾನನದಲ್ಲಿ ಶುಂಭನಿಂದಾಗಿ ನಮ್ಮ ಪಾಲಿಗೆ ಸೋಲಾಯಿತು. ಹಾಗಿದ್ರೆ ನಮ್ಮ ಕಷ್ಟವನ್ನ ಪರಿಹರಿಸುವವರು ಯಾರಿದ್ದಾರೆ? ಸರಿ ಸರಿ, ಮಹಿಷ ವಧೆಯ ಕಾಲದಲ್ಲಿ ಅಮ್ಮನೇ ಆಡಿದ್ದಾಳೆ. ಕಷ್ಟ ಬಂತು ತಾದ್ರೆ ತುಹಿನಗಿರಿಯನ್ನ ಸೇರಿ ಭಕ್ತಿಯಿಂದ ನನ್ನನ್ನು ಪ್ರಾರ್ಥಿಸಿ ಮಕ್ಕಳೇ ಎನ್ನುವ ಹಾಗೆ. ತಡ ಮಾಡುವುದಿಲ್ಲ, ಅತ್ತ ಕಡೆ ತೆರಳುತ್ತೇನೆ. ಪಾಲಯಮಾ ಶರ್ವಾಣಿ ಶಂಕರಿ ಪಾಲಿಪುಲ ಭಯ ಭವಾನಿ ಪಾಲಯಮಾ ಶರ್ವಾಣಿ ಶಂಕರಿ ಪಾಲಿಪುಲ ಭಯ ಭವಾನಿ ಅಂಬಿಕೆ ಸುರನುತೆ ಶಂಭು ಮನೋಗತೆ ನಂಬಿಗರಿದ ಜಗದೋಬವ ಪೊರೆಯಮ್ಮ ಪಾಲಯಮ ಸರ್ವಾಣಿ ಶಂಕರಿ ಅಮ್ಮ ನಮಸ್ತಸ್ಸೈ 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 ನಮೋ ನಮಃ. ಜಯ 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 ಸುರಪಾಲ. ಏಳಯ್ಯ ಸುರಪಾಲ ಒಳುಗುಟ್ಟುವುದೇಗೆ ಹುಳಮಗಿದ ನಿಮ್ಮನು ಸೋಲಿಸಿ ನಾಗವನಾಡುತ್ತಿರಲು ಕಲನಾಲಯ ಕಟ್ಟಿದೆನೋ ಏಳಯ್ಯ ಸುರಪಾಲ. ಏಳಯ್ಯ ಸುರಪಾಲ, ಕಾಲಾಂತರಗಳ ಹಿಂದೆ ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರುಳ ಮಹಿಷನನ್ನೇ ಕೊಂದು ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ ಬಳಿದ್ದೇನೆ. ಸಂತೋಷದಿಂದ ನಾಕವನ್ನಾಳಬೇಕಾದಂತಹ ನೀನು ಮತ್ತೊಂದು ಬಾರಿ ತುಹಿನಗಿರಿಯ ಪ್ರಾಜ್ಞವನ್ನೇ ಸೇರಿಕೊಂಡೆ. ನನ್ನನ್ನೇ ಅನನ್ಯ ಭಕ್ತಿಯಿಂದ ಪ್ರಾರ್ಥಿಸಿಕೊಳ್ಳಬೇಕಾದರೆ ಏನು ಕಷ್ಟ ಬಂತು ವಿಸ್ತರಿಸು ಜಗನ್ಮಾತೆ. ಜನನಿಗೆ ಭಿನ್ನಕವನು ಕರುಣದುಳಿಯುವುದು ಘನಪರಾಗ್ರವಿಧುಂಬನು ಅನುವರದಲ್ಲಿ ಸುರಶೇಣಿಯ ಸೋಲಿಸಿ ಘನಮರದೊಳಗಿದರೋ ಜನನಿಗೆ ಭಿನ್ನಕವನು ಕರುಣದುಳಿಯುವುದು ಜನನಿ
ಮನುಷ್ಯನಿಗಿಂತಲೂ ಅಧಿಕ ಬಲಾನ್ವಿತರಾದಂತಹ ಶುಂಭ ಎನ್ನುವ ದಾನವರು ಬ್ರಹ್ಮನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅಭೇದ್ಯವಾದ ವರವನ್ನು ಪಡೆದು ನಾಲ್ಕಲೋಕವನ್ನಡರಿ ನಮ್ಮನ್ನೆಲ್ಲ ದೆಸೆಗಡಿಸಿದ್ದಾರೆ. ಪಂಚಮಹಾಪಾತಕಗಳನ್ನೇ ಎಸಗಿದ್ದಾರೆ. ದುಷ್ಟರನ್ನು ವಧಿಸಿ ನಮ್ಮನ್ನು ನೀನೇ ರಕ್ಷಿಸಬೇಕಮ್ಮ. ಇದು ಅಭಯ ಕರುಣಿದು ತನ್ನ ಭಯವನ್ನು ನುಡಿದಳು, ಕರುಣಿಸು ತನ ಭಯವನ್ನು ನುಡಿದಳು. ಕಿರಿದು ಸಮಯದಿ ತರಿದು ದೈತ್ಯರ ನೆರವಿಯನು ಕೊರೆಯುವೆನು ನಿಮ್ಮನು ಮರೆಯ ಮಾತಲ್ಲ, ಮರೆಯ ಮಾತಲ್ಲ. ಮರೆಸಿ ನಿಜವನು ತುಕಿನ ಗಿರಿಯೊಳಗಿರುತ್ತ ನೋಡುವುದೆನ್ನ ಲೀಲೆಯ, ನೋಡುವುದೆನ್ನ ಲೀಲೆಯ. ಹರುಷದೊಳಗೆಂದಿರುತ್ತ ತ್ರಿದಶರಿಗರುಗಿ ಶ್ರೀದೇವಿ ಕರುಣಿಸುತ್ತ ಅಭಯವನು ಆಯ್ 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 ವರಬಲದಿಂದ ಕೊಬ್ಬಿ ಮೆರೆಯುವಂತಹ ಶುಂಭಾನಿಶುಂಭದಾನವರಿಂದ ಭೀತಿಗೊಂಡೆಯ. ಹೌದಮ್ಮ. ಭಯಪಡದಿರು ಭಯಪಡದಿರು. ಸೂರ್ಯೋದಯವಾದ ಬಳಿಕ ಕತ್ತಲೆಯ ಭಯವುಂಟೆ ಹೇಳು. ನಾನೇ ಅಭಯಪ್ರದಳಾದ ಮೇಲೆ ಕುಳರ ಬಾಧೆ ಕಿರಿದು ದಿನದೊಳಗೆ ಉಳ ಸಂತತಿಯನ್ನು ಹರಿದುಕೊಡುತ್ತೇನೆ. ಅಷ್ಟರವರೆಗೆ ನಾವೆಲ್ಲಿರ್ಬೇಕಮ್ಮ? ನಿಮ್ಮ ನಿಜವನ್ನು ಮರೆಸಿಕೊಳ್ಳಿ. ತುಹಿನ ಗಿರಿಯಲ್ಲೇ ಇದ್ದುಕೊಂಡು ನನ್ನ ಲೀಲೆಯನ್ನು ಕಂಡು ಕಣ್ತುಂಬಿಸಿಕೊಳ್ಳಿ ಮಕ್ಕಳೇ, ಕಣ್ತುಂಬಿಸಿಕೊಳ್ಳಿರಿ. ಹೊಂದಿಕೊಳ್ಳಿರಿ ಹೊಂದಿಕೊಳ್ಳಿರಿ. ತಿಳಿದಳ ಕ್ಷಣದೊಳಗೆ, ತಿಳಿದಳ ಕ್ಷಣದೊಳಗೆ ಮೋಕದ ಬಲೆಗೆ ಸಿಲುಕಿಸಿ ತನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ, ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ತಿಳಿದಳ ಕ್ಷಣದೊಳಗೆ ಆಲೋಚಿಸಬೇಕಲ್ಲವೇ ಎಂದು ಯೋಚಿಸಿ ಮಗಮಾಯಿ ಯೋಚಿಸಿ ಮಗಮಾಯಿ ಎಂದು ಯೋಚಿಸಿ ಮಗಮಾಯಿ ಯೋಚಿಸಿ ಮಗಮಾಯಿ ದೈತ್ಯ ಬೃಂದವ ಮೋಗಿಸಿ ಹರಿಯೇ ದೈತ್ಯ ಬೃಂದವ ಮೋಗಿಸಿ ಹರಿಯೇ ಮಗಮಾಯಿ ಸುಂದರಾಂಗವ ತಳೆದೊಂದು ಗೌರಿಗೆಯಾಗಿ, ಸುಂದರಾಂಗವ ತಳೆದೊಂದು ಗೌರಿಗೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ, ನಿಂದಳು ಮೆರೆವ ಕದಂಬವನದೊಳಗೆ ಸುಂದರಾಂಗವ ತಳೆದೊಂದು ಗೌರಿಗೆಯಾಗಿ ನಿಂದಳು ಮೆರೆವ ಕದಂಬವನದೊಳಗೆ
ಯೋಚಿಸಿ ಎಂದು ಯೋಚಿಸಿ ಮಗಮ್ಮಾಯಿ ದೈತ್ಯ ವೃಂದವ ಮೋಕಿಸಿ ಅರಿಗೆ ಅಳುವ ಸುಮನಸರಿಗೆ ಅಭಯದ ವಚನವನ್ನಿತ್ತು ಕಳುಹಿದ್ದೇನೆ. ದುರುಳರನ್ನು ದಮನಿಸುವುದರ ಮೂಲಕವಾಗಿ ಧರ್ಮವನ್ನು ಉದ್ಧರಿಸಬೇಕಾದದ್ದು ಜಗನ್ಮಾತೆಯಾದಂತಹ ನನ್ನ ಕರ್ತವ್ಯ. ಮನ ಮಾಡಿದೆನು ಎಂದಾದರೆ ಸಂಕಲ್ಪ ಮಾತ್ರದಿಂದಲೇ ಖಳವಾರವನ್ನೆಲ್ಲ ಸುಟ್ಟುರುಹಬಲ್ಲೆ. ಆದರೆ ಹಾಗಾಗ ಕೂಡದು. ಶ್ರೀದೇವಿ ಲೀಲೆಯೇನೆಂಬುದನ್ನು ಪ್ರತಿಯೊಬ್ಬರು ಅರ್ಥವಿಸಿಕೊಳ್ಳಬೇಕು. ದುರುಳರನ್ನು ವಧಿಸುವುದಕ್ಕೆ ನಾನಾಗಿ ಅವರ ಬಳಿ ಹೋಗುವುದೇ? ಅವರನ್ನೇ ನನ್ನತ್ತ ಭರಿಸಬೇಕು. ಹೇಗೆ ಭರಿಸಲಿ? ಹೇಗೆ ಕೊಲ್ಲಲಿ? ಆಲೋಚಿಸಿದ್ದೇ ತಡ. ಚಿತ್ತ ಭಿತ್ತಿಯಲ್ಲಿ ಹೊಳೆಯಿತಲ್ಲ ಒಂದು ಉಪಾಯ. ಮದಿರೆಯನ್ನು ಸೇವಿಸಿ ಮದಿರಾಕ್ಷಿಯನ್ನು ಬಯಸುವಂತಹ ದಾನವರಿಗೆ ನಾನೋರ್ವಳಕ್ಕೆ ಮೋಹನಾಕಾರಿಯಾಗಿ ಕಾಣಿಸಿಕೊಳ್ಳಬೇಕು. ನನ್ನನ್ನು ಕಂಡು ನನ್ನಿಂದ ಆಕರ್ಷಿತಗೊಂಡು ನನ್ನನ್ನೇ ಪಡೆಯಬೇಕೆಂಬ ಆಸೆ ಇರಿಸಿ ಬರುವಂತಹ ದಾನವರನ್ನು ನನ್ನ ಮೋಹದ ಬಲೆಯೊಳಗೆ ಸಿಲುಕಿಸಿ ಕೊಲ್ಲಬೇಕು ಎಂಬಂತಹ ತೀರ್ಮಾನಕ್ಕೇನೋ ಬಂದಿದ್ದೇನೆ. ನಾನು ಕೈಗೊಂಡಂತಹ ಧರ್ಮ ಕಾರ್ಯದಲ್ಲಿ ಸಾಧು ಸಜ್ಜನರಿಗೆ ಯಾವುದೇ ತೊಂದರೆಗಳಾಗಬಾರದೆಂಬ ಉದ್ದೇಶದಿಂದ ತುಹಿನಗಿರಿಯಿಂದ ಕೆಳಗಿಳಿದು ಬಂದೆ. ನೋಡಬಾರದೆ ಸಾಲು ಸಾಲಾಗಿ ಬೆಳೆದು ನಿಂತಿದೆ ಗಗನಚುಂಬಿತವಾದಂತಹ ಕದಂಬಾ ವೃಕ್ಷಗಳು. ಹಾಗಾದ್ರೆ ಇದಲ್ಲವೇ ಕದಂಬಾವನ? ಸೂರ್ಯ ರಶ್ಮಿಯು ಪ್ರವೇಶಿಸಲು ಅಸಾಧ್ಯವಾದಂತಹ ದಟ್ಟಾರಣ್ಯ ವನವನ್ನೇನೋ ಪ್ರವೇಶಿಸಿದ್ದೇನೆ. ನಾ ಕುಳಿತುಕೊಳ್ಳುವುದಕ್ಕೊಂದು ಯೋಗ್ಯವಾದ ಸ್ಥಳ ಬೇಕಲ್ಲ. ಅದೇನು ಇಳಿದು ಬರುತ್ತಿರುವುದು? ಕನಕದ ಉಯ್ಯಾಲೆ ಮೆರೆಯಲು ಕನಕದ ಉಯ್ಯಾಲೆ ಮೆರೆಯಲು ಅವನದೊಳಗೌದು ಮೋದದೊಳು ಕನಕದ ಉಯ್ಯಾಲೆ ಮೆರೆಯಲು ಅವನದೊಳಗೌದು ಮೋದದೊಳು ಕನಕದ ಉಯ್ಯಾಲೆ ಮೆರೆಯಲು ಅವನದೊಳಗೌದು ಮೋದದೊಳು ಅವನದೊಳಗೌದು ಮೋದದೊಳು
ಕನಕದುಯ್ಯಾಲೆ ಬೆರೆಯಲು ಅವನದೊಳಗ ಮೋದದೊಳೋ ಸನ್ನುಮತದಿಂದ ಉಯ್ಯಾಲೆಯನ ಸನ್ನುಮತದಿಂದ ಉಯ್ಯಾಲೆಯನ 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 ಜಗಜನನಿ ಆಡುತ್ತಾನೆ ಕನಸು ಬಗಿನೋಳಲ್ಲಿ ಆಡುತ್ತಲೇ ಉಯ್ಯಾಲೆ ಆಡುತ್ತಲೇ ಆಡುತ್ತಲೇ ಘನ ಸೊಬಗಿನೋಳಲ್ಲಿ ಕನಕದ ಉಯ್ಯಾಲೆ ಮೆರೆಯಲು ಮನಸ್ಸಂಕಲ್ಪಿಸಿದ್ದೇ ತಡ ಆಗಸದಿಂದಲೇ ಇಳಿದು ಬಂತಲ್ಲ ಕನಕದುಯ್ಯಾಲೆ. ಇದು ನನ್ನನ್ನೇ ಪ್ರತಿಬಿಂಬಿಸುತ್ತಾ ಉಂಟು. ಆದಿ ಮಧ್ಯ ಅಂತ್ಯರಹಿತಳಾದಂತಹ ನಾನು ದುರುಳದಾನವರಿಗೆ ಅಂತ್ಯವನ್ನು ಕಾಣಿಸುವುದಕ್ಕಾಗಿ ಬಂದಿದ್ದೇನೆ. ಕಾನನದಲ್ಲಿ ಇಳಿಯಲ್ಪಟ್ಟಂತಹ ಹೊನ್ನದುಯ್ಯಾಲೆಯನ್ನು ಇರಬೇಕು, ಗಾಯನವನ್ನು ಪಾಡಬೇಕು. ಆದರೆ ನಾನಿರುವಂತಹ ವಿಚಾರ ದಾನವರಿಗೆ ತಿಳಿದಿದ್ದಿಲ್ಲ. ಆದ್ದರಿಂದಲೇ ತನು ಗಂಧವನ್ನು ಮಾರುತನ ಕೈಗೊಪ್ಪಿಸಿದ್ದೇನೆ. ಎಲ್ಲಾ ಕಡೆ ಪಸರಿಸಬೇಕೆಂಬುದೇ ಮೂಲ ಉದ್ದೇಶ. ತನು ಗಂಧವನ್ನು ಆಘ್ರಾಣಿಸಿಯೋ ಅಥವಾ ಬೆಳಕಿನ ಜಾಡನ್ನು ಹಿಡಿದೋ ಅಥವಾ ನಾ ಹಾಡುವ ಹಾಡನ್ನು ಕೇಳಿಯೋ ದಾನವರೆಲ್ಲ ಎನ್ನತ್ತ ಬರಲಿ ಬರಲಿ ಬರಲಿ. ಬಂದಂತಹ ದಾನವರನ್ನು ಕೊಲ್ಲುತ್ತೇನೆ. ಇನ್ನೇಕೆ ಸಾವಕಾಶ, ಏರುತ್ತೇನೆ ಹೊನ್ನದುಯ್ಯಾಲೆ. ಪೃಥ್ವಿಯೆಲ್ಲರ ಸಂಚರಿಸಿ ಶೋಧಿಸುವೆವೆಂದಿರುತ್ತ
ಹೆಣ್ಣುಮಕ್ಕಳಲ್ಲಿ ಒಬ್ಬಳಾಕೆ ಕ್ರೋಧಾದೇವಿ. ಅವಳ ಗರ್ಭವನ್ನು ಪಾವನಗೊಳಿಸುವುದಕ್ಕೆ ಹುಟ್ಟಿಕೊಂಡವರು ನಾವಿಬ್ಬರು ಚಂಡಮುಂಡರು, ಅಲ್ಲಿ ಪ್ರಚಂಡರು. ನಮ್ಮ ಜೀವನ ಸಾಮಾನ್ಯದವರ ಹಾಗಾಗಬಾರದು ಎಂಬ ಕಾರಣಕ್ಕಾಗಿ ಹೋದೆವು ಕಾಡಿಗೆ ತಪಸ್ಸಿಗೆ. ವಿಧಾತನನ್ನು ಗಳಿಸಿಕೊಂಡೆವು. ಬೇಕು ಬೇಕಾದವರು ಇಚ್ಛಿಸಿದಲ್ಲಿಗೆ ಹೋಗುವ ಮನೋವೇಗ, ಬ್ರಹ್ಮಚರ್ಯ ವ್ರತ ಕೇಳದ ಕೊಟ್ಟದ್ಯಾ. ಯಾರಿಗೆ ತಾಗುವುದು ಎಲ್ಲಿಗೆ ತಾಗುವುದು ಏರಿತು ಉಲ್ಲಾಸ. ಭೂಭುಜರ ದರ್ಪವನ್ನು ಮರೆದು ಕಪ್ಪ ಕಾಣಿಕೆಯನ್ನು ಪಡೆದುಕೊಂಡವರು ನಾವು. ಸರಿ. ಆಮೇಲೆ ಪಾತಾಳ ಲೋಕವನ್ನು ಇಳಿದವರು. ಆಮೇಲೆ ಎಲ್ಲಿ ನಾಗರಾಜ ಹೆಳೆತ್ತಿ ಬಂದ. ಆ ತರ ಹೆಡೆಗೆ ಮೆಟ್ಟಿ ಪಾತಾಳದವರ ಸೊಂಟ ಮುರಿದಿದೆ. ಸುದ್ದಿಯೇ ಇಲ್ಲ. ಇಲ್ಲ ಇಲ್ಲ. ಆಮೇಲೆ ನೇರವಾಗಿ ಸ್ವರ್ಗಲೋಕಕ್ಕೆ. ನಮ್ಮಿಂದ ಮೊದಲೇ ಸುಮ್ಮನ ಆಳ್ವಿಕೆ ಬಾರಲಿ ಸಮರಕ್ಕೆ. ಶುಂಭಳಾಗಲಿ ಬರಲಿ ಸಮರಕ್ಕೆ. ಬಿಟ್ಟವರು ನಾವು. ಮಧ್ಯ ನಾರದ ಬಂದ ಸಂಧಿಯನ್ನು ಮಾಡಿಸಿದ. ಆಮೇಲೆ ಕೊಟ್ಟನಲ್ಲ ಯಾರು ನಮ್ಮ ಒಡೆಯರನ್ನು ಹೊಗಳ್ತಾರೋ ಅವರಿಗೆ ಸನ್ಮಾನ, ತೆಗಳಿದವರ ತಲೆ ಕಡ್ದಿದ್ದೇವೆ. ಮೊದಲ ಹಾಗಾಗುವುದಿಲ್ಲ. ಹಸಿವೆ ಬಾಯಾರಿಕೆ ಒಂದೇ ದಾರಿ. ಯಾವುದು? ಕಾಡಿಗೆ ಹೋಗಬೇಕು. ಯಾಕೆ? ಮನಸ್ಸಿಗೆ ಬಂದ ಹಾಗೆ ಮೃಗ ಬೇಟೆ ತಡೆಯುವುದ? ಮಾಂಸ ತಿನ್ನುವ, ರಕ್ತ ಕುಡಿಯುವ. ¡Ah!
ಹಣರು ಮೃಗಮಾಂತವನು ಮಿಲುತ್ತಲೇ ಮೃಗಮಾಂತವನು ಮಿಲುತ್ತಲೇ ಅಲರಿಗೊಡ್ಡುತ್ತನು ಶ್ರಮವನು ಕಳಿವಿರುವುದಿರುತ್ತಾಗ ಬರಲು 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 ಕದಂಬವನ ದಿಡಿಗೆಗೆ ಮೃಗಮಾಂತವನು ಮಿಲುತ್ತಲೇ ಮೆಲುತ್ತಲೇ ಮಿಲುತ್ತಲೇ 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 ಬರು ಮೃಗಗಳನ್ನು ಕೊಡುತ್ತಲೇ 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 ಮೃಗಮಾಂತವನು ಮಿಲುತ್ತಲೇ 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 ಓ ಅಗ್ರಜ, ಏತಮ್ಮ 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 ಏ ಚಂಡ ಏ ಚಂಡ ಏ ಚಂಡ ಇತ್ತವೋ ತಮ್ಮ ಸುದ್ದಿ ಎಲ್ಲಿರುವೆ? ತರೆಯ ಮೇಲ್ ಕೆಡದ ಅಗ್ರಜನ ಕಂಡು ಪ್ರಸಂಗ ಬದಲಿಸಬೇಡ ಪುಣ್ಯಾತ್ಮ. ನನ್ನನ್ನು ಸರಿಯಾಗಿ ದುಡಿಯೋದಕ್ಕೆ ಬಿಟ್ಟರೆ ನೀನು ಇಲ್ಲಿ ಬಂದು ಮಲಗಿದ್ದ. ಯಾರು ಮಲಗಿದ್ದು? ಮತ್ತೇನಿದು? ಮಲಗುವುದು ಕರ್ಮ. ಕೆಳಗೆ ಬಿದ್ರೆ ಅವಮರ್ಯಾದೆ. ನಾಳೆ ಹೇಳಿ ಯಾರು ಚಂಡಮುಂಡ್ರು ಕೆಳಗೆ ಬಿದ್ರು. ಹೌದಪ್ಪ. ಬೀಳುವುದಿದ್ರು ಮೇಲೆ ಬೀಳಲಿ ಅಂತ ಮೇಲೆ ಬಿದ್ದೆ. ಬೀಳುವುದಕ್ಕೆ ಬಿದ್ದಿದ್ದೇನೆ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಕೈ ಕೊಟ್ಟ ಅಭ್ಯಾಸ ಉಂಟು. ಇಷ್ಟರ ತನಕ ಯಾರಿಗೂ ಕೂಡ ಕೈ ಕೊಟ್ಟ ಮಗ ನಾನಲ್ಲ. ನನಗೆ ಕೈ ಕೊಡುವವರೇ ಸಿಗುವುದು. ಒಮ್ಮೆ ಕೊಡು. ನಿನಗೆ ಹೌದು. ಕೊಡು 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 ಕೊಡು. ನೋಡು ನೋಡು. ಚಂಡ 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 ಚಂಡ. ಹೌದೇನು? ಬರುವಾಗಲೇ ಹೇಳಿದ್ದವನ್ನ ಧರ್ಮಕ್ಕೆ ಕುಡಿಯೋದಕ್ಕೆ ಸಿಗ್ತದೆ ಎಂಬುದಾಗಿ ಹೆಚ್ಚಾಗಿ ಕುಡಿಯಬೇಡ. ಅದು ಕುಡಿಯುವಾಗ ಯಾರಿಗೆ ಗೊತ್ತಾಗುತ್ತದೆ ತಮ್ಮ? ಹೌದು, ಧರ್ಮ ಕಲ್ಲು ಅಂತ ಕುಡಿಯುವುದು. ಮತ್ತೆ ಹೆಚ್ಚಾಗಿ ಹೊಟ್ಟೆಯಿಂದ ಹೊರಗೆ ಬಂದು ಮಧ್ಯದಾರಿಯಲ್ಲಿ ಬಿದ್ದು ಹೊರಳಾಡುವಾಗ ಮತ್ತೆ ಎಚ್ಚರಗೊಂಡಾಗ ಹೇಳುವುದು ಇವತ್ತೇ ಕೊನೆ, ಇನ್ನೂ ಕುಡಿಯುವುದಿಲ್ಲ. ಆದ್ರೆ ಮರುದಿವಸ ಸಿಕ್ಕಾಗ ನಿನ್ನೆ ಹೇಳಿದ್ದು ಮರ್ತೋಗುತ್ತದೆ, ಎದುರಿದ್ದದ್ದು ಒಳಗೋಗ್ತದೆ. ಎದುರೆದುರು ಕಂಡಾಗ ಮನಸ್ಸು ಕೇಳುವುದಿಲ್ಲ ಅಗ್ರಜ. ನಿನ್ನ ಅನುಭವಕ್ಕೆ ಶರಣು. ನಿನ್ನ ಜೊತೆಯಲ್ಲಿ ಇರುವುದಲ್ವಾ? ಹೌದೌದು ಅಣ್ಣ, ಬೇಕಾದ್ದನ್ನು ಕಲಿಯದಿದ್ರು ಬೇಡವಾದ್ದನ್ನು ಕಲ್ತಿದ್ವಿ ನನ್ನೊಟ್ಟಿಗೆ. ಬರುವುದು ಬೇಗ ಅದೇ ಮನಸ್ಸಿಗೆ. ಹೌದಾ ತಮ್ಮ? ನಾವೇನು ಕುಡಿದದ್ದು? ರಕ್ತ, ತಿಂದದ್ದು, ಮಾಂಸ. ಅದು ಬಿಟ್ರೆ ಮತ್ತೆ ಬೇರೆ ಕುಡಿತೇವ ನಾವು? ಮಣ್ಣು ಇಲ್ಲಿರುವುದು. ಬೇಟೆ ನಿನ್ನಿಂದಲೇ ಆಜ್ಞೆಯನ್ನು ಪಡೆದೆ. ಏನು ತಿಂದೆ ಏನು ತಂದೆ ಹೇಳು ನನ್ನ ಮುಂದೆ. ದಾರಿಯಾಗಿ ಹೋದೆಯಾ? ಹೋಗುತ್ತಿರುವಂತ ಸಂದರ್ಭದಲ್ಲಿ ಕೆರಳಿದ ಹಂದಿ. ಹಂದಿ ತಮ್ಮ? ತಮ್ಮ ಹಂದಿ? ಹಂದಿ ನಿನಗೆ ಸಿಕ್ಕಿ ಕಾಣುವುದಕ್ಕೆ ಸಿಕ್ಕಿದ್ದು. ಬಿಡುವ ಮಗನೇ ನಾನು. ನೀನು ಹಂದಿ ಅಂತ ಹೇಳಿದ್ರೆ ಆಯ್ತು ನಿನಗೆ. ಪಂಚಪ್ರಾಣ. ಓಡಿ ಹೋದೆ, ತಾಣೆಗೆ ಕೈ ಕೊಟ್ಟೆ. ಗರ 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 ಎದುರಿಗೆ ಸೆಳೆಯಲಿಕ್ಕೆ ಮಾಡಿದೆ. ಮೊದಲಾಗಿ ನಿಂತಾಯ್ತು ರಕ್ತ. ಒಳ್ಳೆಗೆ ಬಾಯಿ ಕೊಟ್ಟೆ, ಗಲ 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 ಕೈ ಕುಡಿದೆ. ಮಾಂಸವನ್ನು ಬಾಯೊಳಗೆ ಹಾಕಿದೆ. ಞಮ 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 ಇದೆ. ಎಲ್ಲವೂ ದೊಡೆಗೆ ಸಿಕ್ಕಿಸಿದೆ. ಕಾಟ ಕಾಟನೆ ಕಡಿದೆ. ಚರ್ಮ ಬರ್ರನೆ ಹರಿದೆ. ಇದೆಲ್ಲ ನನ್ನದಲ್ವಾ? ನಿನ್ನದೇ. ಆ ಬಳಿಕ ಸ್ವಲ್ಪ ಮಾಂಸ ತಂದಿದ್ದೇನೆ. ಅದ್ಯಾಕೆ? ಯಾಕೆ? ನಿನಗೆ ಪ್ರೀತಿಯ ಮಾಂಸ ಅಗ್ರಜನಿಗೆ, ಶುಂಭನಿಗೆ. ಶುಂಭಗೆ ಈ ಒಡೆ ಈ ಒಡೆ ಹೌದು, ಅದರ ಮಾಂಸ ಸ್ವಲ್ಪ ತಂದಿದ್ದೇನೆ. ಹೌದಾ? ಬಹಳ ರುಚಿ. ಅಗ್ರಜ, ನನ್ನ ಬೇಟೆ ಹೇಗುವಾಗ ಯಾವ ರೀತಿ ಆಯ್ತು? ನಿನ್ನ ಬೇಟೆ ಹೇಗೆ? ನಾನು ಬೇರೆ ದಾರಿ ನೋಡಿದೆ. ನಾನು ಹೋಗುವಾಗ ತಮ್ಮ ಒಂದು ಕಡೆಯಲ್ಲಿ ಒಂದು ಕೇಸರಿ ಸುಮ್ಮನೆ ಕುಳಿತಿತ್ತು. ಒಂದೇ ಕೇಸರಿ ಅಲ್ವಾ ಅಂತ ಭಾವಿಸಿ ಏನು ಮಾಡಿದೆ? ಹೋಗಿ ಕೇಸರಿಯ ಮೈ ಮೇಲೆ ಕೈ ಮಾಡ್ತೇನೆ ತಮ್ಮ. ಮಾಡಬೇಕಿತ್ತು. ಎಲ್ಲಿತ್ತೋ ಏನೋ. ಯಾವುದು? ಸಾವಿರ ಸಂಖ್ಯೆಯಲ್ಲಿ ಕೇಸರಿಗಳು ಒಟ್ಟಾದವು.
ಆಗ ನನಗೆ ಒಂದು ಅರ್ಥ ಆಯ್ತು, ಈ ಲೋಕದಲ್ಲಿ ಕೇಸರಿ ಪಡೆಯನ್ನು ಮಿಗಿಸುವ ಪಡೆ ಮತ್ತೊಂದಿಲ್ಲ. ಇನ್ನು ಜನ್ಮಕಾಲಕ್ಕೂ ಕೇಸರಿಗಳ ಸುದ್ದಿಗಂತೂ ಹೋಗುವುದಿಲ್ಲ ನಾನು. ಬೇಡವಾ? ಬೇಡ ಬೇಡ ಬೇಡ. ಆಮೇಲೆ ಮುಂದೆ ಹೋದಾಗ ಜಿಂಕೆಗಳ ಹಿಂಡು, ಜಿಂಕೆ ಮಾರಿ ಬಿಡ್ತೇನಾ? ಬಿಡುವ ಮಗನೇ ನೀನು. ಜಿಂಕೆ ಮಾರಿ ಓಡ್ತಾ ಐತೆ, ಬಿಡ್ಲೋ ಮಗ. ಓಡಿದೆಯ ಹಿಂದ? ನೀನು ಹೇಳಿದ್ದು ಕೇಳಿತು, ಹೋದೆ. ಅದನ್ನು ಹಿಡಿದು ನೆಲಕ್ಕೆ ಬಡಿದೆ. ಪಚಕ್ಕ ಪಚಕ್ಕ ಅಪ್ಪಚ್ಚಿ ಅಪ್ಪಚ್ಚಿ ಮಾಂಸವನ್ನು ತಿಂದು ರಕ್ತ ಕುಡಿದು ಮತ್ತೆ ಬರುವಾಗ 2 ಮೊಲದ ಕಿವಿ ಹಿಡ್ಕೊಂಡು ಬಂದೆ. ಯಾಕ? ನೀನು ಕಿವಿ ಹಿಂಡುವುದರಲ್ಲಿ ಬಹಳ ಜಾಣ. ನಿನಗೆ ಕಿವಿ. ನನಗ? ಹೌದೌದು. ಹೊಟ್ಟೆ ತುಂಬಿದೆ, ಹಸಿವೆ ನಿವಾರಣೆಯಾಗಿದೆ. ಗಾಳಿಯ ಸಂತಾನ ಇಲ್ಲ. ಹೌದಪ್ಪ. ಈ ಗಾಳಿಯೆಲ್ಲ ಎಲ್ಲಿಗೆ ಹೋಗಿ ಎಲ್ಲಿ ತುಂಬಿಸಿದ್ದಾರಂತ ಯಾರಿಗೆ ಗೊತ್ತು? ಅಕ್ಕ ಅಲ್ಲಲ್ಲಿ ನಿಲ್ಲಿಸಿದ್ದೆಲ್ಲ ಮುಚ್ಚಲತೆಗೆ ಗಾಳಿ ಬುಸ್ಸ ಬರ್ತದೆ, ಏನು ಕೂಡುವುದಿಲ್ಲಪ್ಪ. ಸ್ವಲ್ಪ ಮಲಗದಿದ್ರೆ ಈ ಸಲ ನಾನು ಸಾಯ್ತೇನೆ. ಹಾಗಾಗಿ ಒಂದು ಕೆಲಸ ಮಾಡು, ನಾನು ಸ್ವಲ್ಪ ಮಲಗ್ತೇನೆ, ನೀನು ಗಾಳಿ ಹಾಕು. ಆಮೇಲೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಮತ್ತೆ ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ಆಮೇಲೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಮತ್ತೆ ನಾನು ಮಲಗ್ತೇನೆ. ಇಲ್ಲ, ನಿನಗೆ ಕನಿಕರದ ಸಂತಾನವೇ ಇಲ್ವಂತ. ಒಮ್ಮೆ ನಾನು ಒಮ್ಮೆ ನೀನು. ಬೇಡ. ಹೌದೇನೋ? ಒಮ್ಮೆ ನಾನು ಮಲಗುದು, ನೀನು ಗಾಳಿ ಹಾಕುದು. ಅದು ಸರಿ. ನೀನು ಗಾಳಿ ಹಾಕುದು, ನಾನು ಮಲಗುದು. ಪುಣ್ಯಾತ್ಮ. ಆಮೇಲೆ ನಾನು ಮಲಗುದು. ನೀನು ಮಲಗಬೇಕಿದ್ರೆ, ನಾನು ಮಲಗಬೇಕಿದ್ರೆ ನನಗೆ ಕೊಡ್ಬೇಕಲ್ಲ. ನನಗೆ ಕೂಡ ಕೊಡುವುದಿಲ್ಲ. ನಿನಗೂ ಕೊಡುವುದಿಲ್ವಾ? ಇಲ್ಲಪ್ಪ. ಹಾಗಿದ್ರೆ ಇಬ್ಬರ ಪರಿಸ್ಥಿತಿ ಒಂದೆಂತಾಯ್ತು. ನಾವು ಯಾಕೆ ಶ್ರಮ ಪಡಬೇಕು? ನಮ್ಮ ಅಡಿಯಾಳಾಗಿರುವವರೇ ದೇವತೆಗಳು. ಅದರಲ್ಲಿ ಓರ್ವ ಗಾಳಿಗೆ ಅಧಿಷ್ಠಾತ್ರ ದೇವತೆ ವಾಯು. ವಾಯುಗೊಂದು ಆಜ್ಞೆ ಮಾಡು. ಸರಿ. ಜಾಗ ಸ್ವಲ್ಪ ತಗ್ಗುಂಟಲ್ಲ. ಹೌದಪ್ಪ. ಇಲ್ಲಿ ಬಂದ್ರೂ ಕೂಡ ಸರಿಯಾಗಿ ಬೀಸುವುದಿಲ್ಲ. ಇಲ್ಲ. ತುಷಿನಾದ್ರಿಯ ತುತ್ತದಲ್ಲಿ ನಮ್ಮನ್ನು ಕೈ ಬೀಸಿ ಕರೆಯುತ್ತಿದ್ದ ಯಾರು? ತಳುವದ ಸಮಯದಲ್ಲಿ ತಳುವದ ಸಮಯದಲ್ಲಿ ಏನದು ತಮ್ಮ? ನಲವಿನೋ ಉಯ್ಯಾಲೆಯಲಿ ಉಯ್ಯಾಲೆಯಲಿ ತಾ ಕುಳಿತು ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ ದೇವಿಯು ಪಾಡುತ್ತಿಗ ಗಾಯನವ ಆಲಿಸುತ್ತ 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 ಇಬ್ಬರು ಆಲಿಸುತ್ತ ಇದನ್ನು ಕೇಳಿದಾಗ ಯಾರ ಹೃದಯಕ್ಕೆಲ್ಲ ಸಂತೋಷ ಆಗುವುದಿಲ್ವೋ ಅವರಿಗೆ ಯಾರಿಗೂ ದೇವರಾಣ ಹೃದಯ ಇಲ್ಲ. ಇದ್ದರೂ ವ್ಯರ್ಥ. ಅವರೆಲ್ಲ ಪಾಷಾಣ ಹೃದಯಗಳು. ನಾವು ಹಾಗ ಕಲಾಪ್ರಿಯರು, ಕಲಾ ಪ್ರೇಮಿಗಳು, ಕಲಾ ಸೇವಕರು. ನಿಜವಾಗಿಯೂ ಇಷ್ಟು ಬೇಟೆಯಾಡಿದ ಸಂದರ್ಭದಲ್ಲಿ ಚನ್ನಮುಂಡ್ರು ಅಲ್ಲಿಗೆ ಮಲಗಬೇಕಿತ್ತು. ಆದ್ರೂ ಮಲಗಿದ್ದೇವ ನಾವು? ಇಲ್ಲಪ್ಪ. ಎಷ್ಟು ಉಲ್ಲಾಸದಲ್ಲಿದ್ದೇವೆ. ಮತ್ತೆ ಅದರ ಅರ್ಥ ಏನು? ಮತ್ತೊಬ್ಬರ ಜಾಡ್ಯತೆಯನ್ನು ಹೋಗಲಾಡಿಸುವಂತ ಇಂತಹ ಸಂಗೀತ ಭರಿತವಾದ ಹಾಡನ್ನು ಕೇಳುವಾಗ ಜೀವ ಇದ್ದವನಿಗೆ ನಿದ್ರೆ ಬಂದಿದ್ದ. ನಿದ್ದೆಯಲ್ಲಿದ್ದರೂ ಎಚ್ಚರವಾಗಬೇಕು. ಅಂತಹ ಸಂಗೀತ ಏನು ಸ್ವರವು, ಎಂತ ಸ್ವರ, ಏನು ಇಂಪು, ಏನು ತಂಪು, ಏನು ಪೆಂಪು, ಏನು ಸೊಂಪು, ಏನು ಕಂಪು, ಶ್ರುತಿ ತಾಳ ಲಯಬದ್ಧವಾಗಿ ಸಂಕೀರ್ತನಗೊಳ್ಳಬಹುದಾದಂತಹ ರೀತಿಯಿಂದ ಹೊರಹೊಮ್ಮುವಂತಹ ಗಾನ ಸುದೆ, ಗಾನ ಪ್ರಭೆ. ಅಮ್ಮ, ಆ ಗಾಯನದಲ್ಲಿ
ಸಂಗೀತ ಸ್ವಲ್ಪ ಕೇಳ್ತದೆ, ಹೌದಾ? ಈ ಸಂಗೀತಕ್ಕೆ ಯಾರನ್ನಾದ್ರೂ ಸೆಳೆಯುವಂತ ಒಂದು ಶಕ್ತಿ ಇದೆ. ಅದಕ್ಕಲ್ವ ಹೇಳುವುದು, ನಲವಿನಿಂದೊಲಿದ ನಲಿವಿಕೆಯ ನೀರಜೆಯ ಸಂಗೀತ, ಗಾಯನದ ಗಾಯಕನ ಗಾಢತೆಯ ಗಾನವಿದು ಸಂಗೀತ, ಎಡೆಬಿಡದೆ ಹಾಡುತಿಯ ಹೂದುಂಬಿ ಹೆಜ್ಜೆಯನ್ನು ಸಂಗೀತ, ಕಾನನದ ಮಧ್ಯದಲ್ಲೂ ಕಸ್ತೂರಿ ಕಂಪನದ ಹಿಂಪಿನ ಸಂಗೀತ, ಆಲಿಸುವ ಕರ್ಣವಿರೆ ಆರಂಗಿಸುವ ಇಂಗಿತದ ಸಂಗೀತ, ರಾಗ ಭಾವ ಶ್ರುತಿ ಎಳನ್ನ ಮೈ ಮನವ ಸೂರ್ಯಗೊಂಡಿಹ ದೇವಿಯ ಸಂಗೀತ. ಹೌದಪ್ಪ. ತಮ್ಮ ಯಾರಾಗಿರ್ಬೋದು? ಇದು ವೀಣೆ ಸ್ವರವಾಗಿ ಕೇಳ್ತದೆ. ವೀಣೆ ಯಾರು? ವೀಣೆಯ ಪಿಡಿರಿ ಪಡಿ ಈ ಪರಿಜನೆ ಶರೀರಕ್ಕಾದಂತಹ ಹೆಸರು ದೂರ ಮಾಡೋದಕ್ಕಾಗಿ ಓಹಿನಗಿರಿಯನ್ನು
ಸಂದರ್ಭ. ಹೆದರಿ ಒಂದು ಬೀಸಿದ್ದಾನೆ ಪುಣ್ಯಾತ್ಮ. ಮಂದವಾಗಿ ರಂ 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 ಗಾಳಿ 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 ಗಾಳಿ. ಆ ಗಾಳಿಗೆ ಶರೀರವನ್ನು ಒಡ್ಡಿದ್ದೇ ತಡ. ಎಲ್ಲಿಂದ ಶರೀರ? ಆಯಾಸ ಎಲ್ಲ ಮಾಯ. ಹೌದಪ್ಪ. ಸುರಿಯುವ ಬೆವರು ಮಾಯ. ಮಾಯ ಉಲ್ಲಾಸ. ಆದರೆ ಅದರ ಜೊತೆಯಲ್ಲಿ ಇಂಪಾದ ಸ್ವರವನ್ನು ಕೇಳಿದೆಯಾ? ಸ್ವರ ಸ್ವರ. ಎಂತದದು? ಗೊತ್ತಾಗ್ಲಿಲ್ವಾ? ನನ್ಗೆ ಗೊತ್ತಾಯ್ತು. ಅದು ಈ ಕಾಡಿನಲ್ಲಿ ಬಿದಿರು ತಾಗುವಾಗ ಒಂದು ನಮೂನೆ ಸ್ವರ ಬರ್ತದೆ, ಅದೇ ಸ್ವರ. ಬಿದಿರಿಗೆ ಬಿದಿರು ತಾಗಿ ಈ ಸ್ವರವೇ? ಹೌದು. ತಮ್ಮ ಅಗ್ರಜ ನೋಡಿದೆಯಾ? ಸ್ವರ ಲಯ ಬದ್ಧವಾಗಿ ಉಂಟು. ಹಾಗಿದ್ರೆ ಅದಲ್ಲ. ಅದಲ್ಲ, ಅದು ಞರ್ 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 ಅಂತ ಕೇಳು. ಬಹುಶಃ ಇದು. ಯಾವುದು? ಅದ ಯಾವ್ದ? ಇದು ಇದು ಅದು ಎಂತದ್ದು ಹೇಳ್ತಾರೆ? ದುಂಬಿ 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 ದುಂಬಿಗಳು ಹೂವಿನ ಮಕರಂದವನ್ನು ಹೀರುವುದಕ್ಕೆ ಮಕರಂದದ ಮೇಲೆ ದುಂಬಿಗಳು ಬಂದು ಕುಳಿತಾಗ ಒಂದು ಡುಯ್ ಅಂತ ಸ್ವರ ಬರ್ತದೆ. ಹೌದೇನು? ಇದು ದುಂಬಿಯ ಸ್ವರವ? ಹೌದು. ಇಷ್ಟೊಂದು ಇಂಪಾಗಿ ಕೇಳುವುದಕ್ಕೆ ದುಂಬಿಯ ಸ್ವರ ಸಾಧ್ಯವೇ ಇಲ್ಲ. ಇಲ್ವಾ? ಗೊತ್ತಾಗ್ಲಿಲ್ಲ ನಿನಗೆ? ಹಾಗಾದ್ರೆ ಅದಲ್ಲ. ನನಗೆ ಗೊತ್ತಾಯ್ತು. ಹೇಳು. ವೀಣೆಯ ಸ್ವರ. ವೀಣೆ? ವೀಣೆ. ಇಷ್ಟು ಚೆನ್ನಾಗಿ ವೀಣೆ ನುಡಿಸುವುದು ಯಾರು ಪುಣ್ಯ? ಇದ್ದಾರೆ. ಬ್ರಹ್ಮನ ರಾಣಿ, ಪುಸ್ತಕೋಪಾನಿ, ನಾಗವೇಣಿ ಈ ಕಡೆಗೆ ಬಂದು ಚೆನ್ನಾಗಿ ವೀಣೆಯನ್ನು ಮಿಡುತ್ತಾ ಇದ್ದಾಳೆ. ಬ್ರಹ್ಮನ ರಾಣಿ. ನಿನಗೆ ತಲೆಗೆ ಪೆಟ್ಟಾಗಿದೆ ಬೇಟೆಯಾಡುವಾಗ. ಯಾಕೆ? ಬ್ರಹ್ಮಣ ರಾಣಿ, ವೀಣಾಪಾಣಿ, ಪಣಿವೇಣಿ, ಆ ವಾಣಿ ಇಲ್ಲಿಗೆ ಬರ್ಲಿಕ್ಕುಂಟ? ಆ ವಾಣಿಯೇ ಈ ಕಡೆಗೆ ಬಂದದ್ದು. ಅಲ್ಲಲ್ಲ, ಬ್ರಹ್ಮದೇವ ಸೃಷ್ಟಿಕರ್ತ. ಅವ ಸೃಷ್ಟಿ ಮಾಡುವಂತಹ ಜೀವರಾಶಿಗಳಿಗೆ ಸುಜ್ಞಾನವನ್ನು ಕೊಡಬೇಕು ಅಂತಾದ್ರೆ ವಾಗ್ದೇವಿಯಾದ ವಾಣಿ ಬ್ರಹ್ಮನ ಬಳಿಯಲ್ಲೇ ಬೇಕು. ಒಂದೊಮ್ಮೆಗೆ ಬ್ರಹ್ಮನ ಬಳಿಯಲ್ಲಿ ವಾಣಿ ಇಲ್ಲದೇ ಇದ್ರೆ ಅವ ಹುಟ್ಟಿಸುವ ಜೀವರಾಶಿಗಳು ಎಲ್ಲ ಬೆಪ್ಪುತ ಕಣ್ಣುಗಳಾಗಿ ಹುಟ್ಟುತ್ತವೆ. ಒಂದಕ್ಕೂ ತಲೆಯೇ ಸರಿ ಇರುವುದಕ್ಕಿಲ್ಲ. ಹೌದೌದು. ಅದಲ್ಲ, ವಾಣಿ ಅಲ್ಲ. ವಾಣಿ ಅಲ್ವಾ? ವಾಣಿ ಅಲ್ಲ. ವಾಣಿ ಅಲ್ವಾ? ಮತ್ತೆ ಯಾರು? ಯಾರು? ಹಾಗಿದ್ರೆ ಅವ ಯಾರು? ಇದ್ದಾನಲ್ಲ. ಯಾರವ? ತುಂಬರೋ ನಾರದ 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 ಎಂಬವರಿನಿಪೋ ತುಂಬೂರು ನಾರದ ಎಂಬವರಿನಿಪೋ ನಡೆತಂದು ನಡೆತಂದು ನಡೆತಂದು
ಇಲ್ಲಿಗ ನಮಗೆ ಬೇಸರ ಆಗಿದೆ ಅಂತ ಕುದುರೆ ಮುಖದವನದ್ದು ಒಂದು ಗಾನ ಸುದ್ದೆ. ಓ ಸ್ವರ್ಗಲೋಕದ ಸಂಗೀತಗಾರ ಅವನೇ ಮತ್ತೆ ಹೌದಾ? ಅವ್ವ ಅವ ಬರುವುದು ಬೇಡ, ಚಂಡಮಂಡಲ ಪ್ರವೇಶ ಆಗಿದೆ ಅಂತ ತಿಳಿದರೆ ಸಾಕು. ಈ ಕಡೆ ತಲೆ ಮಾಡಿ ಮಲಗುವ ಜಾಯಮಾನವೇ ಅವನದಲ್ಲ. ಹೆದರಿಕೆ ಪಾಪ, ಅಷ್ಟು ಭಯ ಅವನಿಗೆ. ಶುಂಭನ ಅಟ್ಟಹಾಸ ಕೇಳುವಾಗ್ಲೇ ಈ ಕಡೆಯವರು ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಚಂಡಮುಂಡರು ಬರುವಾಗ ಈ ಕಡೆಯವರು ಪೂರ್ತಿ ಹೋಗ್ತಾರೆ. ಕೇಳಬೇಕಾಗಿಲ್ಲ, ಯಾವಾಗಲೂ ನಾವು ಬರುವಾಗ ಯಾರಿಲ್ಲ. ಅಲ್ಲ ನಮಗೆ ಇಷ್ಟು ಸಾಕಪ್ಪ, ಧಾರಾಳ ಸಾಕು. ಎಷ್ಟು ಉಂಟು ಅನ್ನುವುದು ಮುಖ್ಯ ಅಲ್ಲ, ಇರುವುದು ಹೇಗುಂಟು ಅನ್ನುವುದು ನಮಗೆ ಸಾಕು. ಹೌದು ನಮ್ಮ ಓ ಹಾಗಿದ್ರೆ ಯಾವ ಅಲ್ವಾ? ಇನ್ನೊಬ್ಬ ಇದ್ದಾನೆ. ಯಾರವ? ಹೆಸರಲ್ಲಿ ನಾರದ, ಕರದಲ್ಲಿಗೆ ಬಾರದ, ನಿಂತಲ್ಲಿ ನಿಲ್ಲದ, ಗಾನ ವಿಶಾರದ, ಕೋಪವನ್ನು ತೋರದ, ಅವನವ್ಯ ಶಾರದ, ನಾರದವನ್ನು ಮೀರದ, ಕೋಪವನ್ನು ತೋರದ ನಾರದ. ತಮ್ಮ ಅಗ್ರಜ, ನಾರದ ಬರುವುದು ಬಿಡು. ಅವನಿಗೆ ದಕ್ಷ ಬ್ರಹ್ಮನಿಂದ ಶಾಪ ಉಂಟು. ಏನು? ನಿನ್ನ ಜೀವನದಲ್ಲಿ ನಿನಗೆ ತಿರುಗಾಟವೇ ಬಗೆಯಲ್ಲಿ ಹಾಗಂತ ಹೇಳಿ ದಕ್ಷ ಬ್ರಹ್ಮ ಹರಿಯಶ್ವ ಶಬರೇಶ್ವರನ್ನು ಸೃಷ್ಟಿ ಮಾಡಿದಾಗ ಈ ನಾರದ ಎಲ್ಲರಿಗೂ ವೈರಾಗ್ಯವನ್ನು ಬೋಧಿಸಿ ಕಾಡಿಗೆ ಕಳಿಸಿದನಂತೆ. ನೋಡಿ ನೋಡಿ ಸಿಟ್ಟು ಬಂತು ದಕ್ಷನಿಗೆ, ಕೊನೆಗೆ ಕೊಟ್ಟ ಶಾಪ. ನಿನ್ನ ತಿರುಗಾಟದಲ್ಲೇ ಜೀವನ ಮುಗಿದು ನಾರದನಿಗೆ. ನಾರದನಿಗೆ ಅವ ಕೊಟ್ಟ ಶಾಪ. ಅವ ಒಂದೇ ಕಡೆಯಲ್ಲಿ ನಿಲ್ಲುವುದಿಲ್ಲ. ತುಂಬುರ ನಾರದ ರೆಂಬವರಿಂದಿಲಿ ಕದಂಬ ವನಕ್ಕೆ ನಡೆತಂದು ಸಂಭ್ರಮದಲ್ಲಿ ಗಾನ ಪಾಡುವುದು ಅಲ್ಲವೇ ಅಲ್ಲ ಹಾಗಂತ ಹೇಳಿ ಹಾಗಿದ್ರೆ ನಾರದನಲ್ಲ, ತಿಳಿಬೇಕು. ತುಂಬುರ ಅಲ್ಲ, ತಿಳಿಬೇಕು. ಒಂದು ಸುಲಭದ ಉಪಾಯ ಉಂಟು. ಏನದು? ಕೇಳಿಸುವುದೇನು? ಸ್ವರವಿಡಿದು ನಡೆತರಲು ತನುವಿನ ಪರಿಮಳವು ನಾಸಿಕೆಗೆ ಸೋಕಲು, ತನುವಿನ ಪರಿಮಳವು ನಾಸಿಕೆಗೆ ಸೋಕಲು. ಆದರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಗೆ ಪ್ರಕಾಶವದು ಗೋಚರಿಸೆ ಅಚ್ಚರಿಯೂಗ ಶೋಧಿಸಿ ಮರುತ ಕಂಡರು ಸ್ವರ್ಣದುಯ್ಯಾಲಯವಿ ದೇವಿಯರು ಅದರಲ್ಲಿ ಗಿಂಡಿ ಬಳೆದ ಬಿಟಗಾರೆ ನೋಡೆ ಮರದ ಕುರ್ಗನೆ ಯಂತಿಗಳು ನೀರೇ, ನೋಡೆ ಮರದ ಕುರ್ಗನೆ ಯಂತಿಗಳು ನೀರೇ. ಶರದಿಂದು ಬದನೆ ಶರದಿಂದು ಬದನೆ ಶರದಿಂದು ಬದನೆ ಶರದಿಂದು ಬದನೆ ಹರಿಡನೇತೆ ಹರಿಡನೇತೆ ಹರಿಡನೇ
ಶರದಿಂದು ಮದನೆ ಹರಿಣನೇತ್ರೆ ಎಲ್ಲ ತರುಣಿ ಮನಿಯು ವಿಮಲ ಕಾತ್ಮೆಗೆ ಅರರೆ 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 ಭೂಮಿಯ ಮೇಲೆ ನಾನು, ನನ್ನ ಮೇಲೆ ಭೂಮಿಯ ಕನಸೋ ನನಸೋ ಭಾವದ ಭ್ರಮೆಯೋ ಒಮ್ಮೆ ಚ್ಯೂಟು ಯಪ್ಪ ಭೂಮಿಯ ಮೇಲೆ ನೀನಿರುವೆ ಕನಸಲ್ಲ ನನಸು ಕೇಳಿದಂತಹ ಸ್ವರ ಆಗ್ರಾಣಿಸಿದ ಪರಿಮಳ ಎರಡನ್ನೂ ತಿಳಿಯಬೇಕು ಅಂತ ಕದಂಬ ಕಾಂತಾರವನ್ನು ಪೊಕ್ಕೆವು. ನಾನು ಸ್ವಲ್ಪ ಮುಂದೆ ಹೋದೆ. ಸರಿ, ಮುಂದೆ ನಾ ಹೋದಾಗ ಹಿಂದೆ ನಾ ಬರುವಾಗ ಮುಂದೆ ಹೋದೆ 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 ಹೋಗು ಹೋಗಿ ಹೋಗಿ ಮುಂದೆ ಹೋಗಲಿ ಆಗ್ಬೇಕಲ್ಲ ಅದಕ್ಕೆ ಬಿಟ್ಟ ಮುಂದೆ ಹೋಗಲಿ. ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಏನಾಯ್ತು? ಕಸ ಬಿತ್ತ ಅದಲ್ವಾ ಮತ್ತೇನ? ಪ್ರಭೆ 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 ಪ್ರಭೆಯ ಕದಂಬ ಕಾಂತಾರದಲ್ಲಿ ಇಲ್ಲಿಯವರೆಗೆ ಕಾರು ಕತ್ತಲೆ. ಇವತ್ತು ನೋಡಿದ್ರೆ ಕೋಟಿ ಸೂರ್ಯನ ಪ್ರಭೆ ಕಣ್ಣುಗಳಿಗೆ ರಾಚುತ್ತಿದೆ. ಕೋಟಿ ದಿವಾಕರನ ಪ್ರವೇಶ ಆಯ್ತಾ ಕದಂಬ ಹುಡುಗರಿಗೆ? ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ ಅಂತ ಬಿಟ್ಟೆಯ ಆದರೂ ಕಣ್ಣು ಬಿಟ್ಟು ನೋಡ್ತೇನೆ. ನೋಡಿದರೆ ನೋಡುವುದೇನು? ಏನ? ಒಬ್ಬಳಾಗಿ ಸೌಂದರ್ಯವತಿಯಾದ ಹೆಣ್ಣು ಚಿನ್ನದ ಉಯ್ಯಾಲೆಯಲ್ಲಿ ಉಯ್ಯಾಲೆಯನ್ನು ಆಡುತ್ತಾ ಸಂಗೀತವನ್ನು ಪಾಡುತ್ತಾ ಸೆರಗನ್ನು ಗಾಳಿಗೊಟ್ಟುತ್ತಾ ಕುಡಿನೋಟವನ್ನು ಬೀರುವ ದೃಶ್ಯವನ್ನು ನೋಡಿದೆ. ಹೌದಾ? ಸಾಮಾನ್ಯವಾದ ಹೆಣ್ಣಲ್ಲ. ಆಕಾಶದಂಚಿನಲ್ಲಿರುವ ಮಿಂಚಿನ ಗೊಂಚಲು ಇಲ್ಲಿಗೆ ಬಂದು ನಿಂತಿರಬಹುದೇ? ರತಿದೇವಿಯ ಕೈಯಲ್ಲಿರುವ ಅಂದದ ಚಂದದ ರನ್ನದ ಹೊನ್ನ ಕನ್ನಡಿ ನಮ್ಮ ಕಣ್ಣ ಮುಂದೆ ನಿಂತಿದೆಯೋ? ಚೆಲುವಿಕೆ ಚೈತನ್ಯವೋ ಪರಿಮಳದ ಬುದ್ದಳಿಯೋ ವರ ರಸದಾಕಾರದವರ ಓ ಎಂಬ ಹಾಗೆ ವಾಸವಾಯಿತು. ಅವಳ ಸೌಂದರ್ಯವನ್ನು ಕಂಡಾಗ ಸುರಶಿಲ್ಪಿಯಾದ ವಿಶ್ವಕರ್ಮನ ಕುಶಲ ಕಲಗಾರಿಗೆ ಕುದುರೆಗಾಯಕ ಒಂದು ಕಾಂಚನ ಕನ್ಯೆ ಕಾಯದಲ್ಲಿ ಮಾಯದ ಕಲಗುಡಿ ಕಣ್ಣ ಮುಂದೆ ಕಾಣುತ್ತಿರುವ ರಚಕ ಕವ್ಯ ವಾಗ್ಮಯ ಶೃಂಗಾರ ಲೋಕದ ಕಾವ್ಯ ಕಾಮಿನಿ ಕಣ್ಣಿಕೆಯಾಗಿ ಕಣ್ಣ ಮುಂದೆ ನರ್ತಿಸ್ತಾ ಇದ್ದಾಳು. ಚಂದ್ರಿಕೆಯ ಸ್ತ್ರೀರೂಪವಾಯಿತಿ ಬಳುಕುವ ವಿದ್ಯುಲ್ಲತೆ ಲತಾಂಗಿಯಾದಲ್ಲಿ ಪ್ರಪಂಚದಲ್ಲಿ ಶೃಂಗಾರ ತತ್ವಕ್ಕೆ ಸಾಕಾರ ರೂಪವನ್ನು ಕೊಟ್ಟು ದೇವರು ನನ್ನ ಕಣ್ಣ ಮುಂದೆ ನಿಲ್ಲಿಸಿರಬಹುದೇ? ಮನಸ್ಸಿನಾದ ಮನುಮತ ಮಂತ್ರಿಸಿಬಿಟ್ಟ ಹೂವಾಣೋ ಎಂಬ ಹಾಗೆ ಭಾಸವಾಯಿತು. ಅವಳ ಬಾಗಿಸಿದ ಹುಬ್ಬೆಂಬ ಕಾಮನ ಬಿಲ್ಲಿಗೆ ಕಣ್ಣಿನ ರೆಪ್ಪೆಗಳೆಂಬ ಹಗ್ಗವನ್ನು ಕಟ್ಟಿ ಗುಡಿನೋಟವೆಂಬ ಬಾಣವನ್ನು ಪ್ರಯೋಗಿಸ್ತಾ ಇದ್ದಾಳೆ. ಮನ್ಮಥನ ಬಾಣಕ್ಕಿಂತ ತೀಕ್ಷ್ಣವಾದ ಅವನ ಬಾಣಕ್ಕೆ ಲೆಕ್ಕೊಂಡು ಇವಳ ಬಾಣಕ್ಕೆ ಲೆಕ್ಕ ಇಲ್ಲ. ಅದು ಗಣಿತ, ಇದು ಅಗಣಿತ. ಅಗಣಿತಲಾದ ಅಪ್ರಮೇಳಾದ ಅನೂರಣೀಯಲಾದ ಹೆಣ್ಣಿನ ಸೌಂದರ್ಯವನ್ನು ಕಂಡು ಅವಳ ಸೌಂದರ್ಯವನ್ನು ಕಾಸಾರಕ್ಕೆ ಹಿಡಿದು ಆನಂದ ಹಂಸ ಪಕ್ಷಿ ಹಾಗೆ ತೇರುತ್ತಾ ಕುಣಿಯುತ್ತಾ ತೇಲುತ್ತಾ ತೇಲಾಡಿ ಹೋದೆ. ಏನ ಇಷ್ಟೆಲ್ಲ ಹೊಗಳಿದೆಯಲ್ಲ, ನನಗೂ ಒಂದು ಗೊತ್ತೇ ಆಗ್ಲಿಲ್ಲ. ಕಿವಿ ಕೊಟ್ಟದ್ದೇ ವಿನಃ ಹೊಗಳ್ತಾ ಇದ್ದೆ. ಗೊತ್ತಾಗುತ್ತೆ. ಹೆಣ್ಣು ತರುಣಿ, ನಾನು ಆವಾಗದಿಂದ ನೋಡ್ತಾ ಇದ್ದೇನೆ. ನನ್ನ ಕಣ್ಣಿಗೆ ಯಾವ ತರುಣಿಯೂ ಎಲ್ಲಿ ನೋಡಿದೆ ನೀನು? ಓ ಈ ಕಡೆ. ಅಲ್ಲಿ ಎಂತದುಂಟು? ಇಲ್ವಾ? ಒಂದು ದೊಡ್ಡ ಮಾವಿನ ಮರ ಉಂಟು. ಒಂದು ಹಗ್ಗ ಕೊಡ್ತೇನೆ, ಹೋಗಿ ಹಗ್ಗ. ನಿಮಗೆಲ್ಲ ಇರುವಲ್ಲಿ ನೋಡ್ಲಿಕ್ಕೆ ಸಂಕಟ, ಇಲ್ಲದಲ್ಲಿ ನನಗೇನ ಗೊತ್ತು ಎಲ್ಲಿ ಯಾವ ಕಡೆ ಇದ್ದಾನಂತ. ಆದ್ರೂ ಇಲ್ಲದಲ್ಲಿ ಕುತ್ತಿಗೆ ಉದ್ದ ಮಾಡಿಯೇ ಈಗ ಅದಲ್ವ? ಒಂದು ಆಸೆ, ಒಮ್ಮೆ ನೋಡುವ. ನೋಡ್ಬೇಕಾ? ಮನಸ್ಸುಂಟಾ? ಮನಸ್ಸಿಲ್ಲದೆ ಹೃದಯ ಗಟ್ಟಿ ಮಾಡಿಕೊ. ಅಷ್ಟು ಚಂದ ಇದ್ದಾರೆ. ನಾನೇ ಹೀಗಾಗಿದ್ದೇನೆ, ಮತ್ತೆ ನಿನ್ನ ಪರಿಸ್ಥಿತಿ ಎಂತ? ಅದಷ್ಟೇ ಗಟ್ಟಿ ಮಾಡಿಕೊ. ಸೌಂದರ್ಯ ಅಲ್ವಾ? ಇಲ್ವಾ? ನೋಡುವ ನೋಡುವ. ಹೌದಾ? ನಾನು ಹೇಳಿದ್ದು ಹೌದಾ? ಹೌದಪ್ಪ. ನೋಡು ಮಗಳು. ಅದೆಷ್ಟು ಲೋಕಲೋಕವನ್ನು ಸಂಚಾರ ಮಾಡಿದವರು ನಾವು. ಆದ್ರೆ ಇಂತಹ ಸೌಂದರ್ಯವನ್ನು ಕಂಡವರು ನಾವಲ್ಲ. ಅಲ್ಲ. ಶಿನಿವೇಶ ಮೀನ ಚಾಪಲ ನೇತ್ರ ಚಕ್ರೋನ್ ಮಿಥುನ ಕುಂಭಕುಚೆ ಮಕರ ಕೇತು
ಲಾವಣ ಸಿಂಹ ಮಧ್ಯ ಋಷಭ ಧ್ವಜರಿ ಭಟ್ಟದನ ಕನ್ಯಾ ನಮನಿ ಮನಸಿಜ ಶಶಾಂಕ ಕರ್ಕಾಟಕ ತನಿ ಸೊಬ ಬಡೆದು ಸನ್ಮೋಹನದ ಗನಿಯೇ ಈಕೆ. ಹೌದಾ? ಹೌದಪ್ಪ. ಆಯ್ತಲ್ಲ. ಎಂತ ಚೆಲುವು. ಮಂದ ಗಮನೆಯ ಮಂದ ಹಾಸಮಂ ಕುಂದರ ದನೆಯ ಕುಂದ ದವಯವಾದ ಸೌಂದರ್ಯ ದಂದಮಂ ವಕ್ರ ಕುಂದಳೆಯ ವಕ್ರಾವಲೋಕನದ ಭಾವದ ಬಗೆಯಂ ಬಂದುಗೆ ದುತಿಯಳ ಬಂಧುರದ ಸಿಂಗರವ ಏನೆಂದು ವರ್ಣಿಸುವೆ. ಏನು ನೆಂಬೆನು ಮನಸ್ಸಿನ ಮದದಾನೇನು ರತ್ನ ನಿಧಾನೇನು ತ್ರೈಲೋಕ್ಯ ರೂಪೈಕ ಸೌರವೋ ನೋಟಕರ ರಸ ಸಾಕಾರ ಸನ್ನಿಪೆ ಈಕೆ ತನ್ನ ಸೊಂಪಡಿದ್ದು ನುಂಪಿಡಿದು ಕಂಪಗೆ ಲೋಚನದ ನೋಟದ ಹೊಲ ಹೊಡಕರಿಸಿ ಗೆಲ್ಲುವ ಕದಪಿನ ಕಾಂತಿ ಕಳಕಳಿಸೆ ನಸುಲಜ್ಜ ನಗುಮಗದ ರಂಕುಳಿಸಿ ಜನಕಾಂತಿಯಿಂದ ಕುಡಿದ ಹೆಣ್ಣಿಗಳು ಕಂಗಳು ಕಾಮಣ ಶರಂಗಳು ನೀಲಾದ ಕಂಗಳು ಮಳೆ ಬೆಳಗಗಳು ರಕ್ತದ ರಂಗಳು ಸ್ವಲ್ಪ ವದನಗಳು ಪೂರ್ಣ ಕಳೆಯೋ ತಿಂಗಳು ಎಂಬ ಹಾಗೆ ಭಾಸವಾಗುವ ವಾಸುರಾಂಗಿಯದ ಹೆಣ್ಣು ಯಾರಿವಳು 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 ಗೊತ್ತಾಯ್ತು. ಯಾರಿರ್ಬೋದು ಇವಳೆಂತ ವಿಟಗಾರೆ ನೋಡೆ ಸ್ಮರಣ ಕೂದಡೆ ಎತ್ತಿಹಳು ನೀರೆ. ಈಕೆ ವಿಟಗಾರೆ ಹೌದು ಅಂತಾದ್ರೆ ನಾವು ವಿಟಪುರುಷರೇ ಅಖಂಡವಾದಂತಹ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಇದ್ದೇವೆ. ಗಂಡು ಕಲೆಗಳಂತಹ ನಮ್ಮನೆ ಕಡೆಗೆ ಸೆಳೆಯಬೇಕಿದ್ರೆ ಸಾಮಾನ್ಯಲೇ ಅಲ್ಲಲ್ಲ ಸರಸಿಜ ವದನೆ ಹರಿಣನೇತ್ರ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ತಮ್ಮ ಆ ವಿಚಾರ ಬದಿಗೆ ಈ ಲೋಕ ಬಿಟ್ಟಿದ್ದಾನೆ. ಯಾರಿಗೆ ಯಾರು ನನಗೆ ಗೊತ್ತಾಯ್ತು. ನನಗೆ ಗೊತ್ತಾಯ್ತು ಇವಳು ಬಹುಶಃ ರಮೆ ಇಲ್ಲದಿದ್ರು ರಮೇ ಉಮೆಯರ ಮಾತ ಬಿಡು ಮಾತ ಬಿಡು ಮಾತ ಬಿಡು ನೀನು ರಮೇ ಉಮೆಯರ ಮಾತ ಬಿಡು ನೀನು ಕಮಲಜ ಸೃಜಿಸಿದ ಶಿವಬಲ್ಲ ಪರಶಿವಬಲ್ಲ ಸದಾ ಶಿವಬಲ್ಲ ದಿನ 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 ದಿನತಿ ತೊಂದರು ತದು ದಿನತಿ ತೊಂದಿರೋ ದಿನತಿ ದಿನದಿ ತೆಗದಿ ತೆಗದಿನತಿ ರಮೆ ಉಮೆಯರ ಮಾತ ಬಿಡು ನೀನು
ರಮೆ ರಮೆ ರಾಮೇ ಹೌದೇನು ನಮ್ಮ ಭಕ್ತ ವೈರಿಯಾದಂತಹ ಆ ನಾರಾಯಣ ನಾರಾಯಣ ಮಾಡಿದೆ ಲಕ್ಷ್ಮಿ ಲಕ್ಷ್ಮಿ ಈ ಕಡೆಗೆ ಅವಳೆ ಬರುವುದಕ್ಕಿಲ್ಲ ಯಾಕಿಲ್ಲ ಸಮುದ್ರ ಮತನ ಕಾಲದಲ್ಲಿ ಹುಟ್ಟಿಕೊಂಡವಳಾಕೆ ಆ ಸಂದರ್ಭದಲ್ಲಿ ಏನು ಬೇಕೆಂದು ಕೇಳಿಕೊಂಡಾಗ ತನ್ನ ಹೃದಯ ಭಾಗದಲ್ಲಿ ಜಾಗವನ್ನು ಕೊಟ್ಟಿದ್ದಾನೆ ಅಂತಹ ಪವಿತ್ರ ಜಾಗವನ್ನು ಬಿಟ್ಟು ಇಲ್ಲಿಗೆಲ್ಲ ಆಗಿದ್ರೆ ಅವಳಲ್ವಾ ಅವಳು ಯಾರು ಉಮೆ ಉಮೆ ನಮ್ಮ ದೇವರ ಮಡದಿ ಪಾರ್ವತಮ್ಮ ಪಾರ್ವತಮ್ಮ ಹೌದು ಪಾರ್ವತಮ್ಮ ಹೌದು ಮುಖ ನೋಡಿದ್ರೆ ಗೊತ್ತಾಗ್ತದೆ ಪಾರ್ವತಮ್ಮಲ್ಲ ಅಲ್ವಾ ಆ ಹಣೆ ನೋಡಿದ್ರೆ ದೊಡ್ಡ ಗೊತ್ತಿಲ್ಲ ರಮೆ ಉಮೇರ ಮಾತನ್ನು ಬಿಡು ಗೊತ್ತಾಯ್ತು ನನಗೆ ಮತ್ತೆ ಯಾರು ಅವೈತಾನಲ್ಲ ಮನ್ಮತ ಅವನ ಮಡದಿ ರತಿ ಆ ರತಿಯೇ ಧರೆಗಿಳಿದ ಅವಳು ಅವನ ಮೇಳ ಬಿಟ್ಟು ಬರುವುದಿಲ್ಲ ಕಾಮರತಿಯರ ಮೇಳ ರತಿಯ ಮೇಳದೊಳಿರ್ಪ ಕಾಮ ಕಾಮ ಹಾಗಾಗಿ ಅದು ಇದು ಆ ಮೇಳ ಅಲ್ಲ ಇದು ಯಾವುದೋ ಬೇರೆ ಮೂರನೇ ಮೇಳ ಬೇರೆ ಹೌದಾ ಆ ವಿಚಾರವನ್ನು ಬಿಡುವ ಬಿಡುವ ಇವಳಿಗೆ ಮನೆ ಇಲ್ವೇ ಮಠ ಇಲ್ವಾ ಮನೆ ಊರುಗಳನ್ನು ಬಿಟ್ಟು ಬಂದದ್ದು ಯಾಕೆ ಬಹುಶಃ ನಾವು ತಿರುಗಾಟಕ್ಕೆ ಬರ್ತೇವೆ ಅಂತ ಗೊತ್ತಾಗಿ ಬಂದದ್ದು ಹೇಗೆ ಇವರೊಟ್ಟಿಗೆ ತಿರುಗಾಟ ಮಾಡಬಹುದಾ ಮಾಡಬಹುದು ಹಾಗಂತ ಹೇಳಿ ಅದಕ್ಕಾಗಿ ಬಂದವಳಲ್ಲ ಜೀವನದಲ್ಲಿ ಬೇಸರ ಇವಳಿಗೆ ಜಿಗುಪ್ಸೆ 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 ಆ ಮುಖ ನೋಡುವಾಗ ಜಿಗುಪ್ಸೆ ಹೇಗೆ ಕಾಣ್ತದ ನೋಡುವ ಆಗ ನಗಾಡುವುದು ನಗು ನಗುತ್ತಾ ಹೇಗೆ ಆಗುದು ನನಗೆ ಒಂದೊಂದೇ ಮನೆಗೆ ಹೋಗ್ತದ ಅಂತ ಬೇಸರದ ಸಂತಾನವಿಲ್ಲ ತಮ್ಮ ನನಗೆ ಯಾಕೋ ಏನು ಇವಳನ್ನು ಕಂಡಾಗ ಒಂದು ಮನಸ್ಸಾಗ್ತದೆ ಯಾವುದಕ್ಕೆ ಇವಳನ್ನೇ ನಾನು ಮದುವೆ ಆದ್ರೆ ನೀವು ಹೀಗೆ ನನಗೆ ನೋಡಿದ ಆವಾಗಲೇ ಮನಸ್ಸಾಗಿದೆ ಯಾರನ್ನು ಅವಳನ್ನು ನಾನು ಯಾರು ನೀನು ನನ್ನ ಅಗ್ರಜ ಅಣ್ಣ ಹೌದಾ ಅಣ್ಣನ ಹೆಂಡತಿ ಅಮ್ಮನಿಗೆ ಸಮ ಅಮ್ಮನಿಗೆ ಕಣ್ಣಾಗ್ತೀಯ ಮಗನೇ ಇನ್ನೊಂದು ಅಮ್ಮನನ್ನು ಹುಡುಕಬಹುದು ಈ ಅಮ್ಮ ಕೈ ತಪ್ಪಿದ್ರೆ ಮತ್ತೆ ಇಲ್ಲ ಅಣ್ಣನಿಗೆ ಮದುವೆ ಆಗಲಿ ನಮ್ಮ ಮದುವೆ ಆಗಬಹುದಾ ನಿನ್ನಲ್ಲಿ ಪ್ರೀತಿ ಮಮಕಾರ ಗೌರವ ಇದ್ರೆ ಆಗಬಹುದು ಇವಳು ನನಗೆ 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 ಏಕೆ ವಾದವು ಈ ವಿವರವನ್ನು ಅಣ್ಣನ ಮನೆಗೆ ಬಂದಂತೆ ನಮಗೆ ಅನ್ನುವಂತಹ ಯುದ್ಧ ಬೇಡ ಇವಳು ಸೇರಬೇಕಾದದ್ದು ಶುಂಭನ ಬಳಿಗೆ ಹೋಗಿ ಹೇಳುವ ಹೋಗುವ ಭರಣಿಯನ್ನೆಲ್ಲ ಸಂಚರಿಸಿ ಗೋದಿಗೆವು ಅಣ್ಣದೇವಾ ನಿನ್ನ ನಿರತ ಗುಂಡಾಡುತ್ತಲಿರುವರು ತ್ರಿಜಗದಿ ಅಣ್ಣದೇವಾ ನಿಮ್ಮ ಮಾತನ್ನು ಶಿರಸ ವಹಿಸಿಕೊಂಡು ಹಿರೇನ ಲೋಕವನ್ನು ಪ್ರವೇಶ ಮಾಡಿದವರು ನಾವು ಯಾವ ಕಡೆ ಹೋದರೂ ಕೂಡ ನಿಮ್ಮನ್ನು ಆಳುತ್ತಾ ಇದ್ದಾರೆ ಹೊಗಳುತ್ತಾ ಇದ್ದಾರೆ ದೇವನೆಂದರೆ ಏಕೋ ದೇವ ಶುಂಭ ವಿಚಾರ ಕೇಳಿ ಸಂತೋಷವಾಯಿತು ಆ ವೇಳೆಯಲ್ಲಿ ಎಲ್ಲಿಲ್ಲದ ಹಸಿವು ಬಾಧಿಸಿತು ಅರಣ್ಯವನ್ನು ಸೇರಿ ಮೃಗ ಬೇಟೆಯಾಡಿದವರು ನಾವು ಆ ವೇಳೆಯಲ್ಲಿ ಒಂದು ವಿಶೇಷ ಯಾವುದು ವಿಶೇಷ ಒಂದು ಸ್ವರ ಕೇಳಿತು ಸ್ವರವನ್ನು ಬಿಡಿದು ಕದಂಬವನಕ್ಕೆ ಬಂದಾಗ ಒಬ್ಬಳಾಕೆ ಸೌಂದರ್ಯವತಿಯಾದ ಹೆಣ್ಣು ಚಿನ್ನದ ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಮಾಡುತ್ತಿದ್ದಾಳೆ ಅವಳನ್ನು ಕಂಡು ನೇರವಾಗಿ ನಿನ್ನ ಬಳಿಗೆ ಬಂದದ್ದು ನೀನು ಮೂರು ಲೋಕಾಧೀಶನಾಗಿ ಪೂರ್ಣನಾಗಬೇಕು ಅಂತಾದ್ರೆ ಮೂರು ಲೋಕದ ಸೌಂದರ್ಯವತಿಯಾದ ಅವಳನ್ನು ಮದುವೆ ಆಗಬೇಕು ಎನ್ನುವ ನುಡಿಯಾಲಿಗುದ ಜುಂಬನು ನುಡಿಯಾಲಿಗುದ ಜುಂಬನು ಮನಸಿ ಜನಚರ ಗತಿಗೆ ತಿರುಗುತ್ತಾಗ ವನ ಜನೇಂದ್ರಿಯ ವರಿದದಿರೆನುತ ನಿಶ್ಚಯಿಸಿ ಏನನ್ನ 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 ಚಂಡಮುಂಡರೇ ನಿಮ್ಮ ಮಾತನ್ನು ಕೇಳಿದ್ರೆ ಸಂತೋಷ ಆಗುತ್ತಾ ಉಂಟು ಹೌದು ಮನ್ಮಥನ ಶರೋತಿಯ ಬಳಿಯಾದ ನಾನು ಇದರ ಉಪಶಮನ ಹೇಗೆ ಪರಿಜನತ್ರಯ ವರಿಸದಿರೆ ಹೋಗಿ ಹೇಳ್ಕೊಂಡು ಬರ್ಬೇಕು ಬೇಡ 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 ಸಂಬಂಧ್ರೆ ನಿಮ್ಮಲ್ಲಿ ನೀವು ಹೇಳುವಂತೆ ವಿಷಯವನ್ನು ಕೇಳಿದಾಗ ಸ್ವಲ್ಪ ಇದರ ಬಗ್ಗೆ ಆಲೋಚನೆ ಮಾಡಬೇಕು ಆದ್ರೆ ನೀವೆಷ್ಟು ದನಿದು ಬಂದವರಲ್ವಾ ಸ್ವಲ್ಪ ವಿಶ್ರಾಂತಿ ಪಡೆದುಕೊಳ್ಳಿ ಬೇಕಾದ್ರೆ ನಾನೇ ಕಳಿಸ್ತೇನೆ ಹೋಗಿ ಹೋಗಿ ಸುಗ್ರೀವಾ ಬರ್ಬೇಕು ಕೇಳಯ್ಯ ಕೇಳಯ್ಯ ಸುಗ್ರೀವ ಬೇಡ್ವೆನದನೆದು ಜೀವ ಜಾಲವಲ್ಲ
ಕೊಲ್ಲುವುದು ವಾರ್ತೆಯನು ಕೇಳಿದೆನು ಬೆರೆವ ಕದಂಬವನದೊಳಗೆ ಉಯ್ಯಾಲೆಯಲ್ಲಿ ಸತಿ ಬೆರೆವಳಂತೆ. ಸುಗ್ರೀವ ನಮ್ಮ ಚಂಡಮುಂಡರು ಬಂದು ನನ್ನಲ್ಲಿ ಹೇಳಿದಂತ ಮಾತು ಕದಂಬಾವನದಲ್ಲಿ ಅತಿ ಚೆಲುವಿದ ನಾರಿವರುವಳಿದ್ದಾಳೆ ಎಂಬುದಾಗಿ. ಓ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸ್ತಿರುವಂತಹ ಚಂಡಮುಂಡರು ಒಬ್ಬಳಾಕೆ ಹೆಣ್ಣನ್ನು ಕದಂಬ ಕಾನೂನದಲ್ಲಿ ನೋಡಿ. ಹೌದು, ನಿಮಗೆ ವರ್ಣಿಸಿದ್ದು ಇರ್ಲಿಯಪ್ಪ. ಈಗ ನನ್ನ ಈ ವಿಷಯ ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೂ ಕೂಡ ಬಂದಿದ್ದೇನೆ. ಮದುವೆ ಹೌದು, ಹೇಗಾಗ್ಬಾರ್ದ? ಅಲ್ಲ, ನಿಮಗೆ ಆಗುದು ಹೋಗುದು ಮತ್ತೇನದ್ದು? ಮದುವೆ ನಿಮಗಲ್ಲ, ಹೌದು. ನನ್ನನ್ನು ಬಯಸಿದ್ಯಾ? ಕಾರಣ ಉಂಟು. ಏನದು? ಕದಂಬವನಕ್ಕೆ ನೀನು ಅವಳಿದ್ದಳಿಗೆ ಹೋಗಬೇಕು. ಹೋಗಿ ನಾನೇ ಕೈಯಲ್ಲಿ ಶುಂಭ ಏನು ಎಂಬುದರ ಬಗ್ಗೆ ಅವಳಲ್ಲಿ ತಿಳಿಸಿ ಹೇಳಿ ಅವಳ ಮನಸ್ಸನ್ನು ನನ್ನ ಕಡೆಗೆ ತಿರುಗುವ ಹಾಗೆ ಮಾಡಿ ಅವಳನ್ನು ಶೋಣಿತಾಪುರಕ್ಕೆ ಕರೆತರಬೇಕು. ಇದು ಶುಂಭನಾಜ್ಞೆ. मेरे व कदम्ब बनवने पोಗುತ್ತಾ ಜಗದೋ ಬಿಗಿಯ ಲಾವಣ್ಯವನು ನೆರೆ ಕಂಡು ಸುಗ್ರೀವ ಹಂಬಲಿಸಿದನು ಶಿವ ಶಿವ ಸ್ಮರನಂಬಿಗುರೆ ಸಿಲುಕುತ್ತಲೇ ನಮ್ಮಯ ಶುಂಭ ಕೆಟ್ಟನೋ ತಿಳಿದು ನೋಡಲಿಕ್ಕೆ ಮಾನಿನಿಯೇ ಶಿವ ಶಿವ ಸಿಕ್ಕುವಳೆ ತಾನವಗೆ ಸಿಕ್ಕಲು ದಕ್ಕುವಳೆ ತ್ರಿಜಗವನು ತಲ್ಲಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಕುತಿಗ ಮಾತೆ ಮಕ್ಕಳಾಟಿಕೆಯಾಯ್ತು ನಮ್ಮದು ರಕ್ಕಸಾನ್ವಯ ಅಳೀತಿಗೆ ಮಿಕ್ಕ ಮಾತೇನು ಒಡೆಯನ ಆಜ್ಞೆ ನಮಗೆ ಮಾನ್ಯವಲ್ಲ ಸಿಕ್ಕುವಳೆ ನಮಗೆ ಸಿಕ್ಕಲು ದಕ್ಕುವಳೆ ಅರಸ ಹೇಳಿದ್ದನ್ನು ಪ್ರಯೋಗ ಮಾಡಲೇಬೇಕೆಂಬುದು ತಿಳಿದು ಕದಂಬವನಕ್ಕೆ ಬಂದವನಿದ್ದೇನೆ. ಎಲ್ಲಿಂದ ಎಲ್ಲಿವರೆಗೆ ವ್ಯತ್ಯಾಸ? ಹಗಲು ಹೊತ್ತಿನಲ್ಲಿಯೂ ಕೂಡ ಈ ಕಾನನ ಕತ್ತಲೆಯಿಂದ ತುಂಬಿತ್ತು. ಯಾಕೆ? ಸೂರ್ಯ ಕಿರಣ ಬೀಳುವುದಿಲ್ಲ ಇಲ್ಲಿಗೆ. ಇಂದು ನೋಡಿದರೆ ಹಾಗಲ್ಲ. ಅಯ್ಯೋ, ಎತ್ತ ಕಡೆ ನೋಡಿದರೆ ಜಗ್ಗನೆ ಬೆಳಗುತ್ತಾ ಉಂಟಲ್ಲ. ಈ ಬೆಳಕಿನ ವ್ಯವಸ್ಥೆ ಯಾರು ಮಾಡಿದ್ರು? ಎಲ್ಲಿಂದ ಆಯ್ತು? ಹೇಗಾಯ್ತು ಅಂತ ಹೇಳಿ ಆ ಕಡೆಗೆ ನೋಡಿದರೆ ಕಂಡು ಕೇಳರಿಯದಂತಹ ವಿಚಾರ. ಜನ್ಮ ಶತ್ರುಗಳು ಎನಿಸಿದ ಹಾವು ಮುಂಗುಸಿಯೋ ಅಥವಾ ಇನ್ನೊಂದು ಪ್ರಾಣಿಗಳು ಇಂದು ಅನ್ಯೋನ್ಯತೆಯಿಂದ ಒಂದೇ ತಾಯಿಯ ಬಸರಿಂದ ಈಡಿ ಹುಟ್ಟಿ ಬಂದವರಂತ ಹೇಳಿ ತಿಳಿಸುತ್ತದೆ. ಹಾಗಿದ್ರೆ ಇದೆಲ್ಲ ಯಾಕೆ ಹೀಗಾಗುತ್ತದೆ? ನಾವು ಕೇಳಿದ್ದಕ್ಕೂ ಇಂದು ನೋಡುವುದಕ್ಕೂ ವ್ಯತ್ಯಾಸ. ನಾವು ಕೇಳಿ ಬಲ್ಲೆವು. ಎಲ್ಲಿ ದೇವರ ಸಾಕ್ಷಾತ್ಕಾರ ಉಂಟು ಅಲ್ಲಿ ವೈರ ಇಲ್ಲಂತೆ, ಭೇದ ಇಲ್ಲಂತೆ, ಮದ ಇಲ್ಲಂತೆ, ಮತ್ಸರ ಇಲ್ಲಂತೆ, ಕಾಡಿನ ಮೃಗಗಳಿಗೂ ಇಲ್ಲಂತ ಹೇಳಿದ್ರೆ ನಾಡನ್ನಾಡುವ ನಮಗೆಷ್ಟು ಬೇಕು? ಹಾಗೆ ನಮಗಿಲ್ಲ, ಇವಕ್ಕುಂಟು ಅಂತ ಹೇಳಿದ್ರೆ ಇಲ್ಲಿ ಯಾವಾಗಲೂ ಇಲ್ಲದ ದೇವರು, ಇಂದು ಯಾರು ಇಲ್ಲದ ನಿರ್ಜನ ಪ್ರದೇಶದಲ್ಲಿ ಎಲ್ಲಿ ನೆಲೆಯಾದರೂ
ಎಂದು ಈ ಕಡೆಗೆ ನೋಡಿದ್ರೆ ಚಂಡಮುಂಡರಾಡಿದ ಧರಣಿ ಇವಳೆ ಅಂತ ಹೇಳುವುದಕ್ಕೆ ಯಾವುದೇ ಅನುಮಾನ ಇಲ್ಲ. ಚಿನ್ನದ ತೊಟ್ಟಿಲನ್ನು ಕಟ್ಟಿ ತೂಗುತ್ತಾಳೆ ಅಂತ ಹೇಳಿದ್ರಲ್ವ, ಹೌದಲ್ವ? ಚಿನ್ನದ ತೊಟ್ಟಿಲನ್ನು ಕಟ್ಟಿ ತೂಗಾಡುವುದು. ಆದ್ರೆ ಕಟ್ಟಿದ್ದೆಲ್ಲಿಗಂತ ನೋಡಿದ್ರೆ ಅಯ್ಯೋ ಆಕಾಶದತ್ತ ಕೂಡ ದೃಷ್ಟಿ ಹರಿಸಿದ್ರು ಆ ಸರಪಳಿಯ ಕೊನೆ ಕಾಣುವುದಿಲ್ಲ. ಹಾಗಿದ್ರೆ ಎಲ್ಲಿಯೂ ಬಿಗಿದದ್ದಿಲ್ಲ. ತನ್ನಿಂದ ತಾನೇ ಇದನ್ನು ತೂಗಬೇಕಿದ್ರೆ ಯಾವ ರೀತಿಯಲ್ಲಿ ತೂಗುತ್ತಾಳೆ ಅಂತ ನೋಡಿದ್ರೆ ಲೋಕಕ್ಕೆ ಕೆಟ್ಟದ್ದು ಯಾವುದು ಬೇಡ, ಒಳ್ಳೆಯದು ಬೇಕು. ಕೆಟ್ಟದ್ದೆಲ್ಲ ಹೋಗಲಿ, ಒಳ್ಳೆಯದು ಬರಲಿ ಎಂಬುದನ್ನು ನಮಗೆ ಪಾಠರೂಪವಾಗಿ ತಿಳಿಸುವುದಕ್ಕೂ ಎಂಬಂತೆ ಇವಳು ಈ ರೀತಿಯಾಗಿ ಕಾಣುತ್ತಾ ಇದ್ದಾಳೆ. ಹಾಗಿದ್ರೆ ಇಲ್ಲಿಗೆ ಬೆಳಕು ಬಂದದ್ದು ಎಲ್ಲಿಂದ? ಇವಳ ತನುವಿನ ಕಾಂತಿ, ಶರೀರದ ಕಾಂತಿ, ಮನ ಸೂರ್ಯಗೊಳ್ಳುವಂತ ಯಾವ ಪರಿಮಳ, ತನುಗಂಧ. ಹಾಗಿದ್ರೆ ತನುಗಂಧವನ್ನು ಈ ರೀತಿ ಪಸರಿಸಬೇಕಿದ್ರೆ, ಬೆಳಕನ್ನು ಚೆಲ್ಲಬೇಕಿದ್ರೆ, ಸರಪಳಿಯನ್ನು ಬಿಗಿಯದ ತೊಟ್ಟಿಲಲ್ಲಿ ಇರಬೇಕಿದ್ರೆ ಇವಳು ಯಾರು? ಅನುಮಾನವೇ ಇಲ್ಲ. ಲೋಕಗಳನ್ನೇ ಸೃಜನೆ ಮಾಡಿ ಆ ಲೋಕದಲ್ಲಿರುವಂತಹ ಸಕಲ ಜೀವರಾಶಿಗಳನ್ನು ಸೃಷ್ಟಿ ಮಾಡಿ ಅವುಗಳನ್ನೆಲ್ಲ ತನ್ನಯ ಕುಕ್ಷಿಯಲ್ಲಿ ಇರಿಸುತ್ತ ನಿತ್ಯದಿ ಸಲಹುತಿಹ ಮಾತೆ, ಲೋಕ ಮಾತೆಯನ್ನೇ ಈ ರೀತಿಯಾಗಿ ಎನ್ನಡೆಯ ಅಪೇಕ್ಷೆ ಪಟ್ಟಂತ ಹೇಳಿದ್ರೆ ಆ ಶುಂಭನಿಗೆ ಈಕೆ ಸಿಕ್ಕುವವಳೆ. ಸಿಗ್ಬೋದಪ್ಪ, ಯಾಕೆ? ಭಕ್ತರಿಗೆ ದೇವರು ಸಿಗದೆ ಮತ್ತೆ ಯಾರಿಗೆ ಸಿಗೋದು? ಆದರೆ ಅವಪ್ಪ ಅಪೇಕ್ಷೆ ಪಟ್ಟ ರೀತಿಯೇ ಬೇರೆಯಾಗಿದೆ. ಆ ಬೇರೆ ರೀತಿಯಲ್ಲಿ ಅಪೇಕ್ಷೆ ಪಟ್ಟ ಕಾರಣ ಸಿಕ್ಕಿದರೂ ಕೂಡ ಎನ್ನೊಡೆಯ ಶುಂಭಂಗೆ ದಕ್ಕುವಳೆ. ಹಾಗಿದ್ರೆ ವಿನಾಶ ಕಾಲವೇ ಇದು? ವಿಪರೀತ ಬುದ್ಧಿಯೇ? ವಿಪರೀತ ಬುದ್ಧಿ ಅಂತ ಹೇಳಿದ್ರೆ ನಿಜ ಅರ್ಥ ಏನು ಅಂತ ಹೇಳಿದ್ರೆ, ಈಕೆಯನ್ನು ಅಪೇಕ್ಷೆ ಪಟ್ಟ ಕಾರಣ ದಾನವ ಕುಲ ನಾಶವಾಗುತ್ತದೆ. ಹಾಗಿದ್ರೆ ನಾನು ಮುಂದುವರಿಸಿ ಮಾತನ್ನಾಡಿದ್ರೆ ಒಂದು ಅರ್ಧ ಭಾಗ ನನಗೂ ತಪ್ಪು ಅಂಟಿಕೊಳ್ಳುತ್ತದೆ. ಪಾಪ ಕೇಳಬಾರ್ದಪ್ಪ, ನಮ್ಮವರು ಉಳಿಲಿ ಹಿಂತಿರುಗಿ ಹೋಗೋಣವೇ, ಅದು ಕೂಡ ಹೋಗಬಾರ್ದು. ಅರಸನಪ್ಪಣೆ ಮೀರಲಪ್ಪದೆ ಹೇಳಿ, ಹಾಗಿದ್ರೆ ತಪ್ಪದೆ ಗೈಬೇಕಾದ ಪ್ರಜೆಯಾದ ನನ್ನ ಧರ್ಮ ಅಲ್ವೇ? ಉಳಿತು ಕೆಡುಕು ಇನ್ನೇನು ನನಗೆ ಗೊತ್ತಿಲ್ಲ. ಆ ಉಂಡ ಅನ್ನದ ಋಣವನ್ನು ತೀರಿಸುವುದಕ್ಕೆ ಬೇಕಾಗಿ ಹೋಗಿ ಅವಳಲ್ಲಿ ವಿಷಯವನ್ನು ಜನನಿಗೆ ಭಿನ್ನಕವನು ಕರುಣದುಳಿಯುವುದು, ಜನನಿಗೆ ಭಿನ್ನಕವನು ಕರುಣದುಳಿಯುವುದು, ವನದಿನಿ ಕುಳಿತಿಗುವುದೇ ಸನುಮತವಲ್ಲಿದು ನಿನಗಿನ್ನು ಬೇಡ್ವೆನ, ಸನುಮತವಲ್ಲಿದು ನಿನಗಿನ್ನು ಬೇಡ್ವೆನ, ತನುಜೇ ಶುಂಭನ ಬಯಕೆ ಜನನಿಗೆ ಭಿನ್ನಕವನು ಕರುಣದುಳಿಯುವುದು, ಪಾದಂಗಳಿಗೆ ಈ ಸುಗ್ರೀವನ ವಂದನೆಗಳು. ತಾಯೇ ಹೇಳುವುದಕ್ಕೆ ಎಲ್ಲಿಂಟು? ನಾನು ಇನ್ನು ಹಾಳಾಗುವುದಕ್ಕೆ ಮಾತ್ರ ಉಳಿದಲ್ಲ, ಹಾಳಾಗಲಿಕ್ಕಿಲ್ಲ. ಆಯ್ತು, ಅಷ್ಟಾಗುವಷ್ಟು ಆಗಿ ಹೋಯ್ತು. ಅದೇ ಯಾಕೆಂತ ಹೇಳಿದ್ರೆ ನೀನು ಯಾರೆಂಬುದನ್ನು ಅಲ್ಪ ಮತಿಯಿಂದ ನಾನು ಅರ್ಥವಿಸಿಕೊಂಡೆ. ತಾಯೇ, ಸಂಕಲ್ಪ ಮಾತ್ರದಿಂದ 3 ಮೂರ್ತಿಗಳನ್ನು ಸೃಜನೆ ಮಾಡಿ ಅದು ಇಂಥವರು ಇಂಥಲ್ಲೇ ಇರಬೇಕು, ಇಂಥದ್ದನ್ನೇ ಮಾಡಬೇಕೆಂದು ಅಪ್ಪಣೆ ಇತ್ತವಳು ನೀನಲ್ವೇ? ಅಂದ ಬಳಿಕ 3 ಮೂರ್ತಿಗಳ ಅಬ್ಬೆಯಾದಂತಹ ನಿನ್ನನ್ನು ಸಾಮಾನ್ಯ ರಾಕ್ಷಸ ಕುಲದಲ್ಲಿ ಹುಟ್ಟಿದಂತ ನಾನು ತಾಯೇ ಎಂದು ಕರೆಯಬಹುದೇ? ಬಹುದು ಅಂತ ಹೇಳಿ ಇನ್ನೊಂದು ಮತಿ ಹೇಳುತ್ತಾ ಉಂಟು. ಯಾಕೆ ಅಂತ ಹೇಳಿದ್ರೆ, 7 ಲೋಕದ ಜನನಿ ನೀನಲ್ವೇ? 7 ಲೋಕದಲ್ಲಿ ಒಂದು ಲೋಕದಲ್ಲಿ ನಾನೂ ಕೂಡ ಇಲ್ವೇ? ಅಂದ ಬಳಿಕ ನಾನು ನಿಮಗೆ ಕಂದನಲ್ವೇ? ಕಂದನಾದ ನಿಮ್ಮ ತಾಯಿ ಅಂತ ಹೇಳಿದ್ರೆ ತಪ್ಪಲ್ಲ ತಾನೇ? ಅಮ್ಮ, ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ನಿನಗೆ ಕೈ ಮುಗಿಯುತ್ತಾ ಇದ್ದೇನೆ ತಾಯೇ. 1-2 ಮಾತುಗಳನ್ನು ನಿವೇದಿಸಿಕೊಳ್ಳುವುದಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಸಾನ್ನಿಧ್ಯದಲ್ಲಿ ಬಿನ್ನಪ್ಪ ತಾಯಿ. ಎನ್ನ ಮಡದಿಯದ್ದು ಅಥವಾ ಮಕ್ಕಳದ್ದು ಅಥವಾ ನನ್ನ ಮನದಾಶೆಯನ್ನು ನಿಮ್ಮಲ್ಲಿ ಹೇಳಿಕೊಳ್ಳುವುದಕ್ಕೆ ಸಮಯ ಕೇಳಿಲ್ಲ ತಾಯೇ. ನನಗೆ ಉತ್ಪನ್ನವದಿತ್ತ
ಸಾಕಿ ಸಲಹಿದ ಎನ್ನ ದಾತಾರ ಎನಿಸಲ್ಪಟ್ಟಂತಹ ಅಮ್ಮ ಶುಂಭದೊರೆಯ ಮನದ ಹಿರವನ್ನು ನನ್ನ ಈ ನಾಲಿಗೆಯಿಂದ ಹೇಳಿಕೊಳ್ಳಬಹುದು ತಾನೆ. ಅಮ್ಮ ಅವರಿಗೆ ಗೊತ್ತಾಗಿದೆ. ಅರಿತೊರೆಲ್ಲಿದೆವಲ್ಲೋ ವರಿಸಬೇಕೆನ್ನುತ್ತ ನಿರ್ಧರಿಸುತ್ತಾನೆಲ್ಲ ನಟ್ಟಿದನು ನಟ್ಟಿದನು ಸುರನರೋರಗರ ಸಂಗರದೊಳು ಗೆಲಿದನು ಸುರನರೋರಗರ ಸಂಗರದೊಳು ಗೆಲಿದನು ಸರಿಗಾಡೆನಾದಗಿರುಳು ಜನನಿಗೆ ಪಿನ್ನಗವನು ಕರುಣದೊಳಿಲು ಜನನಿ ಈ ನಿರ್ಜನ ಪ್ರದೇಶವಾದಂಥ ಕಾಡು ಮೃಗಗಳೇ ತುಂಬಿದಂಥ ಈ ಕಾನನದಲ್ಲಿ ನೀನು ಇರುವಂತ ವಿಷಯವನ್ನು ಜನರಿಗೆ ತುಂಬ ತಿಳ್ಕೊಂಡ ತಾಯಿ. ಸಾಮಾನ್ಯರಿಂದ ತಿಳ್ಕೊಂಡದಲ್ಲ. ಗಂಡುಗಲಿ ಅಂತೇಳಿ ಅವರೇ ಹೇಳಿಕೊಡ್ತಾರೆ. ಎಷ್ಟು ಗಂಡು ಕಡಸುತನ ಉಂಟು ಅಂತೇಳಿ ನಮಗೆ ಗೊತ್ತಿಲ್ಲ. ಆ ಪುಂಡು ಹುಡುಗರು ತುಂಡು ಮಕ್ಕಳು ಹೇಳಿದ್ದು ಚಂಡಮುಂಡರು ಸರಿ ಎಲ್ಲ ಒಡೆಯಂಗೆ ಬಂದು ವಿಸ್ತರಿಸಿದರು ತಾಯಿ. ಈ ಮಾತನ್ನು ಕೇಳಿದ್ದೆ ತಡ ಎಲ್ಲಿ ಸುಗ್ರೀವ ಬರಲಿ ಅಪ್ಪಣೆ. ಅರಸ ಕಲಿಯುವಾಗ ಹೋಗದೆ ಇರುವುದಕ್ಕಾಗುತ್ತದ ಹೇಳಿ ಮಂತ್ರಿಗಳಲ್ಲಿ ನಾನು ಒಪ್ಪನಲ್ವೇ. ಎಲ್ಲ ಮಂತ್ರಾಲೋಚನೆ ಇರಬೇಕು ಅಂತ ಹೇಳಿ ಅಲ್ಲಿ ಹೋಗಿ ನೋಡಿದ್ರೆ ಯಾವುದೇ ಮಾತುಕತೆ ಇಲ್ಲ ತಾಯಿ. ಹೋಗು ಸುಗ್ರೀವ ಕದಂಬ ಕಾನನಕ್ಕೆ ಎಂದು ಅಪ್ಪಣೆ ಆಯ್ತಮ್ಮ. ಹೌದೇ ಅಪ್ಪಣೆಯನ್ನು ವಿಧಿಸಿದ ಮೇಲೆ ನಾನು ತಪ್ಪದೇ ಮಾಡಬೇಕೋ ಬೇಡ ಹೇಳಿ ಮಾಡಬೇಕು ಅಂತ ಹೇಳಿದ್ವಿ. ಅವ ಹೇಳಿದ್ದನ್ನು ಇಲ್ಲಿ ಬಂದು ಹೇಳಿದ್ರೆ ಇದು ನಿಮ್ಮ ಪಾಲಿಗೆ ಸನ್ಮತವಾದೀತೆ ಇಲ್ಲ. ಕಾರಣ ಕಠೋರವಾದಂತಹ ಹೃದಯವನ್ನು ಯಾವುದು ಚೂರಿಯಿಂದ ಇರಿದ ಹಾಗೆ ಇರುವಂತಹ ವಿಚಾರವನ್ನು ಹೇಳಬೇಕಾದೀತು. ಸನ್ಮತ ಅಲ್ಲ ಅಂತ ಹೇಳಿ ಹೇಳದೆ ಹೋಗದೆ ಅಮ್ಮ ಮಾನ ಮುಚ್ಚುವುದಕ್ಕೆ ಬಟ್ಟೆ ಕೊಟ್ಟಿದ್ದಾನೆ, ಬದುಕುವುದಕ್ಕೆ ಅನ್ನ ಕೊಟ್ಟಿದ್ದಾನೆ, ಕುಡಿದ ಜಲವೋ ಸೇವಿಸಿದ ಗಾಳಿಯೋ ಯಾವುದು ಇದ್ರೂ ಕೂಡ ಅದು ಶುಂಭನ ಆಳ್ವಿಕೆಗೆ ಒಳಪಟ್ಟದ್ದು. ರಾಜರಣ ತೀರಿಸುವುದಕ್ಕೆ ಆಗುವುದಿಲ್ಲ ಅಂತೆ. ಹಾಗಿದ್ರೆ ಹೇಳಿದ್ದನ್ನು ನಾವು ಮಾಡೋದೇ ಇದ್ರೆ ನಾವು ಮತ್ತೂ ನಾವು ತಪ್ಪುಗಾರರಾಗುವುದಿಲ್ಲ ತಾಯಿ. ಹೇಳೋಣವೇ ಈ ವಿಷಯವನ್ನು ಕೇಳಿದಾಗ ಅರಸನ ಪ್ರಜೆಯಾಗಿ ಒಳ್ಳೆಯದನ್ನು ಮಾಡಿಬಿಟ್ಟ ಅಂತ ಹೇಳಿ ಹಾಲು ಕುಡಿಸುತ್ತೀಯೋ, ಸಹಿಸಲಕ್ಕೆ ಅಸಾಧ್ಯವಾದಂಥ ನುಡಿಗಳನ್ನು ಆಡಿಬಿಟ್ಟನಲ್ಲ ಅಂತೇಳಿ ವಿಷ ಕೊಡುತ್ತೀಯೋ ನಂಗೆ ಗೊತ್ತಿಲ್ಲ. ಒಂದೋ ಕಳುಹಿಸಿಕೊಟ್ಟಂತ ಒಡೆಯನಿಗೆ ಅಲ್ಲ ಸಂಕಲ್ಪ ಮಾಡಿದಂತ ನಿಮ್ಮ ಚಿತ್ತಕ್ಕೆ ಬಿಟ್ಟದಂತ ಹೇಳಿ ಒಪ್ಪು ತಪ್ಪುಗಳನ್ನೆಲ್ಲ ಬಿಟ್ಟು ಸರಿ ನಮಗೆ ಬೇಡ. ಒಂದೇ ವಾಕ್ಯದಲ್ಲಿ ಎಲ್ಲ ವಿಚಾರವನ್ನು ಹೇಳಿಬಿಡ್ತೇನೆ ತಾಯಿ. ಹರುಷದಿ ನಿನ್ನನ್ನು ವರಿಸುವ ಮನವಂತ ತೊರೆದು ಈತ ನಡೆದಿರಿ ಎನ್ನ ಕಡಲವ ಧೂತ ಶುಭಾತುರಿಗೆ ಬೀಳುವ ದೂತರಿಲ್ಲಂತೆ ಬಿದ್ದಿದನ ಸುವಾತಗಿತ್ತು. ಕೇಳಿದಾಗ ನನಗರಿವಿಲ್ಲದೆ ನಗು ಬಂದು ಹೋಯಿತು. ನನ್ನ ನಗೆ ಈತನ ಪಾಲಿಗೆ ನಗೆಯಾಗಿ ಹೋಯಿತಲ್ಲ. ಈ ಬಗೆಯನ್ನ ಹಗೆಗಳಿಗೆ ತಿಳಿಯಬೇಕು. ಹಾಗಾಗಿ ಮನ ಮೇಲೆ ಕರುಣಾರಸಬೇಕು. ನಡೆದು ಹೋಯಿತು. ಯಾತನೆಯಿಂದ ಕೂಡಿದಂತ ಯಾವ ಕಾಯವನ್ನು ಬಿಟ್ಟೆ ಪರಮ ಚೇತನದೆಡೆಗೆ ಹೋದೆ. ನಾನು ಸತ್ತಂತ ಹೇಳುವುದಿಲ್ಲ, ಯಾವುದೋ ಚೇತನದ ಮೂಲ ಶಕ್ತಿಯ ಬಳಿಗೆ ಹೋದೆ. ಅಲ್ಲಿ ಹೋಗಿ ಏನು ನೋಡಿದೆ, ನೀವು ಕೇಳುವುದಲ್ಲ ಯುವಕರು ಕೇಳುವುದಷ್ಟೇ. ಆದ್ರೆ ಅಲ್ಲಿ ನೋಡುವುದಕ್ಕೆ ಏನು ಇರಲಿಲ್ಲ, ಕೇಳುವುದಕ್ಕಿತ್ತು. ಸ್ವಾಮಿ ಎಲ್ಲ ನಿಮ್ಮಂತ ಭಾಗವತದವರು ಹೇಳ್ತೀರಲ್ಲ, ನಿಮ್ಮ ಬಾಯಿಂದಲೇ ಆ ಶಬ್ದವನ್ನು ಕೇಳುವಾಗ ಮೈ ಮನ ಎಲ್ಲ ರೋಮಾಂಚನವಾಗುತ್ತದೆ. ಹಾಗಿದ್ರೆ ಪ್ರತ್ಯಕ್ಷವಾಗಿ ಅಲ್ಲಿ ಕೇಳಿದಾಗ ಏನಾಯ್ತು ಸುಗ್ರೀವ ಅಂತ ಕೇಳಿದ್ರೆ ವರ್ಣಿಸಲು ಸಾಧ್ಯ ಸ್ವಾಮಿ, ವರ್ಣಿಸಲು ಸಾಧ್ಯ ಇಲ್ಲ. ಆ ಮಂತ್ರವನ್ನು ಕೇಳಿದಾಗ ನೀವು ಹೇಳ್ತೀರಲ್ಲ, ಕೇಳ್ತಾರಲ್ಲ ಹರಿದಾಸರೆಲ್ಲ, ಪಾಪಿಯ ಜೀವನ ಪಾವನಗೊಳಿಸುವ ಪರಶಿವೆಯ ಮಂತ್ರ. ಹಾಗಿದ್ರೆ ಮಂತ್ರವನ್ನು ಹೇಳುವುದಕ್ಕೆ ನಾಲಿಗೆಗೆ ಬಾರದಿದ್ರು ಕೂಡ ಕೇಳುವುದಕ್ಕೆ ದೇವರು ಕಿವಿ ಕೊಟ್ಟಿದ್ದಾನಲ್ಲ, ಅದನ್ನು ಕೇಳಿ ಆದ್ರೂ ಕೂಡ ನಾನು ಪಾವನನಾಗುವುದು ಎಲ್ಲಿಂದ ಹೇಳಿ?
ಹಸಿ ಮಾಂಸವನ್ನು ತಿನ್ನುವುದು, ಏನಕ್ಕೇನೋ ಒದರುವುದು, ಕಣ್ಣಿನಲ್ಲಿ ಕಾಣುವುದಕ್ಕೆ ಸಾಧ್ಯ ಇಲ್ಲದ್ದು, ಕಿವಿಯಲ್ಲಿ ಕೇಳುವುದಕ್ಕೆ ಸಾಮರ್ಥ್ಯ ಇಲ್ಲಂತ ವಿಚಾರವನ್ನು ಗೈದು ನಾವು ತಪ್ಪನ್ನು ಮಾಡಿಬಿಟ್ಟವರಿದ್ದೇವೆ. ಹಾಗಿದ್ರೆ ಹೌದು, ಈಗ ಯಾವ ನಿನಾದವೂ ಕೇಳುವುದಿಲ್ಲ, ಆ ವಿಸ್ತಾರವಾದ ಕ್ಷೇತ್ರವೂ ಅಲ್ಲ. ಹಾಗಿದ್ರೆ ಮತ್ತೆ ಹೇಳಿದರೆ ಕದಂಬ ಕಾನನಕ್ಕೆ ಬಂದವನಿದ್ದೇನೆ, ನಾನೊಬ್ಬೆ ಸತ್ತೆ ಮತ್ತೆ ಬದುಕಿದೆ, ಇದು ಯಾಕೆ? ಕಿರುನಗೆಯು ಹೊಗೆಯಾಡುವುದಕ್ಕಾಗುತ್ತದಲ್ಲ. ಹಾಗಿದ್ರೆ ಎಲ್ಲಿಯಾದ್ರೂ ಬೆಂಕಿ ಹಾಕಿದ್ರೆ ಏನಾದೀತು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ಅನುಭವಿಸಿಯೇ ತಿಳಿಬೇಕು. ಮಾಡಿದ್ದು ತಪ್ಪಾಗಿ ಹೋಯ್ತಲ್ಲ, ಅನ್ಯ ಕ್ಷೇತ್ರದಲ್ಲಿ ತಪ್ಪು ಮಾಡಿದ್ರೆ ಪುಣ್ಯ ಕ್ಷೇತ್ರ ಸಂದರ್ಶನದಿಂದ ಪಾಪ ಪರಿಹಾರ ಅಂತ ಆಗ್ತದಂತ. ಹೌದಾ? ನಾನು ಶ್ರೀದೇವಿಯ ನೆಲೆಯಾದಂತ ಪುಣ್ಯ ಕ್ಷೇತ್ರದಲ್ಲಿ ತಪ್ಪು ಮಾಡಿ ಬಿಟ್ಟಿರಲ್ಲ, ನನಗೆ ಪರಿಹಾರ ಇಲ್ಲವೇ ಹೇಳಿ? ಹೇಗೆ 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 ವಾ, ಮಾಡಿದ ತಪ್ಪು ತಿಳಿದ ಮೇಲೆ ಕ್ಷಮೆಯಾಚನೆ ಮಾಡಿದ್ರೆ ಪೂರ್ಣ ಪರಿಹಾರ ಆಗದಿದ್ರು ಕೂಡ ಅಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತದೆ. ಹೆಚ್ಚು ಕಡಿಮೆಯೋ ನಾವು ಮಾಡಿದ ತಪ್ಪನ್ನು ಮಾಡುವುದಕ್ಕಾಗದಂತೆ ಒಪ್ಪಿಕೊಳ್ಳುವುದಕ್ಕೆ ಬಹುಮಾನ ಅಧಿಕ ಅದನವನೆಲ್ಲವ ಮೊದಲೇ ತಿಳಿದಿದೆ, ವಿವಿಧ ಪೀಡಲಿಕ್ಕೆ ಬಂದು. ಅಮ್ಮ, ನನಗೆ ಆಡಬಾರ್ದು ತಾಯಿ, ನಾನು ನನಗೆ ಆಡುತ್ತಿದ್ರು ನಾನು ಆಕ್ಷೇಪ ಮಾಡುವುದಿಲ್ಲ. ಇನ್ನೊಂದು ನಗೆಯನ್ನಾಡಿ ನನ್ನನ್ನು ಕೊಂದು ಬಿಡಿ. ಓ, ಇಲ್ಲೇ ಸತ್ರೆ ಅದಕ್ಕಿಂತ ಪುಣ್ಯಕ್ಷೇತ್ರ ಮತ್ತೊಂದಿಲ್ಲ, ನನ್ನನ್ನು ಕೊಂದು ಬಿಡಿ ತಾಯಿ. ಓ, ಅರಣ್ಯದಲ್ಲಿ ಕುಳಿತಂತಹ ಹೆಣ್ಣು ಅಬಲ ಎನ್ನುವ ಹಾಗೆ ಭಾವಿಸಿಕೊಂಡನೇ ನಿನ್ನೊಡೆಯ. ಒಡೆಯ ಹಾಗೆ ತಿಳ್ಕೊಂಡ. ಚಂಡಮುಂಡರಿಂದ ವಿಚಾರವನ್ನು ತಿಳಿದ ಕೂಡಲೇ ಅವನೇ ಬರಬಹುದು ಎನ್ನುವಂತಹ ನಿರೀಕ್ಷೆಯಲ್ಲಿ ಅವ ಬರಲಿಲ್ಲ ತಾಯಿ. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಕೊಟ್ಟನೆ. ಸಂಧಾನ ಮಾಡುವುದಕ್ಕೆ ನಾನೆಷ್ಟರವ ಹೇಳಿ ಅರಸರ ವಾಕ್ಯವ ಹೊತ್ತು ತರುವುದು ನನ್ನ ಧ್ಯೇಯ ಅಂತ ತಿಳ್ಕೊಂಡು ಹೊತ್ತು ತಂದಿದ್ದೇನೆ ತಾಯೇ. ನಾನು ತಪ್ಪು ಮಾಡಿದ್ದೇನೆ ತಾಯೇ. ನಾನು ಇಂಥ ತಪ್ಪು ಮಾಡುವುದಿಲ್ಲ, ಮಾಡುವುದಕ್ಕೆ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ಸಾಲಿಧ್ಯದಲ್ಲಿ ವಿಜ್ಞಾಪನೆ ತಾಯಿ. ನಿನ್ನ ಮಾತನ್ನೇ ಮುರಿದಿದ್ದೆ, ಸಂಗ್ರಾಮವೇ ಸಿದ್ಧ ಎನ್ನುವಂತಹ ತೀರ್ಮಾನಕ್ಕೆ ನಾನು ಬದ್ಧಳಾಗಿದ್ದೇನೆ. ನೀನು ಹೋಗಿ ಹೇಳಬೇಕಾದದಿಷ್ಟೇ. ಏನಮ್ಮ? ಶುಂಭನಾಗಲಿ ಆತನ ತಮ್ಮ ನಿಶುಂಭನಾಗಲಿ ಹೆಚ್ಚೇಕೆ ಶಂಭುವೇ ದರಗಿಳಿದರೂ ಕೂಡ ದುರಕ್ಕಂಜಲಾರೆ. ನಿಮ್ಮ ಮಾಲೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಕಾದಿರುತ್ತೇನೆ. ಹಿಂದೊಡೆಯ ಬರುವುದು ಸ್ವಲ್ಪ ತಡವಾಯ್ತು ಎಂದಾದರೆ ಮಾಲೆಯಲ್ಲಿರುವಂತಹ ಸುಮಗಳೆಲ್ಲವೂ ಕೂತೂರಿ ಅವನ ಕೊರಳಿಗೆ ಅದೇ ಪಾಶವಾದೀತು, ಪಾಶವಾದೀತು. ಅಮ್ಮ, ಏನು? ಅಂಬರ ಕುಸಿದೋಪಾದಿಯಲ್ಲಿ ಬೆಕುಂಬಿನಿಯು ಬಿಡಿದ ರೀತಿಯಲ್ಲಿ ಅಂಬುದಿಯು ಮೀರಿದ ಹಾಗೆ ಭಾಸವಾಗುವ ಹಾಗೆ ಸಿಡಿಲೆರಗಿದ ನುಡಿಯನ್ನು ನನಗೆ ಹೇಳಿದೆಯಾ? ನಾನು ಈಗ ಹೆದರಲಿಲ್ಲ ತಾಯಿ. ನೀವು ಕಿರುನಾಗೆ ಆಡುವಾಗ ಮಾತ್ರ ನನಗೆ ಭಯ ಆದ್ದು. ಕಿರುನುಡಿ ಆಡುವಾಗ ನನಗೆ ಏನಾಗಲಿಲ್ಲ. ನೀವು ಹೇಳಿದ ಇಷ್ಟು ವಿಷಯದಲ್ಲಿ ಒಂದಾದರೂ ನನಗೆ ಅನ್ವಯಿಸದ ಹೇಳಿ. ಹಾಗೆ ಹೇಳಿದ್ದು ಯಾರಿಗೆ? ಅದು ಶುಂಭನಿಗೆ. ಶುಂಭನಿಗೆ ಹೇಳಬೇಕಿದ್ರೆ ಕಂಬದಂತಿರುವ ಎಷ್ಟೋ ಮಂದಿ ನಿಮ್ಮ ಸೇವಕರಿದ್ದಾರೆ, ನನ್ನನ್ನು ಯಾಕೆ ಆಯ್ಕೆ ಮಾಡಿದಂತ ಹೇಳಿ ನನಗೆ ಗೊತ್ತಾಯ್ತು ತಾಯಿ. ನಿನ್ನ ಆಟ, ನಿನ್ನ ಮಹಾತ್ಮ ಲೋಕಕ್ಕೆ ತಿಳಿಸುವುದಕ್ಕಾಗಿ ಅಲ್ವೇ? ನೋಡುವವರ ದೃಷ್ಟಿಗೆ ಶುಂಭನ ವೇತನದ ಭೂತ. ನಾನು ಯಾವುದೇ ಕರ್ತವ್ಯ ಮಾಡುತ್ತಿರುವುದು ದೇವಿಯ ದಾಸನಾಗಿ. ದಾಸ ಮಾಡಬೇಕು ಅಂತೇಳಿ ದೇವಿ ಸಂಕಲ್ಪ ಮಾಡಿದರೆ ಅದನ್ನು ಮೀರುವುದಕ್ಕೆ ಸಾಧ್ಯವೇ ಹೇಳಿ? ಅಮ್ಮ, ಅದನ್ನು ಮೀರುವುದಕ್ಕಾಗದಿದ್ರೆ ಮಾರುದ್ದ ನಾಲಿಗೆ ನಾನು ಇನ್ನೂ ಬೆಳೆಸುವುದಿಲ್ಲ. ಆದರೆ ಒಂದು ಕೇಳುತ್ತೇನೆ. ಅಮ್ಮ, ತಾಯಿಗೆ ಎಲ್ಲರೂ ಹೇಳ್ತಾರೆ ನನ್ನದು ಭೂಮಿ, ನನ್ನದು ಅರಮನೆ, ನನ್ನದು ಮನೆ, ನನ್ನದು ಸಂಪತ್ತು ಅಂತ ಹೇಳ್ತಾರೆ. ನನ್ನದು ಅಂತ ಹೇಳುದು ಈ ಭೂಮಿಯಲ್ಲಿ ಏನುಂಟು ಹೇಳಿ? ಏನಿಲ್ಲ, ದೇವರ ಅನುಗ್ರಹದಿಂದ ಇರುವುದು. ಹಾಗಿದ್ರೆ ನನ್ನ ಕಾಲು ನನ್ನದ ಅಲ್ಲ, ಅದು ನಿನ್ನದು. ಆ ಕಾಲಿನ ನಡೆದ್ರೆ ಒಂದು ತಿರುಗಾಟ ಮುಗಿಸೋಣವೇ ಆಗುತ್ತದೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಿರುಗಾಟ ಮಾಡಿದ್ರೆ ಏನಾದ್ರೂ ಒಳ್ಳೇದು ಮಾಡಬೇಕು ಬೇಡ ಅಗತ್ಯವಾಗಿ. ಹಾಗಿದ್ರೆ ನಾನು ನಡೆದು ಆಡಿದರೆ ಅದು ದೇವಿಗೆ ಪ್ರದಕ್ಷಿಣೆ ಬಂದ ಹಾಗಾಗಬೇಕು. ನನಗೆ ನಾಲಿಗೆ ಉಂಟು, ಏನಾದ್ರೂ ಮಾತಾಡಿದ್ರಲ್ಲ, ಇನ್ನು ಅಬದ್ಧ ಮಾತಾಡಿ ಅನ್ಯಾಯ ಮಾಡುವುದಕ್ಕಿಂತ ಸಾಯುವುದೇ ಒಳ್ಳೇದಲ್ವ? ಆದ್ರಿಂದ ಅಮ್ಮ, ಆಡಿದ ಮಾತುಗಳೆಲ್ಲ ದೇವಿಗೆ ಸ್ತುತಿ ಮಾಡಿದ ಹಾಗಾಗಬೇಕು. ಸರಿ, ಲೋಕಮಾತೆ ಮಗನೇ ಬದುಕಿದೆ ಅಂತ ಹೇಳಿದ್ವಿ. ಬದುಕಿದ್ದ ಹೌದಲ್ವಾ? ಬದುಕಿದೆ ಅಂತ ಹೇಳಿದ್ರೆ ನಾನು ಸಾಯ್ತೇನೆ ಅಂತ ಅಲ್ವಾ? ಹುಟ್ಟಿದವ ಸಾಯಲೇಬೇಕು.
ಉದಯಿಸಿದ ಸೂರ್ಯ ಆಗಲೇಬೇಕಮ್ಮ. ಹಾಗಿದ್ರೆ ಸಾಯಲೇಬೇಕು ಅಂತ ಹೇಳಿದ್ರೆ ಸತ್ತ ಮೇಲೆ ಎತ್ತಲೋ ಹೋಗುದು ಬೇಡ, ದಯ ಎತ್ತಲೋ ಹೋಗುದು ಬೇಡ. ಕಷ್ಟ ಕಾರ್ಪಣ್ಯಗಳಿಲ್ಲದ, ರೋಗ ರುಜಿನಗಳಿಲ್ಲದ, ಭವನ ಬಂಧನ ಇಲ್ಲದ ಯಾವುದೇ ವಿಶೇಷ ಆಸೆಗಳನ್ನು ಮೂಡಿಸಲು ಕ್ಷೇತ್ರ ಅಂತ ಹೇಳಿದ್ರೆ ಅದು ದೇವಿ ಸಾಹಿತ್ಯ ಅಮ್ಮ. ಬೇರೇನು ಬೇಡ, ಅಷ್ಟಲ್ಲಾದ್ರೂ ನನಗೆ ಕರುಣಿಸಿದ್ದಿ ಅಂತ. ಪಕ್ವ ಕಾಲ ಬಂದಾಗ ಮೋಕ್ಷಗಾಮಿಯಾಗ ನಾನು ಮಾತಾಡಿದ್ದೀನಿ. ಪಕ್ವ ಕಾಲ ಬಂದಾಗ ಅಂತ ಹೇಳಿದ್ರೆ ನಾನು ಇನ್ನೂ ಪಕ್ವ ಆಗ್ಲಿಲ್ಲ, ಸರಿಯಾಗ್ಲಿಲ್ಲ. ಕಾಲ ಬರುವ ತನಕ ಇನ್ನು ಯಾವಾಗ ಸರಿಯಾಗುದು? ಹೊಸ ಕರಿಗಳೆಲ್ಲ ಸರಿಯಾಗುದು, ನಾನು ಸಾಯುವಾಗ ಸರಿಯಾಗುದು. ಅಮ್ಮ ಆದ್ರೂ ಒಂದಿಷ್ಟು ಅರ್ಥ ಮಾಡಿಕೊಂಡೆ. ಬದುಕಿರುವಾಗ ಭಜನೆ ಮಾಡಬೇಕಲ್ಲ, ಇನ್ನ ಭಜನೆ ಆಗಬೇಕಲ್ಲ. ಓಂಕಾರ ಸ್ವರೂಪೇ ಪ್ರಣವ ಮಂತ್ರಾಧೀನೇ ಓ ಆದಿವಾಯೇ ಜಯ ಜಯ ನಿನ್ನ ಚರಣಕ್ಕೆ ಮತ್ತೆ ಎರಗುವುದರ ಜೊತೆಗೆ ನಾನು ಬಿತ್ತರಿಸುವುದು ಅಲ್ಲಿ ಅಲ್ವಾ? ಬಿತ್ತರಿಸುವುದು ಇಲ್ಲಿ ಅಲ್ಲ, ಹೋಗಬೇಕಲ್ಲ. ಒಂದು ಅಪ್ಪಣೆ ಕುಡಿತಾಯಿ. ಶುಭವಾಗಲಿ. ಜಯ ಜಯ ಸುಗ್ರೀವನನ್ನು ಕಳಿಸಿಕೊಟ್ಟೆ, ಸಂಧಾನವನ್ನು ಮುರಿದರೆ, ಸಂಗ್ರಾಮವನ್ನು ಬಯಸಿದರೆ ಯಾರಿಗೂ ದೀರ್ಘವಾದಂತ ಕರೆಗೆ ಹೋಗೊಟ್ಟು ಬಂದಿದ್ದಾಳೆ. ಕದಂಬ ಅವನದಲ್ಲಿ ಚಿನ್ನದ ಹುಯ್ಯಾರಲ್ಲಿ ಅರುಣಿ ಹೊರವಳಿದ್ದಾಳೆ. ಆಕೆಯನ್ನು ಎಳೆದುಕೊಂಡು ಹೋಗು. ಸಂಧಾನದ ಮೂಲಕ ಸುಗ್ರೀವನನ್ನು ಕಳಿಸಿದಂತಾದ್ರೆ ಸಂಧಾನವನ್ನು ಮುರಿದ ಬಂದವಳು ಸಾಮಾನ್ಯನಲ್ಲ, ಅಸುರ ಪರಾಕ್ರಮಿ ಧೂಮ್ರಾಕ್ಷ. ಕಾಲು ನಡಿಗೆಯಲ್ಲಿ ಬರುವ ಅಗತ್ಯವಿಲ್ಲ. ಮಣಿರಥ ಇದ್ರೆ ಬರ
ದೈತ್ಯರ ಶಿರಗಳನ್ನೇ ಕಡಿದು ಹೋರಾಡುವುದಕ್ಕೆ ಬೇಕಾಗಿ ಹಣೆಯಿಂದಲೇ ಕಾಣಿಕೆ ತಂಡುಮುಂಡರು ಕಳಿಸಿಕೊಟ್ಟೆ ಕಾಲಿಯಾಗಿ ಅವರು ಚೆಂಡಾಡಿದ್ದಾರೆ. ಅಪ್ಪ, ಈ ಶುಂಭನ ಎಡಭುಜ ಬಲಭುಜವನ್ನು ಕಳೆದುಕೊಂಡಂತ ಅನುಭವ ಇನ್ನು ಯಾರನ್ನು ಕಳುಹಿಸುವುದು, ಯಾರನ್ನು ಕಳುಹಿಸಲಾರೆ. ಆದರೆ ಶುಂಭನಿಗೆ ಕೇವಲ ಸಾಮಾನ್ಯ ಹೆಣ್ಣೊಬ್ಬಳು ಈ ರಣವನ್ನು ಬಯಸಿದ್ದಾಳೆ. ಹಾಗಾದ್ರೆ ಅವಳು ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನು ಎಂಬುದರ ಬಗ್ಗೆ ನೋಡ್ಬೇಕು. ಅದಕ್ಕಾಗಿ ಎಲ್ಲರೂ ಒಗ್ಗೂಡಿಸಿದ್ದೇನೆ, ಮನೆಯ ರಥವನ್ನು ಏರ್ತೇನೆ.
ಕಿತ್ತು ಹೋಯಿತೆ ಕುಲಾಚಲ ಸುತ್ತುವರಿದ ದಾನವರನ್ನು ಸೇರಿಸಿಕೊಂಡು ಕತ್ತಿಯನ್ನು ಹಿಡಿದು ಮುತ್ತಿ ಹೊರಟೆಯಲ್ಲ ಎತ್ತ ಕಡೆ ನಮ್ಮ ಚಂಡಮುಂಡರು ಲೋಕ ಸಂಚಾರಕ್ಕೆಂದು ಹೋಗಿ ಬಂದಂತ ನಮ್ಮವರು ಕದಂಬಾವರಕ್ಕೆ ಹೋಗಿ ಬಂದರಂತೆ. ಸರಿ, ಅಲ್ಲಿ ಇದ್ದ ಒಬ್ಬರನ್ನು ನಾರಿಯವರನ್ನು ಕಂಡರಂತೆ. ಈ ವಿಷಯವನ್ನು ತಿಳಿದಂತ ನಾನು ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದವ. ನಾನು ಕಾಡಿನಲ್ಲಿ ಒಂದು ಹೆಣ್ಣಿದ್ರೆ ಮದುವೆ ಆಗುದಾ? ಮತ್ತೇನು ಮಾಡಿದೆ? ಸಂಧಾನಕ್ಕೆಂದು ನಮ್ಮ ಮನದ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು ಸಂಧಾನ? ಸಂಧಾನ ಮುಗಿಯಿತು, ಸಂಗ್ರಾಮವೇ ಬದ್ಧವಾಯ್ತು. ಸುಮ್ಮನಾದೆಯಾ? ಇಲ್ಲ, ಮತ್ತೆ ನಮ್ಮ ಮನದ ಧೂಮ್ರಕ್ಷಣನ್ನು ಕಳುಹಿಸಿಕೊಟ್ಟೆ. ಯಾಕೆ ಪ್ರಭು? ಆಕೆಯನ್ನು ಎಳೆದು ತರುವುದಕ್ಕಾಗಿ. ತಂದನೆ? ಇಲ್ಲ, ಮತ್ತೆ ಕೇವಲ ಹುಂಕಾರ ಮಾತ್ರದಿಂದ ಧೂಮ್ರಕ್ಷಣನ್ನೇ ಮದುವೆಯ ವಿಷಯ ಕೈ ಬಿಟ್ಟಿಯಾ? ಇಲ್ಲ, ಮತ್ತೆ ಕಂಡುಗಳೆದಂತ ಚಂಡಮುಂಡರನ್ನು ಕೂಡ ಕಳುಹಿಸಿಕೊಟ್ಟೆ. ಪರಿಣಾಮ ಕಾಳಿಯಾಗಿ ಅವರು ಮುಂಡವನ್ನೇ ಚಂಡಮುಂಡರನ್ನು ಕಳೆದುಕೊಂಡೆ. ಈಗ ಕತ್ತೆ ಹಿಡಿದಿದ್ದಿ, ನಮ್ಮವರನ್ನು ಸೇರಿಸಿದ್ದಿ, ಏನು ನಿರ್ಧಾರ ಮಾಡಿ ಹೊರಟೆ? ಬೀಜ ನಮ್ಮವರನ್ನೊಬ್ಬರನ್ನು ಕೊಡ್ತಾ ಮುಂದೆ ಬರ್ತಾ ಇದ್ದಾರೆ. ಹಾಗಂತ ಅವರು ಯಾರು, ಅವರ ಶಕ್ತಿ ಸಾಮರ್ಥ್ಯ ಏನು ಎಂಬುದರ ಬಗ್ಗೆ ನೋಡ್ಬೇಕು. ಈ ಉದ್ದೇಶವನ್ನು ಇಟ್ಟುಕೊಂಡಂತ ನಾನು ಮಣಿರಥವನ್ನು ಏರಿ ನಮ್ಮವರು ಒಟ್ಟುಗೂಡಿಸಿಕೊಂಡು ಹೊರಟು ನಿಂತಿದ್ದೇನೆ. ಪ್ರಭು, ಸೂರ್ಯನ ಹತ್ತಿರ ಹೋದಷ್ಟು ನಮಗೆ ಕಣ್ಣು ಕಟ್ಟುವುದಲ್ಲದೆ ಸೂರ್ಯನ ಪ್ರಭೆ ಗೊತ್ತಾಗುವುದಿಲ್ಲ. ಸೂರ್ಯನ ಪ್ರಭೆ ಏನು ಅಂತ ದೂರದಿಂದಲೇ ನೋಡಬೇಕು. ದೂರದಿಂದಲೇ ಒಮ್ಮೆ ನೋಡಿದ್ರೆ ಅವಳು ಕಂಡಾಳೆ ಹೊರತು ಹತ್ತಿರ ಹೋದ್ರೆ ಅವರ ಹಾಗೆ ಆಗುವುದು. ಒಂದು ಅವಕಾಶ ಕೊಡ್ತೀಯ ನನಗೆ? ಧನುಜೇಶಕ್ಕೆ ಎತಕಿನಿ ದುನಿ ಭ್ರಮೆಯಾಂತೆ ಮನದಲ್ಲಿ ಎತಕಿನಿ ದುನಿ ಭ್ರಮೆಯಾಂತೆ ಮನದಲ್ಲಿ
ವರ ವಡಿದೆಯ ಬಯಕೆ ಜಾಂತೆಯ ದೈತ್ಯರ ಸಂದೇಶಕ್ಕೆ ಪ್ರಮಾದ ಏತ ಕಿರಿತು ನಿಭಮೆಯಾಂತೆ ಮನದಲ್ಲಿ ವ್ಯರ್ಥ ಪ್ರಪಂಚದಲ್ಲಿ ಅತಿ ಕಠಿಣ ಕಲೆ ಮತ್ತು ಅತ್ಯುತ್ತಮ ಕಲೆ ಯಾವುದು ಎನ್ನುವುದಾಗಿ ಕೇಳಿದ್ರೆ ಅದು ಬದುಕುವ ಕಲೆ. ಕೆಲವರೆಲ್ಲ ಮಾತಾಡುವುದಕ್ಕೆ 3 ವರ್ಷದಲ್ಲೇ ಕಳೀತಾರೆ ಪ್ರಭು. ಹೇಗೆ ಮಾತಾಡಬೇಕು ಅಂತ 100 ವರ್ಷ ಕಳೆದರೂ ಗೊತ್ತಾಗುವುದಿಲ್ಲ. ಮಾತಾಡುವುದು ಬೇರೆ, ಹೇಗೆ ಮಾತಾಡುವುದು ಎನ್ನುವುದು ಮುಖ್ಯ. ಬದುಕಲಿಕ್ಕೆ ಗೊತ್ತಿರ್ತದೆ ಪ್ರಭು, ಹೇಗೆ ಬದುಕಬೇಕು ಅಂತ ಗೊತ್ತಿರುವುದಿಲ್ಲ. ಕಸಕ್ಕಿಂತ ಕಡೆಯಾಗಿತ್ತು ದಾನವರ ಬದುಕು, ಹಾಗಲ್ಲ ವಜ್ರಕ್ಕಿಂತಲೂ ಅಮೂಲ್ಯ ಬದುಕು ಎನ್ನುವುದನ್ನು ತೋರಿಸಿಕೊಟ್ಟೆ. ಕೇವಲ ಉಂಡು ಹುಟ್ಟು ನಿದ್ದೆ ಮಾಡುವುದಷ್ಟೇ ಜೀವನ ಅಲ್ಲ. ಜೀವನದಲ್ಲಿ ಬೇರೆಯದ್ದಾದಂತಹ ಒಂದು ಸಾಧನೆಯೇ ಬೇಕು. ಒಂದು ಗುರಿ ಇಟ್ಟುಕೊಂಡವನದ್ದು ಮಾತ್ರ ನಿಜವಾದಂತಹ ಜೀವನ ಆಗುತ್ತದೆ. ಇಲ್ಲದೆ ಹೋದ್ರೆ ಸಾಮಾನ್ಯವಾದ ಬದುಕಾಗುತ್ತದೆ. ಹೀಗೆ ನಮಗೆಲ್ಲ ಹೇಳಿಕೊಟ್ಟವನೇ ದಾನವ ಜನಾಂಗದ ಉದ್ಧಾರಕ್ಕೆ ಬೇಕಾಗಿ ಕಾಡಿಗೆ ಹೋದೆ. 10,000 ವರ್ಷ ತಪಸ್ಸನ್ನಾಚರಿಸಿದೆ. ಸರಿ, ಬ್ರಹ್ಮದೇವನನ್ನು ಒಲಿಸಿಕೊಂಡೆ. ಒಂದು ಹಂತಕ್ಕೆ ಬಂದ ಮೇಲೆ ನಿನಗೆ ಮದುವೆ ಆಗಬಹುದಿತ್ತು, ಆಗಲಿಲ್ಲ. ಅಖಂಡ ಬ್ರಹ್ಮಚಾರಿಯಾಗಿ ಬ್ರಹ್ಮಚರ್ಯವನ್ನೇ ಧರಿಸಿಕೊಂಡು ದಾನವ ಕುಲದ ಉದ್ಧಾರದ ಉದ್ದೇಶವನ್ನು ಇರಿಸಿಕೊಂಡವನೇನು ಪ್ರಭು. ಮದುವೆ ಆಗದೆ ಉಳಿದದ್ದು ಯಾಕೆ ಅಂತ ಕೇಳಿದ್ರೆ, ಮದುವೆ ಆದ್ರೆ ನಾಳೆ ಹೆಂಡತಿ ಮತ್ತೆ ಮಕ್ಕಳು, ಹೀಗೆ ನಿನ್ನ ಸಂಸಾರ ಬೆಳೆಯುತ್ತದೆ. ನನ್ನ ಸಂಸಾರದ ಬಗ್ಗೆ ಲಕ್ಷ್ಯ ಕೊಡುವಾಗ ಸ್ವಲ್ಪವೂ ಕೂಡ ದಾನವರ ಬಗ್ಗೆ ಲಕ್ಷ್ಯ ಕೊಡುವುದು ಕಡಿಮೆಯಾಗ ಕೂಡದು ಎನ್ನುವ ಕಾರಣಕ್ಕಾಗಿ ಸಂಸಾರದ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟೆ. ದಾನವ ಕುಲವೇ ನಿನ್ನ ಸಂಸಾರ ಎನ್ನುವುದಾಗಿ ಭಾವಿಸಿದೆ. ಅಂತ ಶುಂಭ ದಾನವ ಕುಲದ ಯಾವ ವಿಷಯವೇ ಇರಲಿ, ಅದು ನನಗಲ್ಲ ಹೊಣೆ, ನನಗಿರುವುದು ಮದುವೆ ಆಗುವುದು ಮಾತ್ರ ಎನ್ನುವುದಾಗಿ ಹೊರಟು ನಿಂತ ಅಂತ ಆದ್ರೆ ಸರಿ ಇಲ್ಲ ಪ್ರಭು. ಭ್ರಮೆಯಾಗಿದ್ದಿ. ಮನಸ್ಸಿನ ಶರ ಹತ್ತಿಗೆ ಸಿಲುಕಿದೆಯಾ? ಕಾಮನ ಶರ ಅಷ್ಟು ಘಾಸಿ ಮಾಡಿದ್ದ, ಬಹಳ ವಿಪರ್ಯಾಸ. ಎಂತೆಂತ ಆಯುಧಗಳು ನಿನ್ನನ್ನು ಮುಟ್ಲಿಲ್ಲ. ಇವ ಒಂದು ಕಬ್ಬಿಲ್ಲನ್ನು ಹಿಡಿದು ಹೂ ಬಾಣ ಎಸೆದದ್ದು ಅಷ್ಟು ಆಳವಾದ ಗಾಯ ಮಾಡಿದ್ದೆ ಪ್ರಭು. ಗಾಯ ಮಾಡಿದ್ದು ದೊಡ್ಡ ವಿಷಯ ಅಲ್ಲ, ಗಾಯ ಆದದ್ದನ್ನು ಮತ್ತೆ ಮತ್ತೆ ತುರಿಸಿದ್ರೆ ಮತ್ತಷ್ಟು ಹಾಳಾಗುವುದು. ಅದಕ್ಕೆ ಮದ್ದು ಹಚ್ಚಿದ್ರೆ ಗಾಯ ಸರಿಯಾಗುತ್ತದೆ ಪ್ರಭು. ನೀನು ಮದ್ದು ಹಚ್ಚುವ ಕೆಲಸಕ್ಕೆ ಹೊರಡ್ಲಿಲ್ಲ, ಮತ್ತೆ ಅವಳನ್ನು ಬಯಸಿ ಮತ್ತೆ ಮತ್ತೆ ತುರಿಸುವುದಕ್ಕೆ ಹೊರಟೆ. ಗಾಯ ಇನ್ನೂ ಹಾಳಾಗುತ್ತಾ ಉಂಟು ಪ್ರಭು, ಗಾಯ ಇನ್ನೂ ಹೆಚ್ಚಾಗುತ್ತಾ ಉಂಟು. ಹಾಗಾಗಿ ಪರಿಣಾಮದಲ್ಲಿ ಬಹುದೊಡ್ಡದಾದಂತಹ ವಿಪತ್ತೊಂದು ಬರುವುದಕ್ಕುಂಟು. ದೈತ್ಯನಾಥ ನೀನು. ನಾವೆಲ್ಲ ದೊಡ್ಡ ತಪ್ಪು ಮಾಡಿದ್ರು ದೊಡ್ಡ ವಿಷಯ ಅಲ್ಲ ಪ್ರಭು. ದೊಡ್ಡ ಜಾಗದಲ್ಲಿರುವ ನೀನು ಸಣ್ಣ ತಪ್ಪು ಮಾಡಿದ್ರು ದೊಡ್ಡ ವಿಷಯ ಆಗುತ್ತದೆ ಪ್ರಭು. ಹಾಗಾಗಿ ತಪ್ಪು ಮಾಡುವುದಕ್ಕೆ ಹೊರಟು ದೊಡ್ಡವನಾದಂತ ನೀನು ಪ್ರಪಂಚ ಮುಖದ ಬಾಯಿಗೆ ಆಹಾರವಾಗಬೇಡ. ಯೋಚಿಸು ಯೋಚಿಸು ಯೋಚಿಸು. ಅಯ್ಯ, ನಮ್ಮ ಚಂಡಮುಂಡರು ಲೋಕ ಸಂಚಾರಕ್ಕೆ ಹೋಗಿ ಬಂದಂತವೇ ಕದಂಬವನಕ್ಕೆ ಹೋಗಿ ಬಂದು ಅವಳು ಅಲ್ಲಿದ್ದಂತ ಹೆಣ್ಣಿನ ಬಗ್ಗೆ ನನ್ನಲ್ಲಿ ಹೇಳಿದ್ರು. ಹೇಳಿದ್ದು ಮಾತ್ರವಲ್ಲ, ಅವಳೆಲ್ಲ ವರ್ಣನೆ ಮಾಡಿದ್ರು. ಸರಿ, ಈ ವಿಷಯವನ್ನು ತಿಳಿದಾಗ ಆಕೆಯನ್ನು ಮದುವೆ ಆಗಬೇಕೆಂಬ ತೀರ್ಮಾನಕ್ಕೆ ಬಂದದ್ದು ಹೌದು. ಹಾಗಂತ ಅವಳು ಯಾರು ಎಂದು ನಾನೇ ಮನಸ್ಸಿನ ತರ್ಕಿಸಿಕೊಂಡೆ. ನನ್ನ ಮನದಲ್ಲಿ ಹೇಗೆ ಬಂತು ಗೊತ್ತಾ? ಆಕೆ ಸಾಮಾನ್ಯ ತರುಣಿ ಎಂದು ತಿಳಿದುಕೊಂಡೆ. ಸಾಮಾನ್ಯ ತರುಣಿ ಆಕೆ. ಅದು ತಪ್ಪು ಅವಳದ್ದಲ್ಲ ಪ್ರಭು. ಮತ್ತೆ ಹೇಳಿದ ಚಂಡಮುಂಡರದ್ದು ನಿನ್ನ ಮನಸ್ಸಿನದ್ದು. ಮನಸ್ಸು ಸರಿ ಇಲ್ಲ ನಿನ್ನ, ಹಾಗಾಗಿ ತರ್ಕವೂ ಸರಿ ಇಲ್ಲ ಪ್ರಭು. ತರುಣಿ ಅಲ್ಲ, ತರುಣಿ ಅಲ್ಲ, ಅವಳಾದಿಮಾಯೇ ಆದಿಮಾಯೇ ತರುಣಿ ಆದಿಮಾಯೇ ಆ
ದೈತ್ಯವರ ಸಂಹರಿಸುತ್ತ ತ್ರಿದಶರ ಹೊರೆಗೆ ನೆರೆ ಗೋಚರಿಸುವಳು ದೊರೆಯೇ ನೆರೆ ಗೋಚರಿಸುವಳು ದೊರೆಯೇ ಸರ್ವೇಶ್ವರಿಯ ಮೋಹ ಹೀರುವುದಿದು ಸರಿಯೇ ದೊರೆಯೇ ಸರಿಯೇ ಆ ಆ ಪ್ರಭೋ ನೀನು ಆರಿಸಿಕೊಂಡ ಜಾಗವೇ ಸರಿ ಇಲ್ಲ ಪ್ರಭು. ತರ್ಕ ಮಾಡುವುದು ಮನಸ್ಸಿನಲ್ಲಿ ಅಲ್ಲ, ಮತ್ತೆ ಮನಸ್ಸಿನಲ್ಲಿ ಭಾವನೆ ಮಾತ್ರ ಬರುವುದು. ತರ್ಕ ಮಾಡುವುದು ಬುದ್ಧಿಯಲ್ಲಿ. ನೀನು ಬುದ್ಧಿಯಲ್ಲಿ ತರ್ಕ ಮಾಡ್ತಿದ್ರೆ ಒಂದು ತುದಿ ಮುಟ್ಟದಿತ್ತು. ಇದು ಬುಡ ಯಾವುದು ತುದಿ ಯಾವುದು ಅಂತ ಗೊತ್ತಾಗ್ಲಿಲ್ಲ. ಯಾಕೆ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ನೀನು ಮನಸ್ಸಿನಲ್ಲಿ ತರ್ಕ ಮಾಡಿದೆ. ನಿನಗೆ ತಿಳಿಯದೇ ಇರುವುದಲ್ಲ, ಒಮ್ಮೆ ನೆನಪಿಸುವುದು ಪ್ರಭು. ಯಾರೆಲ್ಲ ಪ್ರಪಂಚದ ಜೀವನಾನುಭವಿಗಳಿದ್ದಾರೋ ಅವರು ಹೇಳಿದ ಮಾತು, ಕಿಮ್ನ ಭಕ್ಷಂತಿ ವಾಯಸ, ಕಿಮ್ನ ಜಲ್ಪಂತಿ ಮದ್ಯಪಃ, ಕಿಮ್ನ ಕುರುವಂತಿ ಯೋಷಿತಃ. ಕಾಗೆಗಳು ಏನನ್ನು ತಿನ್ನುವುದಿಲ್ಲ ಹೇಳು, ಎಲ್ಲವೂ ತಿಂತಾರೆ. ಮದ್ಯಪಾನ ಮಾಡಿದವರು ಏನನ್ನು ಒದರುವುದಿಲ್ಲ ಹೇಳು, ಏನನ್ನು ಒದರ್ತಾರೆ. ಹೆಣ್ಣು ಮಕ್ಕಳು ಏನನ್ನು ಮಾಡುವುದಿಲ್ಲ ಹೇಳು. 25 ಜನ ಅಣ್ಣ ತಮ್ಮಂದಿರು ಇರಲಿ, ಒಂದೇ ಮನೆಯಲ್ಲಿ ಸರಿ ಇರ್ತಾರೆ, ಇಬ್ಬರಿಗೆ ಮದುವೆ ಆಗಲಿ, 25 ಮನೆ ಆಗ್ತದೆ. ಪ್ರಭಾ, ಅಣ್ಣ ತಮ್ಮಂದಿರ ತಪ್ಪಲ್ಲ. ಬಂದಂತ ಹೆಣ್ಣು ಒಂದು ಮನೆಯನ್ನು ಒಡೆಯಬಲ್ಲಳು, ಒಡೆದ ಮನೆಯನ್ನು ಕಟ್ಟಬಲ್ಲಳು. ಹಾಗಾಗಿ ಅವಳಿಗೆ ಗೃಹಿಣಿ ಇದ್ದೆಸು. ಪ್ರಭೋ, ಒಂದು ಮನೆಯನ್ನು ಉಳಿಸುವಲ್ಲಿಯೂ ಕಳೆಯುವಲ್ಲಿಯೂ ಅವಳ ಪಾತ್ರ ಬಹಳ ದೊಡ್ಡದು. ನೀನು ಭಾವಿಸಿದ್ದಿ ನಿನ್ನ ಮನೆ ಬೆಳಗುವುದಕ್ಕೆ ಬಂದ ತರುಣಿ ಅಂತ. ಅಲ್ಲ ಪ್ರಭು, ಮತ್ತೆ ನಿನ್ನ ಮನೆಯನ್ನು ಸ್ಮಶಾನ ಮಾಡ್ಲಿಕ್ಕೆ ತರುಣಿಯ ರೂಪದಿಂದ ಬಂದವಳು. ತರುಣಿಯಲ್ಲವಳಾದಿವಾಯ ಯಾಕೆ ಬಂದಿದ್ದಾಳೆ? ಯಾಕೆ? ದೈತ್ಯವರರನ್ನು ಸಂಹರಿಸಿ ತ್ರಿದಶರ ಪೊರೆ ಈ ಸಂಕಲ್ಪ ಇರಿಸಿದ್ದಾಳೆ. ಸ್ವಲ್ಪ ಪ್ರಭು, ನಾವು ಮಾಡಿದ್ದು ಎಲ್ಲ ನಿಯಮ ಮೀರಿದಲ್ವ. 100 ಯಾಗ ಮಾಡಿ ಎಷ್ಟು ಕಷ್ಟಪಟ್ಟು ದೇವಲೋಕದ ಪದವಿ ಏರಿದ್ದಾನೆ ಅಲ್ವಾ. ನೀನು 100 ಬಿಡು, ಒಂದು 5 ಯಾಗ ಮಾಡಿದ್ಯಾ? ಅದು ಬೇಕಾ ನಮಗೆ? 5 ಯಾಗ ಬಿಡು, 1 ಯಾಗ ಮಾಡಿದ್ಯಾ? 1 ಯಾಗ ಬಿಡು, ಒಂದು ಸರಿ ರುದ್ರಾಭಿಷೇಕ ಮಾಡಿದ್ಯಾ ನೀನು? ಅದೆಷ್ಟೋ ವರ್ಷ ನಾನು ತಪಸ್ಸನ್ನಾದ್ರೂ ಮಾಡ್ಲಿಲ್ವಾ? ಅದು ಹೌದು ಪ್ರಭು. ನೀನು ಈಜುವ ಸ್ಪರ್ಧೆಯಲ್ಲಿ ಬಹಳಷ್ಟು ಪರಿಣತಿ ಉಂಟು ಅಂತ ಮರ ಹತ್ಲಿಕ್ಕೆ ಆಗ್ತದ? ತಪಸ್ಸು ಮಾಡಿದ್ಯಾಕೆ ಯಾಕೆ ನೀನು? ವರ ಕೇಳುವುದಕ್ಕೆ, ದೇವಲೋಕವನ್ನು ಪಡೆಯುವುದಕ್ಕೆ ತಪಸ್ಸಲ್ಲ ಬೇಕಾದ, 100 ಯಾಗ ಬೇಕಾದ. ನಾವು ಸಾಧನೆ ಯಾವುದರಲ್ಲಿ ಮಾಡಿದ್ದೇವೆ ಅಂತ ಮುಖ್ಯ ಅಲ್ವಾ ಪ್ರಭು. ಈಗ ಒಬ್ಬ ಸಾಹಿತ್ಯದಲ್ಲಿ ಸಾಧನೆ ಮಾಡಿದವನಿಗೆ ಬಹುದೊಡ್ಡ ವಿಜ್ಞಾನಿ ಅಂತ ಪ್ರಶಸ್ತಿ ಕೊಡ್ಲಿಕ್ಕೆ ಉಂಟ? ಸಾಹಿತ್ಯದಲ್ಲಿ ದೊಡ್ಡ ಸಾಧನೆ, ನಿನ್ನದು ತಪಸ್ಸು ದೊಡ್ಡ ಸಾಧನೆ. ಅದೇ ದೇವಲೋಕಕ್ಕೆ ಸಾಕಾಗ್ತದ? ಅದಕ್ಕೆ 100 ಯಾಗವೇ ಬೇಕು. ಲೋಕದ ನಿಯಮವನ್ನು ಮೀರಿದ ಕಾರಣ ಜಗನ್ನಿಯಾಮಕಿಯಾದಂತ ಅವಳು ಇಳಿದು ಬಂದಿದ್ದಾಳೆ. ಪ್ರಭು, ಅವಳು ಇಳಿದು ಅಲ್ಲೇ ಕುಳಿತಿದ್ದಾಳೆ. ವಿಪರ್ಯಾಸ ನೋಡು, ಏನು ಕಡಿಯುವುದಕ್ಕೆ ಬಂದ ಅವಳ ಹತ್ತಿರ ನಮ್ಮವರನ್ನು ಕಳಿಸ್ತಾ ಇದ್ದು. ನೀನು ಅವಳನ್ನು ಬಯಸಿ 1 ಹೆಜ್ಜೆ ಹೋದಷ್ಟು ನಮ್ಮ ಮೃತ್ಯು ಸಮೀಪವಾಗುತ್ತಾ ಉಂಟು ಅಂತ ಅರ್ಥ. ಪ್ರಭು, ಸರ್ವೇಶ್ವರಿಯಾದಂತ ಅವಳಲ್ಲಿ ಮೋಹ ಬೀರುವುದಕ್ಕೆ ಹೊರಟ್ರೆ ನಿನ್ನ ಮದುವೆ ಆಗುವ ಹೆಣ್ಣು ಗೋಚರಿಸುವುದಲ್ಲ, ನೆರೆ ಗೋಚರಿಸುವುದು ನಮಗೆ ಪ್ರಳಯಾಂತಕ್ಕಿಯಾಗಿ ನಮ್ಮ ಬದುಕಿನ ಅಂತಕ್ಕಿಯಾಗಿ ಅವಳು. ಹಾಗಾಗಿ ಮಾರಿಯನ್ನು ಮನೆಗೆ ತಂದು ಪೂಜೆ ಮಾಡುವಂತ ಕೆಲಸ ಬೇಡ, ಯೋಚಿಸು. ಅಯ್ಯ, ಶುಂಭ ಶೋಧಿತಾಪುರದ ಅಧಿಕಾರಿ, 14 ಲೋಕಕ್ಕೂ ಕೂಡ ಅಧಿಕಾರಿ. ಹೌದಪ್ಪ, ಶುಂಭನ ಹೆಸರನ್ನು ಕೇಳಿದ್ರೆ ಲೋಕವೇ ಗೊತ್ತಾ ಉಂಟು. ಅಂತಲ್ಲಿ ಶುಂಭನ ಎದುರು ಯಾರು ಇದ್ದಾರೆ, ಯಾರು ಬರ್ತಾರೆ ಹೇಳು. ಹಾಗಂತ ಶುಂಭನಿಗೆ ಬಲ ಉಂಟು, ಹಾಗಂತ ಯಾವುದು ಜನ ಬಲ ಉಂಟು, ದೈವ ಬಲ ಉಂಟು, ಅಧಿಕಾರ ಬಲ ಉಂಟು, ವರ ಬಲ ಉಂಟು, ಯಾವುದು ಕಡಿಮೆ ಉಂಟು, ಎಲ್ಲವೂ ಉಂಟು. ಹಾಗಂತ ಶುಂಭನ ಎದುರು ಬರುವಂತ ಶಕ್ತಿ ಕೂಡ ಇನ್ನಿಲ್ಲ. ಯಾಕಂದ್ರೆ ಶುಂಭನಿಗೆ ಬಲ ಉಂಟು, ರಕ್ತ ಬಲ ಉಂಟು. ಉಳಿದವರ ವಿಷಯ ಬಿಡು. ಈಗ ನಾನಾದ್ರೂ ನಿನ್ನ ಮುಂದೆ ಬರ್ಬೇಕು ಅಂತ ಬಂದದ್ದ, ಬರದೆ ವಿಧಿ ಇಲ್ಲ ಅಂತ ಅನಿವಾರ್ಯಕ್ಕೆ ಬಂದದ್ದು.
ಯಾಕೆ ಈಗ ಬರದೇ ಇದ್ರೆ ಉಳಿದವರು ಉಳಿಯುವುದಿಲ್ಲ, ಹೋದವರೇನು ಸಾಮಾನ್ಯರೇ ಪ್ರಭು. ಅದರಲ್ಲಿ ಸಂಶಯ ಇಲ್ಲ. ಆದ್ರೆ ಅವಳ ಮುಂದೆ ನಡೆಯುತ್ತದ? ಯಾಕೆ ನಡೆಯುವುದು? ನಡೆಯುವುದಿಲ್ಲ ಎನ್ನುವುದಕ್ಕೆ ದೃಷ್ಟಾಂತಗಳೇ ಸಾಕ್ಷಿ. ಮೊದಲಿಗೆ ಕಳುಹಿಸಿದ ಸಂಧಾನಕ್ಕೆ ಸುಗ್ರೀವನನ್ನು. ಸಾಧಾರಣ ಯಾವಳಾದ್ರೂ ಅವ ಮಾತಾಡುವಾಗ ತಲೆ ಬಿಸಿಯಾಗಿ ಒಪ್ಪಿಕೊಳ್ಬೇಕು. ಒಪ್ಪಿಕೊಳ್ಳಿಲ್ಲಲ್ಲ ಅವಳು. ಯಾಕೆ ಒಪ್ಪಿಕೊಳ್ಳಿಲ್ಲ? ಯಾಕೆ? ಯಾವನ ವಕ್ತೃತ್ವದ, ಯಾವನ ಅನುಭವದ, ಯಾವನ ವಿದ್ಯೆಯ ಪರಿಮಿತಿಯ ಒಳಗೆ ಇರುವವಳಲ್ಲ ಅವಳು. ಅವಳ ಯೋಗ್ಯತೆಯೇ ಬೇರೆ ಪ್ರಭು. ಅವಳನ್ನು ಅಳೆಯುವ ಅಳತೆಗೋಲೆ ಇಲ್ಲಿವರೆಗೆ ಬರಲಿಲ್ಲ. ಅವನ ಸಂಧಾನ ಮುರಿದಾಗ ಒಬ್ಬೊಬ್ಬರನ್ನೇ ನೀನು ಕಳುಹಿಸುವುದಕ್ಕೆ ತೊಡಗಿದೆ ಅಲ್ವಾ? ಸಂಗ್ರಾಮವನ್ನು ಅವಳು ಪಂಥಾಹ್ವಾನವಾಗಿ ಕೊಟ್ಟು ಕಳುಹಿಸಿದ್ರೆ ಅದನ್ನು ನೀನು ಸ್ವೀಕರಿಸಿದೆ. ಇದು ಪ್ರಭು ವಿಶೇಷ. ದೇವಲೋಕವನ್ನು ಪಡೆಯುವುದಕ್ಕೆ 100 ಯಾಗ ಅಂತ ನಿಯಮ ಉಂಟು. ನೀನು ಅದನ್ನು ಧಿಕ್ಕರಿಸಿ ಒಂದು ಹೆಣ್ಣು ಮಗಳು ಹೇಳಿದ ಪಂಥವನ್ನು ಸ್ವೀಕರಿಸಿ. ಹೀಗೆ ನೋಡು, ಇಲ್ಲಿರುವವರು ಬಿಡು, ಸಭೆಯಲ್ಲಿದ್ದವರೇ ಗಾಳಿ ಹಾಕ್ತಾರೆ. ಅಷ್ಟು ಬಿಸಿ ಆಗಿದೆ. ಯಾವಾಗ ನಮ್ಮನ್ನು ಕಳಿಸ್ತಾನೆ ಅಂತ ಇಲ್ಲಿರುವವರಿಗೆ ಎಷ್ಟು ಬಿಸಿ ಆದೀತು. ಯಾಕೆ? ಒಬ್ಬೊಬ್ಬರನ್ನೇ ಕಳುಹಿಸಿ ನೀನು ಮದುವೆ ಆಗುವಂತ ಹಂಬಲ ವ್ಯಕ್ತಪಡಿಸಿದ ಕಾರಣ ಎಲ್ಲರೂ ಸಾಯ್ತಾ ಇದ್ದಾರೆ. ಧೂಮ್ರಲೋಚನವನ್ನು ಕಳುಹಿಸಿದೆ. ಏನಾಯ್ತು ಪ್ರಭು? ಓಂಕಾರ ಧೂಮ್ರಾಕ್ಷ ಸುಟ್ಟು ಬುದಿಯಾದ. ಚಂಡಮುಂಡರನ್ನು ಕಳುಹಿಸಿದೆ. ಚಂಡಿಕೆಯ ರೂಪಕ್ಕೆ ಆಹುತಿಯಾಗಿ ಹೋದ್ರು. ಪ್ರಪಂಚದಲ್ಲಿ ಉಂಟಾ? ಸತ್ತವು ಬದುಕುವುದು, ಕಣ್ಣಿನಿಂದ ಬೆಂಕಿ ಬರುವುದು, ಮೈ ಕೊಡಹಿದ್ರೆ ಒಂದು ರೂಪ ಒಂದು ಚಂಡಮುಂಡರಂತವರನ್ನು ಕೊಲ್ಲುವುದು ನಿನಗೆ ಕಾಣುದಿಲ್ವಾ? ನೀನು ಮದುವೆ ಅಂತ ಹೊರಟದ್ದು ಅಪ್ರಯೋಜಕ ಅಂತ. ಇದು ಮಕ್ಕಳಾಟಿಕೆ ಪ್ರಭು. ಇದು ಮಕ್ಕಳಾಟಿಕೆ ಅಂದ್ರೆ ಎಂತದ್ದು? ಮಕ್ಕಳೆಲ್ಲ ಮುಂಚಿನ ದಿವಸ ಗಿಡ ನಡುವುದು, ಮರು ದಿವಸ ಕಿತ್ತು ನೋಡುದು ಜೀವ ಬಂದಿದ ಅಂತ, ಪುನಃ ನಡುವುದು, ಮಾರನೇ ದಿವಸ ಪುನಃ ನೋಡುದು. ಅದು ಜೀವ ಬರ್ಲಿಕ್ಕೆ ಉಂಟಾ? ಇಲ್ಲ. ಅದು ಅಪ್ರಯೋಜಕ. ಹಾಗೇ ನಿನ್ನ ಕೆಲಸ. ನೀನು ಶೋಣಿತಾಪುರದಲ್ಲಿ ಅವಳನ್ನು ಮದುವೆ ಆಗಿ ನಮ್ಮ ಮನೆ ತುಂಬಿಸಿ ಮಕ್ಕಳನ್ನು ಮಾಡಿ ರಾಕ್ಷಸ ಕುಲ ಸಂತಾನ ವೃದ್ಧಿ ಮಾಡ್ತೇನೆ ಅಂತ ಹೊರಟಂತ ನಿನ್ನ ಉದ್ದೇಶ ನಮ್ಮವರನ್ನು ವೃದ್ಧಿ ಮಾಡುವ ವಿಷಯ ಬದಿಗಿಡು. ಹೀಗೆ ಮುಂದುವರಿದರೆ ಒಂದು 2-3 ದಿವಸದಲ್ಲಿ ಇಲ್ಲಿ ಯಾರು ಇರುವುದಿಲ್ಲ ಪ್ರಭು. ಎಲ್ಲ ಯಮನಾಲಯದಲ್ಲಿ ಇರ್ತಾರೆ. ಹಾಗಾಗಿ ಬೇಡ ಬೇಡ ಬೇಡ. ಅಯ್ಯ, ಕದಂಬಾವನದಲ್ಲಿರುವಂತ ಹೆಣ್ಣಿನ ಬಗ್ಗೆ ನೀನು ಚೆನ್ನಾಗಿ ವರ್ಣಿಸ್ತಾ ಇದ್ದಿ. ಅವಳ ಅಕ್ಷರದಲ್ಲಿ ಕೂಡ ಹೊಗಳ್ತಾ ಇದ್ದಿ. ಹಾಗಂತ ಅವಳ ಬಗ್ಗೆ ನೀನು ಚೆನ್ನಾಗಿ ತಿಳಿದವನಂತೆ ವರ್ತಿಸ್ತಾ ಇದ್ದಿ. ಹಾಗಂತ ಗೊತ್ತುಂಟು ಅಂತಾಯ್ತು. ಸ್ವಲ್ಪ ಗೊತ್ತುಂಟು. ಸ್ವಲ್ಪ ಅದು ಗೊತ್ತುಂಟಲ್ವಾ? ಅದಕ್ಕಾಗಿ ನಿನ್ನಲ್ಲಿ ಹೇಳುವಂತ ಮಾತು ಯಾವ್ದು ಗೊತ್ತಾ? ನಿನ್ನ ಮುಂದಿನ ಅಭಿಪ್ರಾಯ ಬೇಕು. ಅದನ್ನೊಮ್ಮೆ ನನ್ನಲ್ಲಿ ಹೇಳೊಮ್ಮೆ. ನನ್ನ ಅಭಿಪ್ರಾಯ ಅಂತ ಭಾವಿಸಬೇಡ. ಮತ್ತೆ ಇಡೀ ದಾನವ ಕುಲದ ಒಳಿತಿನ ಮುಖವಾಣಿಯಾಗಿ ಹೇಳು ಪ್ರಭು. ನಿನ್ನದು ಹಿಡಿತ ಗಟ್ಟಿಯಾಯ್ತು ಅಂತ ಕಾಣ್ತದೆ. ಬಿಡು ಬಿಡು ಮನದ ಮೂರ್ಖತೆಯ, ಬಿಡು ಬಿಡು
ಮೂರ್ಖತೆಯ ತ್ರೈ ಜಗದೊಡತಿ ಚರಣಕಿಗೆ ಭಕ್ತಿಯಿಂದಲೀ ಪೊಡಮಡುತ್ತಾ ಪಡೆದವಳ ಕಾರುಣ್ಯದಲ್ಲಿಗೆ ಧಾತ್ರಿಯಲಿ ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನು ಬಾಳು ಪ್ರಭು ಒಬ್ಬನ ಉದ್ಧಾರಕ್ಕೂ ಒಬ್ಬನ ಅವನತಿಗೋ ಒಟ್ಟಿಗಿದ್ದವರು ಕಾರಣ ಅಲ್ಲ ಪ್ರಭು. ಮತ್ತೆ ಮನಯೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ನಾವು ಬಂಧನಕ್ಕೊಳಗಾಗಬೇಕಾದ್ರೂ ನಮಗೆ ಮುಕ್ತಿ ಸಿಗಬೇಕಾದ್ರೂ ಪ್ರಧಾನ ಕಾರಣ ಮನಸ್ಸು ಪ್ರಭು. ಮನಸ್ಸಿನಲ್ಲಿ ಮೂರ್ಖತೆ ಬಂತ ಎಷ್ಟು ಒಳ್ಳೆಯವರ ಸಹವಾಸ ಮಾಡಿದ್ರು ಒಳ್ಳೇದಾಗುದಿಲ್ಲ. ಮನಸ್ಸು ಸರಿ ಉಂಟ ಎಷ್ಟು ಕೆಟ್ಟವರ ಮಧ್ಯೆ ಇದ್ರೂ ಉದ್ಧಾರ ಆಗ್ತಾನೆ. ನಿನಗೆ ರಾಜನೀತಿಯನ್ನು ಹೇಳಿಕೊಡಬೇಕಾದಿಲ್ಲ ನಾನು. ಇಲ್ಲ, ಎಲ್ಲಾ ಕಡೆಯಲ್ಲಿಯೂ ಗಟ್ಟಿಯಾಗಿ ಹಿಡಿಯ ಕೂಡದು, ಎಲ್ಲಾ ಕಡೆಯಲ್ಲಿಯೂ ಸಡಿಲ ಮಾಡಲು ಕೂಡದು. ಸಡಿಲ ಮಾಡಿದಾಗ ಕೆಲವೊಮ್ಮೆ ನಿಯಂತ್ರಣ ತಪ್ಪುತ್ತದೆ, ಕೆಲವೊಮ್ಮೆ ಹಿಡಿತ ಹೆಚ್ಚಾದಾಗ ಉಸಿರು ಕಟ್ತದೆ. ಪ್ರಭು, ಒಂದು ದೇಶದ ಉಳಿವಿಗೆ ಬೇಕಾಗಿ ರಾಜ್ಯವನ್ನು ಬಿಡಬಹುದು, ರಾಜ್ಯದ ಉಳಿವಿಗೆ ಬೇಕಾಗಿ ಒಂದು ಗ್ರಾಮವನ್ನು ತ್ಯಜಿಸಬಹುದು, ಒಂದು ಗ್ರಾಮದ ಉದ್ಧಾರಕ್ಕೆ ಬೇಕಾಗಿ ಒಂದು ಕುಟುಂಬವನ್ನು ನಿಷೇಧಿಸಬಹುದು, ಒಂದು ಕುಟುಂಬವನ್ನು ಉಳಿಸುವುದಕ್ಕೆ ಬೇಕಾಗಿ ಒಬ್ಬ ವ್ಯಕ್ತಿಯನ್ನು ಬಲಿ ಕೊಡಬಹುದು. ಯೋಚಿಸು ಪ್ರಭು, ಇಡೀ ದಾನವ ಕುಲವನ್ನು ಬಲಿ ಕೊಟ್ಟು ಇನ್ನೊಬ್ಬನ ಬಯಕೆಯನ್ನು ನೀನು ಪೂರೈಸಿಕೊಳ್ಬೇಕೆ? ಇಡೀ ದಾನವ ಕುಲದ ಉಳಿತಿಗೆ ಬೇಕಾಗಿ ಇನ್ನೊಬ್ಬನ ಬಯಕೆಯನ್ನು ಬದಿಗಿಡುವುದಕ್ಕಾಗುವುದಿಲ್ಲವೇ ಪ್ರಭು? ದಾನವ ಕುಲದ ಉದ್ಧಾರದ ಉದ್ದೇಶವನ್ನು ಹಿಡಿದು ಹೊರಟಂತ ನಿನಗೆ ಮೃತ್ಯುಕಾಲ ಬಂದಿದೆ ಎನ್ನುವುದಾಗಿ ಹೇಳಿದ ಆಧಾರ ಇಲ್ಲದೆ ಅಲ್ಲ. ನಿನಗಿರುವ ವರ ಹೇಗೆ? ಯಾರು ಕನ್ಯಾಜೀವ ಕೋಶ ಸಮುದ್ಭವಯೋ ಅವಳಿಂದ ನಿನಗೆ ಮರಣ. ಯಾರಲ್ಲಿ ನಿನಗೆ ಕಾಮ ಸಂಬಂಧವಾದ ಯುದ್ಧ ಆಗ್ತದೋ ಅವಳಿಂದ ನಿನಗೆ ಮರಣ. ಯಾರು ಕನ್ಯೆಯಾಗಿದ್ದುಕೊಂಡೇ ಸೃಷ್ಟಿಶೀಲತೆ ಉಳ್ಳವಳಿದ್ದಾಳು ಅವಳಿಂದ ನಿನಗೆ ಮರಣ. ಮೂರು ಉಂಟಲ್ಲ, ಕನ್ಯಾ ಜೀವ ಕೋಶ ಸಮುದ್ಭವೆಯಾದ ಕಾರಣ, ಕೋಶದಿಂದ ಹುಟ್ಟಿದವಳಾದ ಕಾರಣ ಕೌಶಿಕೆ. ನಿನಗೆ ಕಾಮ ಸಂಬಂಧವಾದ ಯುದ್ಧ ಆಗುತ್ತಾ ಉಂಟು. ಈಗ ಕನ್ಯೆಯಾಗಿದ್ದುಕೊಂಡೇ ಚಂಡಿಕೆ ಎನ್ನುವ ರೂಪವನ್ನು ಸೃಷ್ಟಿ ಮಾಡಿದ್ದಾಳೆ. ಬಂದವಳು ತ್ರೈಜಗದೊಡತಿ ಪ್ರಭು. ಅವಳ ಚರಣ ಮಾತ್ರ ನಮಗೆ ಸಿಗುವುದು, ಅದು ಸಿಗಬೇಕು ಅಂತ ಹೊರಟರೆ ಮಾತ್ರ ನಮಗೆ ಬದುಕಿರುವುದು. ಧಾತ್ರಿಯಲ್ಲಿ ನಮಗೆ ಕಡಿಮೆಯ ಹೇಳು ಎಷ್ಟು ಉಂಟು. ಇಲ್ಲಿಯವರೆಗೆ ಜಡಜ ಪೀಠನ ವರವನ್ನು ಪಡೆದು ನೀನು ಪಡೆಯದ್ದು ಏನುಂಟು ಪ್ರಭು? ಎಲ್ಲವನ್ನು ಪಡೆದಿದ್ದಿ, ಪಡೆಯಬಹುದಾದದನ್ನು ಪಡೆದಿದ್ದಿ, ಪಡೆಯಬಾರದನ್ನು ಪಡೆದಿದ್ದಿ. ಪಡೆಯಬಾರದನ್ನು ಪಡೆಯುವುದು ಬೇರೆ ಪ್ರಭು, ಪಡೆಯುವುದಕ್ಕೆ ಕೂಡದ್ದನ್ನು ಪಡೆಯುವುದು ಬೇರೆ. ಇದು ಪಡೆಯಬಾರದ್ದು ಮಾತ್ರ ಅಲ್ಲ, ಪಡೆಯುವುದಕ್ಕೆ ಕೂಡದ್ದು. ಪಡೆಯಬಹುದು, ಅವಳ ಅನುಗ್ರಹ ಮಾತ್ರ. ಅವಳ ಅನುಗ್ರಹವನ್ನು ಪಡೆದವು ಎಂದಾದ್ರೆ ಜಡಜ ಪೀಠನ ವರ ಎನ್ನುವುದು ಕಾಲಡಿಯ ಕಸ ಪ್ರಭು. ಅವಳ ಕಾರುಣ್ಯ ಮುಂದೆ ಜಡಜ ಪೀಠನ ವರ ಎಂತದ್ದು ಅಲ್ಲ. ಕೈ ಹಿಡಿಯುವ ಯೋಚನೆ ಮಾಡಿ ಜಡಜ ಪೀಠನ ವರವನ್ನು ನಮ್ಮ ಬದುಕನ್ನು ಹಾಳು ಮಾಡದಿರು. ಜಡಜ ಪೀಠನ ವರವನ್ನು ಸಾರ್ಥಕಗೊಳಿಸಿ ಅವಳ ಕಾರುಣ್ಯವನ್ನು ಪಡೆಯುವುದಕ್ಕೆ ಕಾಲು ಹಿಡಿ. ಬಂದಿದ್ದು ನಿನ್ನ ದಾಪಟೆಗೆ ನನ್ನ ಕೈ ರಕ್ತವೇದು ಬಾ ಮುಂದೆ. ಯಾರು ರಕ್ತ ಬೀಜನಿಗೆ ಸಲಿಗೆ ಕೊಟ್ಟಂತೆ ಹೆಚ್ಚಾಯ್ತಲ್ವಾ?
ಅವಕಾಶ ಕೇಳಿ ಅಲ್ವಾ ಮಾತಾಡಿ. ಶೋಣಿತಾಪುರದ ಅಧಿಕಾರಿ ಈ ಶುಂಭ. ಹೌದು. ರಥವನ್ನು ಏರಿ ಹೊರಟವ ನಾನು. ಹಾಗಂತ ನನ್ನ ಮುಂದೆ ಬಂದು ನೀವು ನನಗೆ ಬುದ್ಧಿವಾದ ಮಾತನ್ನೇ ಹೇಳ್ತಾ ಇದ್ದಿ. ಸ್ವಲ್ಪ ಸಲಹೆ. ರಕ್ತಬೀಜ, ನೀನು ನೆನ್ನೆ ಮುನ್ನೆ ಬಂದಂತ ಮನೆಗೆ ಇಂದು ಹುಟ್ಟಿದ ನೀನು ಹಣಬೆ, ನನಗೆ ಬುದ್ಧಿವಾದ ಹೇಳಿಕೆ ನೀನು ಬರ್ತಾ ಇದ್ದೀಯಲ್ವಾ? ಮೊದಲು ಹುಟ್ಟಿದ ಹಾಲಿಗಿಂತ ಮತ್ತೆ ಹುಟ್ಟಿದ ತುಪ್ಪಕ್ಕೆ ಹೆಚ್ಚು ಬೆಲೆ. ಹೌದಾ? ನನ್ನ ಬಗ್ಗೆ ಹೋಲಿಕೆ ಮಾಡಿದ್ದಲ್ಲ ನಾನು. ಮೊದಲು ಹುಟ್ಟಿದೆ ಎನ್ನುವುದರಿಂದ ಬೆಲೆ ಹೆಚ್ಚು ಅಂತ ಹೇಳಲಿಕ್ಕಾಗುದಿಲ್ಲ ಅಂತ. ರಕ್ತಬೀಜ, ಇದು ಹೇಗಾಯ್ತು ಗೊತ್ತಾ? ಹೇಗಾಯ್ತು? ನಮ್ಮ ದಾನವ ಕುಲದಲ್ಲಿ ಯಾವಳು ಕೇಸರಿಯೇ ಹುಟ್ಟಬೇಕು. ಕೇಸರಿಯ ಹೊಟ್ಟೆಯಲ್ಲಿ ನೀನು ಏನು ತೋಳದ ಮರಿ ಒಂದು ಹುಟ್ಟಿಯಾಗಿ ಆಯ್ತಲ್ವ ನೀನು? ಹೌದಾ? ಮತ್ತೆ ಹಾಗಂತ ನೀನು ನಮ್ಮವರು ಅದೆಷ್ಟೋ ಮಂದಿ ಹೋಗಿದ್ದಾರೆ, ಹೋದಂತವರೆಲ್ಲ ಸತ್ತಿದ್ದಾರೆ. ಸತ್ತರು ಕೂಡ ಅವರು ಯಾವ ಲೋಕಕ್ಕೆ ಸೇರಿದ್ದಾರೆ ಆ ಲೋಕಕ್ಕೆ ಸೇರಿದ್ದಾರೆ. ಅದು ಅಲ್ಲಿ ಮಾಡಿದ್ದು ಈ ಶುಂಭನಿಗಾಗಿ. ಅವರು ಆ ಲೋಕಕ್ಕೆ ಸೇರಿದ್ದಾರೆ, ನಮ್ಗೆ ಇಲ್ಲಿ ಲೋಕ ಇಲ್ಲ ಅಂತಾಗಿದೆ. ರಕ್ತಬೀಜ, ಹಾಗಂತ ಈ ಶುಂಭ ಸಾಯುವುದಕ್ಕೆ ಏನು ಭಯ ಪಡುವವನಲ್ಲ. ಹುಟ್ಟು ಬದುಕು ಸಾವು ಇವರೆರಡರಿಗೆ ಮಧ್ಯೆ ಇರುವಂತ ಬದುಕು, ಬದುಕಿನಲ್ಲಿ ಏನು ಮಾಡಿದ್ದಾನೆ ಅದನ್ನು ನೋಡುವುದು. ಹಾಗಂತ ಶುಂಭ ಮಾಡಿದ್ದು ಬದುಕಿನಲ್ಲಿ ಏನೆಲ್ಲ ಸಾಧನೆ. ಪ್ರಭು, ಏನು ಈಗ ಹೆಚ್ಚಿನವರು ಕೇಳುವುದೇ ಅದೇ, ನೀನು ಅವ ಹುಟ್ಟಿದ ಯಾವಾಗ ಅವ ಸತ್ತದ್ದು ಯಾವಾಗ ಅಂತ. ಜನನ ಮರಣ ಬದುಕಿನಲ್ಲಿ ಕಡಿಮೆ ಕೇಳುವುದಿಲ್ಲ. ಅದಕ್ಕಂತಲೇ ನಾನು ಇನ್ನ ಹುಟ್ಟಿದ ದಿನ ಯಾವಾಗ ಅವ ಸತ್ತ ದಿನ ಯಾವಾಗ ಇದೇ ಕೇಳು. ಬದುಕಿನ ಮಾಡಿದಂತ ಸಾಧನೆ ಬೇಕು. ನೀನು ಎಷ್ಟು ಸಾವಿರ ಸಾಧನೆ ಮಾಡು, ನೀನು 1000 ಒಳ್ಳೇದು ಮಾಡು, ಒಂದು ಕೆಟ್ಟದ್ದು ಮಾಡು ಪ್ರಭು. 1000 ಒಳ್ಳೇದು ಮಾಡಿದ್ದನ್ನು ನೆನಪಿಟ್ಟುಕೊಳ್ಳುವುದಿಲ್ಲ, ಒಂದು ಕೆಟ್ಟದ್ದು ಮಾಡಿದ್ದನ್ನೇ ಕೈ ಎತ್ತಿ ತೋರಿಸಿ. ಕೆಟ್ಟದ್ದು ಮಾಡಿದ್ರೆ ಯಾವುದಕ್ಕೆ ಮಾಡಿ ಅನ್ನೋ ಶುಂಭ ಎಂಬುದು ಆಲೋಚನೆ ಬೇಕು. ಶುಂಭನ ನಡೆ ಯಾರಿಗೂ ತಿಳಿಯೋದಿಲ್ಲ. ಶುಂಭನ ನಡೆ ಯಾವುದು, ಶುಂಭನ ನುಡಿ ಯಾವುದು ಎಂಬುದು ಅದೇ ಸಮಸ್ಯೆ. ನಮ್ಮಲ್ಲಿದ್ದದ್ದು ಮತ್ತೊಬ್ಬರಿಗೆ ಹಂಚದೆ ನಾವು ಹೋದ್ರೆ ಇದ್ದು ಏನು ಪ್ರಯೋಜನ? ಹೌದು. ಕೆಲವರೆಲ್ಲ ಬಹಳ ಪ್ರತಿಭಾವಂತರಿರ್ತಾರೆ, ವಿದ್ಯಾವಂತರಿರ್ತಾರೆ. ದೇವರ ದಯದಲ್ಲಿ ಒಬ್ಬನೇ ಒಬ್ಬ ಶಿಷ್ಯ ಇರುವುದಿಲ್ಲ, ಆ ಸತ್ತಾಗ ಅವನೊಟ್ಟಿಗೆ ಹೋಗುದು. ಈಗ ನಿನಗೆ ಮಾತ್ರ ಗೊತ್ತಿದ್ರೆ ಪ್ರಪಂಚಕ್ಕೆ ಹೇಗೆ ಗೊತ್ತಾಗುದು ಪ್ರಭು? ಹಾಗಂತ ಎಲ್ಲರಿಗೆ ತಿಳಿಬೇಕಂತಿಲ್ಲ. ಶುಂಭನ ದಾರಿಯೇ ಹಾಗೆ. ಅದಕ್ಕಾಗಿ ಶುಂಭ ಏನ್ ಮಾಡ್ತಾನೆ ಗೊತ್ತಾ? ಶುಂಭ ಅವಳನ್ನು ಯುದ್ಧ ಮಾಡ್ತಾನೆ, ಒಂದೇ ಅವಳನ್ನು ಪಡೆಯುತ್ತಾನೆ, ಅಥವಾ ಅದನ್ನು ಪಡೆಯುತ್ತೇನೆ ಶುಂಭ. ರಕ್ತಬೀಜ, ನೀನು ನನ್ನ ಒಟ್ಟಿಗೆ ಬಾ, ಅವಳ ಮುಂದೆ ಹೋರಾಡು. ರಕ್ತಬೀಜ, ನಿನ್ನ ಮುಖದಲ್ಲಿ ಮೀಸೆ ಹೌದಾದ್ರೆ ದೇಹದ ಶಕ್ತಿ ಉಂಟುತ್ತದೆ, ಸೋಲಿದವರ ವೀರನೌದಾದ್ರೆ ಹೋರಾಡು. ಆಗುವುದಿಲ್ಲ ಇದು ನಿನ್ನ ಕೊರಳಿಂದ ಬಂದ ಸ್ವರ ಆದರೂ ಕೂಡ ಕೇಳಿದ ನನ್ನ ಕರಳು ಕತ್ತರಿಸಿ ಹೋಗುತ್ತದೆ. ಹೇಳಿ ಎಂದೆಯ ಏನು ಕೇಸರಿ ಹೊಟ್ಟೆಯಲ್ಲಿ ಕೇಸರಿ ಹುಟ್ಟಬೇಕಲ್ಲ, ಅದು ಇಲ್ಲಿ ನಡೀತದೆ ನಿನ್ನ ಕೇಸರಿ, ಅಲ್ಲಿ ನಡೆಯುವುದಿಲ್ಲ. ಅವಳು ಕೇಸರಿಯನ್ನೇ ವಾಹನವಾಗಿ ಧರಿಸಿಕೊಂಡು ಬಂದು ಮಹಿಷವಧೆ ಮಾಡಿದವಳು. ಮೀಸೆ ಚಂಡಮುಂಡರಿಗಿರ್ಲಿಲ್ವಾ? ಇತ್ತು. ಧೂಮ್ರಾಕ್ಷನಿಗಿರ್ಲಿಲ್ವಾ? ಮೀಸೆ ಇದ್ದ ಕಾರಣ ಅವರು ಹೋರಾಡಿದರೆ ಸುಮ್ಮನಿಗೆ ಬೇಕಾಗಿ. ಹೌದು. ಅವಳಿಗೆ ಮೀಸೆ ಉಂಟಾ? ಯಾರಿಗೆ? ಅವಳಿಗೆ ಮೀಸೆ ಉಂಟಂತ ನಾನು ಕೇಳಿದ್ದು. ನಮ್ಮ ಪುರುಷ ಲಕ್ಷಣ ಉಂಟಂತ ಕೇಳಿದಷ್ಟೇ. ಮೀಸೆ ಇದ್ದವರು ಮಾತ್ರ ಹೋಗುದು ಅಂತ. ಮೀಸೆ ಇದ್ದವರೆಲ್ಲ ಕೊಂದವಳು ಮೀಸೆ ಇಲ್ಲದವಳು ಪ್ರಭು. ಮೀಸೆಯಲ್ಲಿ ಇರುವುದಲ್ಲ, ಒಳಗಿನ ಸತ್ವದಲ್ಲಿರುವುದು. ಸತ್ವದಲ್ಲಿ ಕೆಲವರಿಗೆಲ್ಲ ಮೀಸೆ ಇದ್ರೂ ಕೂಡ ಇಟ್ಟುಕೊಳ್ಳಿಕ್ಕೆ ಆಗುದಿಲ್ಲ, ಅನಿವಾರ್ಯವಾಗಿ ತೆಗಿಬೇಕಾಗ್ತದೆ. ಗಂಡುಸುದನ ಇಲ್ಲ ಅಂತ ಅರ್ಥ ಪ್ರಭು. ಏನು ಮೀಸೆಯಲ್ಲೇ ಗಂಡುಸುದನ ಇರುವುದು ಹೌದಾದ್ರೆ ಬೆಕ್ಕಿಗೂ ಮೀಸೆ ಉಂಟು, ಅದಲ್ಲ. ಬೆಕ್ಕಿಗೆ ಮೀಸೆ ಉಂಟಂತ ಪುರುಷ ತೋರಿಸಲಿಕ್ಕೆ ಆಗುದಿಲ್ಲ. ಹೇಳಿದ್ದು ನಾನು, ಪುರುಷತ್ವ ಮೀಸೆಯಲ್ಲಿರುವುದಲ್ಲ, ಪುರುಷತ್ವ ಇರುವುದು ಹೇಗೆ ಬಲವನ್ನು ಉಪಯೋಗಿಸಬೇಕು ಎನ್ನುವುದರಲ್ಲಿ. ಜಿಯಾ, ನೀನು ಅವಳನ್ನು ಪಡೆಯುವುದಕ್ಕೆ ಹೊರಡ್ತೀಯದ್ದಾದ್ರೆ ಬೇಡ ಅಂತ ಹೇಳ್ತಿದ್ದೆ. ಯಾವುದನ್ನು ಪಡೆಯುವುದಕ್ಕೆ ಹೊರಟದ್ದು? ಅದನ್ನು ನೀನು ಪಡೆಯುವ ಮೊದಲು ನಾನು ಪಡಿತೇನೆ. ಹರಿಸಿ ಶಾಸ್ತ್ರಗಳ ಬಂದವ ಮೆರೆಯುತ್ತಿರುವ ವರದಲ್ಲಿ ಕಂಡು ದೇವಿಯರು
ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ತನ್ನೊಳಗೆ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತ ಆಡಿದನು ತನ್ನೊಳಗೆ ಇವಳನು ತಿಳಿಯದಿನಿತಾಯ್ತೆ ಮಾಡಲೇ ನಿನ್ನ ಗಡ ಶುಂಭನ ಕೂಡೆ ಹಾಜೆಯ ಒರೆದು ಬಂದಿಗೆ ಮಾಡಲೇ ನಿನ್ನ ಗಡ ಪ್ರಭುವಿನ ಕೂಡ ಹಾಜೆಯ ಒರೆದು ಬಂದಿಗೆ ಇವಳಿಬ್ಬಂದ ಕಮಲನಯನೆ ಕಮಲವದನೆ ಕಮಲಚರಣೆ ಏಳು ಇವಳಿಬ್ಬಂದ ಆದರೂ ನುಡಿಸಿದತೆ 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 ನೀನು ನೋಡಿದನು ಕಲಿರುತ್ತ ಬೀಜನು ಗಾಢ ಗರ್ವದಿ ಕುಳಿತ ಶಿವೆಯನು ನೋಡಿದನು ಆಡಿದನು ಆಡಿದನು ನೋಡಿದೆ 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 ಹೊರಗಿನ ಕಣ್ಣುಗಳಿಂದ ನೋಡಿದ್ದಲ್ಲ, ಕೇವಲ ಚರ್ಮ ಚಕ್ಷುಗಳಿಂದ ಇವಳನ್ನು ನೋಡುವುದಕ್ಕಾಗುವುದೂ ಇಲ್ಲ. ಇವಳನ್ನು ನೋಡಬೇಕಾದದ್ದು ಭಕ್ತಿಯ ಕಣ್ಣುಗಳಿಂದ. ಶಕ್ತಿಯನ್ನು, ನಮ್ಮಲ್ಲಿರುವ ವಿದ್ಯೆಯನ್ನು, ನಮ್ಮಲ್ಲಿರುವಂತಹ ಸಾಮರ್ಥ್ಯವನ್ನು ಉಪಯೋಗಿಸಿ ಕಣ್ಣು ಬಿಟ್ಟು ನೋಡಿದೆವು ಎಂದಾದರೆ ಇವಳ ಸರಿಯಾದ ದರ್ಶನವಾಗುವುದಕ್ಕಿಲ್ಲ. ಯಾರೆಲ್ಲ ಭಕ್ತಿಯ ಚಕ್ಷುಗಳಿಂದ ನೋಡಬಲ್ಲರು ಅವರಿಗೆ ಮಾತ್ರ ಇವಳ ದರ್ಶನವಾಗುವುದಕ್ಕೆ ಸಾಧ್ಯ. ಪಾಂಡಿತ್ಯದಿಂದ ದೇವರನ್ನು ತಿಳಿಯಲಿಕ್ಕೆ ಆಗ್ತದೆ, ನಂಬಿಕೆಯಿಂದ ದೇವರ ಹತ್ತಿರ ಹೋಗಲಿಕ್ಕೆ ಆಗ್ತದೆ, ಭಕ್ತಿಯಿಂದ ದೇವರನ್ನೇ ತರಿಸಲಿಕ್ಕೆ ಆಗ್ತದೆ. ನಾವು ಹೆಮ್ಮೆ ಪಡ್ಲಿಕ್ಕಿಲ್ಲ, ನಾವು ಹೆಮ್ಮೆ ಪಡ್ಲಿಕ್ಕಿಲ್ಲ ಭಕ್ತಿಯಿಂದ ನಾವು ತರಿಸಿದ್ದು ಅಂತ. ನಾವು ತೋರಿಸಿದ ವಿಪರೀತ ಶಕ್ತಿಯ ಪರಿಣಾಮ ದೇವತೆಗಳಿಗೆ ಬಂದ ಕಣ್ಣೀರು ಆ ಕರುಣರಸದ ಭಕ್ತಿಗೆ ಒಲಿದು ಕಾರುಣ್ಯ ಪ್ರದಾಯಕಿಯಾದ ಇವಳು ಇಳಿದು ಬಂದಿದ್ದಾಳೆ. ನಮ್ಮಲ್ಲಿ ಪಾಂಡಿತ್ಯ ತುಂಬಾ ಉಂಟು, ಭಕ್ತಿ ಇಲ್ಲದೆ ಹೋಯಿತು. ಯಾರೆಲ್ಲ ಭಕ್ತಿಯಿಂದ ಒಲಿಸಿಕೊಂಡರೋ ಅಂತಹ ಇಂದ್ರಾದಿ ದೇವತೆಗಳಿಗೆ ಅಭಯಪ್ರದಾಯಕಿಯಾಗಿ ಕಾಣಿಸಿಕೊಂಡಳು. ಭಕ್ತಿಯನ್ನು ಮರೆತು ಪಾಂಡಿತ್ಯವನ್ನು, ನಮ್ಮಲ್ಲಿರುವ ಸಾಮರ್ಥ್ಯವನ್ನು ತೋರಿಸಿದ ನಮಗೆ ಗಾಢ ಗರ್ವ ಪ್ರದರ್ಶಿಸುತ್ತಾ ಇದ್ದಾಳೆ. ಆದರೆ ಒಂದು ನಮಗೆ ಭರವಸೆ, ಹೊರಗೆ ಎಷ್ಟೇ ಕಠಿಣ ಇರಲಿ, ಒಳಗಿರುವವಳು ಮಂಗಳದಾಯಕಿಯಾದ ಶಿವೆ. ಗಾಢ ಗರ್ವದಿಂದ ಕುಳಿತರೂ ಒಳಗಿರುವುದು ಮಂಗಳದಾಯಕಿ. ನಾವು ಸರಿ ವ್ಯವಹಾರ ಇನ್ನೂ ಮಾಡಿದ್ರು ನಮಗೆ ಬದುಕುಂಟು. ಇಲ್ಲದೆ ಹೋದ್ರೆ ಮಂಗಳ ಮಾಡುವವಳೆ, ದೇವತೆಗಳಿಗೆಲ್ಲ ಒಳ್ಳೇದು ಮಾಡಿ ಮಂಗಳ ಮಾಡುವುದು, ನಮ್ಮದೆಲ್ಲ ಕತೆ ಮುಗಿಸಿ ಮಂಗಳ ಮಾಡುವುದು.
ಮಂಗಳದಾಯಕ ಹಾಗೆ ದೇವ ವರ್ಗವದ ಅಹವಾಲನ್ನು ಕೇಳಿ ಬಂದಂತ ಇವಳನ್ನು ತಿಳಿಯದಿನಿತಾಯಿತೆ. ಒಂದು ಉರುಳು ಬಲೆ ಹಾಕಿರ್ತಾರೆ, ಅದರಲ್ಲಿ ಆಹಾರ ಇಟ್ಟಿರ್ತದೆ. ಆ ಆಹಾರವನ್ನು ತಿನ್ನುವುದಕ್ಕೆ ಪ್ರಾಣಿ ಬರ್ತದೆ, ಬಲೆಯಲ್ಲಿ ಬಿದ್ದು ತನ್ನ ಬದುಕನ್ನು ಕಳೆದುಕೊಳ್ತದೆ. ಅದಕ್ಕಿಂತ ಹೆಚ್ಚಲ್ಲ ಶುಂಭನ ಬದುಕು. ಈಗ ಇವಳೊಂದು ಮೋಹದ ಆಹಾರವನ್ನು ಅವನ ಮುಂದೆ ಇರಿಸಿದ್ಲು. ಆ ಆಹಾರವನ್ನು ನೋಡಿಕೊಂಡೇ ಬರುದು. ಇವನಿಗೆ ಸುತ್ತ ಕಟ್ಟಿದ ಬಲೆ ಗೊತ್ತೇ ಆಗುದಿಲ್ಲ. ಬಲೆಗೆ ಬಿದ್ದಿದ್ದಾನೆ. ಈಗ ತಪ್ಪಿಸಿಕೊಳ್ಳುವುದಕ್ಕಾಗದೆ ಒದ್ದಾಡುತ್ತಾ ಇದ್ದಾನೆ. ಇವಳನ್ನು ತಿಳಿಯದೆ ಕಾಮದಿಂದ ಬಯಸಿ ಚಂಡಮುಂಡ ಧೂಮ್ರಾಕ್ಷರನ್ನು ಕಳೆದುಕೊಂಡ. ಈಗ ಹೇಳ್ತಾನೆ ಅವಳನ್ನು ಬಯಸಿದಲ್ಲ, ಅದನ್ನು ಬಯಸಿದ್ದು. ಹಾಗಾದ್ರೆ ಯಾವುದನ್ನು ಬಯಸಿದ್ದವ? ಹೆಣ್ಣನ್ನು ಗಂಡನ್ನು ಅಲ್ಲದ ಅದು ಅಂದ್ರೆ ಪರಬ್ರಹ್ಮ ವಸ್ತು. ಪರಬ್ರಹ್ಮ ವಸ್ತುವನ್ನು ಬಯಸಿದ್ದಾನೆ ಎಂದಾದರೆ ಯೌವನದ ಸೊಕ್ಕನ್ನು ಇಳಿಸುವ ಸತಿಯನ್ನಲ್ಲ, ಮೋಕ್ಷ ಸತಿಯನ್ನು ಬಯಸಿ ಹೊರಟಿದ್ದಾನೆ. ಮೋಕ್ಷ ಸತಿಯೊಂದಿಗಿನ ಕಾಮವನ್ನು ಯಾರು ವೈರಿಯಾದ ಕಾಮ ಅಂತ ಹೇಳುವುದಿಲ್ಲ. ಮೋಕ್ಷ ಸತಿಯ ಬಗೆಗಿನ ಕಾಮವನ್ನು ಪುರುಷಾರ್ಥಗಳಲ್ಲಿ ಒಂದಾದ ಕಾಮ ಅಂತ ಹೇಳುವುದು. ಅದೇ ಹೌದಾದ್ರೆ ಇವಳಲ್ಲಿ ಮೋಕ್ಷ ಸತಿಯನ್ನು ಕಂಡ್ರೆ ಅವ ಏನು ಬಯಸುವುದು? ನಾನು ಬಯಸುವುದಿಲ್ವ? ಬಯಸ್ತೇನೆ ಅಂತ ಹೇಳಿ ಒಟ್ಟು ಮಾತಾಡುದ? ಶುಂಭನ ಕೂಡೆ ಭಾಷೆಯನ್ನು ಒರೆದು ಬಂದಿಯೇ ನನಗೊಂದು ಮೋಕ್ಷ ಕೊಡು ಅಂತ ಹೇಳುದ? ಕೂಡದು. ನಾನು ಕೇಳಬೇಕಾದದ್ದು ಶುಂಭನಲ್ಲಿ ಏನು ಭಾಷೆಯನ್ನಾಡಿದ್ದೇನೋ ಅದನ್ನೇ, ಅವನನ್ನು ವರಿಸು ಎನ್ನುವುದಾಗಿ ಕೇಳಬೇಕಾದದ್ದು. ಆದರೆ ಕೇಡು ಇವಳಿನ ಬದ್ಧ. ಕೇಡು ಬರ್ತದಲ್ಲ, ಏನು ಮಾಡೋಣ? ನನಗೆ ದೇಹವನ್ನು ಅನ್ನವನ್ನು ಕೊಟ್ಟವ, ದೇಹವನ್ನು ಪೋಷಿಸುವ ಅವಕಾಶ ಕೊಟ್ಟವ, ಅನ್ನವನ್ನು ಕೊಟ್ಟವ ಶುಂಭ, ಆಯುಷ್ಯವನ್ನು ಕೊಟ್ಟವಳಿವಳು. ಎರಡೂ ಕಡೆಗೆ ಅನ್ಯಾಯ ಆಗದ ಹಾಗೆ ಒಂದು ಸಮತೋಲನ ಮನಸ್ಥಿತಿಯಲ್ಲಿ ಮಾತಾಡ್ತೇನೆ ನೋಡುವ. ಸರಿಯಾದ್ರೆ ಒಳ್ಳೆಯದು, ಸರಿ ಆಗದಿದ್ರೆ ಸರಿ ಮಾಡ್ಲಿಕ್ಕೆ ಅವಳಲ್ಲದೆ ನಾವು ಪ್ರಯತ್ನ ನಮ್ಮದು, ಫಲ ಅವಳದು. ಏಣಾಂಕನಿ ಭವತ್ರಿ ಏಣಾಂಕನಿ ಭವತ್ರಿ ನೀಯೇ ನನಗೆ ಅಮ್ಮ. ಏಣಾಂಕನಿ ಭವತ್ರಿ ಏಣಾಂಕನಿ ಭವತ್ರಿ ನೀನೇ ನನಗೆ ಏಣಾಂಕನಿ ಭವತ್ರೆ ಏಣಾಂಕನಿ ಭವತ್ರೆ ನೀನೇ ನನಗೆ ಶುಂಭ ದಾನವ ಬಯಸಿದರೆ ಶುಂಭ ದಾನವ ಬಯಸಿದರೆ ಸಾನುರಾಗದಿ ವರಿಸದೆ ಸಾನುರಾಗದಿ ವರಿಸದೆ ಶೌರ್ಯದಿ ಚೂಣಿಯ ಬಯಸಿದೆಯ ಸಾನುರಾಗದಿ ವರಿಸದೆ ಶೌರ್ಯದಿ ಚೂಣಿಯ ಬಯಸಿದೆಯ ಏಣಾಂಕನಿ ಭವತ್ರಿ ನೀನೇ ನನಗೆ ಶುಂಭ ದಾನವ ಬಯಸಿದರೆ
ಮಹಿಷಸ್ಯ ಮರ್ದಿನಿ ಸಶಂಕ ಚಕ್ರಂ ಶರಶೂಲಧಾರಿಣಿ ತಾಂ ದಿವ್ಯಯೋಗಿನೀಂ ಸಹಜಾತ ವೇದಸಿ ದುರ್ಗಾ ಸದಾ ಶರಣಮಹಂ ಪ್ರಪದ್ಯೆ. ಅಮ್ಮ, ಪಾದದ್ವಯಗಳಿಗೆ ಪಡಮಟ್ಟಿದೆ. ಎದ್ದೇಳು. ನನ್ನ ಹೆಸರು ರಕ್ತಬೀಜನಮ್ಮ. ಸರಿ. ಶುಂಭನಿಂದ ಆಜ್ಞಪ್ತನಾಗಿ ಬಂದವ. ಹೌದೇ? ಹೌದೌದು. ಸುಮಧ್ಯಮೆಯಾದ ನೀನು ಇಲ್ಲಿ ಕುಳಿತುಕೊಂಡಿದ್ದಿ ಎನ್ನುವ ವರ್ತಮಾನ ಅಲ್ಲಿಗೆ ತಲುಪಿ ಇಲ್ಲಿಗೆ ಬಂದವ. ಸುಮಧ್ಯಮೆ ಅಲ್ವಾ ನೀನು, ಹಾಗಾಗಿ ನೀನನ್ನು ಹಾಡಿದ್ದು. ಮಧ್ಯಮಾವತಿ ಅಲ್ವಾ, ಮಧ್ಯಮಾವತಿಯಲ್ಲೇ ಹಾಡಿ ಹೊಗಳಿದ್ದು. ಅಮ್ಮ, ಪ್ರಪಂಚ ಮುಖದಲ್ಲಿ ಮಹಿಷನನ್ನು ವಧಿಸಿದಂತಹ ನಿನ್ನ ಕೀರ್ತಿಯ ಗಾಥೆ ಬಹಳ ಪ್ರಖ್ಯಾತ. ಒಂದು ಕೇಸರಿಯನ್ನು ಏರಿದ್ಯಂತೆ, 8 ಭುಜ, ದೇವತೆಗಳೆಲ್ಲರ ತೇಜಸ್ಸು, 3 ಮೂರ್ತಿಗಳ ಓಜಸ್ಸು, ಯೋಗಿಗಳ ವರ್ಚಸ್ಸು ಒಟ್ಟಾಗಿ ಬಂದಿದ್ಯಂತೆ. ನಮ್ಮ ಶುಂಭ ಮಹಿಷನಿಗಿಂತ ಅಷ್ಟು ಕಡಿಮೆ ಅಮ್ಮ. ಅವನಿಗೆ 2 ಭುಜ ಸಾಕ, ಅವನಿಗೆ 8 ಭುಜ ಬೇಕಾ? ನನಗೆ ಬೇಸರ ಆಗುದು ಅದಲ್ಲ. ನೀನು ವಿರೋಧ ಕಟ್ಟಿಕೊಂಡ್ರು ಒಂದು ಅವನಿಗಿಂತ ಸಣ್ಣದು ಮಾಡಿ ಶುಂಭನನ್ನು ವಧಿಸುವುದಕ್ಕೆ ಬರುವುದ? ನಮಗೆ ಮಹಿಷಾಸುರನ ಬಗ್ಗೆ ಎಲ್ಲ ಅಷ್ಟು ಗೌರವ ಇಲ್ಲ. ಯಾಕಿಲ್ಲ ಅಂತ ಹೇಳಿದೆ, ಮಹಿಷನಂತವ ಎಷ್ಟು ಜನರು ಬಂದ, ಶುಂಭನಂತವ ಬಂದಾನ. ದಾನವ ಕೋಲದಲ್ಲಿ ಹವಿರ್ಭೋಜನ ಮಾಡಿದ ಒಬ್ಬನೇ ಒಬ್ಬ ದೈತ್ಯ, ಮೂರ್ತಿಮಂತ ಕಾಮದೇವನಾಗಿ 32 ಗುಣಗಳ ಖನಿಯಾಗಿ ಐರಾವತವನ್ನೇ ಧರೆಗಿಳಿಸಿ ಬ್ರಹ್ಮನ ವಿಮಾನವನ್ನು ಮನೆಯಲ್ಲಿರಿಸಿ ಅಗ್ನಿ ಕೊಟ್ಟ ವಸನವನ್ನು ಧರಿಸಿ ಮೃತ್ಯುವಿನ ಶಕ್ತಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಯಮನ ದಂಡವನ್ನು ತಿರುಗಿಸಿ ವರುಣನ ಮಾಲೆಯನ್ನು ಹಾಕಿಕೊಂಡು ಕುಬೇರನ ನಿಧಿಯನ್ನು ಅನುಭವಿಸಿ ಪ್ರಪಂಚದಲ್ಲಿ ಏಕಮೇವ ದ್ವಿತೀಯನಾಗಿ ಬೆಳಗುವಂತ ಶುಂಭಯಲ್ಲಿ ಒಂದು ಮಾತಾಡುವಾಗ 4 ಸಲ ಕರೆಯುವ ಮಹಿಷಾಸುರ ಹೇಳಿದ್ದು ನಾನು. ಹೋಲಿಕೆ ಉಂಟಮ್ಮ, ಅವನ ಸಾಧನೆ ಅಷ್ಟು ದೊಡ್ಡದು ಅಮ್ಮ. ದಾನವ ಕುಲದ ದೀಪವಾದಂತ ಶುಂಭನ ಬೆಳಕನ್ನೇ ನಂದಿಸುವುದಕ್ಕೆ ಬಂದಿದ್ದು. ಅವರಿಗೆ ಬಿಸಿ ಆಗಿರ್ಬೋದಮ್ಮ ಅವನ ಬೆಳಕು, ದೇವತೆಗಳಿಗೆ ಬಿಸಿ ಆಗಿರ್ಬೋದು, ಆದ್ರೆ ನಮಗೆ ಅದು ಬೆಳಕಮ್ಮ, ಬಿಸಿ ಅಲ್ಲ. ಅದೇ ನಮಗೆ ದಾರಿದೀಪ. ಲೋಕಮಾತೆ ಅಲ್ವೇ ನೀನು? ದೇವತೆಗಳಿಗೊಂದು ಬೆಳಕು ಕೊಟ್ಟು ನಮ್ಮವರ ಬದುಕಿನಲ್ಲಿ ಕತ್ತಲೆ ಆವರಿಸುವ ಹಾಗೆ ಮಾಡಿದ್ರೆ ನಿನ್ನದಾದಂತಹ ಸ್ಥಾನಕ್ಕೆ ಚ್ಯುತಿ ಅಲ್ವೇ? ಹಾಗಾಗಿ ದೊಡ್ಡ ಮನಸ್ಸು ಮಾಡಬೇಕು, ಅಲ್ಲಿಂದ ಇಳಿಬೇಕು, ಒಲಿಬೇಕು. ಓ ಈ ಅಂದಣೆ ಇರ್ಬೇಕು. ಅವ ಕೆಟ್ಟವ ಅಂತ ಹೇಳುದಲ್ವಾ, ನೀನು ಅವನ ಕೈ ಹಿಡಿಯಂತೆ ಸರಿಯಾಗ್ತಾನೆ. ಕೆಲವರೆಲ್ಲ ಮದುವೆಗಿಂತ ಮೊದಲು ನೋಡುವಾಗ ಅವರು ಪೂರ್ತಿ ಬದುಕುದಿಲ್ಲ ಅಂತ ಕಾಣಬೇಕು, ಅಷ್ಟು ದುರಭ್ಯಾಸ ಇರ್ತದೆ. ಒಂದು ಹೆಂಡತಿ ಬಂದ ಮೇಲೆ ಮನೆ ಬಿಟ್ಟು ಹೊರಗೆ ಬರುದಿಲ್ಲ ಅವರು. ಅದು ಬೇಕಾ ಇದು ಬೇಕಾ ಯಾವುದು ಬೇಕಾದ್ರೆ ಹೆಂಡತಿಯಲ್ಲಿ ಹೋಗ್ಬೇಕಾ ಬೇಡ ಅಂತ ಹೇಳುದು ಅವರು. ಹೆಂಡತಿ ಹೇಳದೆ ಒಂದು ಹೆಜ್ಜೆ ಇಡುವುದಿಲ್ಲ. ಎಂತೆಂಥವರನ್ನೆಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳು ಸರಿ ಮಾಡ್ತಾರಮ್ಮ. ನೀನು ಲೋಕದ ಅತೀತ ಶಕ್ತಿ, ನಿನಗೊಂದು ಶುಂಭನನ್ನು ಸರಿ ಮಾಡ್ಲಿಕ್ಕೆ ಆಗುದಿಲ್ವಾ? ಒಂದು ಹೆಂಡತಿಯಾಗಿ ಬಾ, ಶುಂಭನನ್ನು ಸರಿ ಮಾಡು, ಬಾ ಬಾ ಬಾ. ರಕ್ತಬೀಜ, ಕೈ ಮುಗಿದು ಪ್ರಾರ್ಥಿಸುತ್ತಿರುವಂತಹ ನಿನ್ನನ್ನು ಕಾಣುವಾಗ ಆಶ್ಚರ್ಯವಾಗುತ್ತಿದೆ. ಯಾಕಮ್ಮ ಆಶ್ಚರ್ಯ? ಕಟುಕನ ಮನೆಯಲ್ಲಿ ಬೆಳೆದಂತಹ ಗಿಣಿಮರಿಯು ಮಧುರವಾಗಿ ಮಾತನಾಡುವುದಕ್ಕೆ ಹೊರಟಿದೆ. ಬೆಳೆದದ್ದು ಎಲ್ಲಿ ಆದರೆ ನಮ್ಮ ತನ್ನರಿವೇ ಗುರು. ಗುರುಲಗುಗಳ ವ್ಯತ್ಯಾಸ ಏನೆನ್ನುವುದನ್ನು ಚೆನ್ನಾಗಿ ತಿಳಿದವ ನೀನು. ಹೌದು. ಅತ್ಯಾಕೆ ಅಸಾಮಾನ್ಯಳಾದಂತಹ ನನ್ನನ್ನು ಸಾಮಾನ್ಯನಾದಂತಹ ಶುಂಭನೊಂದಿಗೆ ಸೇರಿಸುವುದಕ್ಕೆ ಹೊರಟೆ. ನಿನ್ನೊಟ್ಟಿಗೆ ಸೇರಿದ್ರೆ ಅವನು ಅಸಾಮಾನ್ಯನಾಗುತ್ತಾನೆ. ಅಸಾಮಾನ್ಯತೆ ಎನ್ನುವುದು ಅರ್ಹತೆಯಿಂದಲೇ ಮೂಡಿ ಬರಬೇಕು. ಹಾಳಾದ ಹಾಲಿನಿಂದ ನೈವೇದ್ಯವಾಗುತ್ತದೆ ಏನು? ಆದ್ರೆ ನಿನ್ನ ಕೈಗೆ ಸಿಕ್ಕಿದ ಹಾಳಾದ ಹಾಲು ನೈವೇದ್ಯಕ್ಕೆ ಆಗ್ತದೆ. ಕೆಸರಿನ ಹೊಂಡದಲ್ಲಿ ಬಿದ್ದವನನ್ನು ಮೇಲೆತ್ತಬೇಕಾದರೆ ಬಿದ್ದವ ಕೈ ಕೊಡಬೇಕು ತಾನೆ. ಕೆಸರಿನ ಹೊಂಡದಲ್ಲಿ ಬಿದ್ದೆ ಇರ್ಲಿಕ್ಕೆ ನಮ್ಮ ಶುಂಭ ಕೋಣ ಅಲ್ಲ, ಜಾಣ. ಜಾಣತನವೇನಿದ್ದರೂ ಕೂಡ ಮನೆ ಬೆಳಗಿಸುವ ದೀಪವಾಗಬೇಕೇ ಹೊರತು ಮನೆ ಉರಿಸುವ ಬೆಂಕಿಯಾಗ ಕೂಡದು ತಾನು. ನಿನ್ನ ಮೈಯಲ್ಲಿ ಸಮುದ್ರವೇ ವಸನ ಉಂಟಲ್ಲ, ಸಮುದ್ರದ ನೀರು ಬೆಂಕಿಗೆ ಹಾಕಿ ಹಾರಿ ಹೋಗ್ತದೆ. ಅದಕ್ಕಿಂತಲೂ ಮಿಗಿಲಾದಂತಹ ಶರದಿ ಸಜ್ಜನರ ಕಣ್ಣೀರಿನಿಂದಲೇ ಸೃಷ್ಟಿಯಾಗಿದೆ. ನಿನ್ನೊಡೆ ಅದರಲ್ಲೇ ಮುಳುಗಿ ಹೋದಾನು ಎಚ್ಚರ. ಮುಳುಗದ ಹಾಗೆ ದಡ ಸೇರಿಸುವ ಅಂಬಿಗಳು ನೀನಿದೆಯಲ್ಲ. ನಂಬಿಕೆ ಇಲ್ಲದ ಬಳಿಕ ಅಂಬಿಗಳಿದ್ದೇನು ಪ್ರಯೋಜನ? ನಂಬಿಕೆ ಇಲ್ಲದಿದ್ರೆ ಅಂಬುಜಾಸನ ಒಲಿದು ಹೊರ ಕೊಡ್ತಾನ. ನನ್ನ ಸ್ವಾರ್ಥ ಸಾಧನೆಗೆ ಬೇಕಾಗಿ ವಿಧಿಯ ಕುರಿತು ತಪವನ್ನಾಚರಿಸಿ ವರವನ್ನು ಪಡೆದುಕೊಂಡ. ಈಗ ಸರ್ವಸ್ವವನ್ನು ಕಳೆದುಕೊಂಡಂತಹ ಆತನ ಆತ್ಮಬಲವು ಕ್ಷೀಣವಾಗಿದೆ. ಎಲ್ಲಿ ಆತ್ಮಬಲ ಕ್ಷೀಣ ಆಗಿದೆ? ಕ್ಷೀಣವಾದ್ದರಿಂದ ತಾನೇ ಅಪಬಲದ ನಿಮ್ಮನ್ನೆಲ್ಲ ಕಳುಹಿ ಕೊಟ್ಟದ್ದು. ಅವ ಕಳುಹಿ ಕೊಟ್ಟದ್ದು ಆತ್ಮಬಲ ಕ್ಷೀಣ ಆಗಿ ಅಲ್ಲಮ್ಮ. ಎಲ್ಲಾ ರಾಷ್ಟ್ರ ನಾಯಕನೇ ಮಾಡಬೇಕು ಅಂತ ಹೇಳಿದ್ರೆ ಆಗ್ತದ? ಸ್ವಲ್ಪ ಕೆಳಗಿನವರಿಗೂ ಹೊಣೆಗಾರಿಕೆ ಬೇಡುವ. ಮಹಾನಾಯಕ ಮಾಡಿದ ಶಾಸನವನ್ನು ಸ್ವಲ್ಪ ಅನುಸರಿಸಬೇಕು. ಇಲ್ಲಿಯವರೆಗೆ ಈ ಪ್ರಕರಣ ಬಿಟ್ರೆ ನಮ್ಮದು ಪ್ರಚಾರವೇ ಇರ್ಲಿಲ್ಲ ಅಮ್ಮ. ನೀನು ಬಂದ ಮೇಲೆ ಗೊತ್ತಾದದ್ದು ಸುಗ್ರೀವ ಯಾರು, ಧೂಮ್ರಾಕ್ಷ ಯಾರು, ರಕ್ತಬೀಜ ಯಾರು ಅಂತ. ಕಣ್ಣ ಮುಂದರಾದ್ರೂ ಸ್ವಲ್ಪ ಪ್ರಚಾರದಲ್ಲಿದ್ರು, ಅವನೊಟ್ಟಿಗೆ ಹೋರಾಟ ಮಾಡಿದ್ರು.
ನಾವೆಲ್ಲ ಪ್ರಚಾರಕ್ಕೆ ಬಂದದ್ದೇ ಈ ಪ್ರಸಂಗದಲ್ಲಿ. ನಮ್ಮನ್ನು ಕಳುಹಿಸಿ ಕೊಡದೇ ಇರ್ತಿದ್ರೆ ನಾವು ಇದ್ದೇವೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಹಾಗಾಗಿ ಸೇವಕರಾದ ನಮ್ಮನ್ನು ಅಟ್ಟಿದ್ದು ತಪ್ಪಿ ರಕ್ತ ಬೀಜ ನಿನ್ನೊಡೆಯನಿಗೆ ನನ್ನನ್ನು ಮದುವೆ ಆಗುವಂತಹ ಮನವಿರುವುದೇ ಹೌದಾಗಿದ್ದಲ್ಲಿ ವಿಚಾರ ತಿಳಿದ ಕೂಡಲೇ ಅವ ಬರಬೇಕಿತ್ತು. ಬದಲಾಗಿ ಕೇವಲ ಸ್ತ್ರೀ ಭ್ರಾಂತನಾಗಿ ನಿಮ್ಮನ್ನೆಲ್ಲ ಕಳುಹಿಸಿಕೊಟ್ಟ. ಕೈದಲೇ ಅರಮನೆಯಲ್ಲಿ ರಣಹೇಳಿಯಂತೆ ಕುಳಿತಂತ ಆತನೊಬ್ಬ ಷಡ್ಡ, ಅವರನ್ನು ಹೊರಡಿರುವ ಮಾತೃಗೆಯರು ಸರಾಗದಲ್ಲಿ ಈ ತರುಣನ ಹೋರಾಡುವುದಕ್ಕೆ ಬೇಕಾಗಿ ನನ್ನ ತನುವನ್ನೇ ಕೋಟಾಹಿ ಸಪ್ತ ಮಾತೃಕೆಯರನ್ನೇ ಕಳುಹಿಸಿಕೊಡುತ್ತೇನೆ. ಕೆಲವೊಮ್ಮೆ ನಮಗೆ ನಮ್ಮದೇ ಮರೆತು ಬ್ರಹ್ಮನ ವರಬಲ ಉಂಟು ಅಂತಲೇ ನೆನಪಿಲ್ಲ. ದೈತ್ಯರೀ ತೆರದಿ ಜನಿಸುವರೈತೆ ಹರಿಸಿ ಘೋರ ಆಕಾರ ಮೇಲೆ ಬರತನೆಯ ತಾತಿ ಹೀರಿ ರಕ್ತವನ್ನೆಲ್ಲವ ಮಾರಿಗೌಡನ ನೀಡುವರೆ ಈ ಕ್ಷಣದಲ್ಲೇ ರಕ್ತೇಶ್ವರಿ ಆಗುತ್ತೇನೆ.
ಸಕಲಾಗಿ ರಕ್ತ ಬೀಜನನು ಒದಿಸಿದ ದುರ್ಗಿರಂತೇಶ್ವರಿಗೆ ಅಪ್ಪಣದಂಚನೆ ಆಕಾಶದ ಭೂಮಿ ಜತ್ತಪತ್ತನಂಚಿನ ಮಾಯಕದ ದೈವ ಏನೇ ಎನ್ನ ಕಲಕಾರನಿ ಕೊರತೆ ನಂಚಿನ ಭಕ್ತರ ಮಾತೇನಿ ಭೂಮಿ ಬಿಟ್ಟು ಅಲ್ಪ ಭಯಭಕ್ತ ಸೇವನೆ ಸಂದಾವನ್ನುಳ್ಳರತ್ತೆ ಇನ್ನಿತ ಸೇವನೆ ಸಂದಾಯನಾಗಲೇ ಯಂಗ್ಸ್ಟರ್ಸ್ ಸರ್ವದ ಸೇರತ್ತೆ ಭಾರಿ ಸಂತೋಷ ಆತನ ಭಕ್ತರ ಭಾರಿ ಬರಲಾತನೆ ನಿಖಿಲ್ ಸಂದಾಯ ನಂಚಿನ ಭಕ್ತಿ ಸೇವನಪ್ಪ ಪರ್ವತ ರೂಪ ಸ್ವೀಕಾರ ಮಾಡ್ತಂದೇರೆ ಅಪ್ಪನ ಮನಸ್ಸಿಗೆ ಸಂಪೂರ್ಣ ಸಂತೃಪ್ತಿ ಆತನ ಭಕ್ತರೇ ಮಿತ್ತಿಗಳ ಇಂಚಿನ ನೇರದಲ್ಲಿ ಹೆಚ್ಚಿನ ಸೇವನೆ ಸಂದರ್ಭ ಸಂಕಲ್ಪ ಮಲ್ತಲ್ಲೇ ಒಂಜಿತ್ತಲ್ವ ಭತ್ತುಂಡು ಭತ್ತಿತ್ತಲ್ವ ಮುತ್ತುಂಡು ಮನ್ಪಾವೆ ಮಾತ್ರ ನಿಖಿಲೆ ಭೂಮಿಡಂತೆ ಬೋಲೆ ಸಾಲೆ ಅಲ ಹೊಲ ಸರ್ವ ಪಾಕಿನ ಒದಗಾದ ಕೊರುವೆ ಅತದ ನಿಖಿಲ ಮಲ್ಪನಂಚಿನ ಉದ್ಯೋಗಡ ಒಡೆ ವ್ಯಾಪಾರಡು ವ್ಯವಹಾರಡು ಹೋವೆ ನಮ್ಮ ಕಷ್ಟ ನಷ್ಟ ತೊಂದರೆ ದಾಪತ್ರಯವರ ನೆಲಕ ನಿನಿಕತ್ತು ಎಲ್ಲ ಕತ್ತು ಶತಕಾಲ ಸಾವಿರ ವರ್ಷ ಮುಟ್ಟ ನಿಖಿಲೆ ಸುತ್ತ ಕರ್ಪದ ಬೇರೆ ಭಾರಿ ಸಂತೋಷ ಭಾರಿ ಬರ್ಲು ಎಲ್ಲಿ ಪ್ರಾಯಡು ಎತ್ತರದ ಜಾಗಡೆ ಕುರಿದು ಮಲ್ಲ ಪುದರ ಕೇಳಿದೆ ಹೊರಲು ಬೇರೆ ಒಂದುಲ್ಲಾರು ಭಾಗವತರೆ ಅಣ್ಣ ಒಂದು ಪಕ್ಕಡೆಗೆ ಹಾಕಿ ಹಿರಿಯ ಸಾಧನದ ಫಲ ಅಪ್ಪನ ಪೂರ್ಣಾನುಗ್ರಹ ಅಣ್ಣ ಇನ್ನು ಇರುಕೊಳ್ಳಿ ಜಾಗ ಮಾತ್ರ ಪಣಿ ಕಠಿಣದವು ಭಾಗವತರೆ ಒಂಜಪ್ಪನ ಜೋಕ್ಲೆ ಬತ್ತು ಬುದ್ಧಿ ಕಂಜಲು ಬತ್ತ ಬುಜ್ಜುಗಳ ಕೂಟೋಡಿಸ್ಕೊಂಡು ಹಿರಿಯಗಳ ಓಡಿಸ್ನಾಥ ಅನುಭವನು ಪಡೆಯುವುದು ಗಿರಿಯಗಳು ತತ್ವ ಪಂಚಕ್ಕಿಂಚಂದು ಪಂಡು ಕೊರೊಂದು ಪ್ರತಿ ವರ್ಷ ರಂಗೋಡ ಮೇಲೆ ಪಿಲೇಕ ಮಾಡ್ತಾರೆ ಅಪ್ಪನ ಮಹಿಮೆ ಪತ್ತು ಊರು ಫಲ ಪಿಲೇಕ ಮಾಡ್ತಾರೆ ಭಾಗವತರೆ ಮಿತ್ತಗಳ ಅಂಚನೆ ಭಕ್ತರ ಪ್ರಂತೇವನ ಮತ್ತೊಂದು ಭಕ್ತರ ನಾಂಡ ಹಿರ ಕೀರ್ತಿನ ನಾಲು ಊರು ಸೂತಲೆಕ್ಕ ಬೆಳಗವನ ತಂದೆ ಹಿರ ನಾಲ್ಕದ ಕೊಡಿತು ಸರಸ್ವತಿ ದೇವಿ ಓ ಮೊದಲಿಗಾರ್ರೆ ಹೊಸ ಮೋರೆ ಆಂಡಲ ಪೊರ್ಲುದ ಸೇವೆ ಎಂಕಲಾಗಲಿಗೆ ಪನೀತು ವಿಶ್ರಾಂತಿ ಬೋರ್ಡು ಬಂದದು ಅನುಪತ್ಯ ಪೂರ್ಣ ಕೈರಿನ ಬದಲಿಗೆ ತೊಂಡ ನೆತ್ತಲೆ ಕೊನೆ ಸುದ್ದಿಕ್ಕೆ ಪಾರು ಬತ್ತಾರೆ ಮೊದಲಿಗಾರ್ರೆ ಪೊರ್ಲುದ ಸೇವೆ ಮಾಡ್ತಾರೆ ರಂಗಕ್ಕೆ ಬತ್ತನೆ ಎಲ್ಲಿಯ ಮಲ್ಲ ತೀರ್ಥ ಮಿತ್ತ ಬಂದು ಭೇದ ಭಾವದ ಗುರ್ತಾರ್ಥ ಇಚ್ಚಿನಲ್ಲ ಪೊರ್ಲೂಡೆ ಬಾರ್ಸಾಯರು ತಾಳುಡೆ ನಚ್ಚಿರ ನನ್ನ ಪೊರ್ಲೂಡೆ ತಾಳುಡೆ ಬಾರ್ಸಾಯರು ತಾಳ ತತ್ತದ ತರಪುರ ಮತ್ತದ ಮಣ್ಣೊಂದ್ರೆ ಕಾಂಡ ಗಂಟೆಗೆ ಬಾರ್ಸಾಯರು ಮೊದಲಿಗಾರ್ರೆ ನೇತು ಮಿತ್ತದ ಸೇವೆ ಹೋಗುವುದು ಪೊರ್ಲುದ ಸೇವೆ ಮೊದಲಿಗಾರ್ರೆ ಮಿತ್ತುಗಳವನ ಪತ್ಯ ಪೂರ್ಣ ನನ್ನ ಸುದ್ದಿ ಕಣಪಡುವ ಸುದ್ದಿ ಕೇಂದ್ರ ಮಿತ್ತಿಗೆ ಬಲೆ ಸಂತೋಷ ಸೇವೆ ಮಲ್ಪುಲೆ ಮಾತ್ರ ಹತ್ತು ಕೊರಡು ಇತ್ತು ಕೊರಡು ಅಚ್ಚೆ ಮಿನಿ ಮಂತ್ರಡೆ ಮೊದಲಿಗಾರ್ರೆ ಮನುಷ್ಯ ಕೊಟ್ಟರೆ ಮನೆ ತನಕ ದೇವರು ಕೊಟ್ಟರೆ ಕೊನೆ ತನಕ ಮನ್ಸಿ ಗಾದಿದಲೆ ಕೊನೆ ಎಂಕಳು ಕೊರನಂಚಿನ ಸಿರಿ ಮುಡಿಕಂತ ಪುರ್ಸಾದೊಳಗೆ ಸೆಟ್ಟು ಬಾರೊಂದು ಮನಿ ಪೊಂದ ಭೋಯರಂತ ಈ ಕಿಸೆಟ್ಟು ನಾಲ್ಕು ಕೋಡಿ ಕಾಸಿ ಏಪರ ಭಾಗವತರೆ ಕಾಲ ತೀರು ಜೊತೆ ಬಂಜಿಸು போய் காரு துமுதுமு வைத்துனலமா ಭಾಗವತರೆ ಮನಸ್ಸು ಪಿರಪಿರನೆ ಹೋಯ್ ಪುಣತ್ತೆ ಒಂಡಮಿನಿ ಬರ್ತಾಂಡೆ ದುಂಡೆಡೆ ಎಂಚ ಜತ್ರಂಚನೆ ಜತ್ರ ಪುಣತ್ತೆ ಆಸರಮಿನಿ ಬರ್ತಾನಾಗ ಆಬೋಣ ಮಂಜಲ್ತಾನೆ ಸಂಪಾಂಡೆ ದಾನೇಂಡಲ್ಲ ಕೈ ಬೆಚ್ಚಾಪುಂಡೋ ಒಂದು ಮನಸ್ಸು ವಿರೋಯ್ ಪುಣಲೆ ಉಂಡೆ ಮಣಿ ಮುಂಚೋಗು ಸೇರ್ನಾಗ ತುಂಬೆ ಎತ್ತು ಬರ್ತುಗಾಂಡದಾನೆ ನಮ್ಮ ಬಂಡರಗು ದಿಂಜಿನಾಂಡು ಭಾಗವತೇನೆ ಆಡಿವಲ್ಲ ಸಭೆ ಒಳ್ಳೆ ರಾತ್ರಿ ಮನಸ್ಸಿಗೆ ಮಾತ್ರ ಬಿಗಿಂದ ರಾಶಿದ ಲೆಕ್ಕ ಇದ್ದದೊಳಗೆ ಸುಗಿದ ಗಂಡ ಪುರಿ ಊರು ಲೆಕ್ಕ ಒತ್ತರೆ ಕರಂಚಿರೋದನ್ನು ಅಲ್ಪ ಅಲ್ಪ ನಾಲ್ಕು ಹೊಟ್ಟು ಬರಲನ್ನು ಮುಟ್ಟೆ ನಿಲ್ಕೊಂಡು ಆತೆ ಅಲ್ಲೆತ್ತು ಇನಿಯೋ ಎಲ್ಲೇನೋ ಐತೆ ನಾವು ಬುಕ್ಕನೊಂದುಂಟು ಈ ರೋಗ ಬಾಧೆಲು ಕರ್ಮ ಏನು ಹೊರ ಕಣ್ಣು ಬುಲದು ತೂಟ್ಯಣ ತೊಂಡಲಂಚಿ ಕೊರ್ಜಿನಲಂಚಿ ಸಾದು ಮಿತ್ತಿಗೆ ಪೂರಾ ಕ್ಷೇಮ ಬರ್ತದೆ ಸಭೆ ಸೇರ್ಸವನ್ವೇ
ಭಗವತರೇ ಎತ್ತಿನ ಮುಹೂರ್ತ ಮೀರಂದೆ ಕಾಸಿಗೆ ಬಳಿ ಬಾಡ್ರಗ ಒಂದೇ ಕಾಡಕ ಪಾಪ ಮೂರು ಬಲ್ ಪಾಪ ಮುಟ್ಟಿ ಕಾದು ಗೆಲುವನು ಹೊಂದುವೆನು ಯಶಸಾದಿ ಪಡೆಯುವರು ರಣರಂಗದಲ್ಲಿ ಯುದ್ಧ ಮಾಡುತ್ತಿರುವ ಹೊತ್ತಿಗೆ ವಿಕಾರವಾದ ಚಂಡಿಕೆಯ ರೂಪ ಕಂಡು ಹೆದರಿ ಓಡಿಕೊಂಡು ಬಂದಿದ್ದೇನೆ. ಹೀಗೆ ಇರುವುದಲ್ಲ, ನೇರವಾಗಿ ಶುಕ್ರಾಚಾರ್ಯರ ಬಳಿಗೆ ಹೋಗುತ್ತೇನೆ. ಬೇಕು ಬೇಕಾದಂತ ವಿದ್ಯೆಯನ್ನು ಕಲಿತೇನೆ. ಇವನಿಗೆ ತಕ್ಕ ಮತ್ತೊಂದು ಅರಿಯಲಿಲ್ಲದ್ರೆ ನಾನು ಅರುಣಾಸುರನಿಗೆ ಹೋಗುತ್ತೇನೆ.
ಬೆಳಕಿಗೆ ಶಾಂಭವಿ ಶಿವೆಗೆ ನಲವಿಲ್ಲ ರತಿ ಬೆಳಗಿದನು. ಮಹಿಷಮರ್ದಿನಿ ಚಂಡಮುಂಡದವನಿ ರಕ್ತಬೀಜಾಂತಕಿ ಶಾಂಭವಿ ಶಾಂತಳಾಗಬೇಕಮ್ಮ, ಶಾಂತಳಾಗಬೇಕು. ಗಂಡೆಯಾಸುರಪಾಲ ಗಂಡೆಯಾಸುರನಾಥ ದೈತ್ಯರ ತಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗಿದ್ದ ಅದನವ ಚಂದವಾಗಿ ದ್ವಾಪರಾಯುಗದೊಳಗೆ ಒಮ್ಮೆ ಶ್ರೀಪತಿಯ ಸಖ ಭವೆಯ ನಿಧಿನ ರೂಪದೋಳ್ವೆ ಕೊಳದು ತಗಿ ಬರಿಯಲಿ ಕಂಡೆಯಾಸುರನಾಥ. ಸುರನಾಥ ನನ್ನ ಭೀಕರವಾದಂತಹ ರೂಪವನ್ನು ಕಂಡು ಭಯಗೊಂಡೆಯ ಮಗನೇ. ಹೌದಮ್ಮ. ಭಯಪಡದಿರು, ಭಯಪಡದಿರು. ಇದೋ ಶಾಂತಳಾಗಿದ್ದೇನೆ. ನಿಮಗೆಲ್ಲರಿಗೂ ಕಷ್ಟವನ್ನು ಕೊಡುತ್ತಿದ್ದಂತಹ ದುರ್ಲದಾನವರನ್ನೆಲ್ಲ ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿದ್ದೇನೆ. ಸ್ವರ್ಗದ ಪೀಠವನ್ನು ಸ್ಥಿರಗೊಳಿಸಿದ್ದೇನೆ. ಹೋಗು ಮಗನೇ, ನಾಕವನ್ನೇರಿಕು. ಓ ಜಗನ್ಮಾತೆ, ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಾಣಬೇಕು ಅಂತಾದ್ರೆ ಹೇಗಮ್ಮ? ಆಸೆ ಎನ್ನುವುದು ಸ್ವಾಭಾವಿಕ. ಸರಿ. ಆದ್ರೆ ಇನ್ನು ಮುಂದಕ್ಕೆ ಈ ರೂಪದಲ್ಲಿ ಕಾಣ ಸಿಗಲಾರೆ. ಮುಂದಕ್ಕೆ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಮಾಯೆ ಎನ್ನುವಂತಹ ಅಭಿಧಾನದಿಂದ ಒಂದರೆಗಳಿಗೆ ಕಾಣ ಸಿಗಲಿದ್ದೇನೆ. ಅದಲ್ಲದೆ ರಣಕ್ಷೇತ್ರದಲ್ಲಿ ಓಡಿ ಹೋಗಿದ್ದಾನೆ ದುಷ್ಟಾರುಡಾಸುರ. ಮುಂದಕ್ಕೆ ಅವನ ನಾಶಕ್ಕೆ ಬೇಕಾಗಿಯೇ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಬ್ರಹ್ಮರಾಮಿಕೆಯಾಗಿ ಕಾಣಿಸಿಕೊಳ್ಳುತ್ತೇನೆ. ನಿಮಗೆ ಶುಭವಾಗಲಿ. ಭದ್ರಂ ಶುಭಂ ಮಂಗಳಂ. ದುಷ್ಟರ ನಾಶಗೈದು ಶಿಷ್ಟರ ರಕ್ಷಣೆ ಮಾಡಿದ್ದಾಳೆ ತಾಯಿ. ಇದುವೇ ದೇವಿ ಮಹಾತ್ಮೆ. ಈ ಪುಣ್ಯಕಥೆಯನ್ನ ದೇವಿಗೆ ಸೇವಾರೂಪದಲ್ಲಿ ಯಾರು ಒದಗಿಸಿದ್ದಾರೋ, ಯಾರು ಕಣ್ತುಂಬ ನೋಡಿದ್ದಾರೋ ಅವರೆಲ್ಲರಿಗೂ ನಾವು ನಂಬಿಕೊಂಡು ಬಂದಿರುವಂತಹ ಮಹಾಗಣಪತಿಯು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕೊಟ್ಟು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳ ಗೀತೆಗೆ ಸಭ್ಯ ಸಭಿಕರ ಅನುಮತಿ ಕೇಳುತ್ತಾ ಇದ್ದೇವೆ. ಭದ್ರಂ ಶುಭ ಮಂಗಳಂ. ಭೂಸುರರುಳಿದು ಮಂತ್ರಾಕ್ಷತೆಯುವ ದೇಶೆಯ ತಳೆರು ಕೀರ್ತಿಸೆ ಮುಖವಿರುಡ ಮಾತದೆ ಕೀರ್ತಿಯ ಪಡೆಯಿರನು ತರುಣೇಶಗಾರತಿ ಬೆಳಗಿರೆ ಶೋಭಾನೆ. ಸ್ಥಿರವಾಗಿ ನೆಲೆಯಾದ ಭ್ರಮರಾಂಬೆಗೆ ಅಯಗಿರಿ ನೋವಿನಿ ನೋವಿನ ಮೇದಿನಿ ವಿಶ್ವ ವಿನೋದಿನಿ ನೋಡಿರುವೆ ಗಿರಿವರ ವಿಂಜಿತಿರೋದಿನಿ ವಿಷ್ಣುವಿನಾದಿನಿ ವಿಷ್ಣುನುವೆ ಮಂಗಳಂ ದೇವಂಗಳಂ ಮಂಗಳಂ ನಿತ್ಯ ಮಂಗಳೋ ಮಹಾಗಣಪತಿ ಭ್ರಮರಾಂಬೆಗೆ ಜಯ ಮಂಗಲಂ ನಿತ್ಯ ಮಂಗಲಂ ಶುಭ ಮಂಗಲಂ. ಆಹೋ
ಮಹಾರಾಜ ಶ್ರೀಗಳಾದ ಯಂಗ್ ಸ್ಟಾರ್ಸ್ನ ಸರ್ವ ಸದಸ್ಯರಯ್ಯ. ಮಹಾರಾಜ ಶ್ರೀಗಳಾದಂತಹ ಯಂಗ್ ಸ್ಟಾರ್ನ ಸರ್ವ ಸದಸ್ಯರು. ಬಹಳ ಮಹಾರಾಜ ಶ್ರೀಗಳಾದಂತಹ ಯಂಗ್ ಸ್ಟಾರ್ನ ಸರ್ವ ಸದಸ್ಯರು. ಶಾಬಾತ್. ಅರ್ತಿಗಾರರು, ಕುಶಲಗಾರರು, ಮೋದಿಗಾರರು ಬಹಳ ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಕೊಂಡಾಡಲಿಕ್ಕೆ ಪ್ರೀತಿ ಪಟ್ಟಿರ್ತಕ್ಕಂತಹ ಕಾಂಚನವೀಯ ಶುಭಾರ್ಪಣೆ. ದಕ್ಕೀತು ಬಿಡಾರಕ್ಕೆ ಅಪ್ಪಣೆ. ದೇವರ